ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದು, ಸೊ ಸೆಕೆಂಡ್ ಚಾಪ್ಟರ್ ಇನ್ ಕ್ಲಾಸ್ 12th ಸ್ಟ್ಯಾಂಡರ್ಡ್. ಸೊ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಈ ಚಾಪ್ಟರಲ್ಲಿ ನಾವು ಫ್ಲವರ್ ಬಗ್ಗೆ ನೋಡ್ತಿದ್ದೀವಿ. ಏನಪ್ಪ ಇದು ಫ್ಲವರ್? ಪುಷ್ಪ ಅಂದರೆ ಫ್ಲವರ್ ಅಂದ್ಕೊಂಡ್ಯಾ? ಫೈರ್ ಅಂತ ಈ ಡೈಲಾಗ್ ಸಿಕ್ಕಾಪಟ್ಟೆನೇ ಫೇಮಸ್ ಆಗಿತ್ತು. ಸೊ ಇದೇ ಪುಷ್ಪದ ಬಗ್ಗೆ ನಾವು ಇವತ್ತು ನೋಡ್ಲಿಕ್ಕಿದ್ದೀವಿ. ಏನೆಲ್ಲ ಪಾರ್ಟ್ಸ್ ಇದೆ, ಏನೆಲ್ಲ ಇವೆಂಟ್ಸ್ ಆಗುತ್ತೆ ಒಂದು ಫ್ಲವರ್ ಆಗೋಕ್ಕೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬೇಸಿಕಲಿ ಫ್ಲವರ್ ಅಂದರೆ ಈ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ನಾವು ಯಾವ ಡಿವಿಷನನ್ನು ಕರಿತೀವಿ? ಆಂಜಿಯೋಸ್ಪರ್ಮ್ಸ್ ಅಲ್ವಾ? ಬೇರೆ ಯಾವುದಾದ್ರೂ ಡಿವಿಷನಲ್ಲಿ ನಾವು ಫ್ಲವರನ್ನು ನೋಡ್ತೀವ? ಇಲ್ಲ. ಸೊ ಅಂಡರ್ ಪ್ಲಾಂಟ್ ಕಿಂಗ್ಡಮ್ ಓನ್ಲಿ ಇನ್ ಆಂಜಿಯೋಸ್ಪರ್ಮ್ಸ್ ವಿ ಗೆಟ್ ಟು ಸಿ ಫ್ಲವರ್. ಓಕೆ, ಸೊ ಈ ಆಂಜಿಯೋಸ್ಪರ್ಮ್ಸ್ ಏನಿದೆ ಎಲ್ಲ ಬೇರೆ ಪ್ಲ್ಯಾಂಟ್ಸ್ ಥರನೇ ಇವುಗಳಲ್ಲೂ ಸ್ಪೋರೋಫೈಟ್ ಪ್ಲ್ಯಾಂಟ್ ಬಾಡಿ, ಗೆಮೆಟೋಫೈಟ್ ಅಂತಾನು ನಾವು ನೋಡಬಹುದು. ಸೊ ಆಂಜಿಯೋಸ್ಪರ್ಮ್ಸಲ್ಲಿ ಈ ಸ್ಪೋರೋಫೈಟ್ ಪ್ಲ್ಯಾಂಟ್ ಬಾಡಿ ಡಾಮಿನೆಂಟ್ ಆಗಿರುತ್ತೆ. ಸ್ಪೋರೋಫೈಟ್ ಈಸ್ ಡಾಮಿನೆಂಟ್ ಅಲ್ವಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿದೆಯಾ ಸ್ಪೋರೋಫೈಟ್ ಅಂದರೆ ಏನು ಅಂತ? ಅಂದರೆ ಈಗ ಆಂಜಿಯೋಸ್ಪರ್ಮ್ ಫಾರ್ ಎಕ್ಸಾಂಪಲ್ ನೀವೊಂದು ತೆಂಗಿನ ಮರ ನೋಡಿದ್ರೆ ಅಥವಾ ಮಾವಿನ ಮರ ನೋಡಿದ್ರೆ ಆ ಫುಲ್ ಮರ ಹೊರಗಡೆಯಿಂದ ಏನು ಕಾಣಿಸುತ್ತೆ ಅದೆಲ್ಲ ಫುಲ್ ಸ್ಪೋರೋಫೈಟೆ. ಅಂದರೆ ಅದರ ಸ್ಟೆಮ್ ಇರ್ಬೋದು, ಲೀವ್ಸ್ ಇರ್ಬೋದು, ರೂಟ್ ಇರ್ಬೋದು, ಎಲ್ಲ ಸ್ಪೋರೋಫೈಟ್ ಅಂತಲೇ ತಿಳ್ಕೊಳ್ಬಹುದು. ಈ ಗ್ಯಾಮೆಟೋಫೈಟ್ ಯಾವುದು? ಗ್ಯಾಮೆಟೋಫೈಟ್ ಬೇಸಿಕಲಿ ಪೋಲನ್ ಗ್ರೇನ್ಸ್ ಏನಿದೆ ಅದು ಇಮ್ಮೆಚೂರ್ ಗ್ಯಾಮೆಟೋಫೈಟ್ ಆಗಿರುತ್ತೆ. ಅದು ಅಲ್ಲದೆ ಎಂಬ್ರಿಯೋ ಸ್ಯಾಕ್ ಫಿಮೇಲ್ ಗ್ಯಾಮೆಟೋಫೈಟ್ ಆಗಿರುತ್ತೆ. ಎಂಬ್ರಿಯೋ ಸ್ಯಾಕಲ್ಲಿ ಏನಾಗುತ್ತೆ ಮುಂದೆ? ಆಸ್ ದ ನೇಮ್ ಸೇ ಎಂಬ್ರಿಯೋ ಸ್ಯಾಕ್ ಅಂದರೆ ದ ಸ್ಟ್ರಕ್ಚರ್, ದ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೊಡ್ಯೂಸಿಂಗ್ ಎಂಬ್ರಿಯೋ. ಸೊ ಇದು ಗ್ಯಾಮೆಟೋಫೈಟ್ ಆಗಿರುತ್ತೆ, ವಿಚ್ ಇಸ್ ನಾಟ್ ಆಸ್ ಡಾಮಿನೆಂಟ್ ಆಸ್ ಸ್ಪೋರೋಫೈಟ್. ಸೊ ಬೇಸಿಕಲಿ ಸ್ಪೋರೋಫೈಟ್ ಇಸ್ ಡಾಮಿನೆಂಟ್ ಅಲ್ವಾ? ಗ್ಯಾಮೆಟೋಫೈಟ್ ಇಸ್ ಪ್ರೆಸೆಂಟ್ ಆನ್ ಸ್ಪೋರೋಫೈಟ್ ಬಾಡಿ. ಓಕೆ, ಫೈನ್. ಸೊ ಈ ಚಾಪ್ಟರಲ್ಲಿ ನಾವು ಮೇನ್ ಆಗಿ 3 ಇವೆಂಟ್ಸನ್ನು ನೋಡಲಿಕ್ಕಿದ್ದೀವಿ. ಅದು fertilization ಮತ್ತೆ post fertilization ಅಲ್ವಾ? ಸೊ ಈ ಇವೆಂಟ್ಸನ್ನು ನಾವು ನೋಡೋಕ್ಕಿದ್ದೀವಿ ಈ ಚಾಪ್ಟರಲ್ಲಿ. ಓಕೆ, ಫೈನ್. ಫ್ಲವರಲ್ಲಿ ಏನಿರುತ್ತೆ, ಏನೆಲ್ಲ ಸ್ಟ್ರಕ್ಚರ್ ಇರುತ್ತೆ, ಪುಷ್ಪದಲ್ಲಿ ಏನಿದೆ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇದನ್ನು ನಾವು ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಂಡರ್ ಕಲಿತಾ ಇದ್ದೀವಿ. ಅಂದರೆ ದ ಫಸ್ಟ್ ಇವೆಂಟ್ ದಟ್ ವಿ ವಿಲ್ ಬಿ ಲರ್ನಿಂಗ್ ಹಿಯರ್ ಇಸ್ ಇನ್ ದಿಸ್ ಚಾಪ್ಟರ್ ಇಸ್ ಪ್ರೀ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಮುಂಚೆ ಅಂದರೆ ಝೈಗೋಟ್ ಫಾರ್ಮೇಷನ್ ಆಗೋ ಮುಂಚೆ ಯಾವುದೆಲ್ಲ ಫ್ಲವರ್ ಸ್ಟ್ರಕ್ಚರ್ಸ್ ಬೇಕಾಗುತ್ತೆ, ಸೊ ಅದನ್ನು ನಾವು ಈಗ ಕಲಿಯಕ್ಕಿದ್ದೀವಿ. ಸೊ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಅಂದರೆ ಫ್ಲವರಿನ್ ಸ್ಟ್ರಕ್ಚರನ್ನು ನೋಡೋಣ. ಇಫ್ ಯು ಸಿ ದ ಇಮೇಜ್ ಆಫ್ ದ ಫ್ಲವರ್, ದ ಸ್ಟಾಕ್ ಆಫ್ ದಿ ಫ್ಲವರ್, ಇದಕ್ಕೆ ನಾವು ಸುಮ್ಮನೆ ಸ್ಟಾಕ್ ಅಂತ ಕರೆಯಲ್ಲ. ಸ್ಟಾಕ್, ಲೀಫಿನ್ ಸ್ಟಾಕ್ ಎಲ್ಲ ಇದೆಯಲ್ವಾ, ಇದೇ ಥರ ಇಲ್ಲೂ ಇದು ಲೀಫ್ ಸ್ಟಾಕು, ಅದೇ ಥರ ಇಲ್ಲೂ ಫ್ಲವರಿನ್ ಸ್ಟಾಕ್ ಏನಿದೆ ಇದಕ್ಕೆ ನಾವು ಪೆಡಿಸೆಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈ ಸ್ಟಾಕು ಫ್ಲವರನ್ನು ಕನೆಕ್ಟ್ ಆಗ್ತಿದೆ ಅಲ್ವಾ, ಈ ಒಂದು ಜಾಗ ಇದೆ ನೋಡಿ, ಇದಕ್ಕೆ ನಾವು ಥಲಾಮಸ್ ಅಂತ ಕರಿತೀವಿ. ಕೆಲವು ಪ್ಲ್ಯಾಂಟ್ಸಲ್ಲಿ ಹೆಚ್ಚಾಗಿ ಫ್ರೂಟ್ ಹೇಗಾಗಬೇಕು? ಫರ್ಟಿಲೈಸೇಷನ್ ಎಲ್ಲ ಆದಮೇಲೆ zygote will be converted into embryo, ovary will be converted into fruit,
ಅಲ್ವಾ? ಓವ್ಯೂಲ್ಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸೀಡ್ಸ್. ಆದರೆ ಕೆಲವು ಪ್ಲಾಂಟ್ಸ್, ಕೆಲವು ಫ್ರೂಟ್ಸಲ್ಲಿ ಏನಾಗುತ್ತೆ ಅಂದರೆ ಫ್ರೂಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬೈ ಥಲಾಮಸ್. ಓಕೆ, ಅದನ್ನು ನೋಡೋಕ್ಕಿದ್ದೀವಿ ನಾವು, ಅದನ್ನು ಫಾಲ್ಸ್ ಫ್ರೂಟ್ಸ್ ಅಂತ ಕರಿತೀವಿ. ಓಕೆ, ಫೈನ್. ಸೊ ಇದೆಲ್ಲ ಜಸ್ಟ್ ಏನು ಫ್ಲವರನ್ನು ಕನೆಕ್ಟ್ ಮಾಡೋ ಏನು ಪಾರ್ಟ್ ಆಗಿರುತ್ತೆ. ನಾವು ಕಮಿಂಗ್ ಟು ಫ್ಲವರ್, ಪುಷ್ಪ. ಓಕೆ, ಸೊ ಫ್ಲವರ್ ವುಡ್ ಬಿ ಹ್ಯಾವಿಂಗ್ ಮೇನ್ಲಿ essential whorls and we can call it as a accessory whorl, athwa we can also call it as non-essential whorl. andre main agi flower alli idu two ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ. ಒಂದು ಎಸೆನ್ಷಿಯಲ್ ವರ್ಲ್, ಇನ್ನೊಂದು ಆಕ್ಸೆಸರಿ ಆರ್ ನಾನ್ ಎಸೆನ್ಷಿಯಲ್ ವರ್ಲ್ಸ್. ಸೊ ಈ ಎಸೆನ್ಷಿಯಲ್ ವರ್ಲಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋಣ. ಸೊ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂದರೆ ಸ್ಟೇಮನ್ ಆ್ಯಂಡ್ ಪಿಸ್ಟಿಲ್, which is also called as androecium and gynoecium, comes under essential whorl. ಬರಿಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಆಂಡ್ರೋಶಿಯಮ್, ಗೈನೋಶಿಯಮ್, ಯು ನೋ ಸ್ಟೇಮನ್ ಇಸ್ ನಥಿಂಗ್ ಬಟ್ ಆಂಡ್ರೋಶಿಯಮ್, ಗೈನೋಶಿಯಮ್ ಈಸ್ ಪಿಸ್ಟಿಲ್. ಹೇಗೆ ನೆನ್ಪಿಡ್ಕೊಳ್ಬೇಕು ಗೈನೋಶಿಯಮ್? ಗೈನಕಾಲಜಿಸ್ಟ್ ಗೊತ್ತಲ್ಲ, ಏನು ಹೇಳೋದು, ಸ್ತ್ರೀ ತಜ್ಞರು, ಅವರನ್ನು ನಾವು ಗೈನಕಾಲಜಿಸ್ಟ್ ಅಂತ ಕರಿತೀವಿ. ಸೊ ಗೈನೋ ಅಂದ್ರೆ ಏನು? ಫಿಮೇಲ್. ಸೊ ಇಲ್ಲೇನು ನಾವು ಗೈನೋಶಿಯಮ್ ಅಂದರೆ ದಿಸ್ ಇಸ್ ದ ಗೈನೋಶಿಯಮ್ ಅಂದರೆ ಫಿಮೇಲ್ ಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಗಿರುತ್ತೆ. ಆಂಡ್ರೋಶಿಯಮ್ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ದಿಸ್ ಆರ್ ಕಾಲ್ಡ್ ಅಸ್ ಎಸೆನ್ಷಿಯಲ್ ವರ್ಲ್. ಅಂದರೆ ಅದು ಬೇಕೇ ಬೇಕು ಫ್ಲವರಿಗೆ. ಫ್ಲವರಿನ್ ಪರ್ಪಸ್ ಏನು? ಫ್ರೂಟ್ ಪ್ರೊಡಕ್ಷನ್ ಅಲ್ವಾ? ಸೊ ಈ ಫ್ರೂಟ್ ಪ್ರೊಡಕ್ಷನಿಗೆ ಏನು ಬೇಕು? ಮೇಲ್ ಆ್ಯಂಡ್ ಫಿಮೇಲ್ ಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರಬೇಕು ಹೆಚ್ಚಾಗಿ. ಓಕೆ, ಸೊ ದಟ್ಸ್ ವೈ ದೀಸ್ ವರ್ಲ್ಸ್ ಆರ್ ಕಾಲ್ಡ್ ಆಸ್ ಎಸೆನ್ಷಿಯಲ್ ವರ್ಲ್. ಇದು ಬಿಟ್ಟರೆ ಆಕ್ಸೆಸರಿ ವರ್ಲ್ ನಾವು ಈ ಏನು ಹೇಳೋದು, ಹ್ಯೂಮನ್ ಪ್ರೊಡಕ್ಷನಲ್ಲೂ ನಾವು ನೋಡಿದ್ದೀವಿ ಆಕ್ಸೆಸರಿ ಡಕ್ಟ್ ಅಂತ. ಆಕ್ಸೆಸರಿ ಅಂದ್ರೇನು? ನಾಟ್ ರಿಯಲಿ ಇಂಪಾರ್ಟೆಂಟ್ ಬಟ್ ಇಟ್ ಈಸ್ ಸಪೋರ್ಟಿವ್. ನಂದು ಆಕ್ಸೆಸರೀಸ್ ಏನಿದೆ ಇದು ಹಾಕದೇನೂ ಕ್ಲಾಸ್ ತಗೊಳ್ಬೋದು, ಬಟ್ ಇದಿದ್ರೆ ಸ್ವಲ್ಪ ನನ್ನ ಬ್ಯೂಟಿ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡು. ಓಕೆ, ಐ ಆಮ್ ಕಿಡ್ಡಿಂಗ್, ಏನು ಬ್ಯೂಟಿ ಇಲ್ಲ, ಫೈನ್. ಓಕೆ, ಆಕ್ಸೆಸರಿ ವರ್ಲ್ ಅಂದ್ರೇನು? ನಾಟ್ ರಿಯಲಿ ಗೋಯಿಂಗ್ ಟು ಬಿ ಇಂಪಾರ್ಟೆಂಟ್ ಬಟ್ ಗೋನ ಹೆಲ್ಪ್ ದ ಎಸೆನ್ಷಿಯಲ್ ವರ್ಲ್ ಅಂತ. ಅದು ಸೆಪಲ್ಸ್ ಮತ್ತು ಪೆಟಲ್ಸ್ ಬರುತ್ತೆ. ಸೊ ದ ವರ್ಲ್ ಆಫ್ ಪೆಟಲ್ಸ್ ಅಂದರೆ ಎಲ್ಲ ಪೆಟಲ್ಸ್ ಜೊತೆಗೆ ಏನು ಕರಿಬೋದು ನಾವು? ಅದನ್ನು ಕೊರೊಲ್ಲಾ ಅಂತ ಕರಿಬೋದು. And the whorls of sepals can be called as calyx. Calyx is the whorls of sepals, petals, corolla. Okay. So ಏನು ಹೇಳೋದು, ಮೇಲ್ ಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಿದೆ ದಟ್ ಇಸ್ ಸ್ಟೇಮನ್ ಆರ್ ಕ್ಯಾನ್ ಬಿ ಕಾಲ್ಡ್ ಆಸ್ ಆಂಡ್ರೋಶಿಯಮ್. ಇಲ್ಲಿ ಕಾಣಿಸ್ತಿರ್ಬೋದು. This is made up of two parts. One is filament. Okay, filament ಅಂದ್ರೆ ಏನು? ಒಂದು elongated tube-like structure. ಸೊ ಸುಮ್ಮನೆ ಅದಕ್ಕೆ ಇಲ್ಲಿ ಫಿಲಮೆಂಟ್ ಅಂತ ಇಲ್ಲಿನೂ ನಾವು ಅದೇ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ, ಇನ್ ಜನರಲ್ ವರ್ಡ್ ಅಷ್ಟೇ. ಓಕೆ, ಇನ್ನೊಂದು ಏನಿದೆ, ಆಂಥರ್ ಇದೆ. ಓಕೆ, ಸೊ ಇಲ್ಲಿನೂ ಕಾಣಿಸ್ತಾ ಇದೆ ಆಂಥರ್. ಸೊ ಇದೆಲ್ಲ ಆಂಥರ್ಸ್. ಈ ಆಂಥರ್ ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ pollen grains. ಮುಂದೆ filament is going to hold the anther and they will attach this anther to they will attach the anther to the flower. Okay, fine. Whereas the female reproductive structure would be having stigma. It's a platform for pollen grains. Okay, style,
which is an elongated structure where the pollen tube in future grow, and the bulged basal part is ovary. ಇದು ovary, ಇದು ಸ್ಟೈಲೆ, ಇದೆಲ್ಲ ಸ್ಟೈಲೆ ಆಗುತ್ತೆ, ಇದು ಸ್ಟಿಗ್ಮಾ ಆಗಿರುತ್ತೆ. ಓಕೆ, ಫೈನ್. ಸೊ ಒಂದು ಏನು ಹೇಳೋದು, ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಬೌಟ್ ದ ಫ್ಲವರ್. ಫೈನ್, ಮುಂದೆ ನೋಡೋಣ. ಸೊ ನಾವು ಸ್ವಲ್ಪ ಇನ್ ಡೀಟೇಲ್ ಆಗಿ ಸ್ಟೆಮನ್ ಬಗ್ಗೆ ನೋಡೋಣ, ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಸೊ ಫಿಲಮೆಂಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಟ್ಸ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಗೋಯಿಂಗ್ ಟು ಹೋಲ್ಡ್ ದಿ ಆಂಥರ್. ಸೊ ದ ಪ್ರಾಕ್ಸಿಮಲ್ ಎಂಡ್, ಇದೇನಿದೆ ಪ್ರಾಕ್ಸಿಮಲ್ ಎಂಡ್, ಪ್ರಾಕ್ಸಿಮಲ್ ಅಂದ್ರೇನು? ಪ್ರಾಕ್ಸಿಮಲ್ ಪಾರ್ಟ್, ಪ್ರಾಕ್ಸಿಮಿಟಿ. ಪ್ರಾಕ್ಸಿಮಲ್ ಅಂದರೆ ಫಸ್ಟ್. ಸೊ ದ ಫಸ್ಟ್ ಪಾರ್ಟ್ ಆಫ್ ದ ಸ್ಟೇಮನ್ ಈಸ್ ಗೋಯಿಂಗ್ ಟು ಗೆಟ್ ಅಟ್ಯಾಚ್ಡ್ ಟು ಐದರ್ petal or thalamus. So onda ee stamen na first part to either it will be attached to the thalamus or petal. So if it is attached to the petal ಏನು ಕರೀತಾರೆ ಅದರನ್ನ? ಎಪಿಪೆಟಾಲಸ್ ಅಂತ ಕರಿಬೋದು. ಓಕೆ, ಫೈನ್. ಸ್ಟೇಮನ್ ಸಿಂಪಲ್ ಸ್ಟ್ರಕ್ಚರ್ ಅರ್ಥ ಆಯಿತು. ಆಂಥರ್, ಈ ಆಂಥರ್ ಏನಿದೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರದ್ದು ನಾವು ಟ್ರಾನ್ಸ್ಫರ್ಸ್ ಸೆಕ್ಷನನ್ನು ತೆಗಿಬೇಕಾಗುತ್ತೆ. ಓಕೆ, ಸೊ ಈ ಥರ ಆಂಥರ್ ಇದೆ ನನ್ನ ಹತ್ರ, ಇದು ಆಂಥರ್. ಇದನ್ನು ನಾನು ಈ ಥರ ಕಟ್ ಮಾಡಿ ಮೇಲೆ ಈ ಥರ ನೋಡ್ತಾ ಇದ್ದೀನಿ, ರೈಟಾ? ಸೊ ಇಲ್ಲಿ ಈ ಥರ ಏನು ಕಾಣಿಸ್ತಾ ಇದೆ, ಇದು ನಮಗೆ ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದು ನಾವು ನೋಡ್ತಾ ಇರೋವಂಥದ್ದು. ನಾವು in the anther, usually anther is going to be a bilobed structure. Bilobe. ಇದೊಂದು ಲೋಬು, ಇದೊಂದು ಲೋಬ್. Okay, this is it's a bilobed structure. ಇದೊಂದು ಲೋಬು, ಇದೊಂದು ಲೋಬು. Okay, now ಈ ಪ್ರತಿಯೊಂದು ಲೋಬಲ್ಲು, ಅಂದರೆ ಈ ಲೋಬಲ್ಲು ಅಥವಾ ಈ ಲೋಬಲ್ಲು, ಯಾವುದೇ ಲೋಬಲ್ಲು ನಾನು ನೋಡಿದ್ರೆ ಐ ಗೆಟ್ ಟು ಸಿ ವಾಟ್? ಥೀಕಾ. ಸೊ ಈಚ್ ಲೋಬ್ ಹ್ಯಾಸ್ ಟೂ ಥೀಕಾ. ಸೊ ಹೆನ್ಸ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಡೈಥೀಕಸ್. ಮ್ಯಾಮ್, ಥೀಕಾ ಅಂದ್ರೇನು? ಥೀಕಾ ಅಂದರೆ ಸ್ಯಾಕ್ ಲೆಗ್ ಸ್ಟ್ರಕ್ಚರ್. ಓಕೆ, ಅ ಬ್ಯಾಗ್ leg structure, a cavity, the one that is having a cavity is called as theca. Okay, ಸರಿ, ಕ್ಯಾವಿಟಿ ಅಂದ್ರಿ, ಕ್ಯಾವಿಟಿ ಒಳಗೆ ಏನಿರುತ್ತೆ? ಸೊ ಕಂಪ್ಲೀಟ್ ಆಗಿ ಆಂಥರ್ ಮೆಚೂರ್ ಆದಮೇಲೆ ಈ ಕ್ಯಾವಿಟಿಯಲ್ಲಿ ಪೋಲನ್ ಗ್ರೇನ್ಸ್ ಇರುತ್ತೆ. ಓಕೆ, ಪೋಲನ್ ಗ್ರೇನ್ಸ್ ಕಾಣಿಸ್ತಾ ಇದೆ. ಬಿಫೋರ್ ಮೆಚುರಿಟಿ ಈ ಥೀಕಾದಲ್ಲಿ ಏನಿರುತ್ತೆ? ಮೈಕ್ರೋಸ್ಪೊರಾಂಜಿಯಾ ಅಂತ ಒಂದು ಗ್ರೂಪ್ ಆಫ್ ಏನು ಟಿಶ್ಯೂ ಇರುತ್ತೆ. ಸೊ ಇದು ಮೈಕ್ರೋಸ್ಪೊರಾಂಜಿಯಾ. ಸೊ ಮತ್ತೆ ಪುನಃ ನೋಡೋಣ ಮೈಕ್ರೋಸ್ಪೊರಾಂಜಿಯಾದ ಬಗ್ಗೆ. ಈಗ ನಾನು ಹೇಳಲ್ಲ, ಇಲ್ಲಿ ಇಮೇಜ್ ಆ್ಯಕ್ಚುಲಿ ನಾಟ್ ವೆರಿ ಸುಟೇಬಲ್ ಟು ಎಕ್ಸ್ಪ್ಲೇನ್ ಅಬೌಟ್ ಮೈಕ್ರೋಸ್ಪೊರಾಂಜಿಯಾ, ಬಿಕಾಸ್ ಇಲ್ಲಿ ಇಲ್ಲ ಮೈಕ್ರೋಸ್ಪೊರಾಂಜಿಯಾ, ಇಲ್ಲಿ ಪೋಲನ್ ಗ್ರೇನ್ಸ್ ಇದೆ. ಬಿಕಾಸ್ ದಿಸ್ ಆಂಥರ್ ಇಸ್ dehiscing. It's breaking open to release pollen grains. Okay, so let's understand a little bit more about the structure of anther to understand about microsporangia, pollen sac and so on. Now again, this is an immature anther which would be having microsporangia. So ಒಂದು ಥಿಕಾದಲ್ಲಿ ಒಂದು ಮೈಕ್ರೋಸ್ಪೊರಾಂಜಿಯಾ. ಸೊ ಒಂದು ಆಂಥರ್ ವಿಚ್ ಇಸ್ ಅ ಬೈಲೋಬ್ಡ್ ಆಂಥರ್. ಓಕೆ, ಒನ್ ಲೋಬ್. ಓಕೆ, ಸೊ ಒಂದು ಲೋಬಲ್ಲಿ ಎರಡು ಥೀಕಾ ಇದೆ, ಕರೆಕ್ಟಾ? ಈ ಥೀಕಾದೊಳಗೆ ಏನಿದೆ? ಮೈಕ್ರೋಸ್ಪೊರಾಂಜಿಯಾ ಇದೆ, ವಿಚ್ ಇಸ್ ಇನ್ ದ ಕೇಸ್ ಆಫ್ ಇಮ್ಮೆಚ್ಯೂರ್ ಆಂಥರ್ ಐ ಆಮ್ ಟಾಕಿಂಗ್ ಅಬೌಟ್, ಕರೆಕ್ಟಾ? ಈಗ
ಮೆಚೂರ್ ಆಗೋ ಮುಂಚೆ ಅಂದರೆ ವೆನ್ ದ ಆಂಥರ್ಸ್ ಆರ್ ಇಮ್ಮೆಚೂರ್, these microsporangia are actually surrounded by certain layers. So one of the important layer is tapetum. ಅದರ ಬಗ್ಗೆನೂ ನೋಡೋಣ ಮತ್ತೆ. And these microsporangia, they are made up of a tissue called as sporogenous tissue. Sporogenous tissue. And ಏನಪ್ಪ ಈ ಟಿಶ್ಯೂ ಅಲ್ಲಿ ಏನಿದೆ? ಮೈಕ್ರೋಸ್ಪೊರಾಂಜಿಯಾದಲ್ಲಿ, ಮೈಕ್ರೋಸ್ಪೊರಾಂಜಿಯಾ ಇಸ್ ಲೈಕ್ ಅನ್ ಆರ್ಗನ್. ಓಕೆ, ಸೊ ನಿಮಗೆ ಗೊತ್ತಲ್ವಾ ಆರ್ಗನ್, ಟಿಶ್ಯೂ, ಸೆಲ್ಸ್. ಹಾಂ, ಅದೇ ಥರ ಇಲ್ಲಿ ಯೋಚನೆ ಮಾಡಿ. Microsporangia is like an organ which is having sporogenous tissue. These sporogenous tissue would be, sporogenous tissue, immature. The sporogenous tissue would be having microspore mother cells. Okay, MMC inta baritini, also called as pollen mother cells. Okay, so this is the story of the immature anther. So after the anther matures, ಈ ಸ್ಪೊರಾಂಜಿಯಾ ಏನಿದೆ ಅದು ಪೋಲನ್ ಸ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ, and they will be releasing out the pollen grains. So this is how the immature anther would be looking, and this is the mature anther would be looking. So dehiscence line ella bandirutte for the dehiscing of the anther to release out the pollen grains. Okay, ಸ್ವಲ್ಪ ಒಳಗೆ ಹೋಗೋಣ, ಆಂಥರ್ ಒಳಗೆ ಎನಾಟಮಿ ನೋಡೋಣ. ಸೊ ಏನೆಲ್ಲ ಅಂದರೆ ಸ್ವಲ್ಪ ಸೇಮ್ ರಿಪಿಟೇಷನ್ ಆಗ್ತಾ ಇರುತ್ತೆ, ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಟು ರಿಮೆಂಬರ್. ಇದೆಲ್ಲ ಟರ್ಮ್ ನೆನ್ಪಿಟ್ಕೊಳ್ಬೇಕು. ಮೈಕ್ರೋಸ್ಪೊರಾಂಜಿಯಾ, ಸ್ಪೋರೋಜಿನಸ್ ಟಿಶ್ಯೂ, ಪೋಲನ್ ಮದರ್ ಸೆಲ್ ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಎಲ್ಲ. ಓಕೆ, ಕನ್ಸಿಡರಿಂಗ್ ಅ ಇಮ್ಮೆಚೂರ್ ಆಂಥರ್. ಸೊ ದ ಔಟರ್ಮೋಸ್ಟ್ layer of the anther, the anther is actually made up of 3 layers. ಅದು epidermis, endothecium, middle layer, ಕೊನೆಗೆ tapetum. Okay, 1, 2, 3, 4. So these 3 layers ಏನು ಕಾಣಿಸ್ತಾ ಇದೆ, ಇದು 3 ಏನಿದೆ, that is epidermis, endothecium, middle layer, they are going to be helpful in protection and dehiscence of the anther. But among these 3 layers, endothecium is more important for dehiscence. So dehiscence is mainly by who? Endothecium. Fine. ಗೊತ್ತಾಯಿತು 3 ಲೇಯರ್ ಬಗ್ಗೆ. ಇದು 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 ಇಲ್ಲೊಂದು ಕಾಣಿಸ್ತಾ ಇದೆ ಸೆಲ್ಲು, ಏನೋ ರೆಡ್ ಕಲರ್ ಇದೆ, ತುಂಬ ಡಾಟ್ಸ್ ಒಳಗೆ ಕಾಣಿಸ್ತಾ ಇದೆ. ಏನಿದು? ದಿಸ್ ಇಸ್ ನಥಿಂಗ್ ಬಟ್ tapetum. So what is the importance of the tapetum? Tapetum is going to be helpful in what? They provide nutrition for the developing pollen grains. Okay, and they are the one who form pollen kit. Also they form intine. Okay, okay, so tapetum ಬಗ್ಗೆ ನಾವು ಮತ್ತೆ ಪುನಃ ಮಾತಾಡೋಣ. About the pollen kit and all we'll be talking once again. Okay, fine. ಏನೋ ಹೇಳೋಕೆ ಹೊರಟಿದ್ದೆ. ಓಕೆ, ಈ ಟಪೆಟಮ್ ಯಾಕೆ ಈ ಥರ ಇದೆ, ಏನೋ ತುಂಬ ಡಾಟ್ಸ್ ಕಾಣಿಸ್ತಾ ಇದೆ ಒಳಗಡೆ, ಏನಕ್ಕೆ ಇದು ಅಂತ ನೋಡೋಣ. ಸೊ ಬೇಸಿಕಲಿ ಟಪೆಟಮ್ ಶೋ, ಈ ಥರ ಬರಿತೀನಿ, ಟಪೆಟಮ್ ಶೋ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಅಂದರೆ ಏನು ಟಪೆಟಮ್ ಇದೆ, ದೇ ಶೋ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಅಂದರೆ ಬೇಸಿಕಲಿ ಏನು ಹೇಳ್ಬೋದು ನಾನು, ಸೈಟೋಕೈನೆಸಿಸ್ ಇರಲ್ಲ. ಓಕೆ, ಈ ಟಪೆಟಮ್ ಡಿವೈಡ್ ಆಗ್ತಾ ಇರಬೇಕಾದ್ರೆ ನೋ ಸೈಟೋಕೈನೆಸಿಸ್. ಸೊ ಸೈಟೋಕೈನೆಸಿಸ್ ಇಲ್ಲ ಅಂದರೆ
ಫ್ರೀ ನ್ಯೂಕ್ಲಿಯರ್ ಅಂತಾನೆ ಹೇಳ್ಬೋದು ನಾನು. ಸೊ ಇಟ್ ವುಡ್ ಬಿ ಹ್ಯಾವಿಂಗ್ ಮೆನಿ nuclei, okay, and it is going to be helpful in providing nutrition. It forms the pollen kit, and they also form the layers of the pollen grains. Fine. So idu artha aitu. Innondu, if you just see the pollen grain, what is the structure? Enidu structure center alli guess madboda? So this is nothing but an extension of filament. ಸೊ ನಾವು ಪೋಲನ್ ಗ್ರೈನ್ ಆಂಥರ್ ಅನ್ನ ಡ್ರಾ ಮಾಡುವಾಗ ಈ ಥರ ಮಾಡ್ತೀವಲ್ವಾ. ಸೊ ನಾವೀಗ ಇಲ್ಲಿ ಈ ಇಮೇಜ್ ಏನು ಕಾಣಿಸ್ತಾ ಇದೆ ಅದು ಈ ಥರ ಕಟ್ ಮಾಡಿರೋದು. ಸೊ ಈ ಬೈಲೋಬ್ಡ್ ಆಂಥರ್ ಏನಿದೆ ಇದನ್ನು ಈ ಥರ ಕಟ್ ಮಾಡಿರುವಾಗ ಈ ಫಿಲಮೆಂಟಿನ ಎಕ್ಸ್ಟೆನ್ಷನ್ ಏನಿದೆ ಅದುವೇ ಈ ಕನೆಕ್ಟಿವ್ಸ್. ಓಕೆ, ಸೊ ಕನೆಕ್ಟಿವ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಟೆನ್ಷನ್ ಆಫ್ ದ ಫಿಲಮೆಂಟ್. ಸೊ ಇದೆಲ್ಲ ಲೇಯರ್ ನೋಡಿ ಆಯಿತು. ನಾವು ದ ಇಂಪಾರ್ಟೆಂಟ್ ಒನ್ ಇಸ್ ಮೈಕ್ರೋಸ್ಪೊರಾಂಜಿಯಾ. ಅದರೊಳಗೇನಿದೆ ಸ್ಪೋರೋಜಿನಸ್ ಟಿಶ್ಯೂ ಇರುತ್ತೆ. ಸೊ ಸ್ಪೋರೋಜಿನಸ್ ಟಿಶ್ಯೂ ವುಡ್ ಬಿ ಹ್ಯಾವಿಂಗ್ ವಾಟ್ ಟೈಪ್ ಆಫ್ ಸೆಲ್ಸ್? ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಲ್ವಾ? ಐ ರಿಪೀಟ್, sporogenous tissue is having microspore mother cells, also called as pollen mother cells. ಈ ಮೈಕ್ರೋಸ್ಪೋರ್ ಮದರ್ ಸೆಲ್ಸೇ ಮುಂದೆ ಮಿಯಾಸಿಸ್ ಎಲ್ಲ ಆಗಿ ಪೋಲನ್ ಗ್ರೇನ್ಸ್ ಅನ್ನ ಕೊಡುವಂಥದ್ದು. ಮೂವಿಂಗ್ ಫರ್ದರ್, ಪೋಲನ್ ಕಿಟ್ ಅಂತ ಅಂದೆ. ಏನಿದು ಪೋಲನ್ ಕಿಟ್? ಯಾಕೆ ಹೆಲ್ಪ್ ಆಗುತ್ತೆ? ಎಕ್ಸೈನ್ ಇಂಟೈನ್ ಬಗ್ಗೆ ಮುಂದೆ ಹೇಳ್ತೀನಿ, ಬಟ್ ಪೋಲನ್ ಕಿಟ್ ಗೊತ್ತಿಲ್ಲ, ಆಗುತ್ತಾ ಮುಂದೆ ಹೇಳಕ್ಕೆ ಅಂತ. ಸೊ ನಾವು ಐಲ್ ಬಿ ಕ್ವಿಕ್ಲಿ ಎಕ್ಸ್ಪ್ಲೈನಿಂಗ್ ಅಬೌಟ್ ಪೋಲನ್ ಕಿಟ್ ವಿಚ್ ಈಸ್ ಫೌಂಡ್ ಇನ್ ದ ಪ್ಲಾಂಟ್ಸ್ ವಿಚ್ ಇಸ್ ಇನ್ಸೆಕ್ಟ್ ಪಾಲಿನೇಟೆಡ್. ಓಕೆ, ಇಲ್ಲಿ ಬರೆಯೋಣ. ಸೊ ರಗ್ಗಳೆ ಬೇಡ, ಪೋಲನ್ ಕಿಟ್ present in insect pollinated plants. ಯಾಕಪ್ಪ ಇನ್ಸೆಕ್ಟ್ ಪಾಲಿನೇಟೆಡ್ ಪ್ಲಾಂಟ್ಸ್ ಅಲ್ಲಿ ಪೋಲನ್ ಕಿಟ್ ಇರುತ್ತೆ? ಪೋಲನ್ ಕಿಟ್ ಅಂದ್ರೆ ಏನು? ಇಮೇಜ್ ನೋಡಿ ಪೋಲನ್ ಕಿಟ್ ಇದು. ದೇ ಹ್ಯಾವ್ ಅ ಸ್ಟಿಕ್ಕಿ ಫ್ಯಾಟಿ ಸಬ್ಸ್ಟೆನ್ಸ್. ದೇ ಹ್ಯಾವ್ ಅ ಸ್ಟಿಕ್ಕಿ ಫ್ಯಾಟಿ ಸಬ್ಸ್ಟೆನ್ಸ್ ಇನ್ ದ ಡಿಪ್ರೆಷನ್ ಆಫ್ ದ ಪೋಲನ್ ಗ್ರೇನ್. ಓಕೆ, ಸೊ ದಿಸ್ sticky fatty substance which also has a particular odor as well. ಸ್ಮೆಲ್ಲು ಇರುತ್ತೆ ಅದಕ್ಕೊಂಥರ. ಓಕೆ, ಸೊ ದೇ ಆರ್, ಸಿ ಇಮ್ಯಾಜಿನ್, ಇದು ಸ್ಟಿಕ್ಕಿ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಟಿಕ್ಕಿ ಇದ್ದ ಕಾರಣನೇ the insect is able to pollinate. So basically this pollen kit is going to help in ಬೆಟರ್ ಪಾಲಿನೇಷನ್. ಅಂದರೆ ಏನೆಲ್ಲ ಇನ್ಸೆಕ್ಟ್ ಬರುತ್ತೆ ಪ್ಲ್ಯಾಂಟಿಗೆ ಅದು ಈ ಪೋಲನ್ ಕಿಟ್ಟಿನ ಮೂಲಕ ಆರ್ ಕಿಟ್ಟಿನ ಕಾರಣದಿಂದ ಏನು ಪೋಲನ್ ಗ್ರೇನ್ಸ್ ಇನ್ಸೆಕ್ಟಿಗೆ ಸ್ಟಿಕ್ ಆಗುತ್ತೆ. ಸೊ ಇಫ್ ದ ಪೋಲನ್ ಗ್ರೇನ್ಸ್ ಗೆಟ್ ಸ್ಟಕ್ ಟು ದ ಲೆಗ್ಸ್ ಆರ್ ಮೇ ಬಿ ಟು ದ ವಿಂಗ್ಸ್ ಆಫ್ ದ ಇನ್ಸೆಕ್ಟ್, ನೆಕ್ಸ್ಟ್ ಈ ಇನ್ಸೆಕ್ಟ್ ಬೇರೆ ಪ್ಲ್ಯಾಂಟ್ಸಿಗೆ ಹೋಗುವಾಗ ಅದು ಸ್ಟಿಗ್ಮಾದ ಮೇಲೆ ಕೂತ್ಕೊಂಡಾಗ ಪಾಲಿನೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಯೂಸ್ ಆಫ್ pollen kit which is actually done out of ನಮ್ಮ tapatum. ಓಕೆ, ಸೊ ಇದೆಲ್ಲ ಬೇರೆ ಪಾರ್ಟ್ ಆಫ್ ಪೋಲನ್ ಗ್ರೇನ್, ಎಕ್ಸೈನ್ ಇಂಟೈನ್ ಎಲ್ಲ, ಅದನ್ನು ಮತ್ತೆ ಪುನಃ ನೋಡೋಣ. ಓಕೆ, ಸೊ ಮೂವಿಂಗ್ ಫರ್ದರ್. ಫೈನ್, I explained you about anatomy of the immature anther. ಸೊ ಮೆಚೂರ್ ಆಂಥರಲ್ಲಿ ಏನಾಗುತ್ತೆ, ಯಾವುದೆಲ್ಲ ಪಾರ್ಟ್ಸ್ ಉಳ್ಕೊಳ್ಳುತ್ತೆ, ಯಾಕೆ ಆ ಥರ ಆಗುತ್ತೆ ಅಂತ ನೋಡೋಣ. ನಾವು ಜಸ್ಟ್ ಈ ಇಮೇಜನ್ನು ನೋಡಿ ಏನೆಲ್ಲ ಇಲ್ಲ ಅಂತ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್ ಯು ಗೆಟ್ ಟು ಸಿ ವಾಟ್ ಸ್ಟ್ರಕ್ಚರ್ಸ್ ದಟ್ ಈಸ್ ಪರ್ಸಿಸ್ಟಿಂಗ್ ಫ್ರಮ್ ದ ಇಮ್ಮೆಚೂರ್ ಆಂಥರ್. ದಟ್ ಈಸ್ ಎಪಿಡರ್ಮಿಸ್ ಇರುತ್ತೆ, ಮಿಡಲ್ ಲೇಯರು ಇದೇ ಥರ
ಸಾರಿ ಎಂಡೋಥೀಸಿಯಂ ಸಹ ಇದ ಥರ ಕಾಣಿಸ್ತಾ ಇದೆ. ಓಕೆ, ಏನಿಲ್ಲ ಇಲ್ಲಿ, ಟಪೆಟಮ್ ಇಲ್ಲ, ನೋ ಟಪೆಟಮ್. ಸೊ ಟಪೆಟಮ್ middle layer would be lost after the maturation of the anther. So also the microsporangia enide, microsporangia would be converted into pollen sac. So this is a pollen sac, and pollen grains would be coming out. Fine. ಇನ್ನೊಂದು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇದು ಹೇಗೆ ಪೋಲನ್ ಗ್ರೈನ್ ಆಯಿತು ಸಡನ್ ಆಗಿ, ಇಮ್ಮೆಚೂರ್ ಆಂಥರ್ ಹೇಗೆ ಮೆಚೂರ್ ಆಂಥರ್ ಆಯಿತು, ಅದಲ್ಲದೆ ಪೋಲನ್ ಗ್ರೈನ್ಸ್ ಹೇಗೆ ಸಡನ್ ಆಗಿ ಪ್ರೊಡ್ಯೂಸ್ ಆಯಿತು, ಬಿಕಾಸ್ ವಿ ಜಸ್ಟ್ ಸಾ ಅಬೌಟ್ ಸ್ಪೋರೋಜೆನಸ್ ಟಿಶ್ಯೂ ಹ್ಯಾವಿಂಗ್ ಪೋಲನ್ ಮದರ್ ಸೆಲ್ ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಸೊ ಅದನ್ನು ಈಗ ಅರ್ಥ ಮಾಡ್ಕೊಳ್ಳೋಣ, ಹೇಗೆ ಪೋಲನ್ ಗ್ರೈನ್ಸ್ ಆಯಿತು. ಮ್ಯಾಜಿಕ್ ಏನೂ ಆಗಿಲ್ಲ, ಇಟ್ ಟುಕ್ ಟೈಮ್, ಇಟ್ ಟೇಕ್ಸ್ ಟೈಮ್, ಆ್ಯಂಡ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಹೌ the sporogenous tissue which is having the ಅಂದ್ರೆ ಏನು ಹೇಳೋದು pollen mother cells gets converted into pollen grains ಅಂತ ನೋಡೋಣ. ಓಕೆ, ಸೊ ಆಂಥರ್ ಅಲ್ಲಿ ಆಲ್ರೆಡಿ ಡ್ರಾಯಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಐ ಡಿ ನಾಟ್ ವಾಂಟೆಡ್ ಟು ವೇಸ್ಟ್ ಟೈಮ್ ಇನ್ ಜಸ್ಟ್ ಡ್ರಾಯಿಂಗ್ ಆ್ಯಂಡ್ ರೈಟಿಂಗ್. ಓಕೆ, ಸೊ ಟಪೆಟಮ್ ಬಗ್ಗೆ ಗೊತ್ತು, ಸ್ಪೋರೋಜಿನಸ್ ಟಿಶ್ಯೂ ಬಗ್ಗೆ ಗೊತ್ತು, ಅದರಲ್ಲಿ ಪೋಲನ್ ಮದರ್ ಸೆಲ್ಸ್ ಇರುತ್ತೆ ಅಂತ ಸಹ ಗೊತ್ತು. ಈಗ ಈ ಪೋಲನ್ ಮದರ್ ಸೆಲ್ಸ್ ಏನಿದೆ, ಇದು ಈ ಪೋಲನ್ ಮದರ್ ಸೆಲ್ಸ್ ಏನಿದೆ, ಇದು ಮಿಯಾಸಿಸ್ ಟೈಪ್ ಆಫ್ ಸೆಲ್ ಡಿವಿಷನ್ ಕಾಣಿಸ್ತಾ ಇದೆಯಾ? ಮಿಯಾಸಿಸ್ ಟೈಪ್ ಆಫ್ ಸೆಲ್ ಡಿವಿಷನ್ ಅನ್ನು ತೋರಿಸ್ತಾ ಇದೆ. ಜಸ್ಟ್ ಲೈಕ್ ಇನ್ ಹ್ಯೂಮನ್ ರಿಪ್ರೊಡಕ್ಷನ್ ವಿ ಆರ್ ಏಬಲ್ ಟು ಸಿ ದ ಪ್ರೈಮರಿ ಏನು ಹೇಳೋದು ಸ್ಪರ್ಮೆಟೋಸೈಟ್ ಅಥವಾ oocyte, how they undergo meiosis. Similarly ಇಲ್ಲಿ PMC, polar mother cell will be undergoing meiosis to produce microspores. ಈ ಮೈಕ್ರೋಸ್ಪೋರ್ಸ್ ಈ ಟರ್ಮನ್ನು ನಾವು ಯೂಸ್ ಮಾಡೋದು ಆಂಥರ್ ಅಂದರೆ ಮೇಲ್ ಏನು ಹೇಳೋದು ಪ್ಲಾಂಟಿನ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರಲ್ಲಿ ಮಾತ್ರ. ಬಿಕಾಸ್ ಇನ್ ದ ಫಿಮೇಲ್ ವಿ ಗೆಟ್ ಟು ಸಿ ದ ಟರ್ಮ್ ಮೆಗಾಸ್ಪೋರ್. ಯಾಕಪ್ಪ ಈ ಡಿಫ್ರೆನ್ಸ್ ಮೆಗಾ ಮತ್ತು ಮೈಕ್ರೋ? ಯಾಕಂದರೆ ಇಲ್ಲಿ ಪೋಲನ್ ಗ್ರೈನ್ಸ್ ಚಿಕ್ಕದಾಗಿ ಪ್ರೊಡ್ಯೂಸ್ ಆಗುವಂಥದ್ದು, ಮೈಕ್ರೋಸ್ಪೋರ್ಸ್ ಚಿಕ್ಕದಾಗಿರುತ್ತೆ, ಮೆಗಾಸ್ಪೋರ್ಸ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಓಕೆ, ಸೊ ಮೈಕ್ರೋಸ್ಪೋರ್ಸ್ ವೆನ್ ದೇ ಆರ್ ಪ್ರೊಡ್ಯೂಸಿಂಗ್, ದೇ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಟೆಟ್ರಾಡ್. ಅಂದರೆ 4 ಏನು ಹೇಳೋದು ಅರೇಂಜ್ಮೆಂಟ್, 4 ಅರೇಂಜ್ಮೆಂಟ್ ಮಾಡಿಕೊಂಡು 4 ಮೈಕ್ರೋಸ್ಪೋರ್ ಈ ಥರ ಇರುತ್ತೆ. ಸೊ ದಟ್ಸ್ ವೈ ವಿ ಕಾಲ್ ದ ಮೈಕ್ರೋಸ್ಪೋರ್ ಆಸ್ ಮೈಕ್ರೋಸ್ಪೋರ್ ಟೆಟ್ರಾಡ್, ಬಿಕಾಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ 4 ಗ್ರೂಪ್ ಅಂತ ಹೇಳ್ಬೋದು. ಈಗ ಈ ಮೈಕ್ರೋಸ್ಪೋರ್ ಮಿಯಾಸಿಸಿಂದ ಪ್ರೊಡ್ಯೂಸ್ ಆಗಿದೆ, ಸೊ ಡೆಫಿನೆಟ್ಲಿ ದೇ ಆರ್ ಹ್ಯಾಪ್ಲಾಯ್ಡ್ ಅಲ್ವಾ? ಸೊ ಈ ಹ್ಯಾಪ್ಲಾಯ್ಡ್ ಮೈಕ್ರೋಸ್ಪೋರ್ ಏನಿದೆ, ದೇ ಹ್ಯಾವ್ ಟು ಅಂಡರ್ಗೋ ಫರ್ದರ್ ಡಿವಿಷನ್. ಓಕೆ, ಆರ್ ಯು ಕ್ಯಾನ್ ಸೇ ಡಿಫರೆನ್ಸಿಯೇಷನ್, ಏನು ಬೇಕಾದ್ರೂ ಹೇಳಿ. ಸೊ ಮೇನ್ಲಿ ದೇ ಅಂಡರ್ಗೋ ಡಿವಿಷನ್. ಯಾವ ಟೈಪ್ ಆಫ್ ಡಿವಿಷನ್? ದೇ ಅಂಡರ್ಗೋ ಮೈಟೋಸಿಸ್. ಸೊ ದಿಸ್ ಮೈಕ್ರೋಸ್ಪೋರ್ ವಿಚ್ ವುಡ್ ಬಿ ಹ್ಯಾವಿಂಗ್ ಅ ವ್ಯಾಕ್ಯೂಲ್ ಆ್ಯಂಡ್ ಅ ನ್ಯೂಕ್ಲಿಯಸ್, ದೇ ಅಂಡರ್ಗೋ an unequal division. That is, they will produce asymmetric spindle fiber. ಓಕೆ, ಈ ಥರ ಸೆಲ್ ಇದೆ, ವ್ಯಾಕ್ಯೂಲ್ ಇದೆ, ಸ್ಪಿಂಡಲ್ ಫೈಬರ್ ಇಲ್ಲಿ ಕಾರ್ನರಲ್ಲಿ ಆಗ್ತಾ ಇದೆ ಈ ಥರ. ಓಕೆ, ಇದು ಸ್ಪಿಂಡಲ್ ಫೈಬರ್ಸ್. ಸೊ ಎಸಿಮೆಟ್ರಿಕಲ್ ಸ್ಪಿಂಡಲ್ ಫೈಬರನ್ನು ನೋಡ್ತೀರಾ ನೀವು. ಸೊ ದ್ಯಾಟ್ ದೇ ಆರ್ ಗಿವಿಂಗ್ ರೈಸ್ ಟು ಅನ್ಈಕ್ವಲ್ ಸೆಲ್ಸ್, ದಟ್ ಇಸ್ ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್ ಸ್ವಲ್ಪ ಸಣ್ಣದಾಗಿರುತ್ತೆ, ಜನರೇಟಿವ್ ಸೆಲ್ ಸ್ವಲ್ಪ ಸಣ್ಣದಾಗಿರುತ್ತೆ, ವೆಜಿಟೇಟಿವ್ ಸೆಲ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಓಕೆ, ಅದ್ರ ಬಗ್ಗೆನೂ ಹೇಳ್ತೀನಿ ಮುಂದೆ. ದೇ ವಿಲ್ ಆಲ್ಸೋ ಅಂಡರ್ಗೋ ಫ್ಯೂ ಚೇಂಜಸ್. ಓಕೆ, ಸೊ ದಿಸ್ ಇಸ್ ಹೌ ಪೋಲನ್ ಗ್ರೈನ್ಸ್ ವುಡ್ ಬಿ ಪ್ರೊಡ್ಯೂಸಿಂಗ್. Okay, so I will have a better image for the pollen grains over here. So at the end of the mitosis of the microspore, we get to see vegetative cell and generative cell.
and the generative cell is, as you can see, is floating in the vegetative. This is vegetative cell, this is generative. ಈ generative cell ಏನಿದೆ ಅದು vegetative cell ಒಳಗಡೆ float ಆಗ್ತಾ ಇದೆ. ಇದರ ನ್ಯೂಕ್ಲಿಯಸ್ ಮತ್ತೆ ಇದರ generative cell ನ ನೋಡಿ. They have a spindle shaped cell, spindle shaped nucleus, whereas vegetative nucleus is considered to be irregular. Okay, okay. ಅದು ಬಿಟ್ರೆ ಈ vegetative cells they are involved in producing pollen tube. Also they have a storage of food, they store food. Okay, whereas ಈ generative cell ಏನಿದೆ they produce male gametes. ಈ ಟರ್ಮ್ ಮೇಲೇನೆ ಅರ್ಥ ಮಾಡ್ಕೊಳ್ಬೋದು ನೀವು. ವೆಜಿಟೇಟಿವ್ ಏನೆಲ್ಲ ಪಾರ್ಟ್ಸ್ ನಾವು ಕಲ್ತಿದ್ವಿ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಅದೆಲ್ಲ ವೆಜಿಟೇಟಿವ್ ಪಾರ್ಟ್ ಆಗಿತ್ತಲ್ವಾ, ವೆಜಿಟೇಟಿವ್ ಸ್ಟ್ರಕ್ಚರ್ ಆಗಿತ್ತು. ಕ್ಯಾರೆಟ್ ಮತ್ತು ಏನು ಹೇಳೋದು ಅನಿಯನ್, ಇದೆಲ್ಲ ನಾವೇನು ಊಟಕ್ಕೆ ಯೂಸ್ ಮಾಡ್ತೀವಿ, ಕರೆಕ್ಟಾ? ಸೊ ಸೇಮ್ ವೆಜಿಟೇಟಿವ್ ಇಲ್ಲಿ ಊಟಕ್ಕೆ ಯೂಸ್ ಆಗ್ತಾ ಇದೆ. ಯಾರ ಊಟಕ್ಕೆ? ನಮ್ಮದು ಪೋಲನ್ ಊಟಕ್ಕೆ, ಮೇಲ್ ಗ್ಯಾಮೆಟ್ಸಿನ ಊಟಕ್ಕೆ. ಸೊ ಜನರೇಟಿವ್ cells are going to give rise to male gametes. Okay, so this is like a brief explanation about differences, I can say, about the what do we call the male the generative and the vegetative cell. Iga pollen grains produce ಆಯಿತು, ಇದರ ಬೇರೆ ಸ್ಟ್ರಕ್ಚರ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. If you just see over here, pollen grains is covered by outermost structure called as exine, and the inner structure what is there of the pollen grains, the layer is called as intine. Okay, exine matte intine. Now this exine is made up of a very resistive molecule called as sporopollenin. Okay. ಸೊ ಪೋಲನ್ ಗ್ರೇನಲ್ಲಿ ಎಕ್ಸೈನ್ ಏನಿದೆ, ಆ ಪ್ರಾಮಿನೆಂಟ್ ಲೇಯರ್ ಎಕ್ಸೈನಲ್ಲಿ ಸ್ಪೋರೋಪೊಲನಿನ್ ಅಂತ ಹೈಲಿ ರೆಸಿಸ್ಟಿವ್ ಮೆಟೀರಿಯಲ್ ಇದೆ. ದೇ ಆರ್ ರೆಸಿಸ್ಟೆಂಟ್ ಟು, ಎಲ್ಲಿ ಬರೆಯೋಣ? ಓಕೆ, ಇಲ್ಲಿ ಬರೆಯೋಣ. ಸ್ಪೋರೋಪೊಲೆನಿನ್ ರೆಸಿಸ್ಟೆಂಟ್ ಟು temperature, alkaline or acidity or acidic solution, I can say. Okay, so alkaline solution irbodu, acidic solution irbodu. Idu yava solution jotenu sporopollenin destroy agalla. And cause of sporopollenin, the pollen grains are fossilized for many years. Okay, so exine sporopollenin, it has got pollen grain. Exine has prominent aperture called as germ pore. So if you just see the image of exine, you get to see one place where this exine is absent. So this place is called as germ pore. So by this can I say exine is discontinuous? Exine continuous agi surround agilla, ond kade exine illa, ಆ ಪ್ಲೇಸೇ germ pore. ಈ germ pore ಯಾಕಪ್ಪ, ಈ aperture ಯಾಕಪ್ಪ ಅಂದ್ರೆ in this place only our pollen tube will grow. So intine ಇಂದ pollen tube ಹೊರಗಡೆ ಬರುತ್ತೆ ಅಲ್ವಾ? So germ pore is a place where the pollen tube will be growing. Fine. ಈ ಪ್ಲೇಸಲ್ಲಿ ಸ್ಪೋರೋಪೊಲಿನ್ ಸಹ ಆಬ್ಸೆಂಟ್ ಆಗಿರುತ್ತೆ. ನಾವು ಕಮಿಂಗ್ ಟು ದ ಇನ್ನರ್ ಲೇಯರ್, intine. As you can see, idu intine. It's a continuous prominent layer which is made up of pectin and cellulose. Okay, they are important. They are made up of pectin and cellulose.
and they are the one who will be later giving rise to pollen tube. So this is about exine and intine. Okay, so so pollen grains ನಾವು ನೋಡಿದ್ವಿ ನಾರ್ಮಲ್ ಆಗಿ ಹೇಗೆ ಪೋಲನ್ ಗ್ರೇನ್ಸ್ ಇರುತ್ತೆ, ಮತ್ತು ಏನು ಹೇಳೋದು, ಈ ಪೋಲನ್ ಗ್ರೇನ್ಸ್ ಏನೆಲ್ಲ ಇದೆ ಪೋಲನ್ ಗ್ರೇನ್ಸ್ ಒಳಗಡೆ ಅಂತ. ಮಾತ್ರ ಪೋಲನ್ ಗ್ರೇನ್ಸ್ ಈಗ ಜಸ್ಟ್ ನೋಡಿದ್ವಿ ನಾವು ಸ್ವಲ್ಪ ಟೈಮಲ್ಲಿ ಜನರೇಟಿವ್ ಸೆಲ್ ಮತ್ತು ಏನು ಹೇಳೋದು ವೆಜಿಟೇಟಿವ್ ಸೆಲ್ ಎಲ್ಲ. ಸೊ ಇದೇ ಸ್ಟೇಜಲ್ಲಿ ಎಲ್ಲ ಪೋಲನ್ ಗ್ರೇನ್ಸ್ ಆಂಥರಿಂದ ಡಿಹೇಸ್ ಆಗಿ ಹೊರಗೆ ಬರುತ್ತಾ ಅಥವಾ ಯಾವ ಥರ ಅಂತ ನೋಡೋಣ. ಸೊ 60% of angiosperms would release pollen grains in two-celled stage, whereas the rest would be producing the pollen, rest would be producing the pollen grains in three-celled stage. So what exactly happens here is, ಏನಾಗುತ್ತೆ ಅಂದರೆ ಏನು ಇದು ಮೈಕ್ರೋಸ್ಪೋರ್ ಡೆವಲಪ್ ಆಗಿ ಪೋಲನ್ ಗ್ರೇನ್ ಆಗಿರುತ್ತೆ. ಈಗ ನಾವು ಜಸ್ಟ್ ಸ್ವಲ್ಪ ಮುಂಚೆ ನಾನೊಂದು ಇಮೇಜ್ ತೋರಿಸಿದೆ. ಸೊ ಅದು 2-celled ಸ್ಟೇಜ್ ಆಗಿತ್ತು. ಅಂದರೆ ಜನರೇಟಿವ್ ಸೆಲ್ ನೋಡಿದ್ವಿ, ವೆಜಿಟೇಟಿವ್ ಸೆಲ್ ನೋಡಿದ್ವಿ. ಓಕೆ, ಸೊ ಈ ವೆಜಿಟೇಟಿವ್ ಸೆಲ್ಲನ್ನು ಟ್ಯೂಬ್ ಸೆಲ್ ಅಂತ ಸಹ ಕರೀತಾರೆ, ಬಿಕಾಸ್ ದಿಸ್ ವೆಜಿಟೇಟಿವ್ ಸೆಲ್ ಇಸ್ ಗೋಯಿಂಗ್ ಟು ಗಿವ್ ರೈಸ್ ಟು ಪೋಲನ್ ಟ್ಯೂಬ್ ಆಸ್ ವೆಲ್. ಓಕೆ, ಸೊ 2-celled ಸ್ಟೇಜ್ ಪೋಲನ್ ಗ್ರೇನ್ ಇಫ್ ಇಟ್ ಇಸ್ ರಿಲೀಸಿಂಗ್, ಇದೇ ಟೈಮಲ್ಲಿ ಆಂಥರಿಂದ ಪೋಲನ್ ಗ್ರೇನ್ಸ್ ರಿಲೀಸ್ ಆಗಿಬಿಡುತ್ತೆ. ಆದರೆ ಬೇರೆ ಪ್ಲ್ಯಾಂಟ್ಸ್ ಏನಿದೆ, ರೆಸ್ಟ್ 40% ಏನು ಆಂಜಿಯೋಸ್ಪರ್ಮ್ಸ್ ಇದೆ, ಅವುಗಳಲ್ಲಿ ನಾವೇನು ನೋಡ್ತೀವಂದರೆ ಈ 2-celled ಸ್ಟೇಜ್ ಏನಿದೆ ಅದು ಇರುತ್ತೆ, ಅದೇ ಥರ ಆಂಥರಲ್ ಇರುತ್ತೆ. ಅದು ಫರ್ದರ್ ಮೈಟೋಸಿಸ್ ಆಗುತ್ತೆ. ಬಟ್ ವಿಚ್ ವಿಲ್ ಬಿ ಅಂಡರ್ಗೋಯಿಂಗ್ ಮೈಟೋಸಿಸ್? ವಾಟ್ ವಿಲ್ ಅಂಡರ್ಗೋ ಮೈಟೋಸಿಸ್? ದಟ್ ಈಸ್ ಅವರ್ ಜನರೇಟಿವ್ ಸೆಲ್. ಇದು ಮಾತ್ರ ಮೈಟೋಟಿಕ್ ಡಿವಿಷನ್ ಆಗಿ 3-celled ಸ್ಟೇಜ್ ಆಗುತ್ತೆ. ಅಂದರೆ ಇದು ಮೈಟೋಟಿಕ್ ಡಿವಿಷನ್ ಆದರೆ, however this generative cells are going to help in production of gametes alva. So 2 sperm cells we get to see. So they will be releasing the pollen grains in 3-celled stage. Andre ee tara mitotic division torsi nantra ee tara arrangement of cells alla aadmele ish number of cells aadmele nantra avugala pollen grains anna horgade bidutte. So this is the scenario of the pollen grains. That is one type of group of plants would be releasing the pollen grains in the 2-celled stage. The rest would be releasing the pollen grains during the in the 3-celled stage. Okay, 3-celled stage hega agodu generative cell mitotic division agbeku aga agodu. Okay, now generative cell vegetative cells differences anna nodona. Idu already helidini churu, but still little bit in detail nodona. ಡೀಟೇಲ್ ಅಂದರೆ ಏನು ಹೇಳಿದ್ದೀನಿ ಅದು ರಿವಿಷನ್ ಆಗಿ ಕ್ವಿಕ್ಕಾಗಿ ಮಾಡೋದು. ಯಾಕೆ ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ನಮಗೆ ಇದು ಎಕ್ಸಾಮಲ್ಲಿ ಬರ್ಬೋದು 2 ಮಾರ್ಕ್ಸಿಗ 3 ಮಾರ್ಕ್ಸಿಗ. ಸೊ ನೋಡೋಣ. ಸ್ಟಾರ್ಟಿಂಗ್ ವಿತ್ ವೆಜಿಟೇಟಿವ್ ಸೆಲ್. ಓಕೆ, ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ cell. Okay. Vegetative cells are going to be important for what? To produce pollen tube. ಈ ವೆಜಿಟೇಟಿವ್ ಸೆಲ್ಸ್ ಅನ್ನ ಟ್ಯೂಬ್ ಸೆಲ್ ಅಂತ ಸಹ ಕರೀತಾರೆ, ಬಿಕಾಸ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಪೋಲನ್ ಟ್ಯೂಬ್. ಜನರೇಟಿವ್ ಸೆಲ್ಸ್ ಪ್ರೊಡ್ಯೂಸ್ ಮೇಲ್ gametes. Okay. Next, vegetative cell, they store food as well along with this. So generative cell, they produce male gamete, they will have a male gamete. Okay, these are a larger cell,
they are smaller cell and they have a spindle shaped they have spindle shaped nucleus and cell. They have irregular nucleus. And generative cell, they float in cytoplasm of vegetative cell. Okay, so these are the differences I can say of vegetative cells and generative cell, that is producing pollen tube, gametes, storing food, smaller cells, spindle shaped. I guess we have covered everything. Okay, next ಇದೇ ತರ ಎಕ್ಸೈನ್ ಮತ್ತೆ ಇಂಟೈನ್ ಡಿಫರೆನ್ಸ್ ಅನ್ನ ಸಹ ನೋಡೋಣ. ಓಹೋ ಇಂಟೈನ್, ಎಕ್ಸೈನ್. ಸೊ ಟಪಿಟಮ್ ಯಾವುದನ್ನು ಪ್ರೊಡ್ಯೂಸ್ ಮಾಡುತ್ತೆ? ಆಗ ನಾವೇನೋ ಬರೆದಿದ್ದೆ ಟಪೆಟಮ್ ಬಗ್ಗೆ. Tapatum, here it is. Oh, tapatum is actually producing not intine makale, it is producing exine, okay? So exine is produced from tapatum. Alva? Okay. Intine is a continuous prominent layer. This is discontinuous and it is produced by tapatum. So tapatum ಏನಿದೆ ಅದು pollen kit ಜೊತೆ exine ಅನ್ನು ಸಹ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, tapatum ಎಲ್ಲಿರುತ್ತೆ? ಇಟ್ ಈಸ್ ದ ಔಟರ್ ಲೇಯರ್ ಫಾರ್ ದ pollen grain. ಸೊ pollen grain ಹೊರಗಡೆ ಏನಿರೋದು tapatum ಇರೋದು. So tapatum will be giving nutrition, they will be giving the pollen kit as well sometimes if the flower is the insect pollinated, and also it gives exine. Okay, idalde exine would be having germ pore. Okay, intine produce, ಇದು ಎಕ್ಸಾಕ್ಟ್ ಆಗಿ ಡಿಫ್ರೆನ್ಸ್ ಅಂತ ಅಲ್ಲ, ಚೂರು ಡಿಫ್ರೆನ್ಸು ಇದೆ ಮತ್ತೆ ಕೆಲವು ಸ್ವಲ್ಪ ಬೇರೆ ತರ ಇದೆ. ಓಕೆ, ಪ್ರೊಡ್ಯೂಸ್ ಪೋಲನ್ ಟ್ಯೂಬ್ and the layer of the intine has got pectin and cellulose. This is made up of sporopollenin. Alva? So this is some of the important differences between intine and exine. Main agi ಏನide exine intine alli. Also we have to talk about germ pore and what produces what. Exine also gives protection. And the array of the pollen grain, ಈಗ pollen grain ಇಷ್ಟು ಚೆನ್ನಾಗಿರುತ್ತಲ್ಲ, ಹೀಗಿರುತ್ತೆ. ಬೇರೆ ಬೇರೆ ಸ್ಟ್ರಕ್ಚರ್, ಔಟರ್ ಸ್ಟ್ರಕ್ಚರ್ ಏನಿದೆ, that is actually cause of exine. So arrays of shape of pollen grain ಏನಿದೆ, is actually cause of exine ಆಗಿರುತ್ತೆ. Okay, so this is some of the important differences of intine and exine. Fine. Pollen grains ಬಗ್ಗೆ ತುಂಬ ಮಾತಾಡಿದ್ವಿ. Is pollen a boon or a curse? ಅಂದರೆ ಇದು ಶಾಪನ ಅಥವಾ ಏನು ಹೇಳೋದು, ವರಾನ ಅಂತ ಅಲ್ವಾ? ಡಿಬೇಟಿಂಗ್ ಟಾಪಿಕ್ ಆಗಿಬಿಟ್ಟಿದೆ. ಓಕೆ, ಸೊ ಪೋಲನ್ ಗ್ರೇನ್ಸ್ ಏನಿದೆ ಅವುಗಳ ಡಿಸಡ್ವಾಂಟೇಜ್ ಅಂದರೆ ಯಾಕೆ ಇದೊಂದು
ಏನು ಹೇಳೋದು, ಶಾಪ ಅಂತ ನೋಡೋಣ. ಶಾಪ ಅಂತೇನಲ್ಲ, ಅದು ಒಬ್ಬೊಬ್ರು ಕರ್ಮ. ಕೆಲವರಿಗೆ ಎಲರ್ಜಿ ಬರುತ್ತೆ ಪೋಲನ್ ಗ್ರೈನ್ಸಿಂದ, ಇನ್ನೊಬ್ರಿಗೆ ಬರಲ್ಲ, ಆ ಥರ. ಸೊ ಪೋಲನ್ ಗ್ರೈನ್ಸ್ ಕ್ಯಾನ್ ಕಾಸ್ ಎಲರ್ಜಿ. ಸೊ ದೇ ಮೇ ಕಾಸ್ ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್, like bronchitis, bronchitis, asthma. So some people show allergy to pollen grains. They would show respiratory diseases like bronchitis, asthma. So mainly pollen allergy is caused by carrot, carrot grass, also called as Parthenium. So ಈ Parthenium ಬಂದ್ಬಿಟ್ಟು ಲಾಸ್ಟ್ ಕ್ಲಾಸಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದೆ, ತಪ್ಪಿ. ಐ ಸೆಡ್ ದ್ಯಾಟ್ ವಾಟರ್ ಹಯಾಸಿಂತ್, ಟೆರರ್ ಆಫ್ ಬೆಂಗಾಲ್, ವಿ ಗಾಟ್ ಕಾಸ್ ಆಫ್ ಇಂಪೋರ್ಟಿಂಗ್ ದ ವೀಟ್ ಗ್ರಾಸ್ ಅಂತ, ಸಾರಿ, ದ ಇಂಪೋರ್ಟೆಡ್ ವೀಟ್ ಅಂತ. ಸೊ I did a mistake. So it's other way around. So Parthenium we got cause of importing the wheat. Parthenium is also called as carrot grass. We got cause of importing wheat, whereas water hyacinth is being, bought to India because of its attractive leaves, flowers and all by a queen. So that's the thing. Okay, so the pollen grains of these things would be causing allergy, and allergy adaga enagutte, definitely IgE antibody produce ಆಗುತ್ತೆ ಬಾಡಿಯಲ್ಲಿ, which will show the symptoms of allergy like inflammation, runny nose and all these things. Okay, so ಕೆಲವರಿಗೆ pollen grains is a curse, ಮಾತ್ರ in ಕೆಲವರಿಗೆ pollen grains is a boon, because pollen products are being used to make syrup, tablets, supplements, and it's been used for, these supplements are being given to race horses and also been taken by athletes. Okay, so they are nutritive in nature, so that's why the products of pollen is being used in the form of syrup, tablet, or it can be different supplements, and it's been taken extensively by race horses in the matte athletes. Ivrella use ಮಾಡ್ತಾರೆ because it's highly nutritive in nature. Okay, moving next. So illige ನಮ್ಮ pollen grains na importance ಮತ್ತೆ disadvantage ಸ್ವಲ್ಪ ಸಮಾಪ್ತಿ ಆಯಿತು. Now coming to viability, pollen viability. Okay, so viability ಅರ್ಥ ಏನು? viability of seeds ಅಂತ ಸಹ ನಾವು ಮುಂದೆ ನೋಡ್ಲಿಕ್ಕಿದ್ದೀವಿ. ಓಕೆ, ಸೊ viability of the pollen grains. viability ಅಂದ್ರೆ ಏನು? capacity of the pollen grain to germinate the pollen tube. ಓಕೆ, ಅಂದ್ರೆ if the pollen grain is able to germinate the pollen tube, it means it's viable. It means it can actually cause pollination and later fertilization anta. Okay, if it is not able to germinate the pollen tube, it means it is not viable, it is dead. So we can actually see some of the viable pollen grains over here, which is sort of darkish in color, alva, because contents are still there in the pollen grain. Vegetative cell, generative cell alla active agide. Okay, matra how by visibly we are able to make out hege pollen grains viable hauda alva anta by seeing the color. If it is transparent andre adu illa active illa, viable illa anta. Okay, so this is not there in textbook, so nangello sikkittu, so I felt interesting hakde illi ashte. Now pollen grains in a viability differs from different organisms.
different plants. For example, if you consider rice, wheat, the pollen grains, they are viable for just 30 minutes and less than 30 minutes. Okay, only few minutes they are viable, they are active, like they can germinate the pollen tube. Whereas the pollen grains of Leguminosae, Solanaceae, Roseaceae, Leguminosae ಎಲ್ಲ ಗೊತ್ತಲ್ಲ, ಪೀ ಪ್ಲ್ಯಾಂಟ್ ಮತ್ತು ಆ ಥರದ್ದೆಲ್ಲ, Solanaceae ಅದೇ ನಮ್ಮ ಏನು ಹೇಳೋದು ಪೊಟ್ಯಾಟೊ ಮತ್ತು ರೋಸ್ ಇನ್ ರಿಲೇಟೆಡ್ ಫ್ಯಾಮಿಲಿ. ಸೊ ಇವುಗಳ ಪೋಲನ್ ಗ್ರೇನ್ಸ್ ಇಟ್ ವಿಲ್ ಬಿ ವಯಬಲ್ ಫಾರ್ ಮೋರ್ ದೆನ್ ಮಂತ್ಸ್ ಅಂತ. ಓಕೆ, ಅದು ಅಲ್ಲದೆ ನಮಗೆ ಈ ಪೋಲನ್ ಗ್ರೇನ್ಸನ್ನು ಯೂಸ್ ಮಾಡಬೇಕು ಮುಂದೆ ಫಾರ್ ಫ್ಯೂಚರ್ ಪರ್ಪಸ್ ಅಂತಾದರೆ, ವಿ ಕ್ಯಾನ್ ಆಲ್ಸೋ ಸ್ಟೋರ್ ಇಟ್ ಇನ್ ಲಿಕ್ವಿಡ್ ನೈಟ್ರೋಜನ್ which is of -196 degree. Okay, we can store it in liquid nitrogen. Okay, moving further. So male reproductive structure, pollen grains, importance, disadvantage, done and dusted. Now coming to pistil, andre female reproductive structure. So ಈ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಿದೆ, ಬೇರೆ ಬೇರೆ ಆರ್ಗ್ಯಾನಿಸಮ್ಸಲ್ಲಿ ಅದರ ನಂಬರ್ ಬೇರೆ ಬೇರೆ ಇರುತ್ತೆ. ಓಕೆ, ಸೊ ಅದ್ರ ಮೇಲೂ ನಾವು ಪ್ಲ್ಯಾಂಟ್ಸನ್ನು ಕ್ಯಾಟಗರೈಸ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಪೆಲ್ಸ್. ಕಾರ್ಪೆಲ್ಸ್ ಅಂದರೆ ಏನು ಮಕ್ಕಳೇ? ಪಿಸ್ಟಿಲ್, ಕಾರ್ಪೆಲ್, ಗೈನೋಷಿಯಮ್ ಅಂದ್ರೆಲ್ಲ ಸೇಮ್. ಓಕೆ, it's nothing but a female reproductive structure or a system, I can say. Now single carpel monocarpellary andrenu? Single carpel idre just this particular type of en helodo plants would be having one carpel, onde carpel, onde pistil irutte. Okay, so they are monocarpellary. Okay, if the plants is having two carpel ಅಂದರೆ ಎರಡು ರಿಪ್ರೊಡಕ್ಟಿವ್ ಏನು ಹೇಳೋದು ಸಿಸ್ಟಮ್, ಫಾರ್ ಎರಡು ಪಿಸ್ಟಿಲ್ ಇದ್ದರೆ, ಎರಡು ಕಾರ್ಪೆಲ್ ಇದ್ದರೆ, ಇಟ್ ಈಸ್ ಬೈಕಾರ್ಪೆಲರಿ. ಓಕೆ, ಕಮಿಂಗ್ ಟು ಮಲ್ಟಿ ಕಾರ್ಪೆಲರಿ. ಸೊ ಮೋರ್ ದೆನ್ 2 ಕಾರ್ಪೆಲ್ಸ್ ದ ಫ್ಲವರಲ್ಲಿದ್ದರೆ ಅದು ಮಲ್ಟಿ ಕಾರ್ಪೆಲರಿ ಅಂತ ಅನ್ಸ್ಕೊಳ್ಳುತ್ತೆ. ಓಕೆ, ದಿಸ್ ಇಸ್ ವೆರಿ ಸಿಂಪಲ್. ಮೋನೋಕಾರ್ಪೆಲರಿ, ಬೈಕಾರ್ಪೆಲರಿ, ಮಲ್ಟಿ ಕಾರ್ಪೆಲರಿ. ನಾವು ಇದು ಬಿಟ್ಟರೆ ಇದಲ್ಲದೆ ಏನಿದೆ ಅಂದರೆ ಕೆಲವು ಕಾರ್ಪೆಲ್ಸ್ ಗೊತ್ತಿರ್ಬೋದು ನಿಮಗೆ ಫ್ರಮ್ ಪ್ರೀವಿಯಸ್ ಲೋವರ್ ಕ್ಲಾಸಸ್ ಆರ್ ಪ್ರೀವಿಯಸ್ ಚಾಪ್ಟರ್ಸ್, ಐ ಕ್ಯಾನ್ ಸೇ. ಕೆಲವು ಕಾರ್ಪೆಲ್ಸ್ ಎಸ್ಪೆಷಲಿ ಅಂಡರ್ ಮಲ್ಟಿ ಕಾರ್ಪೆಲರಿ, some plants would be showing syncarpous condition. Some would be showing apocarpous condition. Andre syncarpous andrenu? Syn andre carpels are fused. Okay, apocarpous andrenu? Carpels are free. Syn andre ನೆನ್ಪಿಟ್ಕೊಳ್ಳಿ ಯಾವತ್ತು. Syn andre fuse. Syngamy, synapsis, syn andre fuse, apo andre free. So this is the example for a pistil where we can easily make out ovary, long style, okay, and stigma. Tumba stigma ಕಾಣಿಸ್ತಾ ಇದೆ ಇಲ್ಲಿ 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 ಇದೆಲ್ಲ ಸ್ಟಿಗ್ಮಾ. ಓಕೆ, now this is the image of Hibiscus Pistil. now ಈ ಇಮೇಜ್ ಅನ್ನು ನೋಡಿದ್ರೆ ಪಪಾವರ್ ಗಸಗಸೆ, ಪಪಾವರ್ ಓಪಿಯಂ ಇದೆ ಅಲ್ವಾ, one of the species of the opium. ಓಕೆ, ಪಪಾವರ್ ಗಸಗಸೆ ಕನ್ನಡದಲ್ಲಿ ಹೇಳೋದು. ಸೊ ಇದರ ಇಮೇಜನ್ನು ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ? ಫ್ಯೂಸ್ಡಾ ಫ್ರೀನಾ? ಫ್ಯೂಸ್ಡ್ ಅಲ್ವಾ ಇದು. ಸೊ ದಿಸ್ ಇಸ್ ಮಲ್ಟಿ ಕಾರ್ಪೆಲರಿ
syncarpus. Okay. ಮೈಕೇಲಿಯಾ ಚಂಪಕ ಅಂದರೆ ನಮ್ಮ ಸಂಪಿಗೆ ಹೇಗೆ ಕಾಣಿಸ್ತಾ ಇದೆ? ಫ್ರೀ ಕಾಣಿಸ್ತಾ ಇದೆ ಅಲ್ವಾ? ಏನಿದು? ದಿಸ್ ಇಸ್ ನಥಿಂಗ್ ಬಟ್ ಅ ಕಾರ್ಪಿಲ್ಸ್. ಸೊ ದೇ ಆರ್ ಶೋಯಿಂಗ್ ಎಪೋಕಾರ್ಪಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಿನ್ಕಾರ್ಪಸ್, ಎಪೋಕಾರ್ಪಸ್. ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಬೇಕು. ಮೂವಿಂಗ್ ನೆಕ್ಸ್ಟ್. ಓಕೆ, let's come to the other part of the pistil. ಒಂದು ನಿಮಿಷ. ಇದ್ರ ಮುಂಚೆ ಒಂದು ಸ್ಟ್ರಕ್ಚರ್ ಮಾಡ್ತೀನಿ ಪಿಸ್ಟಿಲ್. ಇದು ಗೊತ್ತಿದೆ ಎಲ್ಲರಿಗೂ, ಆದರೂ ಸಣ್ಣ ವಿಚಾರ ಗೊತ್ತಿಲ್ಲ ಅಂದರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಸೊ ಏನಿದು ಓವರಿ, ಏನಿದು ಸ್ಟೈಲೆ, ಏನಿದು ಸ್ಟಿಗ್ಮಾ. ಸ್ಟಿಗ್ಮಾ, ವಾಟ್ ಆಮ್ ಐ ಡ್ರಾಯಿಂಗ್ ಎಕ್ಸಾಕ್ಟ್ಲಿ? ಪಿಸ್ಟಿಲ್ ಅನ್ನ ಮಾಡ್ತಾ ಇದ್ದೀನಿ ನಾನು. ಓಕೆ, ಸ್ಟಿಗ್ಮಾ, ಸ್ಟೈಲೆ, ಓವರಿ. ಓವರಿ ಒಳಗೇನಿರುತ್ತೆ? ಓವರಿ ಒಳಗಡೆ ಓವ್ಯೂಲ್ ಇರುತ್ತೆ. ಈ ಓವ್ಯೂಲ್ ಒಳಗಡೆ ಒಂದು ಕ್ಯಾವಿಟಿನೂ ಇರುತ್ತೆ. ಓಕೆ, ಕ್ಯಾವಿಟಿನೂ ಇರುತ್ತೆ, ಎಗ್ಗು ಇರುತ್ತೆ. ಸೊ ಅದು ನಾನು ಬರಿತಾ ಇಲ್ಲ, ಬಿಕಾಸ್ ವಿ ವಿಲ್ ಬಿ ಏಬಲ್ ಟು ಸಿ ಅ ಪರ್ಫೆಕ್ಟ್ ಎಗ್ in the later stage. So we won't be just ನಾವು ಒಂದು ಓವ್ಯೂಲ್ ಒಳಗಡೆ ಬರೀ ಎಗ್ಗನ್ನು ನೋಡಕ್ ಸಿಗಲ್ಲ. we will also get to see synergetes, antipodal. ಸೊ ಅದು ಮತ್ತೆ ಹೇಳ್ತೀನಿ. ಓಕೆ, ಫೈನ್. ದಿಸ್ ಇಸ್ ಅ ಸಿಂಪಲರ್ ಸ್ಟ್ರಕ್ಚರ್ ಆಫ್ ಪಿಸ್ಟಿಲ್, ಎಲ್ಲರಿಗೂ ಗೊತ್ತಿದೆ, ಬಟ್ ಸ್ಟಿಲ್ ಐ ಜಸ್ಟ್ ವಾಂಟೆಡ್ ಟು ಕಮಿಂಗ್ ಟು ದ ಅದರ್ ಪಾರ್ಟ್ಸ್ ಆಫ್ ದ ಪಿಸ್ಟಿಲ್, ದಟ್ ಈಸ್ ಲೋಕ್ಯೂಲ್. Locules are nothing but ovarian cavity. Okay, so as you can see, here is the ovary that is nothing but converted into fruit. Okay, this is also fruit, which means it is an ovary, right? So the cavities in the ovary, here what you can see is nothing but here as well. Locule. So ovarian cavity is nothing but called as locules. So inside the locule you get to see placenta. You get to see placenta, and they would be having Megasporangium. In general, they would be having ovules, right? Now, number of the ovules would be differing for different, what we call, fruits or different plants. So, if you consider the example of maize, mango, even the rice and all these, so they just have one ovary, one ovule, which means they have one fruit, one seed. But if you take the example of, let's say, watermelon, papaya, they have one fruit, that is one ovary, many ovules. Okay, that is many seeds, one fruit, many seeds. So this is about locule
Very easy to understand. The space inside the ovarian cavity is locule, inside which you get to see placenta, which is actually holding the seeds. Megasporangium over here, as you can see, right? Same way here as well. This is this is nothing but placenta, which is actually having the seeds. Okay, moving further. So the ovule, the megasporangium, as in when it is ಡೆವಲಪ್ ಆಗ್ತಾ ಇದ್ದ ಹಾಗೆ ಅವುಗಳು ಸೀಡ್ಸ್ ಆಗಿ ಡೆವಲಪ್ ಆಗಬೇಕು ಅಲ್ವಾ. ಓವ್ಯೂಲ್ ಶುಡ್ ಬಿ ಏನಾಗಿ ಕನ್ವರ್ಟ್ ಆಗಬೇಕು, ಸೀಡ್ಸ್ ಆಗಿ ಕನ್ವರ್ಟ್ ಆಗಬೇಕು. ಇಲ್ಲೂ ನಾವು ನೋಡಿದಾಗ ಈಗ ಇದೇನಿದು, ನಾನು ಮೆಗಾಸ್ಪೊರಾಂಜಿಯಮ್ ಅಂತ ಅಂದೆ. ಓವ್ಯೂಲ್ ಅಂತ ಅಂದರೆ ಇನ್ಸೈಡ್ ದ ಲೊಕ್ಯೂಲ್ ಯು ಗೆಟ್ ಟು ಸಿ ಏನು ಪ್ಲಾಸೆಂಟಾ, ಆ್ಯಂಡ್ ದಟ್ ಪ್ಲಾಸೆಂಟಾ ಈಸ್ ಹೋಲ್ಡಿಂಗ್ ದ ಓವ್ಯೂಲ್ ಅಂತ ಅಂದೆ ನಾನು ಅಲ್ವಾ. ಸೊ ಈ ಓವ್ಯೂಲ್ ಏನು, ಇದು ಸೀಡ್ಸೇ ಅಲ್ವಾ. ಸೊ ಇದು ಸೀಡ್ಸ್ ಆಗಿ ನೆಕ್ಸ್ಟ್ ಕನ್ವರ್ಟ್ ಆಗಬೇಕು. ಅದು ಹೇಗೆ ಕನ್ವರ್ಟ್ ಆಗುತ್ತೆ ಸೀಡ್ ಆಗಿ ಅಂತ ನೋಡೋಣ. ಸೊ ಅದಕ್ಕೆ ನಾವು ಓವ್ಯೂಲ್ನ ಸ್ಟ್ರಕ್ಚರನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಏನು ಓವ್ಯೂಲ್ ನೀವು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ದಿಸ್ ಇಸ್ ನಥಿಂಗ್ ಬಟ್ ಎನಾಟ್ರೋಪಸ್ ಓವ್ಯೂಲ್ ಅಂತ. ಸೊ ಬೇರೆ ಬೇರೆ ಥರದ ಓವ್ಯೂಲ್ ಇದೆ. ಡಿಪೆಂಡಿಂಗ್ ಆನ್ ದ ಎಲ್ಲಿ ಮೈಕ್ರೋಪೈಲಾರ್ ಎಂಡ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓವ್ಯೂಲ್ನ ಹೆಸರು. ಎಟ್ರೋಪಸ್, ಎನಾಟ್ರೋಪಸ್, ಏನು ಹೇಳೋದು, ಬೇರೆ ಬೇರೆ ಟೈಪ್ಸ್ ಇದೆ, ನೋಡೋಣ ಅದನ್ನು ಮತ್ತೆ ಪುನಃ. ಓಕೆ, ಫೈನ್. ಸೊ ದಿಸ್ ಇಸ್ ದ ಇಮೇಜ್ ಆಫ್ ಎನಾಟ್ರೋಪಸ್ ಓವ್ಯೂಲ್. ಈ ಓವ್ಯೂಲನ್ನು ಹೋಲ್ಡ್ ಮಾಡೋದು ಯಾವುದು? ದ ಸ್ಟಾಕ್ ಆಫ್ ದ ಓವ್ಯೂಲ್ ದ್ಯಾಟ್ ಯು ಕ್ಯಾನ್ ಸಿ ಈಸ್ ಕಾಲ್ಡ್ ಆಸ್ ಫ್ಯೂನಿಕಲ್. ಓಕೆ, ಇದು ಸ್ಟಾಕ್ ಆಫ್ ಓವ್ಯೂಲ್. ಓಕೆ, ಈ ಫ್ಯೂನಿಕಲನ್ನು ಓವ್ಯೂಲಿಗೆ ಕನೆಕ್ಟ್ ಮಾಡೋ ಅಂಥ ಸ್ಟ್ರಕ್ಚರಿಗೆ ಹೈಲಮ್ ಅಂತ ಹೇಳ್ತೀವಿ. ಸೊ ದಿಸ್ ಹೈಲಮ್ ಕನೆಕ್ಟ್ಸ್ ಫ್ಯೂನಿಕಲ್ ಟು ಓವ್ಯೂಲ್. So they are actually connecting the ovule to funicle. Okay, now ಸ್ವಲ್ಪ ಒಳಗಡೆ ಬಂದರೆ ಓವ್ಯೂಲ್ನ ಒಳಗಡೆ ಬಂದರೆ ಏನು ಕಾಣಿಸ್ತಾ ಇದೆ ನಿಮಗೆ ಅಂದರೆ ಇಂಟೆಗ್ಯುಮೆಂಟ್ಸ್ ಅಂತ ಎರಡು ಲೇಯರ್ ಕಾಣಿಸ್ತಾ ಇದೆ, ಇದು ಮತ್ತು ಇದು ಅಲ್ವಾ, ಇದೆರಡು ಲೇಯರ್. ಏನಿದು ಇನ್ನರ್ ಮತ್ತು ಔಟರ್ ಇಂಟೆಗ್ಯುಮೆಂಟ್? ಇದೇನಿದು? ಇದು ನಮ್ಮದು ಎಂಬ್ರಿಯೋ ಸ್ಯಾಕ್, ಇದು ಆ್ಯಕ್ಚುಲಿ ಓವ್ಯೂಲ್, ಇದೆಲ್ಲ ಓವ್ಯೂಲ್ನ ಕವರಿಂಗ್, ಕರೆಕ್ಟಾ? ಸೊ ಈ ಇಂಟೆಗ್ಯುಮೆಂಟ್ಸ್ ಏನಿದೆ ಇದೇ ಮುಂದೆ ಸೀಡ್ ಕೋಟ್ ಆಗಿ ಕನ್ವರ್ಟ್ ಆಗುವಂಥದ್ದು. ಓವ್ಯೂಲ್ ಸೀಡ್ ಆದಾಗ ಇಂಟೆಗ್ಯುಮೆಂಟ್ ಸೀಡ್ ಕೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಮ್ಯಾಮ್ ಇದ್ರ ಫಂಕ್ಷನ್ ಏನು ಅಂದರೆ ಸದ್ಯಕ್ಕೆ ನ್ಯೂಟ್ರಿಷನ್, ಪ್ರೊಟೆಕ್ಷನ್. ಓಕೆ, ಸೊ ಈ ಇಂಟೆಗ್ಯುಮೆಂಟ್ಸ್ ಏನು ಕಾಣಿಸ್ತಾ ಇದೆ ಇನ್ನರ್ ಮತ್ತು ಔಟರ್, ಈ ಇಂಟೆಗ್ಯುಮೆಂಟ್ ಮೈಕ್ರೋಪೈಲಾರ್ ಎಂಡಲ್ಲಿ ಇಲ್ಲ. ಓಕೆ, ಸೊ ಇದ್ರ ಒಳಗಡೆ ಸ್ವಲ್ಪ ಬಂದರೆ ಇನ್ನೊಂದು ಸ್ಟ್ರಕ್ಚರ್ ಇದೆ, ನ್ಯೂಸೆಲಸ್ ಅಂತ. ಸೊ ಈ ನ್ಯೂಸೆಲಸ್ ಏನಂದರೆ ದಿಸ್ ಈಸ್ ಅಗೈನ್ ಅ ಡಿಪ್ಲಾಯ್ಡ್ ಸ್ಟ್ರಕ್ಚರ್. ಇಟ್ಸ್ ಅ ಡಿಪ್ಲಾಯ್ಡ್ ಸ್ಟ್ರಕ್ಚರ್. ನೆನ್ಪಿಟ್ಕೊಳ್ಳಿ, ನಾನು ಯಾಕೆ ಡಿಪ್ಲಾಯ್ಡ್ ಅಂದೆ ಅಂದರೆ ಮುಂದೆ ಇದು ನಮಗೆ ಪಾಲಿಎಂಬ್ರಿಯಾನಿ ಟೈಮಿಗೆ, ಎಪೋಮಿಕ್ಸಿಸ್ ಟೈಮಿಗೆಲ್ಲ ಇದು ಬೇಕಾಗುತ್ತೆ ಈ ನ್ಯೂಸೆಲಸ್ ಅನ್ನು ಹೇಳೋದು. ನ್ಯೂಸೆಲಸ್ ಸರೌಂಡ್ ಆಗಿದೆ ನೋಡಿ, ನಮ್ಮ ಓವ್ಯೂಲ್ ಸರೌಂಡ್ ಆಗಿದೆ. ಸೊ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ? ನ್ಯೂಟ್ರಿಷನಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈ ನಮ್ಮದು ಇಂಟೆಗ್ಯುಮೆಂಟ್ ಮೈಕ್ರೋಪೈಲಾರ್ ಎಂಡಲ್ಲಿ ಇಲ್ಲ, ಮಾತ್ರ ನ್ಯೂಸೆಲಸ್ ಮೈಕ್ರೋಪೈಲಾರ್ ಎಂಡಲ್ಲಿದೆ. ಓಕೆ, ಮೈಕ್ರೋಪೈಲಾರ್ ಪೋಲಲ್ಲೂ ನ್ಯೂಸೆಲಸ್ ಕವರ್ ಆಗಿದೆ. ಸೊ ಅದ್ರ ಒಳಗಡೆ ಏನಿದೆ ಅಂದರೆ ನಮ್ಮದು ಎಂಬ್ರಿಯೋ ಸ್ಯಾಕ್ ಇದೆ. ಎಂಬ್ರಿಯೋ ಸ್ಯಾಕಿನ ಇನ್ನೊಂದು ಹೆಸರು ಫಿಮೇಲ್ ಗ್ಯಾಮೆಟೋಫೈಟ್, ಅದು ನೋಡೋಣ ಮತ್ತೆ. ಓಕೆ, ಎಂಬ್ರಿಯೋ ಸ್ಯಾಕ್. ಪುನಃ ಹೇಳ್ತೀನಿ, ಫ್ಯೂನಿಕಲ್ ಇಸ್ ಅ ಸ್ಟಾಕ್. ಫ್ಯೂನಿಕಲ್ ವಿಲ್ ಬಿ ಕನೆಕ್ಟೆಡ್ ವಿತ್ ಏನು ಹೇಳೋದು, ಓವ್ಯೂಲ್ ವಿತ್ ದ ಹೈಲಮ್. And then there are two layers, that is nothing but integuments, outer inner, that will later convert into seed coat. They have contribution in giving the nutrition and protection. Then the inside layer is nucellus, which is going to help in again nutrition, which is a diploid. And then is a
ಎಂಬ್ರಿಯೋ ಸ್ಯಾಕ್. ಓಕೆ, ಸೊ 2 ಎಂಡ್ ಇದೆ ನಮ್ಮ ಒವ್ಯೂಲಿಗೆ. ಒಂದು ಮೈಕ್ರೋಪೈಲ್ ಎಂಡ್, ಆ ಎಂಡಲ್ಲಿ ಗ್ಯಾಪ್ ಇದೆ, ಅಂದರೆ ಇಂಟೆಗ್ಯುಮೆಂಟ್ ಈ ಪರ್ಟಿಕ್ಯುಲರ್ ಮೈಕ್ರೋಪೈಲ್ ಎಂಡಲ್ಲಿ ಇರಲ್ಲ. ಓಕೆ, ಸ್ವಲ್ಪ ಗ್ಯಾಪ್ ಪೋರ್ ಥರ ಇದೆ. ವೆರಾಸ್ ದ ಆಪೋಸಿಟ್ ಟು ದ್ಯಾಟ್ ಇಸ್ ಚಲಾಸಲ್ ಎಂಡ್. ಸೊ ಯಾವುದೆಲ್ಲ 2 ಎಂಡ್ ಆರ್ 2 ಪೋಲ್ ಆಫ್ ದಿ ಒವ್ಯೂಲ್ ಆರ್ Megasporangium, that is nothing but chalazal end and micropyle end. Fine, moving further. So ನಾನು ಈಗಷ್ಟೇ ಅಂದೆ ಡಿಫರೆಂಟ್ ಟೈಪ್ಸ್ ಆಫ್ ಮೆಗಾಸ್ಪೊರಾಂಜಿಯಮ್ ಇದೆ, ಒವ್ಯೂಲ್ ಇದೆ ಅಂತ, ಬೇಸ್ಡ್ ಆನ್ ದ ಮೈಕ್ರೋಪೈಲ್ ಅಂತ. ಸೊ ದೇ ಆರ್, ಇದಿಲ್ಲ NCERT ಇಲ್ಲ ಇದು. ನಾನು ಜಸ್ಟ್ ಕೊಟ್ಟಿರೋದು ಯಾಕಂದರೆ ನಾವು NCERT ಎನಾಟ್ರೋಪಸ್ ಅಂತ ಇದೆ. ಸೊ ಬೇರೆ ಟೈಪ್ಸ್ ಇದೆಯಾ ಅಥವಾ ಇದೊಂದೇ ಇರೋದಾ ಅಂತ ಅರ್ಥ ಮಾಡಿಸೋಕ್ಕೋಸ್ಕರ ಜಸ್ಟ್ ಒಂದು ಕೊಟ್ಟಿರೋದು ಇಮೇಜ್ ಅಷ್ಟೇ. ಸೊ ಎಟ್ರೋಪಸ್, ಎನಾಟ್ರೋಪಸ್, ಜಸ್ಟ್ ಆಪೋಸಿಟ್ ಟು ಈಚ್ ಅದರ್. ಓಕೆ, ಸೊ ಎಟ್ರೋಪಸ್ ವಿಲ್ ಬಿ ಜಸ್ಟ್ having a opening in the, it's just the straight structure. Anatropus is a bent one. Amphi ಇಲ್ಲಿ ಏನಂದರೆ ಮೆಗಾಸ್ಪೊರಾಂಜಿಯಾ ಸ್ವಲ್ಪ ಬೆಂಡ್ ಆಗಿದೆ ಒಳಗಡೆ ಅಲ್ವಾ. ಆ್ಯಂಡ್ ಹೆಮಿ ಈಸ್ 90 ಡಿಗ್ರಿ ಆ್ಯಂಗಲಲ್ಲಿರೋವಂಥದ್ದು. ಮತ್ತು ಸರ್ಸಿನೋಟ್ರೋಪಸ್ ಅಂದರೆ ಸರ್ಸಿನೇಟ್ ವರ್ನೇಷನ್ ಅಂತ ನೀವು ಪ್ಲಾಂಟ್ ಕಿಂಗ್ಡಮಲ್ಲಿ ನೋಡಿರ್ಬೋದು, ಟೆರಡೋಫೈಟ್ಸ್ ಅಥವಾ ಜಿಮ್ನೋಸ್ಪಮ್ಸ ಮಾಡುವಂಥದ್ದು. ಅಂದರೆ ಒಂದು ಸರ್ಕಲ್ ಥರ. ಸೊ ದೇ ಹ್ಯಾವ್ ಅ ಸರ್ಕ್ಯುಲಾರ್ ಏನು ಹೇಳೋದು ಸ್ಟ್ರಕ್ಚರ್. ಆ್ಯಂಡ್ ಕ್ಯಾಂಪಿಲೋಟ್ರೋಪಸ್ ಈಸ್ ಸಮಥಿಂಗ್ ಸಿಮಿಲರ್ ಟು ಆಂಫಿ ಓನ್ಲಿ. ಸೊ ಇಲ್ಲಿ ಆಂಫಿಯಲ್ಲಿ ಹಾರ್ಶೂ ಶೇಪನ್ನು ಮಾಡುತ್ತೆ, ಯಾವುದು ಹೇಳೋದು ನಮ್ಮದು ಒವ್ಯೂಲ್. ಇಲ್ಲಿ ಒವ್ಯೂಲ್ ಸೇಮ್ ಶೇಪಲ್ಲಿದೆ, ಮಾತ್ರ ದೇರ್ ಇಸ್ ಅ ಬೆಂಟ್ in the other part. So not very important. I just gave you to just have a look and make out the differences by yourself. Okay, next. Sari, ಹೇಗಾಗುತ್ತೆ ಈಗ ನಾವು ಪೋಲನ್ ಗ್ರೇನ್ಸ್ ಹೇಗಾಗುತ್ತೆ ಅಂತ ನೋಡಿ ಆಯಿತು. ಯಾವುದರಿಂದ ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ ಅಥವಾ ಪೋಲನ್ ಮದರ್ ಸೆಲ್ಲಿಂದ. ಅದೇ ಥರ ಇಲ್ಲೂ ನಾವು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಒಂದು ನೋಡ್ಬೋದು. ಓಕೆ, ಈಗಷ್ಟೇ ನಾವು ಒಂದು ಇಮೇಜ್ ನೋಡಿದ್ವಿ ಅಲ್ಲ ಇಲ್ಲಿ. ಹಾಂ, ಸೊ ಇದರೊಳಗಡೆ ಏನಿರುತ್ತೆ ಅಂದರೆ ಇಮ್ಮೆಚ್ಯೂರ್ ಒವ್ಯೂಲ್ ಇಫ್ ಯು ಕನ್ಸಿಡರ್ ಏನಿರುತ್ತೆ ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. ಓಕೆ, ಸಿ ನ್ಯೂಸೆಲ್ಲಸ್ ಕವರಿಂಗ್. ನ್ಯೂಸೆಲ್ಲಸ್ ಇಸ್ ಅ ನ್ಯೂಟ್ರಿಟಿವ್ ಇನ್ ಫಂಕ್ಷನ್ ಆ್ಯಂಡ್ ನ್ಯೂಸೆಲ್ಲಸ್ ಇನ್ ದ micropylar end is also covered ಅಲ್ವಾ. ಸೊ ಈ ಮೆಗಾಸ್ಪೋರ್ ಮದರ್ ಸೆಲ್ MMC ಅಂದರೆ ಎರಡಿದೆ, ಮೈಕ್ರೋಸ್ಪೋರ್ ಮದರ್ ಸೆಲ್, ಮೆಗಾಸ್ಪೋರ್ ಮದರ್ ಸೆಲ್. ಸೊ ಇಟ್ಸ್ ಬೆಟರ್ ಟು ರೈಟ್ ಮೆಗಾಸ್ಪೋರ್ ಮದರ್ ಸೆಲ್ ಓನ್ಲಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಮೆಗಾಸ್ಪೋರ್ ಆಯ್ತಾ. ಸೊ ಈ ಮೆಗಾಸ್ಪೋರ್ ಮದರ್ ಸೆಲ್ ದೇ ವಿಲ್ ಅಂಡರ್ಗೋ ಮೆಗಾಸ್ಪೋರೋಜೆನೆಸಿಸ್. ಸೊ ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೇನು? ಪ್ರೊಡಕ್ಷನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ actually if you understand about the microsporogenesis, this is going to be easy. Megasporogenesis is going to be easy. See, in microsporogenesis we saw the conversion of PMC, that is polar mother cell, also called as microspore mother cell, into microspores alva. This is called as microsporogenesis. Megasporogenesis andreno same thing, that is megaspore mother cell, when it is converted into megaspore, it's called as megasporogenesis. Conversion of megaspore mother cell into megaspores. ಹೇಗಿದ್ ಕನ್ವರ್ಷನ್ ಆಗೋದು? ಮಿಯೋಸಿಸ್ ಮೂಲಕ. ದಿಸ್ ಇಸ್ ಕಾಲ್ಡ್ ಆಸ್ ಮೆಗಾಸ್ಪೋರೋಜೆನೆಸಿಸ್. ಸೊ ಈ ಮೆಗಾಸ್ಪೋರ್ ಜೆನೆಸಿಸ್ ಆದಾಗ, ಓಕೆ, ನಿಮಗೆ ಗೊತ್ತು ಮಿಯೋಸಿಸ್ will happen in 2 ways, like meiosis 1 and meiosis 2 are the 2 parts of meiosis. So first meiosis ಅಲ್ಲಿ 2 ಸೆಲ್ 2 ಮೆಗಾಸ್ಪೋರ್ ಕೊಡುತ್ತೆ, ನೆಕ್ಸ್ಟ್ meiosis ಅಲ್ಲಿ 4 megaspores ಕೊಡುತ್ತೆ. So just like how we saw microspore tetrad, here also we get to see megaspore tetrad ಅಲ್ವಾ. ಕಾಣಿಸ್ತಾ ಇದೆಯಾ? ಮೆಗಾಸ್ಪೋರ್ ಟೆಟ್ರಾಡ್. They are arranged in the form of 4 group.
ನಾವು ಪ್ಲ್ಯಾಂಟಲ್ಲಿ ನಾವೇನು ನೋಡಿದ್ವಿ, ಸಾರಿ ಆಂಥರ್ ಏನು ಹೇಳೋದು, ಮೇಲಲ್ಲಿ ಏನು ನೋಡಿದ್ವಿ ಅಂದರೆ ಪ್ರತಿಯೊಂದು ಮೈಕ್ರೋಸ್ಪೋರು ಪೋಲನ್ ಗ್ರೇನ್ಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಇಲ್ಲಿ 4 ಮೆಗಾಸ್ಪೋರ್ ಏನು ಪ್ರೊಡ್ಯೂಸ್ ಆಗಿದೆ, ಅದರಲ್ಲಿ ಒಂದು ಈ ಮೆಗಾಸ್ಪೋರ್ ಮದರ್ ಸೆಲ್ ಗೇವ್ ರೈಸ್ ಟು ಮೆಗಾಸ್ಪೋರ್ಸ್. ಅದರಲ್ಲಿ ಒಂದು the active one and the one that is having the highest cytoplasmic content, this will further divide. Rest will degenerate. ಕರೆಕ್ಟಾ? ನಾವು ಈ ಒಂದು ಮೆಗಾಸ್ಪೋರ್ ಇದು ಹ್ಯಾಪ್ಲಾಯ್ಡಾ ಡಿಪ್ಲಾಯ್ಡಾ? ಇದು ಖಂಡಿತವಾಗಿಯೂ ಹ್ಯಾಪ್ಲಾಯ್ಡೇ. ಓಕೆ, this will undergo mitosis 3 times. ಒಂದಿಲ್ಲಿ, ಇನ್ನೊಂದಿಲ್ಲಿ. ಸೊ 2 to the power n ಎಷ್ಟು ಸೆಲ್ಸ್ ಆಗಬೇಕು? ಇಫ್ ಅ ಸೆಲ್ undergoes mitosis 3 times, how many cells we will be able to see at the end of mitosis? So if I am saying if the cells are undergoing mitosis 3 times, 2 to the power 3 andre n is equal to number of times the cell has undergone mitosis, that is 3. So totally 8 cells we get to see. Such type of questions can come ಬರ್ಬೋದು NEET ಅಲ್ಲೂ CET ಅಲ್ಲೂ. ಓಕೆ, ಅವರೊಂದು ಹೇಳ್ತಾರೆ ಈ ಥರ ಒಂದು ಸೆಲ್ ಇದೆ, ಇಫ್ ಇಟ್ ಅಂಡರ್ಗೋ ಮೈಟೋಸಿಸ್ 5 times, what is the resultant, what is the number of cells that is produced at the end of mitosis? So that is, you write n value ಅಲ್ಲಿ number of division ಬರೀರಿ, ಆನ್ಸರ್ ಸಿಗುತ್ತೆ. ಓಕೆ, ಸೊ ಇದರ ನೋಡ್ದೇನೆ ನಾನು 8 cells ಅಂತ ಅಂದೆ. ಸೊ ಆಫ್ಟರ್ 3 times of mitosis we are able to see 3. ಮಾತ್ರ ಇದು 3 cells. ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಮೈಟೋಸಿಸ್ ಬಗ್ಗೆ. ಇಲ್ಲಿ 3 cells ಆಗ್ತಾ ಇದೆ. ಇಲ್ಲಿ ಏನು ಎಕ್ಸಾಕ್ಟ್ ಆಗ್ತಾ ಇದೆ ಅಂದರೆ, ಇಫ್ ಯು ಜಸ್ಟ್ ಸಿ ದ ಇಮೇಜ್, ಈ ಒಂದು ಸೆಲ್ ಒಳಗಡೆನೇ ಆಗ್ತಾ ಇದೆ. ಸೊ ಬೇಸಿಕಲಿ ವಿ ಆರ್ ಏಬಲ್ ಟು ಸಿ ಓನ್ಲಿ ನ್ಯೂಕ್ಲಿಯರ್ ಡಿವಿಷನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಅಗೈನ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್, ಜಸ್ಟ್ ಅ ನ್ಯೂಕ್ಲಿಯರ್ ಡಿವಿಷನ್, ಓನ್ಲಿ ನ್ಯೂಕ್ಲಿಯರ್ ಡಿವಿಷನ್ ನೋಡ್ತಾ ಇದ್ದೀವಿ ನಾವು. ಸೈಟೋಕೈನಸಿಸ್ ಆಗ್ತಾ ಇಲ್ಲ ಇಲ್ಲಿ, ನೋ ಸೈಟೋಕೈನಸಿಸ್ ಆಸ್ ಆಫ್ ನೌ. ಓಕೆ, ನಂತರ ಎಟ್ ದಿ ಎಂಡ್ ಈ ಏನು 8 ನ್ಯೂಕ್ಲಿಯೈ ಏನು ಕಾಣಿಸ್ತಾ ಇದೆ ಅದರಲ್ಲಿ ಬರೀ 6 ಏನು ಹೇಳೋದು ನ್ಯೂಕ್ಲಿಯಸ್ಸಿಗೆ ಸೆಲ್ ವಾಲ್ ಸಿಗುತ್ತೆ. ಅಂದರೆ ಓನ್ಲಿ 8. ತಪ್ಪಿ ಏನೆಲ್ಲ ಆಗ್ತಾಯಿದೆ. ಓನ್ಲಿ 8 ನ್ಯೂಕ್ಲಿಯೈ, ಓನ್ಲಿ 6 ನ್ಯೂಕ್ಲಿಯೈ ವುಡ್ ಬಿ ಗೆಟ್ಟಿಂಗ್ ದ 1, 2, 3, 4, 5, 6 would be getting the cell wall. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡೋಣ. ಇಲ್ಲಿ ನೋಡಿ. ಸೊ ಎಟ್ ದಿ ಎಂಡ್ ಆಫ್ ದ ಮೈಟೋಸಿಸ್ ಆಫ್ ದಿ ಮೆಗಾಸ್ಪೋರ್, ದಟ್ ಈಸ್ ಆಫ್ಟರ್ 3 times ಮೈಟೋಸಿಸ್, ಏನಾಗುತ್ತೆ ಎಟ್ ದಿ ಎಂಡ್ 8 ನ್ಯೂಕ್ಲಿಯೈ ಏನಾಗಿದೆ ಈ ಓವ್ಯೂಲ್ ಒಳಗಡೆ, ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಅಂತ ಹೇಳ್ಬೋದು ನಾನು ಈಗ ಅಲ್ವಾ. ಇದು they will be getting, only 6 will be getting nucleus, will be getting cell wall. ಅಂದರೆ ಚಲಾಸಲ್ ಎಂಡ್, ಇದು ಚಲಾಸಲ್ ಎಂಡ್ ಆಯ್ತಾ. ಇದು ಮೈಕ್ರೋಪೈಲಾರ್ ಎಂಡ್. ನಾನು ಹೇಗೆ ಐಡೆಂಟಿಫೈ ಮಾಡಲಿ ಮೈಕ್ರೋಪೈಲಾರ್ ಪೋಲ್ ಮತ್ತು ಚಲಾಸಲ್ ಪೋಲ್ ಅಥವಾ ಚಲಾಸಲ್ ಎಂಡ್ ಹೇಗೆ ಐಡೆಂಟಿಫೈ ಮಾಡಲಿ? ಸೊ ಇಲ್ಲಿ ಯಾವಾಗ ಎಗ್ ಸೆಲ್ ಒಂದು ಪೋಲಲ್ಲಿ ಇರುತ್ತೆ, ಆ ಪೋಲ್ ಮೈಕ್ರೋಪೈಲ್ ಆಗಿರುತ್ತೆ. ಬಿಕಾಸ್ ಮೈಕ್ರೋಪೈಲ್ ಇಸ್ ಹ್ಯಾವಿಂಗ್ ಅ ಸ್ಪೇಸ್ ಆರ್ ಅ ಪೋರ್ ಫಾರ್ ಅ ಎಂಟ್ರಿ ಆಫ್ ಅ ಪೋಲನ್ ಟ್ಯೂಬ್. ಸೊ ಎಂಟ್ರಿ ಬೇಕಾಗೋದು ಯಾರಿಗೆ? ಎಗ್ಗಿಗೆ ಬೇಕಾಗೋದು. ಮೇಲ್ ಗ್ಯಾಮೆಟ್ ಎಗ್ಗಿಗೆ ಬೇಕಾಗೋದು. ಸೊ ಎಗ್ ಎಲ್ಲಿದೆ ಅಲ್ಲಿ ಮೈಕ್ರೋಪೈಲ್ ಪೋಲ್ ಇರುತ್ತೆ. ಓಕೆ, ನಾವು ಚಲಾಸಲ್ ಎಂಡಲ್ಲಿ ನ್ಯೂಕ್ಲಿಯೈ ಏನಿತ್ತು ಅರೇಂಜ್ ಆಗಿತ್ತು, ಇಲ್ಲಿ ಈ ಎಂಟ್ರಲ್ಲಿ 3 ನ್ಯೂಕ್ಲಿಯೈ they will go to the chalassal end and they get the cell wall and they become antipodal cells or antipodals. Okay, rest 3 they will go to micropyle pole and 2 of them will become synergids. ಒಂದು
ಏನು ನ್ಯೂಕ್ಲಿಯೈ ಸರೌಂಡೆಡ್ ಬೈ ಸೆಲ್ ವಾಲ್ ಇದೆ, ದ್ಯಾಟ್ ವಿಲ್ ಬಿಕಮ್ ಎಗ್. ಉಳಿದ ಎರಡು ನ್ಯೂಕ್ಲಿಯೈ ಏನಿದೆ ವಿಚ್ ವಾಸ್ ಇನ್ ದ ಪೋಲ್, ಅಂದರೆ ಎರಡು ಸೈಡ್, ಇಲ್ಲಿ ನೋಡಿ ಇಲ್ಲಿ 3 ಆಯಿತು, ಇಲ್ಲಿ 3, ಇದು ಆಂಟಿಪೋಡಲ್ ಆಯಿತು, ಇದು ಸೈನರ್ಜಿಡ್ ಆಯಿತು, ಸೈನರ್ಜಿಡ್ ಮತ್ತು ಎಗ್ ಆಯಿತು ಅಲ್ವಾ. ಒಂದು ಚಲಾಜಲ್ ಎಂಡಿಂದ ಒಂದು ಮೈಕ್ರೋಪೈಲ್ ಪೋಲಿಂದ ಬಂದಿರೋ, ಎರಡು ಪೋಲಿಂದ ಬಂದಿರೋ ಈ ನ್ಯೂಕ್ಲಿಯೈ ಏನಿದೆ ಅದು ಸೆಂಟರಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವೈ ವಿ ಕಾಲ್ ದಿಸ್ ನ್ಯೂಕ್ಲಿಯೈ ಆಸ್ polar nuclei. So there are 2 polar nuclei at the center, and this is called as the cell. Now we can call it as a central cell. So uldirodu eno central cell alva. So ideradu polar nuclei. Yak polar nuclei? Because they came from the different poles. Central because it is in the center. So this is how we get to see polar nuclei in the center cell, and 3 antipodals and synergids with the egg. ಈ synergidಗೆ ಒಂದು ಏನು ಹೇಳೋದು, some tissues start growing which is called as filiform apparatus. ಆಯ್ತಾ? ಈ filiform apparatus ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಇಲ್ಲಿ ಬರೆಯೋಣ. Filiform apparatus is going to guide pollen tube to synergids. ಅರೆ ಮ್ಯಾಮ್, ಸೈನರ್ಜಿಡ್ಸ್ಗೆ ಯಾಕೆ ಹೋಗ್ತಾ ಇದೆ ಪೋಲನ್ ಟ್ಯೂಬ್? ಸುಮ್ಮನೆ ಪೋಲನ್ ಟ್ಯೂಬ್ ಎಗ್ಗಿಗೆ ಹೋಗಿ ಗ್ಯಾಮೆಟನ ಕೊಡುತ್ತಾನೆ, ಇದ್ಯಾಕೆ ಸೈನರ್ಜಿಡ್ಸ್ಗೆ ಹೋಗ್ತಾ ಇದೆ? ಬಿಕಾಸ್ ಸೈನರ್ಜಿಡ್ಸ್ they not only provide nutrition for the developing egg, but also they transfer male gametes to egg and central cell. So pollen tube ಬರುವಾಗ ಏನು ಮಾಡುತ್ತೆ? pollen tube ಹೇಗೆ ಬರೋದು? pollen tube ಈ ಥರ ಬರುತ್ತಲ್ವಾ. ಈ pollen tube ಎರಡು ಮೇಲ್ ಗ್ಯಾಮೆಟನ್ನು ಒನ್ ಆಫ್ ದ ಸೈನರ್ಜಿಡ್ಗೆ ಕೊಡುತ್ತೆ, ಈ ಮೇಲ್ ಗ್ಯಾಮೆಟನ್ನು. ಓಕೆ, ಈ ಮೇಲ್ ಗ್ಯಾಮೆಟು which is been taken from the synergid, that will transfer one to egg, another to polar cell, so that the polar nuclei can get fused with this male gamete to form endosperm later. Okay, now antipodals importance enu ma'am? Antipodals, once again, they help in providing nutrition. ಸೊ ಇದೆಲ್ಲ ಫಂಕ್ಷನ್ ಏನಂದರೆ ನ್ಯೂಟ್ರಿಷನ್, ಇದು ಫಂಕ್ಷನು. ಆ್ಯಂಟಿಪೋಡಲ್, ಸೈನರ್ಜಿಡ್ಸ್ ಇದೆಲ್ಲ. ಆ್ಯಂಡ್ ಸೆಂಟ್ರಲ್ ಸೆಲ್ ಮತ್ತು ಪೋಲಾರ್ ಸೆಲ್ ಇದ್ರ ಫಂಕ್ಷನ್ ಏನು? ದೇ ಲೇಟರ್ ಫಾರ್ಮ್ ಎಂಡೋಸ್ಪರ್ಮ್. ಓಕೆ, ಎಂಡೋಸ್ಪರ್ಮ್ will be again providing, it will provide nutrition for the developing embryo. This will be providing the nutrition for egg, okay, whereas endosperm will be giving the nutrition for embryo. So this is about formation of male gametophyte, also called as embryo sac. ಯಾಕೆ ಇದನ್ನ ನಾನು embryo sac ಅಂತ ಕರಿತಾ ಇದ್ದೀನಿ? Because it is the sac which is able to, it's a bag which is able to have an embryo later. That's why it's called as embryo sac. Okay. So artha aitu about how the embryo sac is being formed, how the, one second, hege just one megaspore gave rise to you know, so many cells. So how many number of cells we get to see over here? Now this particular embryo sac that you're able to see, ಎಷ್ಟು cells ಇದೆ, ಎಷ್ಟು nucleus ಇದೆ ಇದರಲ್ಲಿ? This is having 1 2 3 4 5 6 7 cells. Okay, nuclei ಎಷ್ಟು? 1 2 3 4 5 6 7 8. ಗೊತ್ತಾಗ್ತಾ ಇದೆಯಾ? ಇದೊಂದು ನ್ಯೂಕ್ಲಿಯೈ, ಇದೊಂದು ನ್ಯೂಕ್ಲಿಯೈ, ಇದೊಂದು ನ್ಯೂಕ್ಲಿಯೈ, ಇದೊಂದು ನ್ಯೂಕ್ಲಿಯೈ, ಇದೊಂದು ನ್ಯೂಕ್ಲಿಯೈ, ಇದು. So 8.
So this is how we get to see 7-celled and 8 nucleated stage of embryo. ಮುಂದೆ ಫರ್ಟಿಲೈಸೇಷನ್ ಆದಮೇಲೆ ಕಥೆನೇ ಬೇರೆ ಆಗುತ್ತೆ. ಓಕೆ, ಕೊನೆಗೆ ಬರೀ 2 ಸೆಲ್ ಉಳ್ಕೊಳ್ಳುತ್ತೆ, ಅದನ್ನು ಹೇಳೋಣ ಮತ್ತೆ, ಈಗ ಅಲ್ಲ. ಸೊ ದಿಸ್ ಇಸ್ ಹೌ ವಿ ಗೆಟ್ ಟು ಸಿ 7 cells 8 nucleated stage of embryo. ಯಾಕೆ 7 cell ಗೊತ್ತಾಯಿತು. ಬರೀ 6 ನ್ಯೂಕ್ಲಿಯೈಗೆ ಮಾತ್ರ ಸೆಲ್ ವಾಲ್ ಸಿಗುತ್ತೆ. ಓಕೆ, ಇದು ಸೆಂಟ್ರಲ್ ಸೆಲ್ ಆಗಿರುತ್ತೆ, ಇದು ಮೇನ್ ಸೆಲ್ ಆಗಿರುತ್ತೆ. ಇಲ್ಲಿ ನ್ಯೂಕ್ಲಿಯೈ ಇರುತ್ತೆ, ನಡುವಲ್ಲಿ 2 ಇರುತ್ತೆ, ಪೋಲಾರ್ ನ್ಯೂಕ್ಲಿಯೈ ವಿಚ್ ವಿ ಗಾಟ್ ಫ್ರಮ್ ದ 2 opposite poles. ಓಕೆ, ಮೂವಿಂಗ್ ಫರ್ದರ್. ಸೊ ಮೇಲ್ ಗೆಮೆಟೋಫೈಟ್ ಬಗ್ಗೆ ಆಯಿತು ನೋಡಿ, ಫಿಮೇಲ್ ಗೆಮೆಟೋಫೈಟ್ ಆಯಿತು. ಈಗ ಈ ಮೇಲ್ ಮತ್ತು ಫಿಮೇಲ್ ಜೊತೆಗೆ ಬರಲೇಬೇಕು ಫಾರ್ ದ ಪ್ರೊಡಕ್ಷನ್ ಆಫ್ ದ ಎಂಬ್ರಿಯೋ, ಫ್ರೂಟ್, ಸೀಡ್. ಇದೆಲ್ಲ ಹೇಗೆ ಬರೋದು, ಯಾರು ಬರೆಸ್ತಾರೆ? ದಟ್ ಇಸ್ ವಿತ್ ದ ಹೆಲ್ಪ್ ಆಫ್ ಪಾಲಿನೇಷನ್. ಟ್ರಾನ್ಸ್ಫರ್ ಆಫ್ pollen grains is simply called as pollination. So this transferring of pollen grains will be with the help of pollinating agent. ಯಾವುದೆಲ್ಲ ಪಾಲಿನೇಟಿಂಗ್ ಏಜೆಂಟ್ ಅದು ನೋಡೋಣ. ಪಾಲಿನೇಟರ್ ಅಂತ ಬರಿತೀನಿ. ಪಾಲಿನೇಟಿಂಗ್ ಏಜೆಂಟ್ ಆರ್ ಆಲ್ಸೋ ಕಾಲ್ಡ್ as pollinators. So transfer of pollen grains from one flower to another flower is called as pollination. From one flower to another with the help of pollinator is called as pollination. So it GIF agittu actually butterfly ee bird inda pollen grains ತಗೊಂಡು ಬಂದು not bird, ಈ butterfly ಈ flower ಇಂದ pollen grains ಅನ್ನು ತಗೊಂಡು ಬಂದು anther ಇಂದ they will place it inside the, not inside, on the stigma of the ಏನು ಹೇಳೋದು, flower to cause pollination. Okay, so flower 1 to flower 2. So there are types as well, we will see that one by one, starting with the types of pollination. So main ಆಗಿ 2 type ಇದೆ. self pollination ಮತ್ತೆ cross pollination. self pollination ಅಲ್ಲಿ ಪುನಃ 2 ಟೈಪ್ ಇದೆ, ಆಟೋಗ್ಯಾಮಿ ಮತ್ತೆ ಜಿಟೆನೋಗ್ಯಾಮಿ. ಕ್ರಾಸ್ ಪಾಲಿನೇಷನ್ ಅಲ್ಲಿ ಒಂದು ಟೈಪ್ ಇರೋದು ಝೀನೋಗ್ಯಾಮಿ. ಓಕೆ, ಸೊ ಆಟೋಗ್ಯಾಮಿ, ಜಿಟೆನೋಗ್ಯಾಮಿ, ಝೀನೋಗ್ಯಾಮಿ. ಓಕೆ, okay, so let's first understand about self pollination. ಅದರಲ್ಲೂ ಆಟೋಗ್ಯಾಮಿ ಬಗ್ಗೆ ನೋಡೋಣ. ಆಟೋ ಅಂದ್ರೇನು? ಸೆಲ್ಫ್. ಸೊ ಆಸ್ ಯು ಕ್ಯಾನ್ ಸಿ ಇನ್ ದಿಸ್ ಇಮೇಜ್ ಏನಾಗ್ತಾ ಇದೆ ಇಲ್ಲಿ, ಸಿಂಗಲ್ ಫ್ಲವರ್, ಸಿಂಗಲ್ bisexual flower is involved, and pollen grains of same flower will transport or transferred, I can say, stigma of same flower. Excuse me. So autogamy ಅಲ್ಲಿ ಏನಂದ್ರೆ ಒಂದು ಫ್ಲವರ್ ಇರುತ್ತೆ,
ಮೇಲ್ ಆ್ಯಂಡ್ ಫಿಮೇಲ್ ಪ್ರೊಡಕ್ಟಿವ್ ಪಾರ್ಟ್ ಒಂದೇ ಫ್ಲವರ್ ಇಲ್ಲಿರುತ್ತೆ. ಸೊ ದೇ ವಾಂಟ್ ಬೈಸೆಕ್ಷುವಲ್ ಫ್ಲವರ್ ಫಾರ್ ದಿಸ್ ಟೈಪ್ ಆಫ್ ಏನು ಹೇಳೋದು ಪಾಲಿನೇಷನ್. ಆ್ಯಂಡ್ ಹೇಗಾಗುತ್ತೆ ಪಾಲಿನೇಷನ್? ಪೊಲ್ಲನ್ ಗ್ರೇನ್ಸ್ ಆಫ್ ದ ಸೇಮ್ ಫ್ಲವರ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್ ಆಸ್ ಯು ಕ್ಯಾನ್ ಸಿ ಇನ್ ದ ಇಮೇಜ್. ಕ್ಲಿಯರ್ ಇಲ್ಲ ಅಂದರೆ excuse me pollen grains from the stamen is transferred on the stigma of the same flower. Okay, so ಇದಕ್ಕೆ ಏನು ಬೇಕು? ಈ ಥರದ ಪಾಲಿನೇಷನ್ಗೆ ಏನಿರಬೇಕು? ಮೇನ್ ಆಗಿ ಸಿಂಕ್ರೋನಿ ಇರಬೇಕು. ಡೆವಲಪ್ಮೆಂಟ್ ಆಫ್ ಸಿಂಕ್ರೋನಿ ಅಂದ್ರೇನು? ಸಿಂಕ್ರೋನಿ, ಹಾರ್ಮೋನಿ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಈ ಆಂಥರ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಜನರಲ್ ವರ್ಡ್ ಆಯಿತು. ಅಂದರೆ ಅವುಗಳ ಡೆವಲಪ್ಮೆಂಟ್ ಎಲ್ಲ ಜೊತೆಗೆ ಇರಬೇಕು. ಸಿಂಕ್ರೋನಿ ಬಿಟ್ವೀನ್ pistil and stamen maturity and receptivity alva, and male and female reproductive structure, that is stigma and anther should be oh deva receptivity stigma and anther should be near, ಜೊತೆಗೆ ಹತ್ರನೇ ಇರಬೇಕು. ಇಮ್ಯಾಜಿನ್ ಮಾಡಿ, ಆಂಥರ್ ಎಲ್ಲೋ ದೂರ ಇದೆ, ಸ್ಟಿಗ್ಮಾ ದೂರ ಇದೆ. ಹೇಗೆ ಸ್ಟಿಗ್ಮಾ ಹೇಗೆ ಹೌ ಇಟ್ ಕ್ಯಾನ್ ರಿಸೀವ್ ದ ಪೋಲನ್ ಗ್ರೇನ್ಸ್ ಅಲ್ವಾ? ಸೊ ದೇ ಶುಡ್ ಬಿ ಟುಗೆದರ್. ಸೊ ದಿಸ್ ಇಸ್ ದ ಏನು ಹೇಳೋದು ಕ್ರೈಟೀರಿಯಾ ಫಾರ್ ಆಟೋಗ್ಯಾಮಿ ಟು ಹ್ಯಾಪನ್. ಇನ್ನೊಂದು ವಿಷಯ, ಇಲ್ಲಿ ನಾವು ವೇರಿಯೇಷನ್ಸ್ ನೋಡ್ಬೋದಾ? ಕ್ಯಾನ್ ಬಿ ಸಿ ವೇರಿಯೇಷನ್ ಹಿಯರ್? ನೋ. ಸೆಲ್ಫ್ ಪಾಲಿನೇಷನಲ್ಲಿ ವೇರಿಯೇಷನ್ ಹೇಗೆ ನೋಡೋದು? ಒಂಥರ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲ, ಮಾತ್ರ ಏನು ಹೇಳೋದು, ಅದೇ ಸೆಲ್ಫ್ ಆಗೇನೆ ಅದಕ್ಕೆ ಅದರದ್ದೇ ಜೆನೆಟಿಕ್ ಮೆಟೀರಿಯಲ್ ಅದಕ್ಕೆ ಸಿಗ್ತಾ ಇದೆ. ಸೊ ದೇರ್ ಇಸ್ ವೆರಿ ಲೆಸ್ ವೇರಿಯೇಷನ್. ಓಕೆ, ನಾವು ಕಮಿಂಗ್ ಟು ಜೀಟನೋಗ್ಯಾಮಿ. ಜೀಟನೋಗ್ಯಾಮಿ ನೋಡಿದ್ರೆ ಸ್ವಲ್ಪ ಇಲ್ಲಿ ಏನು ಕಾಣಿಸ್ತಾ ಇದೆ? 2 ಫ್ಲವರ್ ಇದೆ, ಒಂದೇ ಪ್ಲಾಂಟ್. ಸೊ ಪಾಲಿನೇಷನ್ ಬಿಟ್ವೀನ್ two flowers of same plant. ಒಂದೇ ಪ್ಲಾಂಟಿನ 2 ಫ್ಲವರ್ಸ್ ಪಾಲಿನೇಷನ್ ತೋರಿಸೋದು. ಅಗೇನ್ ಲೆಸ್ ವೇರಿಯೇಷನ್ ಕಂಪೇರ್ ಟು cross pollination, but more variation to ಇದು ನಮ್ಮ ಆಟೋಗ್ಯಾಮಿಗಿಂತ ಸ್ವಲ್ಪ ಬೆಟರ್ ಅಲ್ವಾ? more variation to ಆಟೋಗ್ಯಾಮಿ. ಕರೆಕ್ಟಾ? ಸೊ ಜಿಟನೋಗ್ಯಾಮಿ ಅಂದರೆ ಈ ಥರ ಆಗುತ್ತೆ. The pollen grains from the anther of one flower will be transported or transferred on the stigma of the different flower of the same plant. So comparatively ಇದಕ್ಕೆ ಏನು ಹೇಳೋದು? ಲೆಸ್ ವೇರಿಯೇಷನ್ ಕಂಪೇರ್ಡ್ ಟು ಕ್ರಾಸ್ ಪಾಲಿನೇಷನ್, more variation to ಆಟೋಗ್ಯಾಮಿ. ಓಕೆ, ಸೊ ಬೈಸೆಕ್ಷುವಲ್ ಫ್ಲವರ್ ಬೇಕಾಗಿಲ್ಲ. ಆಲ್ವೇಸ್ ಇಟ್ ಡಸಂಟ್ ನೀಡ್ ಬೈಸೆಕ್ಷುವಲ್, ಅದು ನೋಡೋಣ ಮತ್ತೆ. ಓಕೆ, ಝೀನೋಗ್ಯಾಮಿ ಅಂದರೆ ಪಾಲಿನೇಷನ್ ಕಾಣಿಸ್ತಾ ಇದೆ ಅಲ್ವಾ? 2 ಫ್ಲವರ್ ನಾಟ್ ಆಫ್ ದ ಸೇಮ್ ಪ್ಲಾಂಟ್. ಪಾಲಿನೇಷನ್ ಬಿಟ್ವೀನ್ ಫ್ಲವರ್ಸ್ ಆಫ್ ಡಿಫರೆಂಟ್ ಪ್ಲಾಂಟ್ but of same species.
Okay, ಈ ಕಾರಣದಿಂದ since the flowers are of two different plants, ಈ ಕಾರಣದಿಂದ there is going to be highest variation. Easy? Easy. Okay. So this is about ಏನು ಹೇಳೋದು, ಆಟೋಗ್ಯಾಮಿ, ಜಿಟನೋಗ್ಯಾಮಿ, xenogamy. ಇನ್ನೇನಂದರೆ there are two types of flowers, closed and open flowers. That is chasmogamous and clistogamous flower. ಈ clistogamous flower ಅಂದ್ರೇನು? ಈ flowers ಏನಿದೆ, they are nothing but closed flowers. Closed, ಇಲ್ಲಿ ಕಾಣಿಸ್ತಾ ಇದೆಯಾ? ಕ್ಲೋಸ್ಡ್ ಫ್ಲವರ್ಸ್, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ಏನು ಪೆಟಲ್ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಬಡ್ ಥರ ಕಾಣಿಸ್ತಾ ಇದೆ. ಎಸ್, ಸೊ ದೇ ಆರ್ ಕ್ಲೋಸ್ಡ್. ಸೊ ದೇ ಶೋ assured seedling ಅಂದರೆ even after the absence of pollinators, ನಮ್ಮ ಇದಕ್ಕೆಲ್ಲ ಏನು, if you see ನಮ್ಮ ಆಟೋಗ್ಯಾಮಿಗೆ they don't require pollinators, no pollinators required. Yeah, if you see ಜಿಟನೋಗ್ಯಾಮಿ, ಇದಕ್ಕೆ pollinators ಬೇಕಾಗುತ್ತೆ, they require pollinators. xenogamy-ಗೂ pollinators ಬೇಕು ಅಲ್ವಾ? ಪಾಲಿನೇಟರ್ಸ್ ಇಲ್ಲ ಅಂದರೆ ಹೇಗೆ ಒಂದು ಫ್ಲವರಿಂದ ಇನ್ನೊಂದು ಫ್ಲವರಿಗೆ ಆಗೋದು? ಇಲ್ಲಿ ಆಟೋಗ್ಯಾಮಿಯಲ್ಲಾದರೆ ಹತ್ರನೇ ಇರೋ ಕಾರಣ ಆಗುತ್ತೆ ಪಾಲಿನೇಷನ್ ಅಲ್ವಾ? ಮಾತ್ರ ನಮ್ಮ ಕ್ಲಿಸ್ಟೋಗ್ಯಾಮಿಗೆ ಎಶ್ಯೂರ್ಡ್ ಸೀಡ್ಲಿಂಗ್ ಆಗುತ್ತೆ. ಅಂದರೆ ದೇ ಆರ್ ಏಬಲ್ ಟು ರಿಪ್ರೊಡ್ಯೂಸ್ ಫಾರ್ ಶ್ಯೂರ್ even after absence of pollinators. Pollinators absent ಆದರೂ clistogamous flower, they are able to produce they are able to produce a new plant. Okay, but no variation ಏ ಇಲ್ಲ, because again it's completely autogamy. Once again it's autogamy only, because the flower is not exposed at all. So alva, now this usually is seen in underground plant, ground ಕೆಳಗಡೆ ಇರೋ plant ಈ ತರ underground. So buds would be the petals would be closed, and then and there ಅಲ್ಲಲ್ಲೇ ಏನು ಹೇಳೋದು, ಒಂದು ಫ್ಲವರ್ ಈ ಥರ ಕ್ಲೋಸ್ ಆಗಿರುತ್ತೆ, ಒಳಗಡೆ ಇರೋ ಆಂಥರ್ ಏನಿದೆ ಅದು ಅಲ್ಲೇ ಪಿಸ್ಟಿಲ್ ಮೇಲೆ ಅಂದರೆ ಸ್ಟಿಗ್ಮಾದ ಮೇಲೆ ಪೋಲನ್ ಗ್ರೇನ್ಸನ್ನು ಹಾಕಿ ಫರ್ಟಿಲೈಸ್ ಮಾಡುತ್ತೆ, ಪಾಲಿನೇಟು ಮಾಡುತ್ತೆ. ಅದೇ ಥರ there is a pollination as such, there is no transfer required, because ಅಲ್ಲಲ್ಲೇ ಮೇಲ್ ಮತ್ತು ಫಿಮೇಲ್ ಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅಲ್ಲೇ ದೇ ವಿಲ್ ಬಿ ಫ್ಯೂಸ್ಡ್ and they are able to produce a seedling for sure. ಇನ್ನು chasmogamous ಅಂದ್ರೆ they are open flowers. They are open flowers. So just like how there are going to be other flowers, ಹೇಗೆ ಬೇರೆ ಫ್ಲವರ್ಸ್ ಎಲ್ಲ ಸುಮ್ಮನೆ ಹೀಗೆ ಓಪನ್ ಆಗಿರುತ್ತೆ, ಅದೇ ಥರ ಇದು ಓಪನ್ ಆಗಿರೋ ಫ್ಲವರ್. ಸೊ ಇಲ್ಲಿ ಕಾಣ್ಬೋದು ನೀವು ಈ ಪ್ಲಾಂಟಲ್ಲಿ, ಇದು ಚಾಸ್ಮೋಗ್ಯಾಮಸ್, ಇದು ಕ್ಲಿಸ್ಟೋಗ್ಯಾಮಸ್. ಓಕೆ, ಸೊ ಈ ಥರ ಓಪನ್ ಆಗಿರೋ ಕಾರಣ they can do autogamy, they just not able to do autogamy, but also ಜಿಟನೋಗ್ಯಾಮಿ, xenogamy ಎಲ್ಲಾನು ಮಾಡೋಕ್ಕಾಗುತ್ತೆ ಇವುಗಳಿಗೆ. ಓಕೆ, xeno, auto, ಜಿಟನೋ, ಗ್ಯಾಮಿ ಮಾಡೋಕ್ಕಾಗುತ್ತೆ. ಓಕೆ, ವೇರಿಯೇಷನ್ಸ್ ದ ಹೈಯೆಸ್ಟ್ ಇರುತ್ತೆ, ಬಿಕಾಸ್ they require pollinator. Since they use pollinators, they can also show variation highest, and they are the open flowers. Okay, so in the absence of pollinator,
seed production or ಏನು ಹೇಳೋದು plant production is not like assured. Now ಇದೆರಡಕ್ಕೂ ಒಂದು ಕಾಮನ್ ಎಕ್ಸಾಂಪಲ್ ಒಂದಲ್ಲ ಎರಡು ತುಂಬ ಕಾಮನ್ ಎಕ್ಸಾಂಪಲ್ಸ್ ಇದೆ ಆ್ಯಕ್ಚುಲಿ. ಅಂದರೆ there are 2-3 plants which are actually able to show both chasmogamous as well as clistogamous. Those are Viola, Oxalis. Okay, so ಈ plants ಎಲ್ಲ they have both chasmogamous flower as well as clistogamous flower. ಸೊ ಇನ್ನೊಂದು ಎಕ್ಸಾಂಪಲು ಇದೆ, ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇನ್ನೊಂದು ಯಾವುದು ಅಂತ. ಓಕೆ, ಇನ್ನೊಂದು ಎಕ್ಸಾಂಪಲು NCERTಯಲ್ಲಿ ಕೊಟ್ಟಿದ್ದಾರೆ, ನೋಡಿ ಹೇಳಿ. ಇದು ಹೋಮ್ವರ್ಕ್ ಅಲ್ಲ, ಹೀಗೆ ಹೇಳಿರೋದು ನಾನು, ಹೇಳಿ ನೀವು. ಫೈನ್, ಸೊ ವಿ ಆರ್ ಡನ್ ವಿತ್ ಡಿಫರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್. ನಾವು ಇದ್ಯಾಕೆ ಸಮರಿ ಅಂತ ಕೊಟ್ಟಿದ್ದೀನಿ ಅಂದರೆ, ಈ ಬೈಸೆಕ್ಷುವಲ್ ಮತ್ತು ಯುನಿಸೆಕ್ಷುವಲ್ ಫ್ಲವರ್ಸ್ ಅಲ್ಲೆಲ್ಲ ಯಾವ ಪಾಲಿನೇಷನ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಕ್ವಿಕ್ ಆಗಿ. ಸ್ಟಾರ್ಟಿಂಗ್ ವಿತ್ bisexual flowers. So bisexual flower ಅಂದ್ರೆ ಏನು? Bisexual flower ಅಂದ್ರೆ both the plant is also bisexual, flower is also bisexual. So ಎರಡು ಏನು ಹೇಳೋದು, when the flower is itself a bisexual, the chance is autogamy ಅಂತೂ ಖಂಡಿತ ಮಾಡ್ಬೋದು. ಓಕೆ, ಇಫ್ ಯು ಜಸ್ಟ್ ಸಿ ಓವರ್ ಹಿಯರ್, ಇದು ಬೈಸೆಕ್ಷುವಲ್ ಆಗಿತ್ತು. ಆಟೋಗ್ಯಾಮಿ ಮಾಡ್ಬೋದು ಬೈಸೆಕ್ಷುವಲ್ ಆದರೆ, ಜಿಟನೋಗ್ಯಾಮಿನೂ ಮಾಡ್ಬೋದು, ಝೀನೋಗ್ಯಾಮಿನೂ ಆಗ್ಬೋದು. ಆಟೋಗ್ಯಾಮಿ, ಜಿಟನೋಗ್ಯಾಮಿ, ಝೀನೋಗ್ಯಾಮಿ ಎಲ್ಲಾನು ಆಗುತ್ತೆ. ಬಿಕಾಸ್ if this is a plant, they are having ovary with the pistil and they have stamen like this. Okay, so ಈ ಥರನೂ ಆಗ್ಬೋದು ಬೈಸೆಕ್ಷುವಲ್ ಆಗಿದ್ರೆ, ಮತ್ತು ಬೇರೆ ಪ್ಲ್ಯಾಂಟ್ ಜೊತೆನೂ xenogamy ಆಗ್ಬೋದು, ಜಿಟನೋಗ್ಯಾಮಿನೂ ಆಗ್ಬೋದು. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕಮಿಂಗ್ ಟು ಯುನಿಸೆಕ್ಷುವಲ್ ಫ್ಲವರ್. ಮಾತ್ರ ಯುನಿಸೆಕ್ಷುವಲ್ ಫ್ಲವರ್ ಬಟ್ ಬೈಸೆಕ್ಷುವಲ್ ಪ್ಲಾಂಟ್. Now example for bisexual flower showing these type of ಏನು ಹೇಳೋದು ಎಲ್ಲ example can be sweet potato. Okay, unisexual flower example ಯಾವುದು? unisexual flower maize, coconut ಮತ್ತೆ cucurbita. ಕರೆಕ್ಟಾ? ಓಕೆ, ಇವುಗಳಲ್ಲೆಲ್ಲ ಹೇಗಂದರೆ ಫ್ಲವರ್ಸ್ ಯುನಿಸೆಕ್ಷುವಲ್, ಮೇಲ್ ಮತ್ತು ಫಿಮೇಲ್ ಫ್ಲವರ್ಸ್ ಇರುತ್ತೆ. ಸಿನ್ಸ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್ ಆರ್ ದೇರ್ ಇನ್ ದ ಪ್ಲಾಂಟ್ ಇಸ್ ಬೈಸೆಕ್ಷುವಲ್ ಪ್ಲಾಂಟ್ ಅಂತ ಕರಿಬೋದು. ಇವುಗಳಲ್ಲಿ ಏನಾಗುತ್ತಂದರೆ ಆಟೋಗ್ಯಾಮಿ ಆಗಲ್ಲ ಬಿಕಾಸ್ ದೇ ಹ್ಯಾವ್ ಇನ್ ದ ಸೇಮ್ ಪ್ಲಾಂಟ್ ದೇ ಹ್ಯಾವ್ ಓವರಿ ಆ್ಯಂಡ್ ಲಿಟಲ್ ಫಾರ್ ಅವೇ ದೇ ವಿಲ್ ಹ್ಯಾವ್ ಇದು ಏನು ಹೇಳೋದು stamen. Okay, so they are able to show ಜಿಟನೋಗ್ಯಾಮಿ ಆ್ಯಂಡ್ ಇನ್ನೊಂದು ಪ್ಲ್ಯಾಂಟಲ್ಲಿ ಬೈಸೆಕ್ಷುವಲ್ ಪ್ಲ್ಯಾಂಟ್ ಆಗಿ ಯುನಿಸೆಕ್ಷುವಲ್ ಫ್ಲವರ್ಸ್ ಇದ್ದರೆ ದೇ ಕ್ಯಾನ್ ಶೋ xenogamy. So basically they cannot show what? They can't show autogamy. Okay, now coming to the last, adu namma xenogamy, sorry, the unisexual plant. Plant unisexual agidre
ಅಂದರೆ ಒಂದು ಪ್ಲ್ಯಾಂಟು ಮೇಲ್, ಇನ್ನೊಂದು ಪ್ಲ್ಯಾಂಟು ಫಿಮೇಲ್. ಇಫ್ ದಿಸ್ ಇಸ್ ಅ ಫಿಮೇಲ್ ಆ್ಯಂಡ್ ದಿಸ್ ಇಸ್ ಅ ಮೇಲ್, ಒಂದೇ ಚಾನ್ಸಸ್ ಇರೋದು ಅದು ಝೀನೋಗ್ಯಾಮಿ. ಈ ಥರ ಕಂಡೀಷನ್ ಎಲ್ಲಿ ಕಾಣಿಸಕ್ಕೆ ಸಿಗುತ್ತೆ? ಎಕ್ಸಾಂಪಲ್ ಡೇಟ್, ಪ್ಲಾಂಟ್ಸ್, ಟ್ರೀಸ್ ಮತ್ತು ಪಪಾಯ. ಓಕೆ, ಸೊ ಈ ಥರದ ಒಂದು ಸಮ್ಮರಿ ವಿ ಹ್ಯಾವ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್. ಓಕೆ, ಸೊ ಪಾಲಿನೇಷನ್ ಯಾರು ಮಾಡ್ತಾರೆ? ಇಫ್ ಇನ್ ಕೇಸ್ ಇಫ್ ಇಟ್ ಇಸ್ ಕ್ರಾಸ್ ಪಾಲಿನೇಷನ್, ಸೊ ಕ್ರಾಸ್ ಪಾಲಿನೇಷನ್ ಆದರೆ ಆ್ಯಕ್ಚುಲಿ ಜಾಸ್ತಿ ಪ್ರಾಬ್ಲಮ್ಸ್. ಪಾಲಿನೇಟರ್ಸ್ ಬೇಕೇ ಬೇಕು ಕ್ರಾಸಿಗೆ ಅಲ್ವಾ? ಇಫ್ ಯು ಜಸ್ಟ್ ಸಿ ಓವರ್ ಹಿಯರ್, ನಾನೊಂದು ಟೇಬಲನ್ನು ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಅಲ್ವಾ? ಸೊ ಈಗ ಝೀನೋಗ್ಯಾಮಿಗೆ ಏನು ಬೇಕು? ಪಾಲಿನೇಟರ್ಸ್ ಬೇಕೇ ಬೇಕು. ಇದಕ್ಕಾದರೂ ಪಾಲಿನೇಟರ್ಸ್ ಬೇಡ? ಇದಕ್ಕಾದರೂ ಬೇಕಾಗಿಲ್ಲ ಕೆಲವೊಮ್ಮೆ, ಆದರೆ ಕ್ರಾಸ್ ಪಾಲಿನೇಷನ್ಗೆ ಬೇಕೇ ಬೇಕಲ್ವಾ? ಸೊ ಯಾರು ಪಾಲಿನೇಷನ್ ಮಾಡ್ತಾರೆ? ದೋಸ್ ಆರ್ ಪಾಲಿನೇಟಿಂಗ್ ಏಜೆಂಟ್ಸ್. ಸೊ ಈ ಪಾಲಿನೇಟಿಂಗ್ ಏಜೆಂಟ್ಸ್ ಏನಿದೆ, ಇದು ಬಯೋಟಿಕ್ ಆಗಿರುತ್ತೆ ಅಥವಾ ನಾನ್ ಬಯೋಟಿಕ್ ಆಗಿರ್ಬೋದು, ಅಂದರೆ ಎಬಯೋಟಿಕ್ ಆಗಿರ್ಬೋದು. ಎಬಯೋಟಿಕ್ ಅಂದ್ರೇನು? ನಾನ್ ಲಿವಿಂಗ್. ಬಯೋಟಿಕ್ ಅಂದರೆ ಲಿವಿಂಗ್. ಸೊ ವಾಟರ್ ಮತ್ತು ವಿಂಡ್, ದೇ ಆರ್ ಇನ್ವಾಲ್ವ್ಡ್ ಇನ್ ದೇ ಆರ್ ಕನ್ಸಿಡರ್ಡ್ ಅಂಡರ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಅಂದರೆ ವಿಂಡ್ ಗಾಳಿಯಿಂದ ಪಾಲಿನೇಷನ್ ಆಗುವಂಥದ್ದು, ವಾಟರ್ ನೀರಿಂದ ಪಾಲಿನೇಷನ್ ಆಗುವಂಥದ್ದು. ನೀರಿಂದ ಪಾಲಿನೇಷನ್ ಆಗುವಂಥದ್ದಕ್ಕೆ ಏನು ಕರಿತೀವಿ ನಾವು? ಹೈಡ್ರೋಫಿಲಿ ಅಂತ ಕರಿತೀವಿ. ವಾಟರಿಂದ ಆಗುವಂಥಕ್ಕೆ ನಾವು ಆ್ಯನಿಮೋಫಿಲಿ ಅಂತ ಕರಿತೀವಿ. ಹೈಡ್ರೋಫಿಲಿ ಅಂತ ತುಂಬ ಈಸಿ ನೆನ್ಪಿಟ್ಕೊಳ್ಳೋಕ್ಕೆ, ಆ್ಯನಿಮೋಫಿಲಿ ಸ್ವಲ್ಪ ಕಷ್ಟಪಡಬೇಕಾಗ್ಬೋದು ನೆನ್ಪಿಟ್ಕೊಳ್ಳೋಕ್ಕೆ. ಓಕೆ, ಆ್ಯನಿಮೋಫಿಲಿ. ಆ್ಯನಿಮಲ್ ಅಂದರೆ ಆ್ಯನಿಮಲ್ ಅಲ್ಲ. ಓಕೆ, ಬೇರೆ ಆ್ಯನಿಮಲ್ಸಿಗೆಲ್ಲ ನಮ್ಮ ಹತ್ರ ಬೇರೆ ಹೆಸರೇ ಇದೆ. ನಾವು ಈಗ ಎಬಯೋಟಿಕ್ ಫ್ಯಾಕ್ಟರ್ಸಲ್ಲಿ ಹೈಯೆಸ್ಟ್, ಇನ್ ಜನರಲ್ ಯಾರಾದರೂ ಕೇಳಿದ್ರೆ ಹೈಯೆಸ್ಟ್ ಪಾಲಿನೇಷನ್ ಹೇಗಾಗೋದು, ಯಾವ ಮೋಡಿಂದ ಹೈಯೆಸ್ಟ್ ಪಾಲಿನೇಷನ್ ಆಗೋದಂದರೆ ಫಸ್ಟ್ ಈಸ್ ವಿಂಡ್. ಓಕೆ, ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದಟ್ ಇಸ್ ಇನ್ವಾಲ್ವ್ಡ್ ಇನ್ ಪಾಲಿನೇಷನ್. ಎಂಟಮೋ ಅಂದ್ರೇನು? ಎಂಟಮೋ ಅಂದರೆ ಇನ್ಸೆಕ್ಟ್ಸ್. So pollination by insects is called as entomophily. Okay. ಈ ಫಿಲ್ಲಿ ಅಂದ್ರೇನು? ಹೈಡ್ರೋಫಿಲಸ್, ಹೈಡ್ರೋಫೋಬಿಕ್. ಫಿಲ್ಲಿ ಅಂದರೆ ಲವಿಂಗ್. ಸೊ ವಾಟರ್ ಲವಿಂಗ್ ಪ್ಲಾಂಟ್ಸ್ ವಿಲ್ ಅಂಡರ್ಗೋ ಹೈಡ್ರೋಫಿಲಿ ಪಾಲಿನೇಷನ್. ಏರ್ ಲವಿಂಗ್ ಪ್ಲಾಂಟ್ಸ್ ವಿಲ್ ಅಂಡರ್ಗೋ ಆನಿಮೋಫಿಲಿ. ಓಕೆ, ಅದೇ ಥರ ಎಂಟೋ ಅಂದ್ರೇನು? ಇನ್ಸೆಕ್ಟ್. ಎಂಟಮೋಫಿಲಿ ಅಂದರೆ ಇನ್ಸೆಕ್ಟ್ ಲವಿಂಗ್, ಅಂದರೆ ದೇ ವಾಂಟ್ ಇನ್ಸೆಕ್ಟ್ ಫಾರ್ ದ ಪಾಲಿನೇಷನ್. ಸೊ ಇನ್ಸೆಕ್ಟ್ಸ್ ಲವಿಂಗ್. ಕೈರಾಪ್ಟಿರೋಫಿಲಿ. ಕೈರಾಪ್ಟಿರೋ ಅಂದರೆ ಬ್ಯಾಟ್. ಪಾಲಿನೇಷನ್ ಬೈ ಬ್ಯಾಟ್ ಇಸ್ ಕೈರಾಪ್ಟಿರೋಫಿಲಿ. ಮ್ಯಾಲಕೋಫಿಲಿ ಅಂದರೆ ಪಾಲಿನೇಷನ್ ಬೈ MALA, ಮ್ಯಾಲಕೋಫಿಲಿ. ಪಾಲಿನೇಷನ್ ಬೈ ಸ್ನೇಲ್ಸ್ ಈಸ್ ಮ್ಯಾಲಕೋಫಿಲಿ. ಆರ್ನಿಥೋಫಿಲಿ, ORNI. ಆರ್ನಿಥಾಲಜಿ ಅಂದರೆ ಸ್ಟಡಿ ಆಫ್ ಬರ್ಡ್ಸ್. ಆರ್ನಿಥೋಫಿಲಿ ಅಂದರೆ ಪಾಲಿನೇಷನ್ ಬೈ ಬರ್ಡ್ಸ್. ಇದು ಬಿಟ್ಟರೆ ಇನ್ನೊಂದು ಇದೆ, ಅದು ಮಿರ್ಮಾಕೋಫಿಲಿ ಅಂದರೆ ಪಾಲಿನೇಷನ್ ಬೈ ಆ್ಯಂಡ್ಸ್. ಸೊ ಫಸ್ಟ್ ಹೈಯೆಸ್ಟ್ ಪಾಲಿನೇಷನ್ ಮಾಡೋದು ಯಾರಂದರೆ ನಮ್ಮದು ವಿಂಡೋ. ಸೆಕೆಂಡ್ ಯಾವುದಂದರೆ ಬೀಸ್. ಅರೆ ಬೀಸ್. ಓಕೆ, ಹನಿ ಬೀಸ್ ನೆಕ್ಸ್ಟ್. ನಂತರ ಬಟರ್ಫ್ಲೈಸ್. ಸೊ ದಿಸ್ ಇಸ್ ಅಬೌಟ್ ಪಾಲಿನೇಟಿಂಗ್ ಏಜೆಂಟ್ಸ್. ಗೊತ್ತಾಯ್ತಾ? ಸ್ವಲ್ಪ ನೆನ್ಪಿಡ್ಕೊಳ್ಳೋ ಅಂಥ ವಿಷಯ ಮಾತ್ರ. ಒಮ್ಮೆ ಇದು ಅರ್ಥ ಆದರೆ, ಮೆಲಕೋ ಅಂದರೆ ಸ್ನೇಲು, ಮತ್ತು ಏನು ಹೇಳೋದು, ಕೈರಾಪ್ಟಿರೋ ಅಂದರೆ ಬ್ಯಾಟ್, ಆರ್ನಿಥೋ ಬರ್ಡ್, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಆಗಲ್ಲ. ಒಮ್ಮೆ ಸ್ವಲ್ಪ ತಿಳ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು. ಓಕೆ, ನಾವು ಸ್ವಲ್ಪ ವಿಂಡ್ ಪಾಲಿನೇಷನ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅಂದರೆ ವಿಂಡ್ ಹೇಗೆ ಪಾಲಿನೇಷನಿಗೆ ಹೆಲ್ಪ್ ಮಾಡುತ್ತೆ ಅಂತ, ಏನೆಲ್ಲ ಫೀಚರ್ಸ್ ಈ ಪ್ಲ್ಯಾಂಟ್ಸಲ್ಲಿ ಇರುತ್ತೆ ವಿಚ್ ಆರ್ ಗೋಯಿಂಗ್ ಟು ಡೂ ವಿಂಡ್ ಪಾಲಿನೇಷನ್ ಅಂತ ನೋಡೋಣ. ಇಮೇಜನ್ನು ನೋಡಿ, ಟಸಲ್ಸನ್ನು ನೋಡಿ.
tassels. So this is nothing but having stigma and style, which is sort of feathery. Yakappa feathery? Feathery yakandre so that they can actually expose in the air and they can collect the pollen grains. Okay. ಸೊ ಈ ಪೋಲನ್ ಗ್ರೀನ್ಸ್ ಏನು ಪ್ರೊಡ್ಯೂಸ್ ಆಗುವಂಥದ್ದು ಆಂಥರಿಂದ ಅದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ರಿಮೆಂಬರ್ ವಿಂಡ್ ಪಾಲಿನೇಷನ್ ಏರ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದು ನಮ್ಮ ಪೋಲನ್ ಗ್ರೀನ್ಸನ್ನು. ಸೊ ಪೋಲನ್ ಗ್ರೀನ್ಸ್ ತುಂಬ ಲೈಟ್ ವೆಯ್ಟ್ ಆಗಿರಬೇಕು, ನಾನ್ ಸ್ಟಿಕ್ಕಿ ಆಗಿರಬೇಕು. ಓಕೆ, ಆ್ಯಂಡ್ ದೇ ಆಫನ್ ವೆಲ್ ಎಕ್ಸ್ಪೋಸ್ಡ್, ದೇ ಹ್ಯಾವ್ ಅ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಏರಿಗೆ ಈ ಥರ ಎಕ್ಸ್ಪೋಸ್ ಆಗುವಂಥ ಸ್ಟೇಮನ್ಸ್ ಇರುತ್ತೆ. ಸೊ ದ್ಯಾಟ್ ಲೈಕ್ ಏರ್ ಕ್ಯಾನ್ ಈಸಿಲಿ ಟೇಕ್ ದೇಯರ್ ಪೋಲನ್ ಗ್ರೀನ್ಸ್. Large, often feathery stigma to easily trap airborne pollen grains. ಅಂದರೆ ಈ ಸ್ಟಿಗ್ಮಾ ಏನಿದೆ ಅದು ತುಂಬ ಫೆದರಿ ಆಗಿರುತ್ತೆ ಆ್ಯಂಡ್ ದೊಡ್ಡದಾಗಿರುತ್ತೆ ತುಂಬ. ಆ್ಯಸ್ ಯು ಕ್ಯಾನ್ ಸಿ ದೊಡ್ಡದಾಗೇನೆ ಇದೆ ಅಲ್ವಾ ಸ್ಟಿಗ್ಮಾ ಎಲ್ಲ. ಸೊ ದಟ್ ದೇ ಕ್ಯಾನ್ ಈಸಿಲಿ ಟ್ರ್ಯಾಪ್ ದ ಪೋಲನ್ ಗ್ರೇನ್ಸ್. ಅದು ಬಿಟ್ಟರೆ ಫ್ಲವರ್ಸ್ ಆಫನ್ ಹ್ಯಾವ್ ಅ ಸಿಂಗಲ್ ಓವ್ಯೂಲ್. ಒಂದು ಓವರಿಯಲ್ಲಿ ಒಂದೇ ಓವ್ಯೂಲ್ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಮೊನೊಕಾಟ್ಸ್ ಆ್ಯಂಡ್ ಆಲ್ ದೇ ಹ್ಯಾವ್ ದಿಸ್ ಕಂಡೀಷನ್. ಓಕೆ, ನಾವಾಗ ನೋಡಿದ್ವಿ ಮೇಜ್ ಯಾವುದು ವೀಟಲ್ಲೆಲ್ಲ ಒಂದೊಂದು ಓವರಿಯಲ್ಲಿ ಒಂದೊಂದೇ ಓವ್ಯೂಲ್. ಸಣ್ಣ ಫ್ಲವರ್ಸ್ ಇರುತ್ತೆ. ಯಾಕೆ ಮ್ಯಾಮ್ ಸಣ್ಣ ಫ್ಲವರ್? ಬಿಕಾಸ್ ಸಣ್ಣ ಫ್ಲವರಿಂದಾಗಿ ಜಾಸ್ತಿ ಫರ್ಟಿಲೈಸೇಷನ್ ಆಗ್ಬೋದು, ಜಾಸ್ತಿ ಪಾಲಿನೇಷನ್ ಆಗ್ಬೋದು, ಜಾಸ್ತಿ ಫರ್ಟಿಲೈಸೇಷನ್ ಆಗ್ಬೋದು ಅನ್ನೋ ಕಾರಣಕ್ಕೆ ಮೇ ಬಿ ಜಾಸ್ತಿ ಫ್ಲವರ್ ಸಣ್ಣ ಫ್ಲವರ್ಸ್ ಇರುತ್ತೆ. They will be present in the form of a pack, in the form of a inflorescence. Example, grasses and corn cob. ಸೊ ವಾಟರ್ ಪಾಲಿನೇಷನ್ ಹೇಗಾಗುತ್ತೆ ಅಂತ ನೋಡೋಣ. ಅಂದರೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ, ಯಾವುದೆಲ್ಲ ಟೈಪ್ಸ್ ಇದೆ ಅಂತೆಲ್ಲ. ಸೊ ಮೇನ್ಲಿ ಯಾವುದೆಲ್ಲ ಪ್ಲ್ಯಾಂಟ್ಸ್ ವಾಟರ್ನ ಯೂಸ್ ಮಾಡಿಕೊಂಡು ರಿಪ್ರೊಡ್ಯೂಸ್ ಮಾಡುತ್ತೆ ಗೊತ್ತಿರ್ಬೋದು ಎಲ್ರಿಗೂ. ಸೊ ದೋಸ್ ಆರ್ ಆಲ್ಗೆ, ಅಂದರೆ ಆಲ್ಗೆ ಇಂದ ಹಿಡಿದು ಟೆರಿಡೋಫೈಟ್ಸ್ವರೆಗೆ, ಅಂದರೆ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್. ಸೊ ಐಲ್ ಜಸ್ಟ್ ರೈಟ್ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್. ಇದು ಅಲ್ಲದೆ ಆಂಜಿಯೋಸ್ಪರ್ಮ್ಸಲ್ಲಿ 30 ಜನರ, ಅಂದರೆ ಇಷ್ಟು ಆರ್ಗ್ಯಾನಿಸಮ್ಸ್. ಆಂಜಿಯೋಸ್ಪರ್ಮ್ಸಲ್ಲೂ ಒಂದು ಅಪ್ರಾಕ್ಸಿಮೇಟ್ಲಿ 30 ಜನರಾದಷ್ಟು ಪ್ಲ್ಯಾಂಟ್ಸ್ ಏನಿದೆ ಆಫ್ ಆಂಜಿಯೋಸ್ಪರ್ಮ್ಸ್. ಸೊ ದೇ ಟು ಶೋ ವಾಟರ್ ಪಾಲಿನೇಷನ್, ಅಂದರೆ ಪಾಲಿನೇಷನ್ ವಿತ್ ದ ಹೆಲ್ಪ್ ಆಫ್ ವಾಟರ್. ಅಂದರೆ ಅವುಗಳಿಗೆ ರಿಪ್ರೊಡಕ್ಷನ್ ಮಾಡೋಕ್ಕೆ ವಾಟರ್ ಬೇಕಾಗುತ್ತೆ. ಓಕೆ, ಸೊ ಈ ವಾಟರ್ ಪಾಲಿನೇಷನನ್ನು ತೋರಿಸುವಂಥ ಪ್ಲ್ಯಾಂಟ್ಸ್ ಯಾವುದಾಗಿರುತ್ತೆ? ಎಕ್ವಾಟಿಕ್ ಪ್ಲ್ಯಾಂಟ್ಸ್ ಆಗಿರುತ್ತೆ. ಕರೆಕ್ಟಾ? ದೇ ಆರ್ ಎಕ್ವಾಟಿಕ್ ಪ್ಲ್ಯಾಂಟ್ಸ್. ಎಕ್ವಾಟಿಕ್ ಪ್ಲ್ಯಾಂಟ್ಸ್. ಈಗ ಈ ಎಕ್ವಾಟಿಕ್ ಪ್ಲ್ಯಾಂಟ್ಸಲ್ಲೂ ಕೆಲವು ಪ್ಲ್ಯಾಂಟ್ಸ್ ಎಕ್ವಾಟಿಕ್ ಏನಿದೆ. ಸೊ even though they are aquatic, they don't use water for pollination. Okay, so I'll just write over here aquatic plants, but pollination is not with water, but not using water. Andre ee plants alla enide examples baritini. Water lily, water hyacinth, ಸೊ ಇವುಗಳೆಲ್ಲ ಏನು ಮಾಡುತ್ತವೆ ಅಂದರೆ, ಸೊ ದೇ ಬೇಸಿಕಲಿ ದೇ ಆರ್ ಎಕ್ವಾಟಿಕ್ ಪ್ಲಾಂಟ್ಸ್ ಬಟ್ ದೇ ಡೋಂಟ್ ಯೂಸ್ ವಾಟರ್ ಫಾರ್ ಪಾಲಿನೇಷನ್. ಇನ್ಸ್ಟೆಡ್ ಆಫ್ ವಿಚ್ ವಾಟ್ ಎಕ್ಸಾಕ್ಟ್ಲಿ ದೇ ಯೂಸ್? ದೇ ಯೂಸ್ ಐದರ್ ಇನ್ಸೆಕ್ಟ್ ಆರ್ ಏರ್, ಅಂದರೆ ಬೈ ವಿಂಡ್ ಪಾಲಿನೇಷನ್ ಐದರ್ ಆನಿಮೋಫಿಲಿ ಅಥವಾ ಎಂಟಮೋಫಿಲಿಯನ್ನು ಯೂಸ್ ಮಾಡಿಕೊಂಡು, ಅಂದರೆ ಇನ್ಸೆಕ್ಟ್ ಅಥವಾ ಏರನ್ನು ಯೂಸ್ ಮಾಡಿಕೊಂಡು ಈ ಪ್ಲ್ಯಾಂಟ್ಸ್
ಏನು ಪಾಲಿನೇಷನ್ ಮಾಡುತ್ತೆ, ಬಟ್ ದೇ ಆರ್ ಎಕ್ವಾಟಿಕ್ ಪ್ಲಾಂಟ್ಸ್. ಓಕೆ, ನಾವು ಇನ್ನೂ ಒಂದು ಗ್ರೂಪ್ ಆಫ್ ಎಕ್ವಾಟಿಕ್ ಪ್ಲಾಂಟ್ಸ್ ಇದೆ. ಓಕೆ, ಇನ್ನೂ ಒಂದು ಗ್ರೂಪ್ ಆಫ್ ಎಕ್ವಾಟಿಕ್ ಪ್ಲಾಂಟ್ಸ್ ಇದೆ. ದೇ ಯೂಸ್ ವಾಟರ್. ದೇ ಯೂಸ್ ವಾಟರ್ ಫಾರ್ ಪಾಲಿನೇಷನ್. ಮಾತ್ರ ಇದರಲ್ಲಿ ಪುನಃ 2 ಟೈಪ್ಸ್ ಇರುತ್ತೆ. ಅಂದರೆ ಕೆಲವು ಪ್ಲಾಂಟ್ಸ್ ಸಬ್ಮರ್ಸ್ಡ್ ಆಗಿರುತ್ತೆ, ಒಳಗಡೆನೆ ಏನು ಪೋಲನ್ ಗ್ರೇನ್ಸ್ ಸ್ಟಿಗ್ಮಾವನ್ನು ರೀಚ್ ಆಗಿ ಪಾಲಿನೇಷನ್ ಆಗಿ ಫರ್ಟಿಲೈಸೇಷನ್ ಮಾಡ್ಕೊಳ್ಳುತ್ತವೆ. ಇನ್ನು ಕೆಲವುಗಳು ಸರ್ಫೇಸಲ್ಲಿ ಇರುತ್ತೆ ಫ್ಲವರ್ ಎಲ್ಲ. ಇವನ್ ದ ಮೇಲ್ ಎಸ್ಪೆಷಲಿ ಫಿಮೇಲ್ ಫ್ಲವರ್ ವಿಲ್ ಬಿ ಆನ್ ದ ಸರ್ಫೇಸ್ ಆಫ್ ದಿ ವಾಟರ್. ಪೋಲನ್ ಗ್ರೇನ್ಸ್ ಏನು ರಿಲೀಸ್ ಆಗುತ್ತೆ ಮೇಲ್ ಪ್ಲಾಂಟಿಂದ, ಅದು ದ ಮೇನ್ ಏನು ಹೇಳೋದು ಸರ್ಫೇಸ್ ಆಫ್ ದಿ ವಾಟರ್ ಬಂದು ಸ್ಟಿಗ್ಮಾದೊಳಗೆ ಬಂದುಬಿಟ್ಟು ದೇ ವಿಲ್ ಅಂಡರ್ಗೋ ಲೈಕ್ ದಿಸ್ ಫರ್ಟಿಲೈಸೇಷನ್. ಓಕೆ, ಸೊ ಅದನ್ನು ಹೇಳೋಣ. Floating on surface of water. ಅಂದರೆ ಪಾಲಿನೇಷನ್ ಆನ್ ಸರ್ಫೇಸ್ ಆಫ್ ದಿ ವಾಟರ್ ಅಂತ ಬರಿತೀನಿ. ಪಾಲಿನೇಷನ್ ಆನ್ ಸರ್ಫೇಸ್ ಆಫ್ ವಾಟರ್, ಇದು ಪಾಲಿನೇಷನ್. ಓಕೆ, ಇನ್ನೊಂದೇನಿದೆ ಅಂದರೆ ದೇ ವಿಲ್ ಬಿ ಇನ್ಸೈಡ್ ದಿ ವಾಟರ್ ಆರ್ ಅಂಡರ್ ದಿ ವಾಟರ್. Pollination under water. NCERTಯಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಸ್ ಪಾಲಿನೇಷನ್ ಆನ್ ದ ಸರ್ಫೇಸ್ ಆಫ್ ದಿ ವಾಟರ್ ಯಾವುದಂದ್ರೆ ವ್ಯಾಲಿಸ್ನೇರಿಯಾ. ಓಕೆ, ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂದರೆ ಝಾಸ್ಟರ್ ಕೊಟ್ಟಿದ್ದಾರೆ, ಸೀ ಗ್ರಾಸ್ ಅಂತ. ಸೀವೀಡ್ ಡಿಫ್ರೆಂಟ್, ಸೀ ಗ್ರಾಸ್ ಡಿಫ್ರೆಂಟ್. ಆನಿಮಲ್ ಕಿಂಗ್ಡಮಲ್ಲಿ ಸಿ ಎನಿಮಾನ್ ಈ ಥರ ತುಂಬ ಕೇಳಿರ್ಬೋದು. ಪ್ಲಾಂಟ್ ಕಿಂಗ್ಡಮಲ್ಲಿ ಸಿ ವೀಡು ಕೇಳಿರ್ಬೋದು. ಸಿ ವೀಡ್ ಬೇರೆ ಆಗುತ್ತೆ, ಇದು ಸಿ ಗ್ರಾಸ್. ಓಕೆ, ಸೊ ವಿ ಆರ್ ಟಾಕಿಂಗ್ ಅಬೌಟ್ ಆಂಜಿಯೋಸ್ಪರ್ಮ್ ನಾವು, ಅಲ್ವಾ? ಸೊ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಅದರ್ divisions. We are talking about specifically angiosperm ಅಲ್ಲಿ ಹೇಗಾಗುತ್ತೆ. We are talking about angiosperms. ಓಕೆ, ಈಗ ವ್ಯಾಲಿಸ್ನೇರಿಯಾ ಹೇಗಾಗುತ್ತೆ. ವ್ಯಾಲಿಸ್ನೇರಿಯಾದಲ್ಲಿ ಈ ಥರ ವಿತ್ ದ ಹೆಲ್ಪ್ ಆಫ್ ವಾಟರ್ ಅಂತ ನೋಡೋಣ. ಸೊ ಬೇಸಿಕಲಿ ಇಫ್ ಐ ಆಮ್ ಯೂಸಿಂಗ್ ಸಮ್ ಡಿಫ್ರೆಂಟ್ ಕಲರ್, ಇದು ಸರ್ಫೇಸ್ ಆಫ್ ವಾಟರ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈ ಫಿಮೇಲ್ ಫ್ಲವರು ಈ ಥರ ಇಲ್ಲಿದ್ರೆ, ಈ ಥರ ಇಲ್ಲಿದ್ರೆ ಸರ್ಫೇಸ್ ಆಫ್ ವಾಟರ್ ಇದ್ರೆ, they would be having long stalk. ಓಕೆ, ಈ ಮೇಲ್ ಫ್ಲವರ್ ಏನಿದೆ ಇದು ಫಿಮೇಲ್. ಓಕೆ, ಈ ಮೇಲ್ ಫ್ಲವರ್ ಏನಿದೆ they would be somewhere here, or they will be sometimes on the surface of the water as well. So they are releasing pollen grains. ಈ pollen grains ಬಂದ್ಬಿಟ್ಟು they will come on the surface of the water and they like this they are able to show pollination. ಇದು ವ್ಯಾಲಿಸ್ನೇರಿಯಾದ ಕತೆ. ಲಾಂಗ್ ಸ್ಟಾಕ್ ಇರಬೇಕು. ದಟ್ಸ್ ಹೌ ದ ಫಿಮೇಲ್ ಪ್ಲಾಂಟ್ ವಿಲ್ ಬಿ ಏಬಲ್ ಟು ಕಮ್ ಟು ದ ಸರ್ಫೇಸ್ ಆಫ್ ದಿ ವಾಟರ್. ಓಕೆ, ಇನ್ನು ಪಾಲಿನೇಷನ್ ಅಂಡರ್ ದಿ ವಾಟರ್ ಅಂದರೆ ದೀಸ್ ಪ್ಲಾಂಟ್ಸ್ ವಿಚ್ ವಿ ಆರ್ ಟಾಕಿಂಗ್ ರೈಟ್ ನಾವು, ದಟ್ ಇಸ್ ಸೀ ಗ್ರಾಸ್ ಇರ್ಬೋದು ಅಥವಾ ಈ ಥರ ಪಾಲಿನೇಷನ್ ವಿತ್ ದ ಹೆಲ್ಪ್ ಆಫ್ ವಾಟರ್ ಅಂಡರ್ ದಿ ವಾಟರ್ ಏನಾಗುತ್ತೆ. ಸೊ ದೇ ಶುಡ್ ಬಿ ಡೆಫಿನೆಟ್ಲಿ ಸಬ್ಮರ್ಜ್ಡ್ ಪ್ಲಾಂಟ್ಸ್. ಹವೆವರ್ ಈ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಿದೆ, ಮೇಲ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಿದೆ, ದೇ ವುಡ್ ಬಿ ಆನ್ ದ ಸೇಮ್ ಲೆವೆಲ್. ಸೇಮ್ ಲೆವೆಲಲ್ಲಿ ಇದ್ರೆ ತಾನೇ ಪಾಲಿನೇಷನ್ನು ಇದರಿಂದ ಆಗೋದು ಅಲ್ವಾ. ಸೊ ಮೇಲ್ ಆ್ಯಂಡ್ ಫಿಮೇಲ್ ಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಥವಾ ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್ ಏನಿದೆ, ಪ್ಲಾಂಟ್ ಏನಿದೆ, ಅದು ಒಂದೇ ಲೆವೆಲಲ್ಲಿರುತ್ತೆ, ಬಟ್ ದೇ ಆರ್ ಸಬ್ಮರ್ಜ್ಡ್. ಓಕೆ, ಮತ್ತು ಪೋಲನ್ ಗ್ರೇನ್ ಏನು ಬರುತ್ತೆ, ಪಾಲಿನೇಷನ್ ಅಂಡರ್ ವಾಟರ್ ಏನೆಲ್ಲ ಪೋಲನ್ ಗ್ರೇನ್ಸ್ ರಿಲೀಸ್ ಆಗುತ್ತೆ. ಸೊ ದೇ ವುಡ್ ಬಿ ಹ್ಯಾವಿಂಗ್ ಅ ribbon shaped
pollen grains. ಈ ಪೋಲನ್ ಗ್ರೇನ್ಸನ್ನು ನಾವು ನೀರಿಗೆ ಹಾಕಿದ್ರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಪೋಲನ್ ಗ್ರೇನ್ಸ್ ದೇ ವುಡ್ ಬಿ ಹ್ಯಾವಿಂಗ್ ಏನೋ ಮ್ಯೂಸಿಲೇಜ್. ದೇ ಆರ್ ಕವರ್ಡ್ ಬೈ ಮ್ಯೂಸಿಲೇಜ್. ಮ್ಯೂಸಿಲೇಜ್ ಅಂದರೆ ಏನು ಅಂತ ಗೊತ್ತು ಅಲ್ವಾ. ಸೊ ದಿಸ್ ಇಸ್ ಹೌ ವಿ ಗೆಟ್ ಟು ಸಿ ಪಾಲಿನೇಷನ್ in the aquatic plants which are angiosperms. So mainly aquatic plants but not using water. ಏರ್ ಮತ್ತು ಇನ್ಸೆಕ್ಟನ್ನು ಯೂಸ್ ಮಾಡುತ್ತವೆ. ಮತ್ತು ಇದು ನೆಕ್ಸ್ಟ್ ಟೈಪ್ ಏನು, ವಿತ್ ದ ಹೆಲ್ಪ್ ಆಫ್ ವಾಟರ್ ದೇ ಶೋ ಪಾಲಿನೇಷನ್, ಬಟ್ ಪುನಃ ಅದರಲ್ಲಿ ಟೈಪ್ ಇರುತ್ತೆ, ಅಂಡರ್ ವಾಟರ್ ಮತ್ತು ಆನ್ ದ ಸರ್ಫೇಸ್ ಆಫ್ ದಿ ವಾಟರ್. ಸೊ ಪಾಲಿನೇಷನ್ ಇನ್ ವಾಟರ್ ನೋಡಾಯಿತು. ನೆಕ್ಸ್ಟ್, ಸೊ ಇಷ್ಟೊತ್ತು ನಾವು ನೋಡಿದ್ದು ಏಬಯೋಟಿಕ್ ಫ್ಯಾಕ್ಟರ್ಸ್, ಅಂದರೆ ಯಾವುದೆಲ್ಲ ಏಬಯೋಟಿಕ್ ಫ್ಯಾಕ್ಟರ್ಸ್ ಪಾಲಿನೇಷನಿಗೆ ಹೆಲ್ಪ್ ಮಾಡುತ್ತೆ ಅಂತ. ದಟ್ ಈಸ್ ವಾಟರ್ ಆ್ಯಂಡ್ ಏರ್, ಹೈಡ್ರೋಫಿಲಿ ಆ್ಯಂಡ್ ಆನಿಮೋಫಿಲಿ. ಈಗ ನಾವು ಬಯೋಟಿಕ್ ಫ್ಯಾಕ್ಟರ್ಸನ್ನು ಬರೋಣ. ಓಕೆ, ದಟ್ ಇಸ್ ಇನ್ಸೆಕ್ಟ್ ಪಾಲಿನೇಷನ್. ಇನ್ಸೆಕ್ಟ್ ಪಾಲಿನೇಷನಿಗೆ ಏನಂತ ಹೇಳೋದು, ಎಂಟಮೋಫಿಲಿ ಅಂತ ಹೇಳ್ತೀವಿ. ಓಕೆ, ಈಗ ಇನ್ಸೆಕ್ಟ್ ಪಾಲಿನೇಷನ್ ಅಥವಾ ಇನ್ ಜನರಲ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ತಗೊಂಡ್ರೆ ಯಾವ ಆರ್ಗ್ಯಾನಿಸಮ್ ಹೆಚ್ಚಾಗಿ ಪಾಲಿನೇಷನ್ ಮಾಡುತ್ತೆ ಹೇಳಿದ್ದೀನಿ ಆಲ್ರೆಡಿ, ಬೀಸ್. ಫಸ್ಟ್ ಈಸ್ ಬೀಸ್, ದೆನ್ ಈಸ್ ನೆಕ್ಸ್ಟ್ ಬಯೋಟಿಕ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಬಟರ್ಫ್ಲೈ, ಚಿಟ್ಟೆಗಳು. ಓಕೆ, ದುಂಬಿಗಳು, ಚಿಟ್ಟೆಗಳು. ನೆಕ್ಸ್ಟ್, ಈ ಇನ್ಸೆಕ್ಟ್ ಪಾಲಿನೇಷನ್ ಆಗಬೇಕಾದ್ರೆ ಏನಿರಬೇಕು ಫ್ಲವರಲ್ಲಿ, ನೆನಪಿದ್ಯಾ? ಪೋಲನ್ ಕಿಟ್ ಅಂತ ನೋಡಿದ್ವಿ. ಪೋಲನ್ ಕಿಟ್ ಎಲ್ಲ ಇರುತ್ತೆ ಪ್ಲ್ಯಾಂಟಲ್ಲಿ, ಅಂದರೆ ಪೋಲನ್ ಗ್ರೇನ್ಸಿಗೆ ಪೋಲನ್ ಕಿಟ್ ಇರುತ್ತೆ. ಸೊ ದ್ಯಾಟ್ ಇಟ್ ವಿಲ್ ಬಿ ಏಬಲ್ ಟು ಅಟ್ಯಾಚ್ ಟು ದ ಪಾಲಿನೇಟರ್ ಬಿಕಾಸ್ ಆಫ್ ದ ಸ್ಟಿಕ್ಕಿನೆಸ್ ಆಫ್ ದ ಪೋಲನ್ ಕಿಟ್ ಅಲ್ವಾ. ಓಕೆ, ಅದಲ್ಲದೆ ಈ ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್ಸ್ ಎಲ್ಲ ಏನಿದೆ ಅದು ಕಲರ್ಫುಲ್ ಆಗಿರುತ್ತೆ. ಚಿಟ್ಟೆಗಳು ಯಾವ ಥರದ ಫ್ಲವರ್ಸಿಗೆ ಹೋಗ್ತವೆ? ಕಲರ್ ಫ್ಲವರ್ಸಿಗೆ ಹೋಗ್ತವೆ. ವಿಂಡ್ ಮತ್ತು ವಾಟರ್ ಪಾಲಿನೇಷನ್ ನೆನ್ಪಿಟ್ಕೊಳ್ಳಿ. ಏನು ಹೇಳೋದು, ದ ಫ್ಲವರ್ಸ್ ನೀಡ್ ನಾಟ್ ಬಿ ಕಲರ್ಫುಲ್ ಅಲ್ವಾ, ಬಿಕಾಸ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಕಲರ್ ನೋಡಿಕೊಂಡು ಪಾಲಿನೇಷನ್ ಮಾಡೋದಲ್ಲ. ಮಾತ್ರ ಬಯೋಟಿಕ್ ಫ್ಯಾಕ್ಟರ್ಸ್ ಏನಿದೆ ಅದು ಕಲರ್ ನೋಡಿಕೊಂಡು, ನೆಕ್ಟರ್ ನೋಡಿಕೊಂಡು ಎಲ್ಲ ಪಾಲಿನೇಷನ್ ಮಾಡುವಂಥದ್ದು. ಸೊ ಡೆಫಿನೆಟ್ಲಿ ಇಟ್ ಶುಡ್ ಬಿ ಕಲರ್ಫುಲ್ ಆ್ಯಂಡ್ ಶುಡ್ ಹ್ಯಾವ್ ಲಾಟ್ ಆಫ್ ನೆಕ್ಟರ್ ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಆರ್ಡರ್. ಸೊ ಎಕ್ಸ್ಪೆಷಲಿ ಈ ಬೀಟಲ್ಸ್ ಮತ್ತು ಫ್ಲೈಸ್ ಏನಿದೆ, ಬೀಟಲ್ಸ್ ಮತ್ತು ಫ್ಲೈಸ್ ಬರುತ್ತಲ್ಲ, ಇವುಗಳಿಗೆ ಒಂದು ಏನು ಹೇಳೋದು, ಒಂಥರ ವಾಸನೆ ಇರಬೇಕು ಫ್ಲವರ್, ಆಗ ಇವುಗಳು ಪಾಲಿನೇಷನ್ ಮಾಡುವಂಥದ್ದು. ಓಕೆ, ಆ್ಯಂಡ್ ಸ್ಟಿಕ್ಕಿ ಪೋಲನ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು, ಸ್ಟಿಕ್ಕಿ ಪೋಲನ್ ಇರಬೇಕು. ಪೋಲನ್ ಕಿಟ್ ಪೋಲನ್ ಗ್ರೀನ್ಸಲ್ಲಿದ್ದರೆ ಅದು ಸ್ಟಿಕ್ಕಿ ಅಂತಲೇ ಅರ್ಥ. ಮಾತ್ರ ವಿಂಡಲ್ಲಿ ಸ್ಟಿಕ್ಕಿ ಇರಬಾರ್ದು. ಓಕೆ, ಇಟ್ ಶುಡ್ ಬಿ ದ ಸ್ಟಿಗ್ಮಾ ಶುಡ್ ಬಿ ಫೆದರ್, ಇದೆಲ್ಲ ನೆನಪಿದೆ, ಆಲ್ರೆಡಿ ಹೇಳಿದ್ದೀನಿ. ಓಕೆ, ಫ್ಲವರ್ ಶುಡ್ ಬಿ ವಿಲ್ ಬಿ ಇನ್ ದ ಕ್ಲಸ್ಟರ್. ಸೊ ತುಂಬ ಫ್ಲವರ್ಸ್ ಜೊತೆ ಆಗಿ ಈ ಥರ ಇರುತ್ತೆ. ಓಕೆ, ಸೊ ಫ್ಲವರ್ಸ್ ವುಡ್ ಬಿ ಇನ್ ದ ಫಾರ್ಮ್ ಆಫ್ ಅ ಕ್ಲಸ್ಟರ್, ತುಂಬ ಫ್ಲವರ್ಸ್ ಜೊತೆಗೆ ಇರುವಂಥದ್ದು. ಯಾಕಂದರೆ ತುಂಬ ಫ್ಲವರ್ಸನ್ನು ನೋಡಿ ಈ ದುಂಬಿಗಳು, ಬಟರ್ಫ್ಲೈಸ್ಗಳು ಅಥವಾ ಈ ಫ್ಲೈಸ್ ಎಲ್ಲ ಬರುತ್ತಲ್ವಾ, ಸೊ ಈ ಕಾರಣಕ್ಕೆ. ಸೊ ಬೇಸಿಕಲಿ ದೇ ಆರ್ ಅಡಾಪ್ಟಿಂಗ್ ದೀಸ್ ಫ್ಲವರ್ಸ್, ದೇ ಆರ್ ಅಡಾಪ್ಟಿಂಗ್ ಫಾರ್ ಪಾಲಿನೇಟರ್ಸ್. ಪಾಲಿನೇಟರ್ಸ್ಗೆ ಏನು ಬೇಕು ಅದನ್ನು ಈ ಫ್ಲವರ್ಸ್, ಈ ಪ್ಲ್ಯಾಂಟ್ಸ್ ಕೊಡೋ ಅಂಥದ್ದು, ಸೊ ದ್ಯಾಟ್ ದೇ ಕ್ಯಾನ್ ಗೆಟ್ ದ ಪಾಲಿನೇಟರ್ಸ್ now and then. So examples for such insect pollination or the ಏನು ಹೇಳೋದು insects that is involved in pollination are ಹೇಳಿದ್ದೀನಿ ಆಲ್ರೆಡಿ, bees, butterflies, beetles, ಮತ್ತು normal flies, moth, wasps, even ants. Okay, so this is about insect pollination. ಮುಂದೆ ನೋಡೋಣ. ಓಕೆ, ಸೊ ಇದಲ್ಲದೆ ನೆಕ್ಸ್ಟ್ ಬಯೋಟಿಕ್ ಫ್ಯಾಕ್ಟರ್ಸ್ ಏನು, ಪಾಲಿನೇಷನ್ ವಿತ್ ದ ಹೆಲ್ಪ್ ಆಫ್ ಬರ್ಡ್ಸ್. ಏನು ಹೇಳ್ತಾರೆ ಇದಕ್ಕೆ, ಆರ್ನಿಥೋಫಿಲಿ ಅಂತ ಅಲ್ವಾ, ಆರ್ನಿಥೋಫಿಲಿ ಅಂತ. ಸೊ ಈ ಬರ್ಡ್ಸ್ ಏನು ಪಾಲಿನೇಷನ್ ಮಾಡೋ ಬರ್ಡ್ಸ್ ಕೆಲವೆಲ್ಲ ಯಾವುದೆಲ್ಲ ಇದೆ, ಅವುಗಳು ದ ಫ್ಲವರ್ಸ್ ಎಗೇನ್ ಹೇಗೆ ನಾವು ಇನ್ಸೆಕ್ಟ್ ಪಾಲಿನೇಷನಲ್ಲಿ ಹೇಗೆ ಫ್ಲವರ್ ಇನ್ಸೆಕ್ಟಿಗೆ ಬೇಕಾದ ಶೇಪ್ ಕಲರ್ ಎಲ್ಲ ಹೊಂದಿತ್ತೋ, ಅದೇ ಥರ ಇಲ್ಲೂ ಈ ಫ್ಲವರ್ಸ್ ಅದು ಏನು ಹೇಳೋದು ಬರ್ಡ್ಸಿಗೆ ಏನು ಬೇಕು ಆ ಥರನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಬೇಸಿಕಲಿ ದ ಫ್ಲವರ್ ಇಸ್ ಲಾರ್ಜ್ ಸೈಜ್ಡ್. ಇಮ್ಯಾಜಿನ್ ಮಾಡಿ, ಫ್ಲವರ್ ಚಿಕ್ಕದು, ಈ ಬರ್ಡ್ ಏನು ಬರ್ತಾ ಇದೆ ಅದು ಸ್ವಲ್ಪ ದೊಡ್ಡದಿರುತ್ತೆ, ಅದರ ಬೀಕು ದೊಡ್ಡದಿರುತ್ತೆ ಅಲ್ವಾ. ಸೊ ಈ ಬೀಕು ಫ್ಲವರಿನ ನೆಕ್ಟರ್ನ ಕಲೆಕ್ಟೇ ಮಾಡ್ಲಿಕ್ಕೆ ಆಗಲ್ಲ ಅಂತಾದರೆ
ಏನು ಯೂಸು ಅಲ್ವಾ? ಸೊ ಹೇಗಿದ್ರು ಬರ್ಡ್ಸ್ ಪುನಃ ಬರಲ್ಲ, ಬಿಕಾಸ್ ಐ ಆಮ್ ನಾಟ್ ಗೆಟಿಂಗ್ ಎನಿ ನೆಕ್ಟರ್, ಇಷ್ಟು ಸಣ್ಣ ಫ್ಲವರ್ ಇದೆ, ನಾನು ಇಲ್ಲಿ ಕುತ್ಕೊಂಡ್ರೆ ಫ್ಲವರ್ ಹಾಳಾಗುತ್ತೆ, ನಾನು ಯಾಕೆ ಬರಲಿ ಅಂದ್ಕೊಂಡು. ಸೊ ದಟ್ಸ್ ವೈ ದ ಫ್ಲವರ್ ಶುಡ್ ಬಿ ಲಾರ್ಜ್ ಸೈಜ್ಡ್. ಮತ್ತು ಏನೂ ಸ್ಮೆಲ್ ಇರಲ್ಲ. ಓಕೆ, ಸೊ ಬಿಕಾಸ್ ಬರ್ಡ್ಸ್ ಆರ್ ನಾಟ್ ಕಮಿಂಗ್ ಫಾರ್ ದ ಸ್ಮೆಲ್, ದೇ ಆರ್ ಕಮಿಂಗ್ ಫಾರ್ ದ ನೆಕ್ಟರ್. ಬ್ರೈಟ್ ಕಲರ್ ಇರುತ್ತೆ, ಜಾಸ್ತಿ ನೆಕ್ಟರ್ ಇರುತ್ತೆ. ಬ್ರೈಟ್ ಕಲರ್ ಯಾಕೆ? ಬಿಕಾಸ್ ಕಲರ್ ಫ್ಲವರ್ ನೋಡಿಕೊಂಡು ಇವುಗಳು ಬರುವಂಥದ್ದು. ಸೊ ಇಲ್ಲೂ ಕಲರ್ಫುಲ್ ಫ್ಲವರ್ ಇರುತ್ತೆ, ದೊಡ್ಡ ಫ್ಲವರ್ ಇರುತ್ತೆ, ಸಿಕ್ಕಾಪಟ್ಟೆ ನೆಕ್ಟರು ಇರುತ್ತೆ. ಸೊ ಆ ರೀಸನಿಂದ ಬರ್ಡ್ಸ್ ಏನು ಫ್ಲವರಿಗೆ ಬರುವಂಥದ್ದು. ಓಕೆ, ಕೆಲವು ಬರ್ಡ್ಸ್ ಇದೆ, ಐ ಜಸ್ಟ್ ರೈಟ್ ಓವರ್ ಹಿಯರ್, ಏನು ಹಮ್ಮಿಂಗ್ ಬರ್ಡ್, ಮತ್ತು ಸನ್ ಬರ್ಡ್ ನೋಡಿರ್ಬೋದು, ಕೇಳಿರ್ಬೋದು. ಇವುಗಳೇನು ಮಾಡುತ್ತಂದರೆ ಬರುತ್ತೆ, ಫ್ಲವರಿಗೆ ಬರುತ್ತೆ, ಬಂದು ನೆಕ್ಟರ್ ಕತ್ಕೊಂಡು ಹೋಗುತ್ತೆ. ಓಕೆ, ಸೊ ಇದಕ್ಕೊಂದು ಹೆಸರಿದೆ ಈ ಥರ ಕತ್ಕೊಂಡು ಹೋಗೋದಕ್ಕೆ. ಓಕೆ, ಅದು ದೇ ಆರ್ ನೆಕ್ಟರ್ ರಾಬರ್ಸ್. ಯಾಕೆ ಕತ್ಕೊಂಡು ಹೋಗ್ತವೆ ಅವುಗಳು ಅಂತ ಅಂದೆ ಅಂದರೆ, ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಪಾಲಿನೇಷನ್. They don't cause for pollination. They just come and collect the nectar and go. Okay, fine. Now coming to bat. Bavaligalu, they are the flying mammals alva. So they are also involved in pollination. ಈ ಥರದ ಪಾಲಿನೇಷನ್ಗೆ ಏನಂತ ಕರಿತೀವಿ? ಕೈರಾಪ್ಟಿರೋಫಿಲಿ ಅಂತ ಕರಿತೀವಿ. ಸೊ ಎಗೈನ್ ಇದರ ಫೀಚರು ಸ್ವಲ್ಪ ಬರ್ಡ್ ಥರನೇ ಇರುತ್ತೆ. ಮಾತ್ರ ನಿಮಗೆ ಗೊತ್ತು, ಅವುಗಳ ಕಣ್ಣು, ಬಾವಲಿಗಳ ಕಣ್ಣು ತುಂಬ ವೀಕ್ ಆಗಿರುತ್ತೆ. ಅಂದರೆ ಅವು ಅಷ್ಟು ಕಾಣಿಸಲ್ಲ ಅವುಗಳಿಗೆ. ಅಂದರೆ ಅವುಗಳು ಮೂವ್ ಆಗೋದು ಹೇಗಂದರೆ ಅಲ್ಟ್ರಾಸೌಂಡಿಂದ ಅಲ್ವಾ. ಸೊ ಅದೇ ರೀಸನಿಗೆ ಫ್ಲವರ್ಸ್ ಏನು ಬಾವಲಿಗಳಿಂದ ಪಾಲಿನೇಟ್ ಆಗುವಂಥ ಫ್ಲವರ್ಸ್ ಏನಿರುತ್ತೆ ಅವುಗಳ ಕಲರು ಡಲ್ ಇರುತ್ತೆ. ಬಿಕಾಸ್ ಯಾಕೆ ಎಫರ್ಟ್ ಹಾಕಬೇಕು ಫ್ಲವರ್ಸ್ಗಳು ಯಾಕೆ ಏನು ಎಫರ್ಟ್ ಆಗಬೇಕು ಕಲರ್ ಪ್ರೊಡ್ಯೂಸ್ ಮಾಡೋಕ್ಕೆ? ಬಿಕಾಸ್ ಬಾವಲಿಗಳು ಅವುಗಳಿಗೆ ಹೇಗಿದ್ರೂ ಕಾಣಿಸಲ್ಲ ಈ ಕಲರ್ಫುಲ್ ಫ್ಲವರ್ಸ್ ಎಲ್ಲ ಇಟ್ಕೊಂಡ್ರೆ ಅಲ್ವಾ. ಬಟ್ ದೇ ವುಡ್ ಬಿ ಹ್ಯಾವಿಂಗ್ ಲಾರ್ಜ್ ಸೈಜ್, ಜಸ್ಟ್ ಲೈಕ್ ಅವರ್ ಇನ್ ದ ಕೇಸ್ ಆಫ್ ಆರ್ನಿಥೋಫಿಲಿ. ದೇ ವುಡ್ ಬಿ ಹ್ಯಾವಿಂಗ್ ಅ ಸ್ಟ್ರಾಂಗ್ ಸ್ಮೆಲ್, ಬಿಕಾಸ್ ಮೂಗೆಲ್ಲ ಇದೆ, ಸ್ಮೆಲ್ಲೆಲ್ಲ ಮಾಡೋಕ್ಕಾಗುತ್ತೆ ಬಾವಲಿಗಳಿಗೆ. ಸೊ ದೇ ವುಡ್ ಬಿ ಹ್ಯಾವಿಂಗ್ ಅ ಸ್ಟ್ರಾಂಗ್ ಸ್ಮೆಲ್. ಡೆಫಿನೆಟ್ಲಿ ನೆಕ್ಟರ್ ಅಂತೂ ಇರಲೇಬೇಕು, ಅದಕ್ಕೆ ತಾನೇ ಬರೋದು ಎಲ್ಲ ಪ್ರಾಣಿಗಳು ಅಲ್ವಾ. ಫೈನ್. ಸೊ ಇದಿಷ್ಟು ಆರ್ಗ್ಯಾನಿಸಮ್ಸ್ ಬಿಟ್ಟು ಅಂದರೆ ನಾವು ಯಾವ್ದು ನೋಡಿದ್ವಿ? ಎಂಟೆಮೋಫಿಲಿ ನೋಡಿದ್ವಿ. ಮತ್ತು ಪಾಲಿನೇಷನ್ ಬೈ ಆ್ಯಂಟಸ ನಾನು ಹೇಳಿದೆ ಆ್ಯಂಟ್ ಇನ್ವಾಲ್ವ್ಡ್ ಇನ್ ಪಾಲಿನೇಷನ್ ಅಂತ, ಅದಕ್ಕೆ ಮಿರ್ಮಕೋಫಿಲಿ ಅಂತ ಹೇಳೋದು. ಬರೀಲಿಲ್ವಾ ಮೊನ್ನೆ? ಅವತ್ತು ಓಕೆ, ಆಗ ಬರೆದಿದೆ ನಾನು, ಸರಿ. ಮಿರ್ಮಕೋಫಿಲಿ ಅಂತ ಹೇಳುವಂಥದ್ದು. ಮತ್ತು ಪಾಲಿನೇಷನ್ ಬೈ ಬರ್ಡ್ಸ್ ಆರ್ನಿಥೋಫಿಲಿ, ಪಾಲಿನೇಷನ್ ಬೈ ಬ್ಯಾಟ್, ಕೈರಾಪ್ಟೊರೋಫಿಲಿ. ಅದು ಬಿಟ್ಟು ಬೇರೆ ಆ್ಯನಿಮಲ್ಸ್ ಅಂದರೆ ಗಾರ್ಡನ್ ಲಿಸರ್ಡ್ ಇರ್ಬೋದು, ಗೆಕ್ಕೋ ಲಿಸರ್ಡ್ ಇರ್ಬೋದು, ಇವನ್ ಲೆಮ್ಯೂರ್. ಸೊ ದೀಸ್ ಆ್ಯನಿಮಲ್ಸ್ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಪಾಲಿನೇಷನ್. ಓಕೆ, ಫೈನ್. ಸೊ ದಿಸ್ ಇಸ್ ಅಬೌಟ್ ಪಾಲಿನೇಷನ್. The types, and mainly I can say the pollination by different organisms. Okay, ಈಗ ಯಾಕೆ ಈ ಆ್ಯನಿಮಲ್ಸ್ ಎಲ್ಲ ಪಾಲಿನೇಟ್ ಮಾಡೋಕ್ಕೆ ಬರುತ್ತೆ? ಅವಳಿಗೇನು ಆ ಥರ ಇಲ್ಲ, ನಾನು ಹೆಲ್ಪ್ ಮಾಡಬೇಕು ಫ್ಲವರಿಗೆ ಹೆಲ್ಪ್ ಮಾಡಬೇಕು ಅಂತ ಆ ಥರ ಏನಿಲ್ಲ. ಅವುಗಳೊಂದು ರೀಸನಿಗೋಸ್ಕರ ಬಂದಿರೋ ಅಂಥದ್ದು. ಅದು ರೀಸನ್ ಏನು? ಇದು ರಿವಾರ್ಡ್. ಸೊ ಪಾಲಿನೇಷನ್ ಮಾಡಿದ್ದಕ್ಕೆ ಫ್ಲವರ್ಸ್ ರಿವಾರ್ಡನ್ನು ಕೊಡುತ್ತೆ. ಆ ರಿವಾರ್ಡ್ಗಳೇನು ಅಂತ ನೋಡೋಣ. ಓಕೆ, ಅದು ಹೇಗೆ ಯೂಸ್ ಆಗುತ್ತೆ ಅಂತ. ಸೊ ಐ ರಿಪೀಟ್ ಒನ್ಸ್ ಅಗೈನ್, ಈ ಆ್ಯನಿಮಲ್ಸ್ ಏನು ನಾವು ಕಲ್ತಿದ್ವಿ ಈಗ ಸ್ವಲ್ಪ ಹೊತ್ತಿನ ಮುಂಚೆ, ಇವುಗಳು ಪ್ಲ್ಯಾಂಟ್ಸ್ ಮೇಲೆ ಬರೋದು ಯಾವ ಕಾರಣಕ್ಕೋಸ್ಕರ? ರಿವಾರ್ಡಿಗೋಸ್ಕರ. ಓಕೆ, ಯಾರು ರಿವಾರ್ಡ್ ಕೊಡುವಂಥದ್ದು? ಪ್ಲ್ಯಾಂಟ್ಸ್ಗಳು ರಿವಾರ್ಡ್ ಕೊಡುವಂಥದ್ದು ಫಾರ್ ಹೆಲ್ಪಿಂಗ್ ಆರ್ ಫಾರ್ ಡೂಯಿಂಗ್ ಪಾಲಿನೇಷನ್. ಓಕೆ, ಸೊ ಈ ರಿವಾರ್ಡ್, ಈ ಏನು ಹೇಳೋದು ಪ್ರಾಡಕ್ಟ್ ಏನು ಸಿಗುತ್ತೆ ನಮ್ಮದು ಈ ಆ್ಯನಿಮಲ್ಸ್ ಅಥವಾ ಇನ್ಸೆಕ್ಟ್ಸಿಗೆ, ಇದಕ್ಕೆ ರಿವಾರ್ಡ್ ಅಂತ ಕರಿತೀವಿ. ಸೊ ರಿವಾರ್ಡ್ ಫಾರ್ ಪಾಲಿನೇಷನ್ಸ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಸೊ ದ ಫಸ್ಟ್ ಇಸ್ ಎಡಿಬಲ್ ನೆಕ್ಟರ್. ಎಲ್ಲ ಪಾಲಿನೇಷನಲ್ಲೂ ನೆಕ್ಟರ್ ಅಂತೂ ನೀವು ನೋಡೇ ಇರ್ತೀರಾ. ನೆಕ್ಟರ್ ಇರಲೇಬೇಕು ಫ್ಲವರಿಗೆ, ಜಾಸ್ತಿ ನೆಕ್ಟರ್ ಇದ್ದರೆ ತಾನೇ ಇನ್ಸೆಕ್ಟ್ ಆ್ಯನಿಮಲ್ಸ್ ಎಲ್ಲ ಬರುವಂಥದ್ದು. ಸೊ ಎಡಿಬಲ್ ನೆಕ್ಟರನ್ನು
ಕೊಡುತ್ತೆ ರಿವಾರ್ಡ್ ಆಗಿ. ಓಕೆ, ಸೊ ಬೇಸಿಕಲಿ ರಿವಾರ್ಡ್ ಇಸ್ ಸಮ್ ಸಬ್ಸ್ಟೆನ್ಸಸ್ given by plants to pollinators. ಓಕೆ, ನೆಕ್ಟರ್ ಅಂದರೆ ಏನು ಅಂತ ಗೊತ್ತು ಅಲ್ವಾ? ಇದೇ ಬೀಸ್ ನೆಕ್ಟರನ್ನು ಯೂಸ್ ಮಾಡಿಕೊಂಡೇ ಮುಂದೆ ಹನಿ ಮಾಡುವಂಥದ್ದು, ಜೇನುತುಪ್ಪನ ಮಾಡುವಂಥದ್ದು. ಓಕೆ, ಎಡಿಬಲ್ ಪೋಲನ್. ಸೊ ತುಂಬ ಪೋಲನ್ ಗ್ರೀನ್ಸ್ ನಮಗೆ ಎಲರ್ಜಿಯನ್ನು ಮಾಡ್ಬೋದು, ಹಾಗೆ ನಮಗೂ ಏನು ಫುಡ್ ಸಪ್ಲಿಮೆಂಟ್ ಆಗಿರ್ಬೋದು, ಟ್ಯಾಬ್ಲೆಟ್ ಎಲ್ಲ ನಾವು ಮಾಡ್ತೀವಲ್ವಾ. ಸೊ ಇಟ್ಸ್ ರಿಚ್ ವಿತ್ ಎನರ್ಜಿ, ನ್ಯೂಟ್ರಿಯೆಂಟ್ಸ್ ಅಲ್ವಾ. ಸೊ ಇದೇ ಪೋಲನ್ ಗ್ರೀನ್ಸನ್ನು ಪ್ಲ್ಯಾಂಟ್ಸ್ ಪೋಲನ್ ರಿವಾರ್ಡ್ ಆಗಿಯೂ ಪಾಲಿನೇಟರ್ಸಿಗೆ ಕೊಡುತ್ತೆ. ಓಕೆ, ಆ್ಯಂಡ್ ದೇ ಟೇಕ್ ಇಟ್ ಆಸ್ ವೆಲ್. ಇದು ಅಲ್ಲದೆ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಆ್ಯಸ್ ಯು ಕ್ಯಾನ್ ಸಿ, ಸಮ್ ಪ್ಲ್ಯಾಂಟ್ಸ್ ಪ್ರೊವೈಡ್ ಸ್ಪೇಸ್ ಫಾರ್ ಎಗ್ ಲೇಯಿಂಗ್. ಹೌದು, ಸೊ ಎಕ್ಸಾಂಪಲ್ಸ್ ನಾವು ಇದರನ್ನು ಒನ್ ಆಫ್ ದಿ ಲಾರ್ಜೆಸ್ಟ್ ಫ್ಲವರ್ ಏನಿದೆ, ಎಮಾರ್ಫೋಫ್ಯಾಲಸಲ್ಲಿ ನೋಡ್ಬೋದು. 6 ಫೀಟಿನ ಫ್ಲವರ್ ಇದು. 6 ಫೀಟಿನ ಫ್ಲವರ್ ಇದು ಇಲ್ಲಿ ನೋಡ್ಬೋದು ನಾವು. ಓಕೆ, ಅದು ಅಲ್ಲದೆ ಯಕ್ಕ ಮತ್ತು ಯಕ್ಕ, ಐ ಡೋಂಟ್ ನೋ ಹೌ ಡು ಯು ಕಾಲ್ ಇಟ್ ಆಸ್, ಯಕ್ಕ ಪ್ಲ್ಯಾಂಟಲ್ಲೂ ನೋಡ್ಬೋದು, ವೇರ್ ಮಾತ್ ಇಸ್ ಗೋಯಿಂಗ್ ಟು ಪಾಲಿನೇಟ್. ಸೊ ಇದೊಂದು ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರೋದು ನೀವು, ಯಕ್ಕ ಪ್ಲ್ಯಾಂಟ್ ಮತ್ತು ಮಾತ್ ಇದು. ಓಕೆ, ಮಾತ್ ಅಂದ್ರೇನು, ಬಟರ್ಫ್ಲೈ ಥರನೇ ಇರುತ್ತೆ ನೋಡೋಕ್ಕೆ, ಬಟ್ ಸ್ವಲ್ಪ ಕ್ಯಾರೆಕ್ಟರ್ಸ್ ಅವುಗಳದ್ದು ಸ್ವಲ್ಪ ಬೇರೆ ಇದೆ. ಓಕೆ, ಫೈನ್. ಸೊ ಏನು ಮಾಡುತ್ತೆ ಅಂದರೆ, ಹೌ ಎಕ್ಸಾಕ್ಟ್ಲಿ ದೇ ಆರ್ ಗಿವಿಂಗ್ ದ ಸ್ಪೇಸ್ ಫಾರ್ ದ ಎಗ್ ಲೇಯಿಂಗ್. ಇಫ್ ಯು ಜಸ್ಟ್ ಸಿ, ಈ ಫ್ಲವರಲ್ಲಿ ಒವ್ಯೂಲ್ ಇರುತ್ತಲ್ಲ, ಅಂದರೆ ಓವರಿಯನ್ ಕ್ಯಾವಿಟಿ, ಒವ್ಯೂಲ್ ಇರುತ್ತಲ್ಲ, ಸಾರಿ, ಏನು ಹೇಳ್ತಾ ಇದ್ದೀನಿ ನಾನು, ಲೊಕ್ಯೂಲ್. ಯಾ, ಸೊ ಈ ಲೊಕ್ಯೂಲ್ ಒಳಗಡೆ ಮಾತ್ ಏನಿದೆ ಅದು ಎಗ್ಗನ್ನು ಲೇ ಮಾಡುತ್ತೆ. ಸೊ ಏನಾಗ್ತಾ ಇದೆ ಇಲ್ಲಿ ಅಂದರೆ, ದ ಫ್ಲವರ್ ಈಸ್ ಗಿವಿಂಗ್ ಸ್ಪೇಸ್ ಫಾರ್ ದ ಮಾತ್ ಟು ಲೇ ದ ಎಗ್. ಓಕೆ, ಅದ್ರ ಜೊತೆ ನಮ್ಮ ಫ್ಲವರಿಗೆ ಏನು ರಿಟರ್ನ್ ಆಗಿ ಸಿಗುತ್ತೆ, ಡೆಫಿನೆಟ್ಲಿ ಪಾಲಿನೇಷನ್. ಸೊ ಈ ಥರ ಮಾಡೋದ್ರಿಂದ ಈ ಎಗ್ ಲೇ ಆದಮೇಲೆ, ಸೊ ಈ ಎಗ್ ಒಳಗೆ ಏನಿದೆ, ಮಾತ್ ಲಾರ್ವೆ ಏನಿದೆ, ಸೊ ದೀಸ್ ಲಾರ್ವೆ ವಿಲ್ ಕಮ್ ಔಟ್. Larvae of the moth, they come out before fruit formation. Before fruit and seed formation, production ಏನಿದೆ, ಸೊ ಈ ಟೈಮ್ ಒಳಗಡೆನೆ ಲಾರ್ವೆಗಳು ಹೊರಗೆ ಬಂದುಬಿಡುತ್ತೆ. ಓಕೆ, ಸೊ ಎಲ್ಲಿ ನೋಡ್ಬೋದು, ಯಕ್ಕ ಮತ್ತು ಮಾತಲ್ಲಿ, ಅದಲ್ಲದೆ ಎಮಾರ್ಫೋಫ್ಯಾಲಸಲ್ಲೂ ನೋಡಬಹುದು. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್, ಇದು ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ನಾರ್ಮಲ್ ಆಗಿ ಯಕ್ಕ ನೀವೆಲ್ಲ ಗೊತ್ತಿಲ್ಲ, ನೀವು ನೋಡಿದ್ದೀರಾ ಇಲ್ವಾ ಅಂತ. ಮಾತ್ರ ಫಿಗ್ ಅಂತೂ ನೋಡಿರ್ತೀವಿ. ಯಾರಾದರೂ ಈ ಆಲದ ಮರದ ಕೆಳಗೆ ಬಿದ್ದಿರೋ ಫಿಗ್ಗನ್ನು ಓಪನ್ ಮಾಡಿ ತಿನ್ನಕ್ಕೆ ಟ್ರೈ ಮಾಡಿದ್ದೀರಾ? ನಾನಂತೂ ಮಾಡ್ತಾ ಇದ್ದೆ, ತುಂಬ ಡಿಸಪಾಯಿಂಟ್ ಆಗ್ತಾಯಿತ್ತು. ಸೊ ಐ ಲೇಟರ್ ಸ್ಟಾರ್ಟೆಡ್ ಹೇಟಿಂಗ್ ಫಿಗ್, ಬಿಕಾಸ್ ಯಾವಾಗೆಲ್ಲ ಓಪನ್ ಮಾಡ್ತೀನಿ ಫಿಗ್ ಫ್ರೂಟು, ಲಾರ್ವೆಗಳು ಹೊರಗಡೆ ಬರೋದು. ನಾವು ಹುಳ ಅಂತ ಕರಿತಾ ಇದ್ವಿ, ಯಾವತ್ತು ನೋಡಿದ್ರು ಫಿಗ್ಗಲ್ಲಿ ಹುಳಾನೇ ಅಂತ. ಸೊ ಈ ರೀಸನ್ ಯಾಕಪ್ಪ ಅಂದರೆ, ನನಗೆ ರಿಯಲೈಸ್ ಅದು ನಾನು ಹೀಗೆ 12th ಕಲಿತಾ ಇರುವಾಗ, ದ್ಯಾಟ್ ಈಸ್ ಫಿಗ್ ಫ್ರೂಟನ್ನು ಪ್ರೊಡ್ಯೂಸ್ ಮಾಡೋದು ನನಗೆ ನಿಮಗೆ ಅಲ್ಲ, ದೇ ಆರ್ ಪ್ರೊಡ್ಯೂಸಿಂಗ್ ಫಾರ್ ಅ ರೀಸನ್ ಅಲ್ವಾ. ಸೊ ಬೇಸಿಕಲಿ ಫಿಗ್ಗಲ್ಲಿ ಏನಾಗುತ್ತೆ ಅಂದರೆ, ಜಸ್ಟ್ ಲೈಕ್ ವಿ ಸಾ ಇನ್ ಯಕ್ಕ, ಇಲ್ಲಿ ಏನು ಹೇಳೋದು, ಇಲ್ಲಿಯೂ ಒಂದು ಮಾತ್ ಬಂದ್ಬಿಟ್ಟು ಅದು ಇದರೊಳಗೆ ಏನು ಹೇಳ್ತಾರೆ, ಫಿಗ್ ಫ್ರೂಟ್ ಒಳಗಡೆ ಎಗ್ಗನ್ನು ಈ ಥರ, ಅಂದರೆ ಅವುಗಳು ಒಳಗೆ ಹೋಗ್ತವೆ ಮತ್ತು ಎಗ್ಗನ್ನು ಲೇ ಮಾಡ್ತವೆ. ಸೊ ಈ ಮಾತ್ ಈ ಥರ ಒಳಗೆ ಹೋದ ಹಾಗೇ ಮೇಲ್ಗಡೆ ಏನು ಹೇಳೋದು ಫ್ಲವರ್ ಇರುತ್ತೆ, ಕೆಳಗಡೆ ಫಿಮೇಲ್ ಫ್ಲವರ್ ಇರುತ್ತೆ. ಇಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕೊಟ್ಟಿಲ್ಲ, ಆ್ಯಕ್ಚುಲಿ ಒಂದು ಒಳ್ಳೆ ಇಮೇಜ್ ಸಿಕ್ಕಿದ್ದು ಅಂತ ತೊಗೊಂಡು ಬಂದೆ ಅಷ್ಟೇ. ಸೊ ಮೇಲ್ಗಡೆ ಮೇಲ್ ಫ್ಲವರ್ ಇರುತ್ತೆ, ಕೆಳಗಡೆ ಫಿಮೇಲ್ ಇರುತ್ತೆ.
ಸೊ ಈ ಥರ ಏನು ಹೇಳೋದು ಮಾತ್ ಫ್ಲೈ ಅದು ಈ ಥರ ಒಳಗಡೆ ಬರ್ತಾ ಇದ್ದ ಹಾಗೆ ದೇ ಆರ್ ಆ್ಯಕ್ಚುಲಿ ಗೆಟಿಂಗ್ ದ ಪೋಲನ್ ಗ್ರೀನ್ಸ್ ಫ್ರಮ್ ದ ಮೇಲ್ ಫ್ಲವರ್ ಆ್ಯಸ್ ವೆಲ್ ಆ್ಯಂಡ್ ಅದು ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ಳುವಾಗ ದೇ ಆರ್ ಪಾಲಿನೇಟಿಂಗ್ ದ ಫಿಮೇಲ್ ಫ್ಲವರ್. ಹಾಗೆ ಇಲ್ಲೂ ಹಾಗೆ ದ ಮಾತ್ ಲಾರ್ವೆ ವಿಲ್ ಬಿ ಕಮಿಂಗ್ ಔಟ್ ಲೈಕ್ ಆಫ್ಟರ್ ದ ಆರ್ ಜಸ್ಟ್ ಬಿಫೋರ್ ದ ಫ್ರೂಟ್ ಫಾರ್ಮೇಷನ್. ಸೊ ಕೆಲವು ಲಾರ್ವೆಗಳು ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ. ಸೊ ಫಿಗ್ಗಿಗೆ ಏನು ಯೂಸ್ ಆಗ್ತಾ ಇದೆ ಇಲ್ಲಿ ಮಾತ್ ಅಲ್ಲ, ಸಾರಿ, ಇದು ವ್ಯಾಸ್ಪ್ ಆಯಿತಾ. ಇಲ್ಲಿ ವ್ಯಾಸ್ಪ್ ಇನ್ವಾಲ್ವ್ ಆಗುವಂಥದ್ದು. ಓಕೆ, ದಿಸ್ ಇಸ್ ವ್ಯಾಸ್ಪ್, ಅಲ್ಲಿ ಮಾತ್. ಇಲ್ಲಿ ಈ ವ್ಯಾಸ್ಪ್ ಈ ಥರ ಒಳಗಡೆ ಬಂದಿದ್ದಾಗಿ ಫರ್ಟಿಲೈಸೇಷನ್ ಎಲ್ಲ ಆಗುತ್ತೆ. ಮತ್ತು ಕೆಲವು ತುಂಬ ಟೈಮ್ ಏನು ಹೇಳೋದು ಲಾರ್ವೆಗಳು ಒಳಗಡೆನೇ ಇರುತ್ತೆ. ಸೊ ಅದೇ ರೀಸನಿಗೆ ನಾವು ಫಿಗನ್ನು ಕೆಲವೊಮ್ಮೆ ಓಪನ್ ಮಾಡಿದಾಗ ಹುಳುಗಳು ಕಾಣಕ್ಕೆ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫಿಗ್. ಇಟ್ ಇಸ್ ನಾಟ್ ದರ್ ಇನ್ ಟೆಕ್ಸ್ಟ್ ಬುಕ್, ಬಟ್ ತುಂಬ ಈಸಿಯಾಗಿ ರಿಲೇಟ್ ಮಾಡ್ಬೋದು ನೀವು. ಒಂದು ಫಿಗನ್ನು ಓಪನ್ ಮಾಡಿ ನೋಡಿ, ಓಕೆ, ಗೊತ್ತಾಗುತ್ತೆ. ಸೊ ಅವುಗಳ ಏನು ಹೇಳೋದು ಮಿಷನ್ ಇಸ್ ಸಕ್ಸಸ್. ಫಿಗ್ಗಿದು ಸಕ್ಸಸ್ ಮತ್ತು ನಮ್ಮ ವ್ಯಾಸ್ಪಿದು ಸಕ್ಸಸ್. ಅವ್ರಿಗೇನು ಬೇಕೋ ಅದು ಸಿಕ್ಕಿತ್ತು. ಲಾರ್ವೆಗೆ ಸ್ಪೇಸ್ ಸಿಕ್ಕಿತ್ತು ಫಿಗ್ಗಿಂದಾಗಿ, ಫಿಗ್ಗಿಗೆ ಫರ್ಟಿಲೈಸೇಷನ್ ಆಯಿತು. ಮಾತ್ರ ನಮಗೆ ಒಳ್ಳೆ ಫ್ರೂಟ್ ಬೇಕಾಗುತ್ತೆ, ಮಾತ್ರ ಈ ರೀಸನಿಂದ ಕೆಲವೊಮ್ಮೆ ಸಿಗಲ್ಲ ಅಲ್ವಾ. ಓಕೆ, ಸೊ ನಾವು ಅಗೇನ್ ವಿ ಆರ್ ಡನ್ ವಿತ್ ಆಲ್ಮೋಸ್ಟ್ ಎವ್ರಿಥಿಂಗ್ ಅಬೌಟ್ ಪಾಲಿನೇಷನ್ ಎಲ್ಲ ಆಯಿತು. ನಾವು ಕಮಿಂಗ್ ಟು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಒಂದು ಟರ್ಮ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಫಸ್ಟ್ ಆಫ್ ಆಲ್ ಈ ಔಟ್ ಬ್ರೀಡಿಂಗ್ ಡಿವೈಸಸ್ ಬಗ್ಗೆ ನೋಡೋ ಮುಂಚೆ ಕೆಲವು ವಿಷಯವನ್ನು ಅರ್ಥ ಮಾಡಿಸ್ತೀನಿ. ಲಾಟ್ ಆಫ್ ಪ್ಲಾಂಟ್ಸ್, ಲಾಟ್ ಆಫ್ ಫ್ಲವರ್ಸ್ ಇನ್ ದ ಆಂಜಿಯೋಸ್ಪರ್ಮ್ಸ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್, ಅದೆಲ್ಲ ಏನಾಗಿರುತ್ತೆ, ಬೈಸೆಕ್ಷುವಲ್ ಆಗಿರುತ್ತೆ. ಬೈಸೆಕ್ಷುವಲ್ ಅಂದರೆ the single flower or a single mainly the single flower I can say will be having bisexual flower. Andre single flower is having both male and female reproductive structure. Bisexual plant andre it can have bisexual flower or it can also have unisexual flowers. Male ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇರುವಂಥ ಫ್ಲವರ್ಸ್ ಎರಡು ಒಂದೇ ಪ್ಲಾಂಟಲ್ಲಿ ಇರುವಂಥದ್ದು. ಸೊ ಕಾಸ್ ಆಫ್ ದಿಸ್ ಬೈಸೆಕ್ಷುವಲ್ ಫ್ಲವರ್ ಏನಿದೆ, ವಿಚ್ ಆರ್ ವೆರಿ ಕಾಮನ್ ಆ್ಯಂಡ್ which is found a lot in the case of angiosperms, ಈ ಕಾರಣದಿಂದ ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಆಟೋಗ್ಯಾಮಿ ಆಗೋದು ಜಾಸ್ತಿ, ಕರೆಕ್ಟಾ, ಬೈಸೆಕ್ಷುಯಾಲಿಟಿಯಲ್ಲಿ. ಸೊ ಈ ಥರ ಆಟೋಗ್ಯಾಮಿ ಆಗೋದ್ರಿಂದ ಹೋಮೋಝೈಗಾಸಿಟಿ ಜಾಸ್ತಿ ಆಗುತ್ತೆ. ಈಗ ಹೋಮೋಝೈಗಾಸಿಟಿ ಅಂದರೆ ಏನು? ವಾಟ್ ಈಸ್ ಹೋಮೋಝೈಗಸ್? ಹೋಮೋಝೈಗಸ್ ಅಂದರೆ ಹೋಮೋ 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 ಅಂದರೆ ಸೇಮ್ ಅಲ್ವಾ. ಸೊ ಒಂದು ಝೈಗೋಟಲ್ಲಿ ಎರಡು ಥರದ ಜೀನ್ ಐ ಮೀನ್ ಏನು ಹೇಳೋದು, ಲೈಕ್ ಇಫ್ ಐ ಜಸ್ಟ್ ರೈಟ್ ದ ಝೈಗೋಟ್ ಓವರ್ ಹಿಯರ್ ಆ್ಯಂಡ್ or I can say if I'm writing if I'm just drawing one cell of a diploid organism, ಒಂದು ಡಿಪ್ಲಾಯ್ಡ್ ಸೆಲ್ಲನ್ನು ತಗೊಂಡಿದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಹ್ಯೂಮನ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಒಂದು ಡಿಪ್ಲಾಯ್ಡ್ ಸೆಲ್, ಈಗ ಈ ಸೆಲ್ಲಲ್ಲಿ ನಾನು ಹೇಳ್ತಾ ಇದ್ದೀನಿ ಟಾಲ್ನೆಸ್. ಓಕೆ, ಈ ಟಾಲ್ನೆಸ್ಗೆ ಏನು ನಾವು ಎಲಿಲ್ಸನ್ನು ಬರಿತೀವಿ, ಜೀನ್ಸನ್ನು ಬರಿತೀವಿ, ಅದು ಯಾವತ್ತೂ ಡಿಪ್ಲಾಯ್ಡಲ್ಲಿ ಎರಡು ಎಲಿಲ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಒಂದು ಕ್ಯಾರೆಕ್ಟರಿಗೆ. ಓಕೆ, ಸೊ ಪಿ ಪ್ಲ್ಯಾಂಟ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಆ್ಯಕ್ಚುಲಿ. ಓಕೆ, ಅದಕ್ಕೆ ಪಿ ಪ್ಲ್ಯಾಂಟ್ ತಗೊಳ್ತಾ ಇದ್ದೀನಿ. ಓಕೆ, ನಾನು ಯಾವ ಎಕ್ಸಾಂಪಲ್ ಬೇಕಾದ್ರೂ ತಗೊಳ್ಬೋದು, ಜಸ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ನಾನು ನಮ್ಮದು ಹ್ಯೂಮನ್ಸಿದು ತಗೊಳ್ಬೋದು, ಪ್ಲಾಂಟ್ಸು ತಗೊಳ್ಬೋದು, ಜಸ್ಟ್ ಎಕ್ಸ್ಪ್ಲನೇಷನಿಗೆ ಒಂದು ತಗೊಳ್ತಾ ಇದ್ದೀನಿ. ಓಕೆ, ಸೊ ಎರಡು ಈ ಥರ ಎಲಿಲ್ ಒಂದು ಕ್ಯಾರೆಕ್ಟರನ್ನು ಕೊಡೋಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಹೌದಾ. ಸೊ ಇದನ್ನು ನಾನು ಏನಂತ ಕರಿಬೋದು, ಈಗ ಹೋಮೋಝೈಗಾಸಿಟಿ ಅಂತ ಕರಿಬೋದು. ಅಂದರೆ ಸೇಮ್ ಟೈಪ್ ಆಫ್ ಎಲಿಲ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಡಿಪ್ಲಾಯ್ಡ್ ಸೆಲ್, ಕರೆಕ್ಟಾ, ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅ ಕ್ಯಾರೆಕ್ಟರ್ ಟಾಲ್ನೆಸ್, ಅಂದರೆ ಕ್ಯಾರೆಕ್ಟರ್ ಹೈಟಿಗೆ. ಓಕೆ, ಈ ಥರ ಬರೆದ್ರೆ ಅಂದರೆ ಇಫ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಲ್ಸ್ ಇಫ್ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಹೈಟ್, ಇದಕ್ಕೆ ನಾನು ಏನಂತ ಕರಿಬೋದು, ಹೆಟೆರೋಝೈಗಾಸಿಟಿ ಅಂತ ಕರಿಬೋದು. ಓಕೆ, ಇದೊಂದು ಹೋಮೋಝೈಗಾಸಿಟಿಗೆ ಎಕ್ಸಾಂಪಲ್.
ಇದು ಒಂದು ಎಕ್ಸಾಂಪಲ್. ಇದು ಯಾಕೆ ಮ್ಯಾಮ್ ಕ್ಯಾಪಿಟಲ್ ಲೆಟರ್ ಟಿ ಸ್ಮಾಲ್ ಲೆಟರ್ ಟಿ ಅಂತೆಲ್ಲ ಬರಿತಾ ಇದ್ದೀರಾ? ಸೊ ಕ್ಯಾಪಿಟಲ್ ಲೆಟರ್ ಟಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್. ಓಕೆ, ಸೊ ನಮ್ಮ ಬಾಡಿಯಲ್ಲಿ ಅಥವಾ ಯಾವುದೇ ಆರ್ಗ್ಯಾನಿಸಮ್ಸ್ನ ಬಾಡಿಯಲ್ಲಿ ಕೆಲವು ಎಲಿಲ್ಸ್ ಅದು ಡಾಮಿನೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಎಕ್ಸಾಮ್ ತಗೊಂಡ್ರೆ ದ ಡಾರ್ಕ್ ಸ್ಕಿನ್ ಇಸ್ ಡಾಮಿನೆಂಟ್, ಅಂದರೆ ಎಲಿಲ್ ದಟ್ ಇಸ್ ಕಾಸಿಂಗ್ ಫಾರ್ ದ ಡಾರ್ಕ್ ಸ್ಕಿನ್ ಓಕೆ ಈಸ್ ಡಾಮಿನೆಂಟ್, ಆ್ಯಂಡ್ ದ ಎಲಿಲ್ ದಟ್ ಇಸ್ ಕಾಸಿಂಗ್ ಫಾರ್ ದ ಪೇಲ್ ಲೈಟ್ ಸ್ಕಿನ್ ಇಸ್ ರಿಸೆಸಿವ್, ಅಂದರೆ ಸ್ಮಾಲ್ ಲೆಟರ್ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪಿ ಪ್ಲ್ಯಾಂಟಲ್ಲಿ ಟಾಲ್ನೆಸ್ ಇಸ್ ಅ ಡಾಮಿನೆಂಟ್ ಆ್ಯಂಡ್ ಟಿ ಈಸ್ ದ ಎಲಿಲ್ ದಟ್ ವಿ ಯೂಸ್. ಡ್ವಾರ್ಫ್ನೆಸ್, ಇದು ಸ್ಮಾಲ್ ಲೆಟರ್ ಟಿ ಏನಿದೆ ಇದು ದಿಸ್ ಪರ್ಟಿಕ್ಯುಲರ್ ಎಲಿಲ್ ವಿಲ್ ಬಿ ಗಿವಿಂಗ್ ರೈಸ್ ಟು ಡ್ವಾರ್ಫ್ನೆಸ್, ಅಂದರೆ ಶಾರ್ಟ್. ಓಕೆ, ಇದು ರಿಸೆಸಿವ್, ಇಟ್ ಈಸ್ ಡಾಮಿನೇಟೆಡ್ ಬೈ ಟಾಲ್ನೆಸ್ ಅಂತ. ಈಗ ಬೈಸೆಕ್ಷುವಲ್ ಕಂಡೀಷನ್ ಏನು ಇದೆ, ಸೊ ಬೈಸೆಕ್ಷುವಾಲಿಟಿಯಿಂದಾಗಿ ಹೋಮೋಸೈಗಾಸಿಟಿ ಜಾಸ್ತಿ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನಾನು ಹೇಳೋ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಓಕೆ, ಇದ್ರ ಬಗ್ಗೆ ನೀವು ಮುಂದೆ ನೋಡ್ತೀರಾ ಇನ್ ದ ಪಾರ್ಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಸೋ ಆನ್. ಓಕೆ, ಬಟ್ ಈಗ ಅರ್ಥ ಮಾಡೋಕ್ಕೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಓಕೆ ಫೈನ್. ಸೊ ಇದೊಂದು ಟೈಪ್ ಆಫ್ ಸ್ನೇಕ್ ವಿಚ್ ಇಸ್ ಶೋಯಿಂಗ್ ಹೋಮೋಸೈಗಾಸಿಟಿ ಬಟ್ ಡಾಮಿನೆಂಟ್ ಕ್ಯಾರೆಕ್ಟರ್. ಓಕೆ, ಕ್ಯಾಪಿಟಲ್ ಎ ಸ್ಟ್ಯಾಂಡ್ಸ್ ಫಾರ್ ಡಾಮಿನೆಂಟ್ ಕ್ಯಾರೆಕ್ಟರ್. ಇಲ್ಲಿ ಇದು ಹೆಟೆರೋಸೈಗಾಸಿಟಿ ಬಟ್ ದ ಸ್ಮಾಲ್ ಲೆಟರ್ ಎ ಅನ್ನು ರೆಡ್ ಅಂತ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಮ್ಮದು ಡಿಸೀಸಸ್ ಎಲ್ಲ ಏನಿದೆ ಅಥವಾ ಹೆಚ್ಚಿನ ಆರ್ಗ್ಯಾನಿಸಮ್ಸಲ್ಲಿ ಡಿಸೀಸಸ್ ಏನು ಬರುತ್ತೆ, ದ್ಯಾಟ್ ಇಸ್ ಕಾಸ್ ಆಫ್ ರಿಸೆಸಿವ್ ಎಲಿಲ್. ಓಕೆ, ಸೊ ಇದು ಡಿಸೀಸ್ಡ್ ಸ್ಮಾಲ್ ಲೆಟರ್ ಎ ಏನಿದೆ ಇದು ಏನೋ ಡಿಸೀಸನ್ನು ಕಾಸ್ ಮಾಡುತ್ತೆ. ಈಗ ಒಂದು ಕ್ವೆಶನ್ ಕೇಳ್ತೀರಮ್ಮ, ಹಾಗಾದರೆ ಈ ಸ್ನೇಕ್ ಇದು ಡಿಸೀಸಾ? ಅಲ್ಲ, ಬಿಕಾಸ್ ದೇ ಹ್ಯಾವ್ ಅ ಡಾಮಿನೆಂಟ್ ಎಲಿಲ್ ಎ, ಕ್ಯಾಪಿಟಲ್ ಲೆಟರ್ ಎ, ದ್ಯಾಟ್ ಈಸ್ ಸಿನ್ಸ್ ಇಟ್ ಇಸ್ ಡಾಮಿನೆಂಟ್, ಈ ಕ್ಯಾರೆಕ್ಟರ್ ಸ್ಮಾಲ್ ಲೆಟರ್ ಎ ಕ್ಯಾರೆಕ್ಟರನ್ನು ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡಲ್ಲ, ಬಿಕಾಸ್ ಇಟ್ ಇಸ್ ಡಾಮಿನೆಂಟ್. ಅದಕ್ಕೆ ಹೆಸರು ಡಾಮಿನೇಟ್ ಅಂತ, ಡಾಮಿನೆಂಟ್ ಕ್ಯಾರೆಕ್ಟರ್ ಆರ್ ಇಟ್ ಇಸ್ ಡಾಮಿನೇಟಿಂಗ್ ಅಂತ. ಈಗ ಇಫ್ ಫ್ರೆಂಡ್ ಆಫ್ ಯೋರ್ಸ್ ಇಸ್ ಡಾಮಿನೇಟಿಂಗ್ ಅಂದ್ರೇನು ಮಾತಾಡೋಕ್ಕೆ ಬಿಡಲ್ಲ, ನಿಮ್ಮನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡಲ್ಲ ಅಲ್ವಾ ಅವರು, ಡಾಮಿನೆಂಟ್ ಫ್ರೆಂಡ್ ಇದ್ದರೆ. ಅದೇ ಥರ ಇಲ್ಲಿ ಈ ಡಾಮಿನೆಂಟ್ ಎಲಿಲ್ ರಿಸೆಸಿವ್ ಎಲಿಲನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದು ಒಳ್ಳೆಯದೇ ಆಯಿತು ನಮಗೆ, ಯಾಕಂದರೆ ಈ ಕಾರಣದಿಂದ ಈ ಸ್ನೇಕ್ ಡಿಸೀಸ್ ಆಗಿಲ್ಲ, ಬಟ್ ಇಟ್ ಈಸ್ ಅ ಕ್ಯಾರಿಯರ್ ಆಫ್ ಅ ಡಿಸೀಸ್ ಕ್ಯಾರಿಂಗ್ ಎಲಿಲ್. ಕರೆಕ್ಟಾ? ಸರಿ, ಈಗ ರಿಪ್ರೊಡಕ್ಷನ್ ಆಯಿತು. ಇಲ್ಲೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಆರ್ಗ್ಯಾನಿಸಮ್ಸು ನಾರ್ಮಲ್ ಇದೆ, ಎಲ್ಲ ಸ್ನೇಕು ನಾರ್ಮಲ್ ಆಗೇ ಇದೆ ಬಿಕಾಸ್ ಆಫ್ ದಿಸ್ ಡಾಮಿನೆಂಟ್ ಎಲಿಲ್ ವಿಚ್ ಇಸ್ ನಾರ್ಮಲ್. ಓಕೆ, ನಾನು ಹೇಳಿದಾಗೆ ಹೆಚ್ಚಾಗಿ ಡಿಸೀಸ್ ಇಸ್ ಆ್ಯಕ್ಚುಲಿ ಕಾಸ್ಡ್ ಬೈ ದ ರಿಸೆಸಿವ್ ಒನ್. ಸೊ ಇಲ್ಲಿ ಅದಿದ್ರೂ ಡಾಮಿನೆಂಟ್ ಎಲಿಲಿಂದಾಗಿ ಪ್ರಾಬ್ಲಮ್ ಆಗ್ತಾ ಇಲ್ಲ. ಆದರೆ ಸೆಲ್ಫ್ ಪಾಲಿನೇಷನ್ ಆಗ್ತಿರುವಾಗ, ನಾಟ್ ಪಾಲಿನೇಷನ್ ಹಿಯರ್, ಇಲ್ಲಿ ಆಟೋಗ್ಯಾಮಿ ಆಗ್ತಾ ಇದೆ ಅಲ್ವಾ? ಇಲ್ಲಿ ಏನು ಹೇಳೋದು, ದ ಮೇಟಿಂಗ್ ಈಸ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್, ಅದಕ್ಕೆ ನಾವು ಇನ್ಬ್ರೀಡಿಂಗ್ ಅಂತ ಕರಿತೇವೆ. ಇನ್ಬ್ರೀಡಿಂಗ್ ಆಗ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಇನ್ಬ್ರೀಡಿಂಗ್ ಆಗ್ತಾ ಇರೋವಂಥದ್ದು. ಓಕೆ, ದಟ್ ಇಸ್ ಕಾಸ್ ಆಫ್ ಏನು ಹೇಳೋದು, ಮ್ಯಾರಿಂಗ್ ಆರ್ ಮೇಟಿಂಗ್ ಬಿಟ್ವೀನ್ ದ ಕ್ಲೋಸ್ ರಿಲೇಟಿವ್. ಓಕೆ, ಸೊ ಈ ಥರ ಆದಾಗ ಏನಾಗಿದೆ ಇಲ್ಲಿ, ಒನ್ ಆಫ್ ದಿ ಆಫ್ಸ್ಪ್ರಿಂಗ್ ಈಸ್ ಡಿಸೀಸ್ಡ್. ಗೊತ್ತಾಯ್ತಾ? ಯಾಕೆ ನಾವು ಮ್ಯಾರೇಜ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ ಆಗಬಾರ್ದು ಅಂತ? ಇದು ಹೇಗೆ ಪ್ಲಾಂಟ್ಸಿಗೆ ರಿಲೇಟ್ ಆಗ್ತಾ ಇದೆ? ಆಟೋಗ್ಯಾಮಿ ಆದರೆ ದಟ್ ಈಸ್ ಕಾಸ್ ಆಫ್ ಬೈಸೆಕ್ಷುವಾಲಿಟಿ ಆ್ಯಂಡ್ ಕಾಸ್ ಆಫ್ ದಿ ಹೋಮೋಸೈಗಸ್ ಕಂಡೀಷನ್. ಇದು ಒಂದೇ ಥರದ ಏನು ಹೇಳೋದು, ಇದು ಆ್ಯಕ್ಚುಲಿ ಹೋಮೋಸೈಗಸ್ ಅಲ್ಲ, ಮಾತ್ರ ಇದೇನು ಸೆಲ್ಫ್ ಕ್ಲೋಸ್ ರಿಲೇಟಿವ್ ನಡುವೆ ಮೇಟಿಂಗ್ ಆಗ್ತಾ ಇದೆ ಅಲ್ವಾ, ಅದೇ ಥರ ಆಟೋಗ್ಯಾಮಿಯಲ್ಲೂ ಅದೇ ಆಗೋದು ಅಲ್ವಾ, ಕ್ಲೋಸ್ ರಿಲೇಟಿವ್ ಅಲ್ವಾ. ಒಂದು ಫ್ಲವರ್, ಒಂದೇ ಫ್ಲವರ್ ಅದರಲ್ಲೇ ಇರೋ ಎರಡು ರಿಪ್ರೊಡಕ್ಟಿವ್ ಆರ್ಗನ್ ಮೇಟಿಂಗ್ ಆದರೆ ಅದು ಆಟೋಗ್ಯಾಮಿ, ಅಂದರೆ ದಟ್ ಈಸ್ ಅ ಮೇಟಿಂಗ್ ಬಿಟ್ವೀನ್ ದ ವೆರಿ ಕ್ಲೋಸ್ ರಿಲೇಟಿವ್. ಸೊ ಆದ್ದರಿಂದ ಪ್ರಾಬ್ಲಮ್ಸ್ ಈ ಥರ ಆಗುವಂಥದ್ದು. ಆದರೆ ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್, ದ ಮೇಟಿಂಗ್ ಈಸ್ between not close relative. This is having a different set of alleles. This is having a different, so that's why this particular snake is safe. Correcta? So ee reason indagi, inbreeding indagi,
ಓಕೆ, ಈ ಥರ ಪ್ಲಾಂಟ್ಸಲ್ಲಿ ತಗೊಂಡ್ರೆ ಸೆಲ್ಫ್ ಪಾಲಿನೇಷನ್ ಇಂದಾಗಿ, ಆಟೋಗ್ಯಾಮಿ ಇಂದಾಗಿ ಏನಾಗುತ್ತೆ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ. ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ. ಓಕೆ, ದೇ ವಿಲ್ ಸಫರ್, ದ ಆಫ್ ಸ್ಪ್ರಿಂಗ್ ವಿಲ್ ಸಫರ್. ಸೊ continued self-pollination, continued selfing like this. Imagine, ಪುನಃ ಇವುಗಳ ಆಫ್ ಸ್ಪ್ರಿಂಗ್ ಇಲ್ಲೂ ನೀವು ಈ ಥರ ಮಾಡಿದ್ರೆ, ಪುನಃ ಇವುಗಳ ಆಫ್ ಸ್ಪ್ರಿಂಗನ್ನು ಪುನಃ ಮೇಟಿಂಗ್ ಮಾಡಿದ್ರೆ ಪುನಃ ಅವುಗಳಲ್ಲೂ ಡಿಸೀಸಸ್ ಇರುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನಿಂದಾಗಿ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ, ವಿಚ್ ಇಸ್ ದ ಪ್ರಾಬ್ಲಮ್ ಅಲ್ವಾ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಔಟ್ ಬ್ರೀಡಿಂಗ್ ಡಿವೈಸಸನ್ನು ನಾವಲ್ಲ, ಪ್ಲ್ಯಾಂಟ್ಸ್, ನ್ಯಾಚುರಲ್ ಆಗಿ ಪ್ಲ್ಯಾಂಟ್ಸ್ ಔಟ್ ಬ್ರೀಡಿಂಗ್ ಡಿವೈಸಸನ್ನು ಡೆವಲಪ್ ಮಾಡುತ್ತೆ. ಬಿಕಾಸ್ ದೇ ಟು ನೋ ದಿಸ್ ಪ್ರಾಬ್ಲಮ್. ಬಟ್ ನಮ್ಮ ಸೊಸೈಟಿಯಲ್ಲಿ ಕೆಲವು ಕಮ್ಯುನಿಟಿಯಲ್ಲಿ ಈಗಾನು ಮ್ಯಾರೇಜಸ್ ಆರ್ ಹ್ಯಾಪನಿಂಗ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್. ಹೌದು, ಮಾವನನ್ನು ಮದುವೆ ಆಗುವಂಥದ್ದು ಅಥವಾ ಕಸಿನನ್ನು ಮದುವೆ ಆಗುವಂಥದ್ದು. ನೀವು ಆ ಥರ ಇದ್ದರೆ ಹೆಚ್ಚಾಗಿ ಆ್ಯಕ್ಚುಲಿ ಪ್ರಾಬ್ಲಮ್ಸ್ ನೋಡೇ ಇರ್ತೀರ. ಡಿಸೀಸಸ್ ಇದ್ದೇ ಇರುತ್ತೆ ಅಂತ ಅಲ್ಲ. ಓಕೆ, ಜೆನೆಟಿಕ್ ರಿಲೇಟೆಡ್ ಡಿಸೀಸಸ್ ಇದ್ದೇ ಇರುತ್ತೆ ಅವ್ರ ಮಕ್ಕಳಿಗೆ, ಕ್ಲೋಸ್ ರಿಲೇಟಿವ್ ಮಕ್ಕಳಿಗೆ ಅಂತಲ್ಲ, ಮಾತ್ರ ಚಾನ್ಸಸ್ ಜಾಸ್ತಿ ಅಂತ. ನಾನು ತುಂಬ ಎಕ್ಸಾಂಪಲ್ಸ್ ನೋಡಿದ್ದೀನಿ. ನಮ್ಮ ನೇಬರ್ಹುಡಲ್ಲಿ ಈ ಥರ ಹತ್ರದ ರಿಲೇಟಿವ್ಸ್ ಮದುವೆ ಆಗಿ ಅವ್ರ ಮಕ್ಕಳು ಒಬ್ಬರು ಸರಿ ಇರ್ತಾರೆ, ಇನ್ನೊಬ್ಬರು ಏನು ಹೇಳೋದು, ಮೆಂಟಲಿ ಚಾಲೆಂಜ್ಡ್ ಆಗಿರ್ತಾರೆ ಬಿಕಾಸ್ ಆಫ್ this reason. Okay, I'm talking according to science, not against any community. I'm talking according to science. So avoid marriages between close relative, because you just saw what is going to happen. Fine, idu bari plants igalla, ellarigu applicable ಆಗಿರುತ್ತೆ. ಬಟ್ ಪ್ಲಾಂಟ್ಸ್ ಓಕೆ, ಪ್ಲಾಂಟ್ಸ್ ಏನಿರುತ್ತೆ ಅವುಗಳು ಸ್ವಲ್ಪ ಇಂಟೆಲಿಜೆಂಟ್ ಆಗಿರುತ್ತೆ. ಸೊ ಅವುಗಳು ಏನು ಹೇಳೋದು, ಪ್ಲ್ಯಾಂಟ್ಸ್ಗಳು ಅವುಗಳಿಗೆ ಈ ಥರ ಏನು ಗೊತ್ತಿರುತ್ತೆ ಏನೋ ಆ ಥರ. ಸೊ ಅದಕ್ಕೆ ಅವುಗಳು ಡಿವೈಸಸ್, ಔಟ್ ಬ್ರೀಡಿಂಗ್ ಡಿವೈಸಸನ್ನು ತಗೊಳ್ತಾರೆ. ಸೊ ಈ ಔಟ್ ಬ್ರೀಡಿಂಗ್ ಅಂದ್ರೇನು, ಇನ್ ಬ್ರೀಡಿಂಗ್ ಅರ್ಥ ಆಯಿತು, ಮೇಟಿಂಗ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್. ಔಟ್ ಬ್ರೀಡಿಂಗ್ ಅಂದ್ರೇನು, ಉಲ್ಟಾ, ಆಫ್ ಇನ್ ಬ್ರೀಡಿಂಗ್, ದಟ್ ಈಸ್ ಕ್ರಾಸ್ ಬ್ರೀಡಿಂಗ್ ಆರ್ ಮೇಟಿಂಗ್ ಬಿಟ್ವೀನ್ ಫಾರ್ ರಿಲೇಟಿವ್. ಓಕೆ, not relative, like a mating from I can say in a simple word, it's a cross breeding. ಡೆಫಿನೇಷನ್ ಎಲ್ಲ ಬೇಕಾಗಿಲ್ಲ, ಅರ್ಥ ಮಾಡ್ಸೋಕ್ಕೋಸ್ಕರ ಬರಿತಾ ಇದ್ದೀನಿ. ಔಟ್ ಬ್ರೀಡಿಂಗ್ ಅಂದರೆ ಕ್ರಾಸ್ ಬ್ರೀಡಿಂಗ್ ಅಂದರೆ ಒಂದು ಪ್ಲ್ಯಾಂಟ್ ಇದ್ದರೆ ಒಂದೇ ಸ್ಪೀಶೀಸ್ ಬಟ್ ನಾಟ್ ಆಫ್ ದ ಸೇಮ್ ಪ್ಲ್ಯಾಂಟ್, ಆ ಥರ. ಸೊ ಇದು ಔಟ್ ಬ್ರೀಡಿಂಗ್. ಫೈನ್. ಸೊ ಏನೆಲ್ಲ ಡಿವೈಸಸ್ ಪ್ಲ್ಯಾಂಟ್ಸ್ ಎಕ್ವೈರ್ ಮಾಡ್ತಾ ಇದೆ ಅಂದರೆ, ಫಸ್ಟ್ ಇಸ್ ಮೆಚುರಿಟಿ. ಅಂದರೆ ಟು ಅವಾಯ್ಡ್ ಇನ್ ಬ್ರೀಡಿಂಗ್ ಡಿಪ್ರೆಷನ್, ಪ್ಲ್ಯಾಂಟ್ಸ್ ಆರ್ ಆ್ಯಕ್ಚುಲಿ ಹ್ಯಾವಿಂಗ್ ದಿಸ್ ಔಟ್ ಬ್ರೀಡಿಂಗ್ ಡಿವೈಸಸ್. ಸೊ ದ ಫಸ್ಟ್ ಒನ್ ಇಸ್ ಮೆಚುರಿಟಿ ಆಫ್ ದಿ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಡಿಫರೆಂಟ್. ಸೊ ಅವುಗಳ ಮೆಚುರಿಟಿ ಏನಿದೆ ಆಂಥರ್ ಮತ್ತು ಸ್ಟಿಗ್ಮಾ, ಅದು ಆಂಥರ್ ಮತ್ತು ಸ್ಟಿಗ್ಮಾ. ಈಗ ಇಲ್ಲಿ ಈ ಇಮೇಜನ್ನು ನೋಡಿದ್ರೆ ಇಲ್ಲಿ ಸ್ಟಿಗ್ಮಾನೂ ಇದೆ, ಆಂಥರು ಇದೆ ಅಲ್ವಾ, ಆಂಥರು ಇದೆ. ಸೊ ಇವುಗಳ ಮೆಚುರಿಟಿ ಡಿಫ್ರೆಂಟ್ ಆಗಿರುವಂಥದ್ದು, ಅಥವಾ ಇವುಗಳ ರಿಸೆಪ್ಟಿವಿಟಿ ಏನಿದೆ ಡಿಫ್ರೆಂಟ್ ಆಗಿರುವಂಥದ್ದು. ಅಂದರೆ ಏನು ಹೇಳೋದು, ಈಗ ಸ್ಟಿಗ್ಮಾ ಮುಂಚೆನೇ ಡೆವಲಪ್ ಆಗಿರ್ಬೋದು. ಆಂಥರ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಟು ಶೋ ದ ಮೆಚುರಿಟಿ. ಸೊ ಆ ಗ್ಯಾಪಲ್ಲಿ ಈ ಸ್ಟಿಗ್ಮಾ ಆಫ್ ದಿ ಫ್ಲವರ್ ಏನಿದೆ ಅವುಗಳಿಗೆ ಬೇರೆ ಪೋಲನ್ ಸಿಕ್ಕಿ ಅವುಗಳು ರಿಪ್ರೊಡಕ್ಷನ್ ತೋರಿಸೋ ಹಾಗೆ. ಸೊ ಇದು ಮೆಚುರಿಟಿ ಆಫ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಇನ್ ದ ಡಿಫ್ರೆಂಟ್ ಟೈಮ್ ಆರ್ ಐ ಕ್ಯಾನ್ ಸೇ ಡಿಫ್ರೆಂಟ್ ರಿಸೆಪ್ಟಿವಿಟಿ. ಫೈನ್. ಅದು ಅಲ್ಲದೆ ಪೊಸಿಷನ್ ಆಫ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಡಿಫ್ರೆಂಟ್. ಇಲ್ಲಿ ಈ ಎಕ್ಸಾಂಪಲ್ ಚೆನ್ನಾಗಿದೆ ಅರ್ಥ ಮಾಡ್ಸೋಕ್ಕೆ. ಸ್ಟಿಗ್ಮಾ ಸಿಕ್ಕಾಪಟ್ಟೆ ಮೇಲೆ ಇದೆ ನೋಡಿ, ಆಂಥರ್ ಇಲ್ಲಿ ಸ್ವಲ್ಪ ಕೆಳಗಡೆ ಇದೆ, ಕಾಣಿಸ್ತಾ ಇದೆಯಾ? ಓ ರಾಂಗ್ ಕಲರ್. ಹಾಂ, ಇದು ಆಂಥರ್, ಇದು ಸ್ಟಿಗ್ಮಾ. ಹೇಗಿರಬೇಕು? ಬೈಸೆಕ್ಷುವಲ್ ಪ್ರೊಡಕ್ಷನ್ ಆಗಬೇಕಾದ್ರೆ, ಬೈಸೆಕ್ಷುವಲ್ ಪ್ಲಾಂಟ್ಸಲ್ಲಿ ಆಟೋಗ್ಯಾಮಿ ಆಗಬೇಕಾದ್ರೆ ಏನಿರಬೇಕು? ಫಸ್ಟ್ ಆಫ್ ಆಲ್ ಮೇಲ್ ಆ್ಯಂಡ್ ಫಿಮೇಲ್ ಪ್ರೊಡಕ್ಟಿವ್ ಆರ್ಗನ್ ಶುಡ್ ಬಿ ಕ್ಲೋಸ್, ಆ್ಯಂಡ್ ಆಲ್ಸೋ
it should be in such a way that pollen grains of this anther should be able to fall on the stigma. ಇಲ್ಲಿ ಏನಾಗಿದೆ, ಆಂಥರ್ ಕೆಳಗಡೆ ಇದೆ, ಸ್ಟಿಗ್ಮಾ ಮೇಲ್ಗಡೆ ಇದೆ. ಸೊ ಈ ಆಂಥರಿಗೆ ಈ ಥರ ಪಾಲಿನೇಷನ್ ಆಗಿ ಸ್ವಲ್ಪ ಕಷ್ಟ ಇದೆ ಅಲ್ವಾ, ಇದನ್ನ ಏನು ಹೇಳೋದು, ಫರ್ಟಿಲೈಸ್ ಮಾಡೋಕ್ಕೆ ಕಷ್ಟ ಇದೆ. ಸೊ ಬೇಸಿಕಲಿ ಪೊಸಿಷನ್ ಆಫ್ ದಿ ಆಂಥರ್ ಆ್ಯಂಡ್ ಸ್ಟಿಗ್ಮಾ are being either kept far away or they are placed in a different way to avoid the self-pollination. Fine. ಅದಲ್ಲದೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ. ಸೊ ಇದೊಂದು ಜೆನೆಟಿಕ್ ಮೆಕ್ಯಾನಿಸಮ್ ಆಗಿರುತ್ತೆ. ಅಂದರೆ ಜೆನೆಟಿಕಲಿ ಪ್ಲಾಂಟ್ಸ್, ಲಾಟ್ ಆಫ್ ಪ್ಲಾಂಟ್ಸ್ ವಿಚ್ ಇಸ್ ಆ್ಯಕ್ಚುಲಿ ಬೈಸೆಕ್ಷುವಲ್ ಪ್ಲಾಂಟ್ ಏನಿದೆ, ಓಕೆ, ಅಥವಾ ಬೈಸೆಕ್ಷುವಲ್ ಫ್ಲವರ್ ಏನಿದೆ, ಅವುಗಳು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿಯನ್ನು ತೋರಿಸುವಂಥದ್ದು. ಓಕೆ, ಅದು ಜೆನೆಟಿಕ್ ಆಗಿ ಬಂದಿರೋ ಅಂಥದ್ದು. ಅಂದರೆ ಇಮ್ಯಾಜಿನ್ ಮಾಡಿ, ಜೆನೆಟಿಕಲಿ ಹ್ಯೂಮನ್ಸ್ ಆರ್ ಅವಾಯ್ಡಿಂಗ್ ದ ಮ್ಯಾರೇಜ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್, ಆ ಥರ. ಓಕೆ, ಸೊ ಈ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ನೀವು ನೋಡಿದ್ರೆ ಈ ಪೋಲನ್ ಗ್ರೇನ್ ಏನಿದೆ, ಇದು ಇದೇ ಫ್ಲವರ್ ಇದು ಆಗಿದ್ರೆ, ಐ ಬಿ ಜಸ್ಟ್ ರೈಟಿಂಗ್ ದಿಸ್ ಪರ್ಟಿಕ್ಯುಲರ್ ಫ್ಲವರ್ ಆಸ್ ಎ. ಓಕೆ, ಸೊ ಈ ಪೋಲನ್ ಗ್ರೇನ್ ಇದು ಎ ಪ್ಲಾಂಟ್ ಇದಾಗಿದ್ರೆ, ಓಕೆ, ಬಿಕಾಸ್ ದಿಸ್ ಸ್ಟಿಗ್ಮಾ ವಿಚ್ ಯು ಆರ್ ಏಬಲ್ ಟು ಸಿ ನಾವು, ದಿಸ್ ಇಸ್ ಆಫ್ ಆಲ್ಸೋ ಎ ಪ್ಲಾಂಟ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಅಂತಹ ಪೋಲನ್ ಗ್ರೇನನ್ನು ಯಾವಾಗ ಸ್ಟಿಗ್ಮದ ಮೇಲೆ ಈ ಪೋಲನ್ ಗ್ರೇನ್ ಬೀಳುತ್ತೆ, ಆಗ ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಆಗದೇ ಇರುವಂಥದ್ದು. ಇದು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಅಂದರೆ ಕಂಪ್ಯಾಟಿಬಿಲಿಟಿ ಅಂದರೆ ಏನು, ಅಂಡರ್ಸ್ಟ್ಯಾಂಡಿಂಗ್ ಅಂತ ಮೀನಿಂಗ್. ಸೊ ಕಂಪ್ಯಾಟಿಬಿಲಿಟಿ ಇಲ್ಲಿ ಅರ್ಥ ಏನಂದರೆ ಟು ಏಡ್, ಟು ಹೆಲ್ಪ್ ಇನ್ ದ ರಿಪ್ರೊಡಕ್ಷನ್ ಅಂತ. ಸೊ ಈ ಥರ ಪೋಲನ್ ಗ್ರೇನ್ ಆಫ್ ದ ಸೇಮ್ ಪ್ಲಾಂಟ್, ಆಫ್ ದ ಸೇಮ್ ಫ್ಲವರ್, ವೆನ್ ಇಟ್ ಇಸ್ ಫಾಲಿಂಗ್ ಆನ್ ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್, ಆ ಟೈಮಲ್ಲಿ ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಆಗದೇ ಇರುವಂಥದ್ದು, ಪೋಲನ್ ಗ್ರೇನ್ ಫರ್ದರ್ ಡೆವಲಪ್ ಆಗದೇ ಇರುವಂಥದ್ದು, ಇದಕ್ಕೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ. ಇನ್ನೊಂದು ಪೋಲನ್ ಗ್ರೇನ್ ಇದೆ ಇಲ್ಲಿ, ಇದು ಇಮ್ಯಾಜಿನ್ ಮಾಡಿ, ದಿಸ್ ಇಸ್ ಆಫ್ ಪ್ಲಾಂಟ್ ಬಿ. ಇದು ಸ್ಟಿಗ್ಮಾದ ಮೇಲೆ ಬಿದ್ದಾಗ ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಸಿ ದ ಪೋಲನ್ ಟ್ಯೂಬ್ ಫಾರ್ಮೇಷನ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಔಟ್ಬ್ರೀಡಿಂಗ್ ಡಿವೈಸಸ್. ಓಕೆ, ಸೊ ಈಗ ನಾವು ಔಟ್ಬ್ರೀಡಿಂಗ್ ಡಿವೈಸಸನ್ನು ನೋಡಿದ್ವಿ, ಹೇಗೆ ಪ್ಲಾಂಟ್ಸ್ ಅವುಗಳಷ್ಟಕ್ಕೆ ಅವುಗಳು ಏನು ಹೇಳೋದು, ಔಟ್ಬ್ರಿಂಗ್ ಡಿವೈಸಸನ್ನು ಡೆವಲಪ್ ಮಾಡಿ ಸೆಲ್ಫ್ ಪಾಲಿನೇಷನನ್ನು ಹೇಗೆ ಅವಾಯ್ಡ್ ಮಾಡುತ್ತೆ ಅಂತ. ನಾವು ಕಮಿಂಗ್ ಟು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಆರ್ಟಿಫಿಷಿಯಲ್ ಅಂದರೆ ಇಟ್ಸ್ ಡೆಫಿನೆಟ್ಲಿ ಮ್ಯಾನ್ ಮೇಡ್, ಹ್ಯೂಮನ್ಸ್ ಆರ್ ಡೂಯಿಂಗ್ ದಿಸ್. ಓಕೆ, ಸೊ ಈ ಟೈಪಿನ ಏನಿದೆ, ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಔಟ್ಬ್ರೀಡಿಂಗ್ ಡಿವೈಸಸ್, ಬಟ್ ಇಟ್ ಈಸ್ ಹ್ಯಾಪನಿಂಗ್ ಆರ್ಟಿಫಿಷಿಯಲಿ, ಅಂದರೆ ನಾವು ಮಾಡುವಂಥದ್ದು. ಎಗೈನ್ ಹೈಬ್ರಿಡೈಸೇಷನ್ ಅಂದರೆ ಇಲ್ಲೂ ಕ್ರಾಸ್ ಬ್ರೀಡಿಂಗ್, ಬಟ್ ಇಟ್ಸ್ ಡನ್ ಬೈ ಅಸ್ ಅಂತ ಅಲ್ವಾ. ಓಕೆ, ಸೊ in bisexual plants, this is about bisexual we are talking right now. Okay, in bisexual flower antane bariyana. Okay, to prevent the inbreeding depression ಏನು ಮಾಡುವಂಥದ್ದು, we remove the anthers. Okay, remove the anthers of the bisexual flower. Then what exactly we do? From the flower bud before the anther dehisces. So basically, immature anther ಏನಿದೆ ಅಂದರೆ ವಿಚ್ ಹ್ಯಾಸನ್ ಡಿಹೈಸ್ಡ್ ಯಟ್, ಅದನ್ನು ರಿಮೂವ್ ಮಾಡುವಂಥದ್ದು. ಸೊ ಈ ಪ್ರೊಸೆಸ್ಸಿಗೆ ಏನು ಹೇಳೋದು, ಇಮ್ಯಾಸ್ಕ್ಯುಲೇಷನ್ ಅಂತ. ಸೊ ದಿಸ್ ಇಸ್ ಡನ್ ವಿತ್ ದ ಹೆಲ್ಪ್ ಆಫ್ ಫೋರ್ಸೆಪ್ ಅಂತ. ಇದೇ ಟರ್ಮನ್ನು ಇಮ್ಯಾಸ್ಕ್ಯುಲೇಷನನ್ನು ನಾವು ಪುನಃ when we are talking about Mendel experiment, we will be once again seeing this, because Gregor John Mendel ಅವನ ಎಕ್ಸ್ಪೆರಿಮೆಂಟ್ಸ್ಗೆ ಅವರು ಈ ಥರ ಇಮ್ಯಾಸ್ಕ್ಯುಲೇಷನ್ ಮಾಡಿರ್ತಾರೆ. ವಿತ್ ದ ಹೆಲ್ಪ್ ಆಫ್ ಫೋರ್ಸೆಪ್ he will be removing the anthers before it get dehisced from the bisexual flower. ಅದು ಪಿ ಪ್ಲಾಂಟಲ್ಲಿ. ಓಕೆ, ಇದಾದಮೇಲೆ ಮುಗಿತಾ ಕೆಲಸ ಇಲ್ಲ. ಸೊ ನಂತರ ಸಿನ್ಸ್ ಇಟ್ ಇಸ್ ಆರ್ಟಿಫಿಷಿಯಲ್, ಅಂದರೆ ನಾವು ಮಾಡುವಂಥದ್ದು, ನನಗೆ ಯಾವ ಥರದ ಪೋಲನ್ ಗ್ರೇನ್ಸ್ ಬೇಕು ಅಂತ ನಂಗೆ ಗೊತ್ತಿರುತ್ತೆ, ಡಿಸೈಡ್ ಮಾಡಿರ್ತೀನಿ. ಸೊ ಈ ಥರದ ಪ್ರೊಸೆಸ್ ಆದಮೇಲೆ, ಇಮ್ಯಾಸ್ಕ್ಯುಲೇಷನ್ ಆದಮೇಲೆ, ಯಾಕೆ ಇಮ್ಯಾಸ್ಕ್ಯುಲೇಷನ್, ನಾನು ಹೇಗೆ ಇದನ್ನ ನೆನ್ಪಿಟ್ಕೊಳ್ತಾ ಇದ್ದೆ ಅಂದರೆ, ಮ್ಯಾಸ್ಕ್ಯುಲೇಷನ್ ಅಂದ್ರೇನು, ಮಸ್ಕ್ಯುಲಾರ್, ಮ್ಯಾಸ್ಕ್ಯುಲೇಷನ್, ಮಸ್ಕ್ಯುಲೈನ್ ನೇಚರ್ ಅಂದರೆ ಬಾಯ್, ಮೇಲ್ ಆ ಥರ. ಸೊ ಇಲ್ಲಿ ಡೆಫಿನೆಟ್ಲಿ ಆಂಥರ್ ಇಸ್ ನಥಿಂಗ್ ಬಟ್ ಅ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ವಾ. ಈ ಮ್ಯಾಸ್ಕ್ಯುಲೇಷನ್ ಅಂದ್ರೇನು,
You know that nucleus, we call it as, we call RBC as a enucleated cell ಅಂತ. enucleated ಅಂದರೆ ನ್ಯೂಕ್ಲಿಯಸ್ ಇಲ್ಲ ಅಂತ. ಇದೇ ಥರ emasculation ಅಂದರೆ ಮಸ್ಕ್ಯುಲೈನ್ ಇಲ್ಲ ಅಂತ, ಅಂದರೆ ಆಂಥರ್ ತೆಗ್ದಿದ್ದೀವಿ ಅಂತ. ಓಕೆ, ಸೊ ಈ ಥರ ಆದಮೇಲೆ ಇದೇ emasculated ಫ್ಲವರ್ ಏನಿದೆ ಅದನ್ನು ಚೆನ್ನಾಗಿ ಬಟರ್ ಪೇಪರನ್ನು ಯೂಸ್ ಮಾಡಿಕೊಂಡು we cover it with a bag with a suitable size which is made up of butter paper. We cover the entire flower. As you can see, this is emasculation. Emasculation process ಈ ಥರ ಮಾಡ್ತಾರೆ, ಫೋರ್ಸೆಪ್ ತೆಗಿತಾರೆ. ಫೋರ್ಸೆಪ್ ಯೂಸ್ ಮಾಡಿಕೊಂಡು ಏನು ಹೇಳೋದು, ಮೇಲ್ ರಿಪ್ರೊಡಕ್ಟಿವ್ ಆರ್ಗನನ್ನು ತೆಗಿತಾರೆ, ಆಂಥರನ್ನ ತೆಗಿತಾರೆ. ನಂತರ ಅದಕ್ಕೆ ಚೆನ್ನಾಗಿ ಒಂದು ಬಟರ್ ಪೇಪರಿಂದ ಬ್ಯಾಗನ್ನು ಮಾಡಿ ಬೇಕಾದ ಸೈಜ್ ಮಾಡಿ ಕವರ್ ಮಾಡುವಂಥದ್ದು. ಓಕೆ, ಈಗ ಈ ಥರ ಬ್ಯಾಗಿಂಗ್ ಯಾರಿಗೆ ಮಾಡ್ತಾರೆ? ಡೆಫಿನೆಟ್ಲಿ ಬೈಸೆಕ್ಷುವಲ್ ಫ್ಲವರ್ ಏನಿದೆ ಅದಕ್ಕೆ ಎರಡೂ ಮಾಡ್ತಾರೆ. ಇಮ್ಯಾಸ್ಕ್ಯುಲೇಷನ್ ಫಾಲೋಡ್ ಬೈ ಏನು ಹೇಳೋದು, ಈ ಥರ ಬ್ಯಾಗಿಂಗ್ ಅಂತ, ಈ ಪ್ರೊಸೆಸ್ಸಿಗೆ ಬ್ಯಾಗಿಂಗ್ ಅಂತ ಕರೀತಾರೆ. ಕವರಿಂಗ್ ದ ಬಟರ್ ಪೇಪರ್, ಮೇಕಿಂಗ್ ಬ್ಯಾಗ್ ಔಟ್ ಆಫ್ ಇಟ್ ಆ್ಯಂಡ್ ಕವರಿಂಗ್. ಓಕೆ, ಬಟ್ ಇಫ್ ದ ಫ್ಲವರ್ ಇಸ್ ಯುನಿಸೆಕ್ಷುವಲ್, ಯುನಿಸೆಕ್ಷುವಲ್ ಫ್ಲವರಿಗೆ ಇಮ್ಯಾಸ್ಕ್ಯುಲೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಆಲ್ರೆಡಿ ಅದಕ್ಕೆ ಇಮ್ಯಾಸ್ಕ್ಯುಲೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಆಲ್ರೆಡಿ ದ ಯುನಿಸೆಕ್ಷುವಲ್ ಫ್ಲವರ್ ವುಡ್ ಬಿ ಹ್ಯಾವಿಂಗ್ ಒನ್ ಆಫ್ ದಿ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ವಾ. ಸೊ ದೇ ಜಸ್ಟ್ ನೀಡ್ ಟು ಬಿ ಬ್ಯಾಗ್ಡ್, ಬ್ಯಾಗಿಂಗ್ ಮಾತ್ರ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ನೆಕ್ಸ್ಟ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಅಂದರೆ ಇಂಟರಾಕ್ಷನ್ ಬಿಟ್ವೀನ್ ಪೋಲನ್ ಗ್ರೀನ್ಸ್ ಆ್ಯಂಡ್ ಪಿಸ್ಟಿಲ್. ಓಕೆ, ಈ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಯಾವಾಗದಿಂದ ಯಾವಾಗದವರೆಗೆ ಆಗುತ್ತೆ? ಸೊ ಆಫ್ಟರ್ ಪಾಲಿನೇಷನ್, ಅಂದರೆ ಆಫ್ಟರ್ ದ ಪೋಲನ್ ಗ್ರೀನ್ಸ್ ಕಮೆಂಟ್ಸ್ ಇಟ್ಸ್ ಆನ್ ದ ಸ್ಟಿಗ್ಮಾ ಟಿಲ್ ಫ್ರಮ್ ದಿ ಎಂಟ್ರಿ ಆಫ್ ದ ಪೋಲನ್ ಟ್ಯೂಬ್ ಇನ್ ಟು ಓವ್ಯೂಲ್. This is called as, this process, this event is called as pollen pistil interaction. ಅಂದರೆ ಒಮ್ಮೆ ಪೋಲನ್ ಸ್ಟಿಗ್ಮಾ ಮೇಲೆ ಬಂದ್ಬಿಟ್ಟು ಕೂರುತ್ತಲ್ವಾ, ಅಲ್ಲಿಂದ ಪೋಲನ್ ಎಂಟ್ರಿ ಏನಿದೆ ಇದಕ್ಕೆ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರಿತೀವಿ. ಓಕೆ, ಎಲ್ಲ ಪೋಲನ್ ಗ್ರೀನ್ಸ್ ಏನು ಹೇಳೋದು ಆಕ್ಸೆಪ್ಟ್ ಆಗುತ್ತಾ, ಯಾವುದಾಗಲ್ಲ ಅಂತ ನೋಡೋಣ. ಪೋಲನ್ ಗ್ರೇನ್ಸ್ ಎಲ್ಲ ಪೋಲನ್ ಆಕ್ಸೆಪ್ಟ್ ಆಗುತ್ತಾ, ಯಾವುದಾಗುತ್ತೆ, ಯಾವುದಾಗಲ್ಲ? ಸೊ ಯಾವುದಾಗಲ್ಲ ನೋಡೋಣ. ಫಸ್ಟ್ ಪೋಲನ್ ರಿಜೆಕ್ಷನ್. ಸೊ ಪೋಲನ್ ರಿಜೆಕ್ಷನ್ ಯಾವಾಗುತ್ತೆ? ಪೋಲನ್ ರಿಜೆಕ್ಷನ್ ಯಾವಾಗುತ್ತೆ? ವೆನ್ ದೆರ್ ಈಸ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಅಂದರೆ ಈಗಷ್ಟೇ ನೋಡಿದ್ವಿ ಸೆಲ್ಫ್ ಕಂಪ್ಯಾಟಿಬಿಲಿಟಿ ಏನು ಅಂತ. ವೆನ್ ದ ಪೋಲನ್ ಗ್ರೇನ್ಸ್ ಇಸ್ ಆಫ್ ದ ಸೇಮ್ ಫ್ಲವರ್ ಅಲ್ವಾ, ಸೇಮ್ ಏನು ಹೇಳೋದು, ಆಟೋಗ್ಯಾಮಿಯನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಪೋಲನ್ ಕೆಲವೊಮ್ಮೆ ರಿಜೆಕ್ಟ್ ಮಾಡುತ್ತೆ ಅಲ್ವಾ. ಇದು ಯಾವಾಗ ಪೋಲನ್ ಇನ್ಕಂಪ್ಯಾಟಿಬಿಲಿಟಿಯಿಂದ ಈ ಪ್ರೊಸೆಸ್ಸಿಗೆ ಕರೆಯೋದು ನಾವು. ಓಕೆ, ಬಿಕಾಸ್ ಇಟ್ಸ್ ಇನ್ಕಂಪ್ಯಾಟಿಬಲ್ ವಿತ್ ದ ಸೆಲ್ಫ್ ಪೋಲನ್ ಗ್ರೇನ್ಸ್ ಅಂತ ಅರ್ಥ. ದೇ ಆರ್ ನಾಟ್ ಇನ್ವಾಲ್ವ್, ದೇ ಆರ್ ನಾಟ್ ರೆಡಿ ಫಾರ್ ಸೆಲ್ಫ್ ರಿಪ್ರೊಡಕ್ಷನ್ ಅಂತ ಅರ್ಥ. ಇದಲ್ಲದೆ ಇಫ್ ದ ಪೋಲನ್ಸ್ ಆರ್ ಫ್ರಮ್ ಡಿಫ್ರೆಂಟ್ ಸ್ಪೀಶೀಸ್, ಓಕೆ, ಯಾವಾಗ ಆಕ್ಸೆಪ್ಟ್ ಆಗೋದು ಪೋಲನ್ ಗ್ರೇನ್ಸ್? ವೆನ್ ಎಕ್ಸಾಕ್ಟ್ಲಿ ಪೋಲನ್ಸ್ ವಿಲ್ ಬಿ ಆಕ್ಸೆಪ್ಟೆಡ್? ಯಾವಾಗ ಅಂದರೆ ಇಫ್ ದ ಪೋಲನ್ ಗ್ರೇನ್ಸ್ ಆರ್ ಕಂಪ್ಯಾಟಿಬಲ್ and if it is of same species. ಈ ಟೈಮಲ್ಲಿ ಪೋಲನ್ಸ್ ಆಕ್ಸೆಪ್ಟ್ ಆಗುತ್ತೆ, ಪೋಲನ್ ಗ್ರೇನ್ ಆಕ್ಸೆಪ್ಟ್ ಆಗಿ ಏನಾಗಬೇಕು? ಪೋಲನ್ ಆಕ್ಸೆಪ್ಟ್ ಆಗಿ ಪೋಲನ್ ಆಕ್ಸೆಪ್ಟ್ ಆಗಿ ಏನಾಗಬೇಕು? ಇಫ್ ಐ ಜಸ್ಟ್ ಡ್ರಾ ಅ ಇಮೇಜ್ ಆಫ್ ಪಿಸ್ಟಿಲ್ ಓವರ್ ಹಿಯರ್, ಅರೇ ಏನಾಗಿದೆ? ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ. ಓಕೆ,
ಸೊ ಏನಾಗಬೇಕು ಮೇನ್ ಆಗಿ ವಿ ಗೆಟ್ ಟು ಸಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಅಲ್ವಾ. ಸೊ ಪೋಲನ್ ಗ್ರೇನ್ ಏನಿದೆ ಅದು ಪೋಲನ್ ಟ್ಯೂಬ್ ಅನ್ನ ಫಾರ್ಮ್ ಮಾಡುತ್ತೆ, ಇದು ಆಕ್ಸೆಪ್ಟ್ ಆದರೆ, ಕರೆಕ್ಟಾ. ಸೊ ಈ ಪೋಲನ್ ಟ್ಯೂಬ್ ಏನಿದೆ ಅದು ಆಕ್ಸೆಪ್ಟ್ ಆಗೋಕ್ಕೆ ಯಾರು ಕಾರಣ, ಯಾವುದು ಎಲಿಮೆಂಟ್ ಕಾರಣ? ಬೋರಾನ್. ಬೋರಾನ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್, ಇದನ್ನ ನಾವು ಪ್ಲಾಂಟ್ ನ್ಯೂಟ್ರಿಷನ್ ಕಾನ್ಸೆಪ್ಟಲ್ಲೆಲ್ಲ ನೋಡ್ತೀವಿ. ಬೋರಾನ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಪೋಲನ್ ಗ್ರೇನ್ ಜರ್ಮಿನೇಷನ್, ಬೇಸಿಕಲಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆನ್ ದ ಸ್ಟಿಗ್ಮಾ. ಸೊ ಇನ್ನೊಂದು ಈ ಅಕ್ಸೆಪ್ಟೆನ್ಸ್ ಮತ್ತು ರಿಜೆಕ್ಷನ್ ಏನು ನಾವು ನೋಡ್ತಾ ಇದ್ದೀವಿ ಇಲ್ಲಿ, ಆಕ್ಸೆಪ್ಟೆನ್ಸ್ ಆಗೋದು, ರಿಜೆಕ್ಷನ್ ಆಗೋದು, ಇದು ಯಾವುದರಿಂದ ಆಗ್ತಾ ಇರೋದು? ಕೆಮಿಕಲ್ಸಿಂದ ಆಗ್ತಾ ಇರೋದು. ಇದಕ್ಕೆ ಕೆಮಿಕಲ್ ಇಂಟರಾಕ್ಷನಿಂದ ಆಗ್ತಿರೋದು. ಸೊ ಇದಕ್ಕೆ ನಾವೇನು ಕರಿತೀವಿ? ಕೆಮಿಕಲ್ ಡೈಲಾಗಿಂದ ಈ ಥರ ಪೋಲನ್ ಪಿಸ್ಟಿಲ್ ಏನು ಹೇಳೋದು, ಇಂಟರಾಕ್ಷನ್ ಆಗ್ತಾ ಇರೋದು. ಸೊ ಅಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್ಸ್ ಆಫ್ ದ ಪೋಲನ್ ಇಸ್ ಡ್ಯೂ ಟು ಕೆಮಿಕಲ್ ಡೈಲಾಗ್ ಬಿಟ್ವೀನ್ ಪೋಲನ್ ಟ್ಯೂಬ್ ಆ್ಯಂಡ್ ಸ್ಟಿಗ್ಮಾ. ಪೋಲನ್ ಟ್ಯೂಬ್ ಮತ್ತು ಪೋಲನ್ ಏನು ಹೇಳೋದು, ಸ್ಟಿಗ್ಮಾದಲ್ಲಿ ಇರೋ ಕೆಮಿಕಲ್ಸ್ ಇಂಟರಾಕ್ಷನಿಂದಾಗಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗ್ತಾ ಇರೋದು. ಇನ್ನೊಂದೇನೆಂದರೆ, ಯಾಕೆ ಈ ಪೋಲನ್ ಟ್ಯೂಬ್ ಕೆಳಗಡೆ ಬರ್ತಾ ಇದೆ? ಯಾಕೆ ಕೆಳಗಡೆ ಬರ್ತಾ ಇದೆ? ಏನು ಡ್ರಾ ಮಾಡ್ತಾ ಇದ್ದೀನಿ ನಾನು? ಓವ್ಯೂಲನ್ನು ಡ್ರಾ ಮಾಡ್ತಾ ಇದ್ದೀನಿ, ಎಗ್ಗನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಪೋಲನ್ ಟ್ಯೂಬ್ ವಿಲ್ ಬಿ ಕಮಿಂಗ್ ಡೌನ್ into the ovary near to egg to fuse with the egg for the reason being chemotropism. 10th ಸ್ಟ್ಯಾಂಡರ್ಡ್ ಅಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಲ್ಲಿ ನೋಡಿರಬಹುದು. ಏನಾಗುತ್ತೆ ಅಂದರೆ ಪೋಲನ್ ಟ್ಯೂಬ್ ಗ್ರೋ ಆಗೋಕ್ಕೆ ರೀಸನ್ ಇದೆ, ಬೋರಾನ್ ಹೆಲ್ಪ್ ಮಾಡುತ್ತೆ, ಕರೆಕ್ಟ್. ಈ ಕಂಪ್ಯಾಟಿಬಿಲಿಟಿ ಎಲ್ಲಾಗಿ ಸೇಮ್ ಸ್ಪೀಷೀಸ್ ಅಂತ ಕನ್ಫರ್ಮ್ ಆದಮೇಲೆ ಆಕ್ಸೆಪ್ಟೆನ್ಸ್ ಆಗೋದು ಕರೆಕ್ಟ್. ಆದರೆ ಪೋಲನ್ ಟ್ಯೂಬ್ ಯಾಕೆ ಗ್ರೋ ಆಗಿ ಕೆಳಗಡೆ ಬರಬೇಕು? ಬಿಕಾಸ್ ಆಫ್ ಕೀಮೋಟ್ರೋಪಿಸಮ್, ಅಂದರೆ ಬಿಕಾಸ್ ಆಫ್ ಪಾಸಿಟಿವ್ ಕೀಮೋಟ್ರೋಪಿಸಮ್. ಅಂದರೆ ಈ ಓಬ್ಯೂಲ್ ನಿಯರ್ ಟು ಎಗ್ ದೇ ಪ್ರೊಡ್ಯೂಸ್ ಅ ಸರ್ಟನ್ ಕೆಮಿಕಲ್ ಶುಗರಿ ಮೆಟೀರಿಯಲ್ ವಿಚ್ ಇಸ್ ಆಕ್ಚುಲಿ ಅಟ್ರಾಕ್ಟಿಂಗ್ ದ ಪೋಲನ್ ಟ್ಯೂಬ್ ಟು ಕಮ್ ಡೌನ್ ಟು ದ ಓವರಿ ಟು ಫ್ಯೂಸ್ ವಿತ್ ದ ಎಗ್. ಓಕೆ, ಸೊ ಇದು ಯಾವ ಕಾರಣದಿಂದ ಆಗೋದು? ಕೆಮಿಕಲಿಂದ ಆಗೋದು. ಕೆಮಿಕಲಿಂದಾಗಿ ಈ ಪೋಲನ್ ಟ್ಯೂಬ್ ಕೆಳಗಡೆ ಬರುವಂಥದ್ದು. ಅದಕ್ಕೆ ನಾವೇನು ಹೇಳ್ತೀವಿ? ಕೆಮಿಕಲ್ ಟ್ರೋಪಿಸಮ್, ಗ್ರೋತ್ ಮೂಮೆಂಟ್. ವೈ ಪಾಸಿಟಿವ್ ಕೀಮೋಟ್ರೋಪಿಸಮ್? ಬಿಕಾಸ್ ಇಟ್ ಈಸ್ ಶೋಯಿಂಗ್ ದ ಮೂಮೆಂಟ್ ಟವರ್ಡ್ಸ್ ದಿ ಓಬ್ಯೂಲ್. ಅದಕ್ಕೆ. ಓಕೆ, ಸರಿ. ಪೋಲನ್ ಟ್ಯೂಬ್ ಒಳಗಡೆ ಏನಿರುತ್ತೆ? ಇದೆಯಾ? ಇಮೇಜ್ ಇದೆಯಾ ನಮ್ಮ ಹತ್ರ? ಓಕೆ, ಇಲ್ಲಿದೆ. ಹಾಂ, ಪೋಲನ್ ಟ್ಯೂಬ್ ಒಳಗಡೆ ಏನಿರುತ್ತೆ? ಎಷ್ಟು ಮೇಲ್ ಗ್ಯಾಮೆಟ್ ಇರುತ್ತೆ? ಜನರೇಟಿವ್ ಸೆಲ್, ವೆಜಿಟೇಟಿವ್ ಸೆಲ್, ಸ್ಟಿಲ್ ವಿಲ್ ಇಟ್ ಬಿ ದೇರ್ ವೆನ್ ದ ಪೋಲನ್ ಗ್ರೀನ್ ಇಸ್ ಜರ್ಮಿನೇಟಿಂಗ್? ಅದರ ನಾವು ಕ್ವಿಕ್ ಆಗಿ ನೋಡೋಣ. ಓಕೆ, ಪುನಃ ಪಿಸ್ಟಲ್ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಪಿಸ್ಟಲ್ 2 ಮಾಡ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ 2 ಯಾಕೆ ಅಂತ? ನಾವು ಸ್ಟಾರ್ಟಿಂಗ್ ಆಫ್ ದಿ ಕ್ಲಾಸಲ್ಲಿ ಒಂದು ವಿಚಾರ ನೋಡಿದ್ವಿ. Pollen grain release either in 3-celled stage or 2-celled stage ಅಂತ ಅಲ್ವಾ? ಸಾಧಾರಣ 60% of the angiosperm they release the pollen grain in 2-celled stage, whereas rest will be released the pollen grain in the 3-celled stage ಅಂತ. ಸೊ ಏನಾಗುತ್ತೆ ಅಂದರೆ, ಇನ್ ದ ಕೇಸ್ ಆಫ್ 3-celled ಸ್ಟೇಜ್, ಇಲ್ಲಿ ಪೋಲನ್ ಗ್ರೀನನ್ನು ಮಾಡಿದ್ದೀನಿ ಅಲ್ವಾ? ಪೋಲನ್ ಟ್ಯೂಬ್ ಬರ್ತಾ ಇದೆ ಕೆಳಗಡೆ. 3-celled ಸ್ಟೇಜಲ್ಲಿ ಏನಿರುತ್ತೆ? 3-celled ಸ್ಟೇಜಲ್ಲಿ ದೇ ವುಡ್ ಬಿ ಹ್ಯಾವಿಂಗ್ ಅ ವೆಜಿಟೇಟಿವ್ ಸೆಲ್ which will be having a tube nucleus or vegetative nucleus. Cause of the vegetative cell, the pollen tube is actually germinating and producing alva. ಇನ್ನೆರಡು ಏನು ಸೆಲ್ ಇರೋದು? ಜನರೇಟಿವ್ ಸೆಲ್ ಇರೋದು, ಅಂದರೆ 2 ಮೇಲ್ ಗ್ಯಾಮೆಟ್ ಇರೋದು ಅಲ್ವಾ? ದಿಸ್ ಇಸ್ ಹೌ, ದಿಸ್ ಇಸ್ 2 ಮೇಲ್ ಗ್ಯಾಮೆಟ್. ಓಕೆ, ಇದು 3-celled ಸ್ಟೇಜ್ ಡನ್. ಯಾಕೆ ಮ್ಯಾಮ್ 2 ಮೇಲ್ ಗ್ಯಾಮೆಟ್? ಮುಂದೆ ಹೇಳ್ತೀನಿ.
ಆದರೂ ಈಗಲೇ ಬೇಗ ಹೇಳಿಬಿಡ್ತೀನಿ. ಸೊ ಇಲ್ಲಿ ಓವ್ಯೂಲಲ್ಲಿ ಎಗ್ ಇದೆ ಒಂದು. ಸೊ ಒಂದು ಮೇಲ್ ಗ್ಯಾಮೆಟ್ ಎಗ್ಗನ್ನು ಫ್ಯೂಸ್ ಆಗುತ್ತೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಪೋಲಾರ್ ನ್ಯೂಕ್ಲಿಯನ್ನ ಫ್ಯೂಸ್ ಆಗಿ ಎಂಡೋಸ್ಪರ್ಮ್ ಅನ್ನು ಕೊಡುತ್ತೆ. ಸೊ ಫಾರ್ ಎಂಡೋಸ್ಪರ್ಮ್ ಪ್ರೊಡಕ್ಷನ್ ಆ್ಯಂಡ್ ಫಾರ್ zygote embryo production the 2 male gamete is required. ಅದು ಸರಿ, ವಾಟ್ ಅಬೌಟ್ 2 celled stage? ಅಲ್ಲೇನು ಕತೆ ಅಂತ ನೋಡೋಣ. 2 celled ಸ್ಟೇಜಲ್ಲಿ ಪೋಲನ್ ಗ್ರೇನ್ ಈ ಥರ ಇರುತ್ತೆ. ಎಷ್ಟು ಸೆಲ್ ಇರುತ್ತೆ? ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್ ಅಲ್ವಾ? ಇಲ್ಲಿ ಡ್ರಾ ಮಾಡೋಣ. ಈ ಥರ ಇರುತ್ತೆ. ಇದು ಮೇಲೆದು ವೆಜಿಟೇಟಿವ್, ಕೆಳಗೆದು ಜನರೇಟಿವ್ ಅಲ್ವಾ? ಈ ಥರ. ಈಗ ಮೇಲ್ ಗ್ಯಾಮೆಟ್ ಎಷ್ಟಿದೆ ಇಲ್ಲಿ? ಒಂದೇ ಇದೆ ಅಲ್ವಾ? ಬಿಕಾಸ್ ವೆಜಿಟೇಟಿವ್ ಸೆಲ್ ಮೇಲ್ ಗ್ಯಾಮೆಟ್ ಇರಲ್ಲ ಅದರಲ್ಲಿ. ಯಾಕಂದರೆ ವೆಜಿಟೇಟಿವ್ ಸೆಲ್ನ ನ್ಯೂಕ್ಲಿಯಸ್ ಏನಿದೆ ದಟ್ ಇಸ್ ಇನ್ವಾಲ್ವ್ಡ್ ಇನ್ ಟ್ಯೂಬ್ ನ್ಯೂಕ್ಲಿಯಸ್ ಪ್ರೊಡಕ್ಷನ್, ಅಂದರೆ ಟ್ಯೂಬ್ ಫಾರ್ಮೇಷನ್, ಪೋಲನ್ ಟ್ಯೂಬ್ ಫಾರ್ಮೇಷನ್ಗೆ ಹೆಲ್ಪ್ ಆಗುವಂಥದ್ದು. ಜನರೇಟಿವ್ ಸೆಲ್ ಇರೋದು ಈಗ ಜನರೇಟಿವ್ ಸೆಲ್ಲಲ್ಲಿ ಇರೋದು ಜಸ್ಟ್ ಒನ್ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡೋಕ್ಕಾಗುವಂಥದ್ದು. ಈಗ ಈ ಜನರೇಟಿವ್ ಸೆಲ್ ಏನಿದೆ ದೇ ವಿಲ್ ಅಂಡರ್ಗೋ ಮೈಟಾಟಿಕ್ ಡಿವಿಷನ್. ಈ ಮೈಟಾಟಿಕ್ ಡಿವಿಷನ್ ಯಾವಾಗ ಆಗ್ತಾ ಇದೆ? ಎಲ್ಲ ಆಗ್ತಾ ಇದೆ? ಇದು ಸ್ಟಿಗ್ಮಾದಲ್ಲಿ ಆಗ್ತಾ ಇರೋವಂಥದ್ದು. ಸ್ಟಿಗ್ಮಾದಲ್ಲಿ ಆಗ್ತಾ ಇರುವಂಥದ್ದು. ಸೊ ವಿಚ್ ಎವರ್ ಪೋಲನ್ ಗ್ರೇನ್ಸ್ ವಿಚ್ ಆರ್ ರಿಲೀಸ್ಡ್ ಇನ್ ದ 2 celled stage, they will however convert into 3 celled stage definitely during pollen pistil interaction on the stigma. They do this particular process of mitotic division. So mitotic division ಆದಮೇಲೆ ಏನಾಗಬೇಕು? ಡೆಫಿನೆಟ್ಲಿ ಈ ಪೋಲನ್ ಟ್ಯೂಬ್ ಒಳಗಡೆ ಈಗ 2 ಮೇಲ್ ಗ್ಯಾಮೆಟ್ ಬರುತ್ತೆ. ಯಾಕಂದರೆ ಜನರೇಟಿವ್ ಸೆಲ್ ಮೈಟೋಟಿಕ್ ಡಿವಿಷನ್ ಆಗಿಬಿಟ್ಟಿದೆ. ಸೊ 2 ನ್ಯೂಕ್ಲಿಯಸ್ ಆಗಿದೆ ಒಳಗಡೆ. ಓಕೆ, ಸೈಟೋಕೈನೆಸಿಸ್ ಆಗಿಲ್ಲ, ಆದರೂ 2 ನ್ಯೂಕ್ಲಿಯಸ್ ಇದೆ ಅಲ್ವಾ? ಸೊ ದಿಸ್ ಇಸ್ ಓನ್ಲಿ ಲೇಟರ್ ಗೋನ ಗಿವ್ ರೈಸ್ ಟು 2 ಮೇಲ್ ಗ್ಯಾಮೆಟ್. ನೌ ಇಟ್ ಇಸ್ ಹ್ಯಾವಿಂಗ್ 2 ಮೇಲ್ ಗ್ಯಾಮೆಟ್. ಹೌ ದೇ ಗಾಟ್ 2 ಮೇಲ್ ಗ್ಯಾಮೆಟ್? ಹೌ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ 2 ಮೇಲ್ ಗ್ಯಾಮೆಟ್? ಹೌ ದೇ ಗಾಟ್ ದಿಸ್ 2 ನ್ಯೂಕ್ಲಿಯೈ? ಹೇಗಂದರೆ ಬಿಕಾಸ್ ಆಫ್ ದ ಮೈಟೋಟಿಕ್ ಡಿವಿಷನ್ ಆಫ್ ದ ಜನರೇಟಿವ್ ಸೆಲ್ ಆನ್ ದ ಸ್ಟಿಗ್ಮಾ. ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಅಬೌಟ್ 3 celled ಸ್ಟೇಜ್ ಮತ್ತು 2 celled ಸ್ಟೇಜ್. ಓಕೆ, ನೆಕ್ಸ್ಟ್. ಸೊ ಪೋಲನ್ ಟ್ಯೂಬ್ ಗ್ರೋ ಆನ್ ಸ್ಟೈಲೆ. ಸೊ ಬೇಸಿಕಲಿ ಪೋಲನ್ ಗ್ರೇನ್ ವಿಲ್ ಬಿ ಫಾಲಿಂಗ್ ಆನ್ ದ ಸ್ಟಿಗ್ಮಾ. ಸೊ ಸ್ಟಿಗ್ಮಾ ಈಸ್ ದ ಪ್ಲಾಟ್ಫಾರ್ಮ್. ಸ್ಟಿಗ್ಮಾ ಈಸ್ ದ platform for pollen grains. ಅದೇ ಥರ ಸ್ಟೈಲ್ ಏನಿದೆ, ಸ್ಟೈಲ್ ಏನು ಬೇಕಾದ್ರೂ ಕರಿತೀರಿ ನೀವು. ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ವಾಟ್? ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಇನ್ ಗ್ರೋತ್ ಆಫ್ ದ ಪೋಲನ್ ಟ್ಯೂಬ್. ಸೊ ಗ್ರೋತ್ ಆಫ್ ದ ಪೋಲನ್ ಟ್ಯೂಬ್ ಎಲ್ಲ ಆಗೋದು ಅಂತ ಕ್ವೆಶನ್ ಬಂದಿದೆ ತುಂಬ ಸಲ. ಗ್ರೋತ್ ಆಫ್ ದ ಪೋಲನ್ ಟ್ಯೂಬ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಸ್ಟೈಲೆ. ಮಕ್ಕಳೇ ತುಂಬ ಇಂಪಾರ್ಟೆಂಟ್. ಗ್ರೋತ್ ಆಫ್ ದ ಪೋಲನ್ ಟ್ಯೂಬ್. ಗ್ರೋತ್, ಪೋಲನ್ ಟ್ಯೂಬ್ ಬಂದು ಕುತ್ಕೊಳ್ಳೋದು ಸ್ಟಿಗ್ಮಾದಲ್ಲಿ, ಮಾತ್ರ ಪೋಲನ್ ಟ್ಯೂಬ್ ಗ್ರೋತ್ ಆಗೋದು ಈ ಲಾಂಗ್ ಸ್ಟ್ರಕ್ಚರ್ ಪೋಲನ್ ಟ್ಯೂಬ್ ಆಗೋದು ಎಲ್ಲಿ? ಸ್ಟೈಲೆ ಅಲ್ಲಿ ಅಲ್ವಾ? ಓಕೆ, ಸೊ ಈ ಸ್ಟೈಲೆ ಏನಿದೆ ಇದು ದೇ ಆರ್ ಆಫ್ 2 types. ಓಕೆ, ಸ್ಟೈಲೆ ಈಸ್ ಆಫ್ 2 types. ಒಂದು ನಾರ್ಮಲ್ ಹೋಲೋ ಖಾಲಿ ಇರೋ ಸ್ಟೈಲೆ, ಇನ್ನೊಂದು ಹೇಗಂದರೆ ಸಾಲಿಡ್. ಈ ಸಾಲಿಡ್ ಸ್ಟೈಲಲ್ಲಿ ಏನಿರುತ್ತೆ, ಒಂದು ಸ್ಪೆಷಲ್ ಆಗಿರೋ ಟಿಶ್ಯೂ ಇರುತ್ತೆ. ಇದು ಬಂದಿದೆ ಒಮ್ಮೆ ಎಕ್ಸಾಮಲ್ಲಿ, ಹಳ ನೀಟ್ ಎಕ್ಸಾಮಲ್ಲಿ. ದೇ ಆರ್ ಮೇಡ್ ಅಪ್ ಆಫ್ ಟ್ರಾನ್ಸ್ಮಿಷನ್ ಟಿಶ್ಯೂ ಅಂತ. ಓಕೆ, ಸೊ ದ ಸಾಲಿಡ್ ಸ್ಟೈಲೆ ಏನಿದೆ ದೇ ಆರ್ ಮೇಡ್ ಅಪ್ ಆಫ್ ಟ್ರಾನ್ಸ್ಮಿಷನ್ ಟಿಶ್ಯೂ. ಇನ್ನೊಂದು ಹಾಲೋ. ಸೊ ಪೋಲನ್ ಟ್ಯೂಬ್ ಆಲ್ರೆಡಿ ಹೇಳಿದ್ದೀನಿ ಯಾಕೆ ಗ್ರೋ ಆಗುತ್ತೆ ಪೋಲನ್ ಟ್ಯೂಬ್ ಅಂತ, ಕೀಮೋಟ್ರೋಪಿಸಮ್. ಸೊ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೂವಿಂಗ್ ಫರ್ದರ್. ಹಾಂ, ಆಯಿತು, ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಆಯಿತು, ಪೋಲನ್ ಟ್ಯೂಬ್ ಪ್ರೊಡಕ್ಷನ್ ಆಯಿತು, 2 ಮೇಲ್ ಗ್ಯಾಮೆಟ್ ಸಿಕ್ಕಿ ಆಯಿತು ಪೋಲನ್ ಟ್ಯೂಬ್ ಒಳಗಡೆ
ಅಲ್ವಾ? ಪೋಲೆನ್ ಟ್ಯೂಬ್ ಒಳಗಡೆ 2 ಮೇಲ್ ಗ್ಯಾಮೆಟ್ ಬರ್ತಾ ಇದೆ ಕೆಳಗಡೆ, ಓವ್ಯೂಲ್ ಹತ್ರ ಬಂದಿದೆ, ಎಗ್ ಜೊತೆ ಫ್ಯೂಸ್ ಆಗಬೇಕೀಗ ಅಲ್ವಾ? ಸೊ ಇನ್ನೇನಾಗಬೇಕು? ಫರ್ಟಿಲೈಸೇಷನ್ ಆಗಬೇಕು. ಮಾತ್ರ ಇಲ್ಲಿ ಏನು ಡಬಲ್ ಫರ್ಟಿಲೈಸೇಷನ್ ಅಂತ ಇದೆ ಅಲ್ವಾ? ಏನಿದು ಡಬಲ್ ಫರ್ಟಿಲೈಸೇಷನ್ ಅಂತ ನೋಡೋಣ. ಸೊ ಫಾರ್ ದಿಸ್ ವಿಲ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಅಬೌಟ್ ಸಿನ್ಗ್ಯಾಮಿ. ಸಿನ್ಗ್ಯಾಮಿ ಅಂದ್ರೇನು? ಸಿನ್ಗ್ಯಾಮಿ ಅಂದ್ರೇನು? ಫ್ಯೂಷನ್ ಆಫ್ ಒನ್ ಮೇಲ್ ಗ್ಯಾಮೇಟ್ with one more female gamete. Female gamete ಯಾವುದು? ಎಂಬ್ರಿಯೋ ಸ್ಯಾಕಲ್ಲಿ ಫಿಮೇಲ್ ಗ್ಯಾಮೆಟ್ ಯಾವುದು? ಎಗ್ ಅಲ್ವಾ? ಸೊ ಇದಕ್ಕೆ ಏನು ಹೇಳ್ತೀವಿ? ಸಿನ್ ಗ್ಯಾಮಿ ಅಂತ ಹೇಳ್ತೀವಿ. ಸಿನ್ ಅಂದ್ರೇನು? ಆಲ್ರೆಡಿ ಹೇಳಿದ್ದೀನಿ, ಕಮಿಂಗ್ ಕ್ಲೋಸ್ ಟುಗ್ಯಾದರ್. ಯಾವುದು ಕಮಿಂಗ್ ಕ್ಲೋಸ್ ಟುಗ್ಯಾದರ್? ಇಲ್ಲಿ ಏನು ಫ್ಯೂಷನ್ ಆಗ್ತಾ ಇರೋದು? ಒಂದು ಮೇಲ್ ಗ್ಯಾಮೆಟ್, ಇನ್ನೊಂದು ಫಿಮೇಲ್ ಗ್ಯಾಮೆಟ್, ಅದು ಎಗ್. ಓಕೆ, ನೆಕ್ಸ್ಟ್ ಟರ್ಮ್ ವಿ ಹ್ಯಾವ್ ಸೀನ್ ಟ್ರಿಪಲ್ ಫ್ಯೂಷನ್ ಅಂತ. ಟ್ರಿಪಲ್ ಫ್ಯೂಷನ್ ಅಂದ್ರೇನು? ಟ್ರಿಪಲ್ ಫ್ಯೂಷನ್ ಅಂದ್ರೇನು? ಟ್ರಿಪಲ್ ಫ್ಯೂಷನ್, ಟ್ರಿಪಲ್ ಅಂದ್ರೇನು? 3. ಫ್ಯೂಷನ್ ಅಂದ್ರೇನು ಗೊತ್ತು? ಫ್ಯೂಷನ್ ಫಿಷನ್ ಅಲ್ಲ. ಓಕೆ, ಈ ಇನ್ನೊಂದು ಮೇಲ್ ಗ್ಯಾಮೆಟ್ ಏನು ಉಳಿದಿದೆ, ಪೋಲನ್ ಟ್ಯೂಬ್ ಕೆಳಗಡೆ ಬರ್ತಾ ಇರುವಾಗ ಇನ್ನೊಂದು ಮೇಲ್ ಗ್ಯಾಮೆಟ್ ಏನು ಉಳಿದಿದೆ, ಪೋಲನ್ ಟ್ಯೂಬ್ ಬಂದಿದೆ ಇಲ್ಲಿ. ಓಕೆ, ಎರಡು ಮೇಲ್ ಗ್ಯಾಮೆಟ್ ಇದೆ. ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ಡ್ ವಿತ್ ಎಗ್, ಇನ್ನೊಂದು ಏನಾಗಬೇಕು? ಒನ್ ಮೇಲ್ ಗ್ಯಾಮೆಟ್ ಫ್ಯೂಸ್ಡ್ ವಿತ್ central cell which is having 2 polar nuclei. Okay, so triple fusion is nothing but fusion of one male gamete with central cell which is having 2 polar nuclei. ಯಾಕೆ polar nuclei ಅಂತ ಆಲ್ರೆಡಿ ಹೇಳಿದ್ದೀನಿ, ಬಿಕಾಸ್ they are coming from the poles ಅಲ್ವಾ? ಯಾಕೆ central cell? because it is at the center. ಕರೆಕ್ಟಾ? ಸೊ ಇದಕ್ಕೆ ಟ್ರಿಪಲ್ ಫ್ಯೂಷನ್ ಅಂತ ಯಾಕೆ ಕರೀತಾರೆ ಮ್ಯಾಮ್? ಬಿಕಾಸ್ ಮೇಲ್ ಗ್ಯಾಮೆಟ್ ಅಲ್ಲಿ ಮೇಲ್ ಗ್ಯಾಮೆಟ್ ಇಸ್ ಇಟ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್? ಮೇಲ್ ಗ್ಯಾಮೆಟ್ ಇಸ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್? ಕಲರ್ ಚೇಂಜ್ ಮಾಡೋಣ. ಮೇಲ್ ಗ್ಯಾಮೆಟ್ ಇಸ್ ಹ್ಯಾಪ್ಲಾಯ್ಡ್ ಮ್ಯಾಮ್. ಓಕೆ, ಫಿಮೇಲ್ ಗ್ಯಾಮೆಟ್ ಏನು? ಅದು ಹ್ಯಾಪ್ಲಾಯ್ಡ್. ಕರೆಕ್ಟಾ? ಆಂಟಿಬೋಡಲ್ಸ್ ಏನು? ಹ್ಯಾಪ್ಲಾಯ್ಡ್ ಹ್ಯಾಪ್ಲಾಯ್ಡ್ ಹ್ಯಾಪ್ಲಾಯ್ಡ್. ಓಕೆ, ಸೈನರ್ಜಿಡ್ಸ್ ಏನು? ಹ್ಯಾಪ್ಲಾಯ್ಡ್ ಹ್ಯಾಪ್ಲಾಯ್ಡ್. ಓಕೆ, ಪೋಲಾರ್ ನ್ಯೂಕ್ಲಿಯೈ ಏನು? ಅದು ಹ್ಯಾಪ್ಲಾಯ್ಡ್. ಯಾಕೆ ಮ್ಯಾಮ್ ಎಲ್ಲ ಹ್ಯಾಪ್ಲಾಯ್ಡ್? ಬಿಕಾಸ್ ದೇ ಹ್ಯಾವ್ ಕಮ್ ಔಟ್ ಆಫ್ ಮೆಗಾಸ್ಪೋರ್ಸ್. ಮೆಗಾಸ್ಪೋರ್ ಏನಿದೆ ಅದು 3 ಮೈಟೋಟಿಕ್. ಮೆಗಾಸ್ಪೋರ್ ಏನು? ಮೈಕ್ರೋಸ್ಪೋರ್, ಮೆಗಾಸ್ಪೋರ್ ಎಲ್ಲ ಹ್ಯಾಪ್ಲಾಯ್ಡ್. ಅದು ಮೈಟೋಟಿಕ್ ಡಿವಿಷನ್ ಆಗಿ ಇಷ್ಟೆಲ್ಲ ಸೆಲ್ಸ್ ಆಗಿರುವಂಥದ್ದು. ಸೊ ಎಲ್ಲ ಹ್ಯಾಪ್ಲಾಯ್ಡೆ. ಓಕೆ, ಸೊ ಪೋಲಾರ್ ನ್ಯೂಕ್ಲಿಯೈ ಹ್ಯಾಪ್ಲಾಯ್ಡ್, ಮಾತ್ರ 2 ಪೋಲಾರ್ ನ್ಯೂಕ್ಲಿಯೈ ಇದೆ. ಸೊ ಕ್ಯಾನ್ ಐ ರೈಟ್ ಇಟ್ ಆಸ್ ಎ ಡಿಪ್ಲಾಯ್ಡ್? ಕನ್ಫ್ಯೂಷನ್ ಬೇಡ, N+N ಅಂತ ಬರಿತೀನಿ. ಪೋಲಾರ್ N+N. ಸೊ ಇದು ಫ್ಯೂಸ್ ಆದಾಗ N+N 3N ಆಗುತ್ತೆ. ಓಕೆ, ಸೊ ಬೇಸಿಕಲಿ 3 nuclei got fused. That's why we call it as triple fusion anta. Since fusion is happening, fertilization happening 2 times, we call this process as double fertilization. So double fertilization is made up of syngamy ಮತ್ತೆ triple fusion. Okay, ಅರ್ಥ ಆಯ್ತಲ್ಲ? ಓಕೆ, ಈಗ ಸರಿ, ಮೇಲ್ ಗ್ಯಾಮೆಟ್ ಬಂತು. ಮೇಲ್ ಗ್ಯಾಮೆಟ್ ಎಂಬ್ರಿಯೋ ಸ್ಯಾಕಿಗೆ ಬಂದಿದೆ. ಓಕೆ, 2 ಮೇಲ್ ಗ್ಯಾಮೆಟ್ಸ್ ಇದೆ. 2 ಮೇಲ್ ಗ್ಯಾಮೆಟ್ಸ್ ಇದೆ. ಕರೆಕ್ಟಾ? ಯಾರು ಈ ಮೇಲ್ ಗ್ಯಾಮೆಟನ್ನು ಎಗ್ಗಿಗೆ ಕೊಡ್ತಾರೆ, ಪೋಲಾರ್ ನ್ಯೂಕ್ಲಿಯಕ್ ಕೊಡ್ತಾರೆ? ದಟ್ ಈಸ್ ಸೈನರ್ಜಿಡ್. ಸೊ ದ ಪೋಲೆನ್ ಟ್ಯೂಬ್ ಕಮ್ ನಿಯರ್ ಟು ಒನ್ ಆಫ್ ದಿ ಸೈನರ್ಜಿಡ್ and they give these 2 male gamete. Filiform
ಅಪಾರ್ಟಸ್ ಏನಿದೆ, ದಿಸ್ ಇಸ್ ಗೋಯಿಂಗ್ ಟು ಗೈಡ್ ದ ಪೋಲನ್ ಟ್ಯೂಬ್. ದಿಸ್ ಇಸ್ ಗೋಯಿಂಗ್ ಟು ಗೈಡ್ ದಿ ಪೋಲನ್ ಟ್ಯೂಬ್. ಕರೆಕ್ಟಾ? ಪೋಲನ್ ಟ್ಯೂಬ್. And then these two male gamete, they are transferred to one of the synergid. ಈ synergid ಏನಿದೆ ಇದು ಒಂದು ಮೇಲ್ ಗ್ಯಾಮೆಟ್ ಅನ್ನ ಎಗ್ಗಿ ಕೊಡುತ್ತೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಅನ್ನ ಸೆಂಟ್ರಲ್ಸ್ ಅಲ್ಲಿ ಕೊಡುತ್ತೆ. ಓಕೆ, ಇದಾದ್ಮೇಲೆ ಏನಾಗಬೇಕು? ಡೆಫಿನೆಟ್ಲಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಆದಮೇಲೆ ಏನಾಗುತ್ತೆ? ಡೆಫಿನೆಟ್ಲಿ ಝೈಗೋಟ್ ಆಗುತ್ತೆ. ಕರೆಕ್ಟಾ? ಸಿಂಪಲ್. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಮೈಕ್ರೋಪೈಲ್ ಎಂಡ್ ಇದು. ಓಕೆ, ಇದು ಚಲಾಸಲ್ ಎಂಡ್. ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಉಲ್ಟಾ ಮಾಡಿದ್ದೀವಿ. ಇದು ಮೈಕ್ರೋಪೈಲ್ ಎಂಡ್ ಆರ್ ಮೈಕ್ರೋಪೈಲ್ ಪೋಲ್ ಅಂತ ಕರಿಬೋದು. ಓಕೆ, ಇದು ಚಲಾಸಲ್. ಓಕೆ, ಸೊ ಝೈಗೋಟ್ ಆಯಿತು. ಉಳ್ದ ಸೆಲ್ಸ್ ಅಂದರೆ ಸೈನರ್ಜಿಡ್ಸ್ ಏನಿದೆ, ಆಂಟಿಪೋಡಲ್ಸ್ ಏನಿದೆ, ಇದೆಲ್ಲ ಏನಾಗುತ್ತೆ? ಡಿಜನರೇಟ್ ಆಗುತ್ತೆ. ಸೈನರ್ಜಿಡ್ಸ್ ಫ್ರಮ್ ದ ಮೈಕ್ರೋಪೈಲ್, ಆಂಟಿಪೋಡಲ್ಸ್ ಫ್ರಮ್ ದ ಚಲಾಸಲ್ ಎಂಡ್, ಡಿಜನರೇಟ್. ನೆಕ್ಸ್ಟ್, ಆ ಮೇಲ್ ಗ್ಯಾಮೆಟ್ ಏನು ಫ್ಯೂಸ್ ಆಗಿತ್ತು ಪೋಲಾರ್ ನ್ಯೂಕ್ಲಿಯೈ ಜೊತೆ, ಸೆಂಟ್ರಲ್ ಸೆಲ್ ಜೊತೆ, ಅದೇನಾಗುತ್ತೆ? ದ ಸೆಲ್ ಬಿಕಮ್ primary endosperm cell. The polar nuclei become primary endosperm nucleus. Okay, ಈ ಸೆಲ್ ಸೆಂಟ್ರಲ್ ಸೆಲ್ ಏನಾಗುತ್ತೆ? ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗುತ್ತೆ, PC ಆಗುತ್ತೆ. ಮತ್ತೆ ನ್ಯೂಕ್ಲಿಯೈ ಏನಾಗುತ್ತೆ? ಅದಕ್ಕೆ ಇನ್ನೊಂದು ಗ್ಯಾಮೆಟ್ ಸಿಕ್ಕಿದೆ ಅಲ್ವಾ, ಇಟ್ ವಿಲ್ ಬಿಕಮ್ 3N, ಅಂದರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ, ಪೆನ್ ಆಗುತ್ತೆ. ಓಕೆ, ನಾವು ಎಷ್ಟು ಸೆಲ್ ಇದೆ? ಹಿಯರ್ ವಿ ಆರ್ ಏಬಲ್ ಟು ಸಿ 1, 2. So this is two-celled stage. ನೆನಪಿದ್ಯಾ? ಸ್ಟಾರ್ಟಿಂಗ್ ಎಷ್ಟಿತ್ತು? ಸ್ಟಾರ್ಟಿಂಗ್ ವಾಸ್ 7-celled stage and 8 nucleated stage we had seen. ಈಗ ಬರೀ 2 ಸೆಲ್ ಉಳ್ಕೊಳ್ಳಿದೆ, ಒಂದು ಝೈಗೋಟು, ಇನ್ನೊಂದು PEC ಅಂದರೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಓಕೆ, ಇನ್ನೇನಾಗಬೇಕು? ಇನ್ನು ಈ ಝೈಗೋಟ್ ಏನಿದೆ, ಇವುಗಳು ಹಾಗೆ ಏನು ಹೇಳೋದು, ಝೈಗೋಟ್ ಕೆನಾಟ್ ಡೆವಲಪ್ ಬೈ ದೆಮ್ಸೆಲ್ಫ್, ದೇ ವಾಂಟ್ ಸಮ್ ಹೆಲ್ಪ್. ಈಗ ನಮ್ಮದು ಹ್ಯೂಮನ್ ರಿಪ್ರೊಡಕ್ಷನ್ ನಾವು ನೋಡ್ತೀವಿ, ನ್ಯೂಟ್ರಿಷನ್ ಎಲ್ಲ ಬೇಕು ಝೈಗೋಟಿಗೆ ಟು ಬಿಕಮ್ ಎಂಬ್ರಿಯೋ ಅಲ್ವಾ. ಅದೇ ಥರ ಈ ನಮ್ಮ ಎಂಡೋಸ್ಪರ್ಮ್ ಏನಾಗಬೇಕು, ಎಂಡೋಸ್ಪರ್ಮ್ ಬಗ್ಗೆ ನಾವು ಮಾತಾಡ್ತೀವಿ ಈಗ. ಓಕೆ, ಈ ಎಂಡೋಸ್ಪರ್ಮ್ ಏನು ಹೇಳ್ತೀವಿ ನಾವು PC ಅಂತೆಲ್ಲ ಯಾಕೆ ಆಗ್ತಾ ಇದೆ? ಬಿಕಾಸ್ ದೇ ಆರ್ ಆಕ್ಚುಲಿ ಗಿವಿಂಗ್ ದ ನ್ಯೂಟ್ರಿಷನ್ ಟು ದ ಡೆವಲಪಿಂಗ್ ಝೈಗೋಟ್. ಸೊ ಐಲ್ ಜಸ್ಟ್ ರೈಟ್ ಓವರ್ ಹಿಯರ್. ಫಸ್ಟ್, ಎಂಡೋಸ್ಪರ್ಮ್ ಅಂದರೆ ಏನು? ಎಂಡೋಸ್ಪರ್ಮ್ ಅಂದರೆ ಇಟ್ ಈಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ. ನ್ಯೂಟ್ರಿಟಿವ್ ಟಿಶ್ಯೂ ಫಾರ್ ಡೆವಲಪಿಂಗ್ ಝೈಗೋಟ್. ಯಾವಾಗ ಆಗೋದು ಡೆವಲಪಿಂಗ್ ಝೈಗೋಟ್ ಆರ್ ಎಲ್ಸೆ ಎಂಬ್ರಿಯೋ? ಇದು ಯಾವಾಗ ಆಗಬೇಕು ಅಂದರೆ, ದಿಸ್ ವಿಲ್ ಹ್ಯಾಪನ್, ಎಂಡೋಸ್ಪರ್ಮ್ ವಿಲ್ ಹ್ಯಾಪನ್ ಬಿಫೋರ್ zygote formation. Before zygote is forming and developing, endosperm ಆಗಿರಬೇಕು. ಬಿಕಾಸ್ ಗೆಸ್ಟ್ ಬಂದ ಮೇಲೆ ಅಡಿಗೆ ಮಾಡೋದಾ ಅಥವಾ ಗೆಸ್ಟ್ ಬರೋ ಮುಂಚೆನೇ ಅಡಿಗೆ ಮಾಡಿ ರೆಡಿ ಮಾಡ್ಕೊಳ್ಳೋದಾ? ಯಾವುದು ಬೆಟರ್ ಐಡಿಯಾ? ಗೆಸ್ಟ್ ಬರೋ ಮುಂಚೆನೇ ಮಾಡೋದು. ಸೊ ಎಂಡೋಸ್ಪರ್ಮ್ ಈಸ್ ರೆಡಿ ಬಿಫೋರ್ ದ ಗೆಸ್ಟ್ ಹ್ಯಾಸ್ ಕಮ್ ಅಲ್ವಾ? ಓಕೆ, ಇನ್ನೊಂದು ವಿಷಯ ಹೇಳಬೇಕಿತ್ತು. ಎಂಡೋಸ್ಪರ್ಮ್ ಡೆಫಿನೇಷನ್ ಅರ್ಥ ಆಯಿತು, ಯಾವಾಗ ಆಗೋದು ಹೇಳಿ ಆಯಿತು. ಓಕೆ, ಸೊ ನೀವಿಲ್ಲಿ ಬರ್ದಿದ್ದೀರಾ ಮ್ಯಾಮ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ. ಸಡನ್ನಾಗಿ ಎಂಡೋಸ್ಪರ್ಮ್ ಅಂತ ಹೇಳ್ತಿದ್ದೀರಾ, ಏನಾಗ್ತಾ ಇದೆ ಹೇಳ್ತೀನಿ. ಸೊ ಬೇಸಿಕಲಿ ಈ PEC ಅನ್ನು ನಾನು ಈ ಥರ ಮಾಡ್ತಾ ಇದ್ದೀನಿ ಇಲ್ಲಿ ಸಪ್ರೇಟಾಗಿ, ಇದ್ರ ಜೊತೆ ನಮ್ಮದು PEN. ಸೊ ಈ ಥರ ಇರೋ ನಮ್ಮ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಮತ್ತು ನ್ಯೂಕ್ಲಿಯಸ್, ದೇ ಶೋ ಫ್ರೀ ನ್ಯೂಕ್ಲಿಯಾರ್ ಡಿವಿಷನ್.
ಪ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂದ್ರೇನು? ಕೈನೆಸಿಸ್ ಆಗ್ತಾ ಇಲ್ಲ, ಸೆಲ್ ವಾಲ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಜಸ್ಟ್ ನ್ಯೂಕ್ಲಿಯಸ್ ಮಾತ್ರ ಮೈಟೋಸಿಸ್ ಆಗಿ ಡಿವೈಡ್ ಆಗ್ತಾ ಇದೆ. ಓಕೆ, ಈ ತರ ತುಂಬಾ ಆಗ್ತಾ ಇದೆ. ಓಕೆ, ಸೊ ಇದೇನಿದೆ, ಈ ಸೆಲ್ಸ್ ಏನಿದೆ ಇದ್ರೊಳಗಡೆ, ಸಾರಿ ಈ ನ್ಯೂಕ್ಲಿಯಸ್ ಏನಿದೆ ಫ್ರೀ ನ್ಯೂಕ್ಲಿಯರ್, ಓಕೆ, ಡಿವಿಷನ್ ಆಗ್ತಾ ಇರೋ ನ್ಯೂಕ್ಲಿಯಸ್ ಏನಿದೆ ಇದಕ್ಕೆ ನಾವು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಓಕೆ, ಇದೇ ಸ್ವಲ್ಪ ಟೈಮ್ ಬಿಟ್ಟು ಅವುಗಳಿಗೆಲ್ಲ ಸೆಲ್ ವಾಲ್ ಬರುತ್ತೆ, ಅವುಗಳು ಕಂಪ್ಲೀಟ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇದ್ರನ್ನ ನಾವೇನು ಕರಿತೀವಿ? ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಯಾಕೆ ನಾನು ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಕರಿತಾ ಇದ್ದೀನಿ? ಬಿಕಾಸ್ ಸೆಲ್ಸ್ ಫಾರ್ಮ್ ಆಗುತ್ತೆ. ಈಗ ನೀವು ನಮ್ಮ ಎಳ್ನೀರನ್ನ ನೋಡಿದ್ರೆ, ಓಕೆ, ಎಳ್ನೀರನ್ನ ನೀವು ನೋಡಿದ್ರೆ ಇದು ನೋಡಬೇಡಿ, ಎಳ್ನೀರು ನಾವು ನೀರೇನು ಕುಡಿತೀವಿ, ದ್ಯಾಟ್ ಈಸ್ ನಥಿಂಗ್ ಬಟ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಎಳ್ನೀರು ಈಸ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಓಕೆ, ಇದೇನು ಕಾಣಿಸ್ತಾ ಇದೆ ಇಲ್ಲಿ ಅಂದರೆ, ಇಲ್ಲಿ ನೀರು ತೆಗೆದಿದ್ದಾರೆ ಆ್ಯಕ್ಚುಲಿ, ಬಟ್ ನಾರ್ಮಲ್ ಆಗಿ ನೀರು ಅದೃಷ್ಟಕ್ಕೆ ಆರು ಹೋಗುತ್ತೆ ಅಲ್ವಾ, ಆರು ಹೋಗಿ ಬರೀ ಈ ಥರನೇ ಉಳ್ಕೊಳ್ಳುತ್ತೆ ಅಲ್ವಾ, ಇದ್ರನ್ನ ನಾವು ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಮತ್ತು ನಿಧಾನಕ್ಕೆ ಎಂಡೋಸ್ಪರ್ಮ್ ಅಂತ ಸಹ ಕರಿಬೋದು. ಇಲ್ಲಿ ಬರೀ ಎಂಡೋಸ್ಪರ್ಮ್ ಅಂತ ಬರೆದಿದ್ದಾರೆ. ಓಕೆ, ಈ ಥರ ನಮ್ಮದು ಎಳ್ನೀರು ಮತ್ತು ಅದರದ್ದು ಏನು ಹೇಳ್ತಾರಪ್ಪ ಇದಕ್ಕೆ, ಗಂಜಿ ಅನ್ನೋದೇನು ಸೆಲ್ಯುಲಾರ್ ಎಂಡೋಸ್ಪರ್ಮ್. ನಾವೇನು ನೀರು ಕುಡಿತೀವಿ ಅದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಆಗಿರುತ್ತೆ. ಗಂಜಿ ಅಂದರೆ ಇದು ಕಾಯ್ದು ಗಂಜಿ ಊಟ ಅದಲ್ಲ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಂಬ್ರಿಯೋಸೆ ಡೆವಲಪ್ ಆಗ್ತಾ ಇದೆ, ನೀರು ಆರ್ತಾ ಇದ್ದ ಹಾಗೆ ಎಂಬ್ರಿಯೋಸೆ ಡೆವಲಪ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ ಇಲ್ಲಿ ಎಂಬ್ರಿಯೋ ಡೆವಲಪ್ ಆಗ್ತಾ ಇರೋದು. ಸೊ ಈ ಎಂಬ್ರಿಯೋ ಈಸ್ ಆ್ಯಕ್ಚುಲಿ ಯೂಸಿಂಗ್ ದ ನಮ್ಮ ಎಳ್ನೀರು ಮತ್ತು ಸೆಲ್ಯುಲಾರ್ ಎಂಡೋಸ್ಪರ್ಮ್. ಓಕೆ, ಫೈನ್. ಕ್ವಿಕ್ ಸರಿ. ಸೊ ಎಂಬ್ರಿಯೋ ಆಯಿತು, ಅಂದರೆ ಎಂಬ್ರಿಯೋ ಆಗ್ತದೆ, ಝೈಗೋಟ್ ಏನಿದೆ ದ್ಯಾಟ್ ವಿಲ್ ಬಿ ದೆನ್ ಕನ್ವರ್ಟೆಡ್ ಇನ್ ಟು ಎಂಬ್ರಿಯೋ. ಸೊ ಈ ಝೈಗೋಟ್ ಕನ್ವರ್ಷನ್ ಆಗ್ತಾ ಇರುವಾಗ ಫಸ್ಟ್ ದ ಝೈಗೋಟ್ ವಿಲ್ ಬಿ ಶೋಯಿಂಗ್ ಫಸ್ಟ್ ಕ್ಲಿವೇಜ್ ಆರ್ ಐ ಕ್ಯಾನ್ ಸೆ ಮೈಟೋಟಿಕ್ ಡಿವಿಷನ್ ಆಸ್ ಯು ಕ್ಯಾನ್ ಸಿ. ಕೆಳಗಡೆ ಏನು ಇದೆ ಇದು ಸಸ್ಪೆನ್ಸರ್ ಸೆಲ್ ಅಥವಾ ಬೇಸಲ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಮೇಲಿದೇನಿದೆ ಅದು ಎಂಬ್ರಿಯೋ ಆಗಿ, ಒನ್ ಸೆಲ್ಡ್ ಎಂಬ್ರಿಯೋ, ಇದು ಎಂಬ್ರಿಯೋ. ನಿಧಾನಕ್ಕೆ ಇಲ್ಲಿ ನೋಡಿದ್ರೆ ನೀವು ಎಂಬ್ರಿಯೋ ಹಾರಿಜಾಂಟಲ್ ಆಗಿ ಡಿವೈಡ್ ಆಗ್ತಾ ಇದೆ. ಸಸ್ಪೆನ್ಸರ್ ಸೆಲ್ ಏನಿದೆ ಅದು ಮೈಟೋಟಿಕ್ ಡಿವಿಷನ್ ಅಲ್ಲಿ ಅದು ವರ್ಟಿಕಲ್ ಆಗಿ ಡಿವೈಡ್ ಆಗ್ತಾ ಇದೆ. ಈ ಥರ ಡಿವೈಡ್ ಆಗಿ ಒಂದು ಸ್ಟೇಜ್ ಬರುತ್ತೆ ಪ್ರೋ ಎಂಬ್ರಿಯೋ ಅಂತ. ಈ ಸ್ಟೇಜಲ್ಲಿ ಸಸ್ಪೆನ್ಸರ್ ಈ ಥರ ಎಲಾಂಗೇಟೆಡ್ ಆಗಿ ಇರುತ್ತೆ ಕಾಸ್ ಆಫ್ ದ ವರ್ಟಿಕಲ್ ಡಿವಿಷನ್, ಮೈಟೋಟಿಕ್ ಡಿವಿಷನ್. ಓಕೆ, ಈ ಥರ ಆ್ಯಸ್ ಯು ಕ್ಯಾನ್ ಸಿ ದಿಸ್ ಸಸ್ಪೆನ್ಸರ್. ಮೇಲ್ಗಡೆ ಏನು ಸ್ಟ್ರಕ್ಚರ್ ಡಿವಿಷನ್ ಆಗಿದೆ ಇದು ಎಂಬ್ರಿಯೋ ಆಗಿರುತ್ತೆ. ಇದಕ್ಕೆ ಈ ಸ್ಟೇಜಿಗೆ ಪ್ರೋ ಎಂಬ್ರಿಯೋ ಅಂತ ಹೇಳ್ತೀವಿ. ಅಂದರೆ ಒಂದು ದೊಡ್ಡ ಸಸ್ಪೆನ್ಸರ್ ಮತ್ತು ಒಂದು ಎಂಬ್ರಿಯೋ, ಚಿಕ್ಕ ಎಂಬ್ರಿಯೋ ಏನು ಕಾಣಿಸ್ತಾ ಇದೆ. ನಂತರ ಈ ಎಂಬ್ರಿಯೋ ರೌಂಡ್ ಶೇಪನ್ನು ತಗೊಳ್ಳುತ್ತೆ. ಈ ಸ್ಟೇಜಿಗೆ ನಾವು ಗ್ಲೋಬ್ಯುಲಾರ್ ಅಂತ ಕರಿತೀವಿ. ಫೈನ್. ನಂತರ ಇದೇ ಏನು ರೌಂಡ್ ಶೇಪ್ಡ್ ಗ್ಲೋಬ್ಯುಲಾರ್ ಎಂಬ್ರಿಯೋ ಏನು ಕಾಣಿಸ್ತಾ ಇದೆ, ದೇ ವಿಲ್ ಶೋ ಫರ್ದರ್ ಡಿವಿಷನ್ ಟು ಶೋ ಹಾರ್ಟ್ ಶೇಪ್ಡ್ ಎಂಬ್ರಿಯೋ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಹಾರ್ಟ್ ಸ್ಟೇಜ್. ಓಕೆ, ಸೊ ಇಲ್ಲಿವರೆಗೆ ಏನು ನೋಡಿದ್ದೀವಿ, ದಿಸ್ ಇಸ್ ಕಾಮನ್ ಫಾರ್ ಬೋತ್ ಮೊನೊಕಾಟ್ ಮತ್ತು ಡೈಕಾಟ್. ಸೊ ಇನಿಷಿಯಲ್ ಸ್ಟೇಜ್ ಇಸ್ ಕಾಮನ್ ಫಾರ್ ಮೊನೊಕಾಟ್ and dicot. Okay. ನೆಕ್ಸ್ಟ್ ನಮ್ಮ NCERT ಅಲ್ಲಿ ಇರೋ ಪ್ರಕಾರ ತೋರಿಸ್ತೀನಿ. ಝೈಗೋಟ್ ಗಾಟ್ ಡಿವೈಡೆಡ್, ಕೆಳಗಡೆ ಸಸ್ಪೆನ್ಸರ್, ಇಲ್ಲಿ ಉಲ್ಟಾ ಕೊಟ್ರಾ? ಓಕೆ, ಫೈನ್.
ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ, ಸರಿ. ಸೊ ಮೇಲ್ಗಡೆ ಏನು ಎಲಾಂಗೇಟೆಡ್ ಸ್ಟ್ರಕ್ಚರ್ ಏನು ಬರುತ್ತೆ ಅದು ಸಸ್ಪೆನ್ಸರ್ ಆಗಿರುತ್ತೆ, ಮತ್ತು ಮೇಲ್ಗಡೆದು ಗ್ಲೋಬ್ಯುಲರ್ ಆಗಿರುತ್ತೆ, ಇದಿಷ್ಟು ಸಸ್ಪೆನ್ಸರ್ ಆಗಿರುತ್ತೆ. ಓಕೆ, ಇದು ಇದು ಏನು ಸ್ಟ್ರಕ್ಚರ್ ಇದೆ ಇದು ಎಂಬ್ರಿಯೋ ಆಗಿರುತ್ತೆ. ಸ್ವಲ್ಪ ಹಾರ್ಟ್ ಶೇಪ್ ಆಗಿ ಸಹ ಕನ್ವರ್ಟ್ ಆಗುತ್ತೆ ಎಂಬ್ರಿಯೋ, ಅದು ಹೇಳಿದ್ದೀನಿ ಆಲ್ರೆಡಿ. ಮತ್ತು ದಿಸ್ ಇಸ್ ಇನ್ ದ ಕೇಸ್ ಆಫ್ ಡೈಕಾಟ್ ವಿ ಗೆಟ್ ಟು ಸಿ ಸಚ್ ಸಾರ್ಟ್ ಆಫ್ ಎಂಬ್ರಿಯೋ ಲೇಟರ್. ಸೊ ಇನಿಷಿಯಲ್ ಏನಿದೆ ಇಲ್ಲಿವರೆಗೆ ಹಾರ್ಟ್ ಶೇಪ್ಡ್ವರೆಗೆ ಅದೆಲ್ಲ ಮೋನೋಕಾಟಲ್ಲೂ ಇರುತ್ತೆ, ಕಾಮನ್ ಇನ್ ಮೋನೋಕಾಟ್ ಆ್ಯಂಡ್ ಡೈಕಾಟ್. ಮ್ಯಾಮ್ ಸರ್ ಈ ಸಸ್ಪೆನ್ಸರ್ ಯಾಕೆ ಮ್ಯಾಮ್? ವಾಟ್ ಈಸ್ ದ ಯೂಸ್ ಆಫ್ ಸಸ್ಪೆನ್ಸರ್? What exactly it is suspending? It is suspending an embryo. Okay. So, suspensor use ಏನಪ್ಪ ಅಂದರೆ ಇಲ್ಲೇ ಬರಿಬೋದಿತ್ತು. Suspensor is going to push. ಇದು NCERT ಅಲ್ಲಿ ಇಲ್ಲ, ಆದರೂ ನಿಮಗೆ ಅರ್ಥ ಆಗೋಕ್ಕೋಸ್ಕರ ಬರಿತಾ ಇದ್ದೀನಿ. They push the embryo to endosperm. ಅಂದರೆ ಹೇ ಎಂಬ್ರಿಯೋ ಸರಿ ತಿನ್ನೋ ದೊಡ್ಡದಾಗು ಅಂತ. ಓಕೆ, ಬಿಕಾಸ್ ಯು ಹ್ಯಾವ್ ಟು ಗಿವ್ ಅ ಬಿಗ್ ಪ್ಲಾಂಟ್. ಸೊ ಪುಷ್ ಮಾಡೋದು ಯಾರು? ಸಸ್ಪೆನ್ಸರ್. ಯಾರನ್ನ? ಎಂಬ್ರಿಯೋನ. ಎಲ್ಲಿಗೆ? ಎಂಡೋಸ್ಪರ್ಮ್ ಕಡೆಗೆ. ಓಕೆ ಫೈನ್. ನೆಕ್ಸ್ಟ್ ಕ್ವಿಕ್ ಆಗಿ ಡೈಕಾಟ್ ಎಂಬ್ರಿಯೋ ಬಗ್ಗೆ ನೋಡೋಣ. ಡೈಕಾಟ್ ಎಂಬ್ರಿಯೋ ಸ್ಟ್ರಕ್ಚರ್ಸ್ ಅನ್ನು ನೋಡೋಣ. ಡೈಕಾಟ್ ಅಂದ್ರೇನು? ಡೈಕಾಟ್ ಅಂದ್ರೇನು? 2 ಕಾಟಿಲೆಡನ್. ಇಲ್ಲಿ ಕಾಣ್ಬೋದು 2 ಕಾಟಿಲೆಡನ್. ಸೊ ಇಲ್ಲಿ ಏನು ಒಂದು ಸ್ಟಾರ್ಟಿಂಗ್ ರೀಜನ್ ಏನಿದೆ ಕಾಟಿಲೆಡನ್ ಪ್ರೊಡ್ಯೂಸ್ ಆಗೋದು, ಇದಕ್ಕೆ ಲೆವೆಲ್ ಆಫ್ ಕಾಟಿಲೆಡನ್ ಅಂತ ಕರೀತಾರೆ. ಓಕೆ, ಈ ಪ್ಲ್ಯೂಮ್ಯೂಲ್ ಅಂತ ಏನು ಬರೆದಿದ್ದಾರೆ NCERTಯಲ್ಲಿ, ಇದು ಆ್ಯಕ್ಚುಲಿ ಸ್ವಲ್ಪ ಈ ಥರ ಇರುತ್ತೆ. ಅಂದರೆ ಏನು ಹೇಳೋದು, ಇಲ್ಲೇ ಡ್ರಾ ಮಾಡ್ತೀನಿ. ಹಾಂ, ಸೊ ಇದೇನಿದೆ ಈ ಸ್ಟ್ರಕ್ಚರು, ದಿಸ್ ಇಸ್ ಕಾಲ್ಡ್ ಆಸ್ ಎಪಿಕೊಟೈಲ್. ಓಕೆ, ಈ ಎಪಿಕೊಟೈಲ್ ಯಾರ ಪಾರ್ಟ್ ಇದು? ಸೊ ಇದು ಫುಲ್ ಇಲ್ಲಿಂದ ಕೆಳಗಡೆ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ ಏನಿದೆ ಇದು ನಥಿಂಗ್ ಬಟ್ ದಿಸ್ ಇಸ್ ಕಾಲ್ಡ್ ಆಸ್ ಎಂಬ್ರಿಯೋನಲ್ ಆಕ್ಸಿಸ್. ಇದು ಎಂಬ್ರಿಯೋನಲ್ axis. So the region of, ಇದೊಂದು NCERT ಲೈನ್ ಇದೆ, the region of embryonal axis above cotyledon is called as epicotyle. ಅದೇ ಥರ the region of embryonal axis below the cotyledon is called as hypocotyle ಅಂತ. ಸೊ ಈ ಎಪಿಕೊಟೈಲ್ನ ಎಂಡ್ ಏನಿದೆ, ಅದರ ಎಕ್ಸ್ಟ್ರೀಮ್ ಎಂಡ್ ಏನಿದೆ, ಅದಕ್ಕೆ ನಾವು ಪ್ಲ್ಯೂಮ್ಯೂಲ್ ಅಂತ ಕರಿತೀವಿ. ದಿಸ್ ಇಸ್ ಪ್ಲ್ಯೂಮ್ಯೂಲ್. ಅದೇ ಥರ ಹೈಪೋಕೊಟೈಲ್ನ ಎಂಡ್ ಏನಿದೆ ಅದಕ್ಕೆ ನಾವು ರ್ಯಾಡಿಕಲ್ ಅಂತ. ಇದು ಹೈಪೋಕೊಟೈಲ್, ದಿಸ್ ಇಸ್ ಎಂಡ್ ಆಫ್ ದ hypocotyle's end, radical. Okay, so radical is covered by root cap. ಇದೇ radical ಮುಂದೆ ರೂಟ್ ಆಗಿ ಡೆವಲಪ್ ಆಗೋದು, ಅದಕ್ಕೆ ರೂಟ್ ಕ್ಯಾಪ್ ಇದೆ. ಇದೇ ಪ್ಲ್ಯೂಮ್ಯೂಲ್ ಮುಂದೆ ಶೂಟ್ ಆಗಿ ಕನ್ವರ್ಟ್ ಆಗೋದು. ಓಕೆ, ಶೂಟ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗೋದು. ಸೊ ದಿಸ್ ಇಸ್ ಹೌ ವಿ ಗೆಟ್ ಟು ಸಿ ಡೈಕಾಟ್, ಅ ಟಿಪಿಕಲ್ ಡೈಕಾಟ್ ಎಂಬ್ರಿಯೋ. ನೆಕ್ಸ್ಟ್ ಕಮಿಂಗ್ ಟು ಮೊನೊಕಾಟ್ ಎಂಬ್ರಿಯೋ ಕ್ವಿಕ್ ಆಗಿ. ಸೊ ಎಪಿಕೊಟೈಲ್ ಹೈಪೋಕೊಟೈಲ್ ಇಲ್ಲೂ ಕಾಮನ್ ಆಗಿರುತ್ತೆ. ಏನು ಮ್ಯಾಮ್ ಎಕ್ಸ್ಟ್ರಾ ಇಲ್ಲಿ ಅಂದರೆ, ಈ ಕಾಟಿಲೆಡನ್ ಏನಿದೆ ಅದಕ್ಕೆ ನಾವು ಸ್ಕ್ಯೂಟೆಲಮ್ ಅಂತ ಕರಿತೀವಿ. ಎಷ್ಟು ಕಾಟಿಲೆಡನ್ ಇದೆ? ಮೊನೊಕಾಟಲ್ಲಿ ಒಂದೇ ಕಾಟಿಲೆಡನ್ ಇರುತ್ತೆ. ಸಿಂಪಲ್ ಅಲ್ವಾ? ಸಿಂಪಲ್. ಓಕೆ, ಇನ್ನೊಂದು ವಿಷಯ ಏನಂದರೆ, ಎಂಡೋಸ್ಪರ್ಮ್ ವಿಲ್ ಬಿ ಪರ್ಸಿಸ್ಟೆಂಟ್ ಇನ್ ಮೊನೊಕಾಟ್, ವೆರಾಸ್ ಇನ್ ದ ಡೈಕಾಟ್ ಯೂಶ್ವಲಿ ಎಂಡೋಸ್ಪರ್ಮ್ ವಿಲ್ ಬಿ ಯೂಟಿಲೈಸ್ಡ್. ಎಂಡೋಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡಿರುತ್ತೆ ಡೈಕಾಟ್ ಪ್ಲಾಂಟ್ಸ್ಗಳು. ಇಲ್ಲಿ ಏನಾಗುತ್ತಂದರೆ ಎಂಡೋಸ್ಪರ್ಮ್ ವಿಲ್ ಬಿ ಸ್ಟಿಲ್ ದೇರ್ ಆ್ಯಂಡ್ ದೇ ವುಡ್ ಬಿ ಹ್ಯಾವಿಂಗ್ ಸಿಂಗಲ್ ಕಾಟಿಲೆಡನ್ ಕಾಲ್ಡ್ ಆಸ್ ಸ್ಕ್ಯೂಟೆಲಮ್.
ಎಂಬ್ರಿಯಾನಲ್ ಆಕ್ಸಿಸ್ ಆಫ್ ಎಂಬ್ರಿಯೋ ಏನು ಕಾಣಿಸ್ತಾ ಇದೆ. NCERT ಕೊಟ್ಟಿರೋ ಇಮೇಜ್ ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಸೊ ಇಲ್ಲಿ ಒಂದು ಇಮೇಜ್ ಕೊಟ್ಟಿದ್ದೀನಿ ರೆಫರೆನ್ಸ್ಗೋಸ್ಕರ, ಅರ್ಥ ಮಾಡೋಕ್ಕೋಸ್ಕರ. NCERT ಲೈನ್ಸ್ ತುಂಬ ಕೊಟ್ಟಿದ್ದಾರೆ, ಮಾತ್ರ ಇಮೇಜ್ ಏನೋ ಒಂದು ಕೊಟ್ಬಿಟ್ಟಿದ್ದಾರೆ, ಅರ್ಥ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಐ ಹ್ಯಾವ್ ಬಾಟ್ ಅ ಗುಡ್ ಇಮೇಜ್. ಓಕೆ, ಸೊ ಎಪಿಕೋಟೈಲ್ ಮತ್ತು ಹೈಪೋಕೋಟೈಲ್ ಸೇಮ್ ಡೆಫಿನೇಷನ್. ಓಕೆ, ಇಟ್ ಇಸ್ ಸೇಮ್ ಆಸ್ ಜಸ್ಟ್ ಲೈಕ್ ಹೇಗೆ ನಾವು ಮೊನೊಕೋಟಲ್ ನೋಡ್ತೀವಿ, ಸೇಮ್ ಇಲ್ಲೂ ಅದೇ ಥರ. ಓಕೆ, ರ್ಯಾಡಿಕಲ್ ಪ್ಲಿಮ್ಯೂಲ್ಸ್ ಸೇಮ್ ಅದೇ ಥರ. ಪ್ಲಿಮ್ಯೂಲ್ ಕಾಣಿಸ್ತಾ ಇಲ್ಲ. ಓಕೆ, ಹಾಂ, ಎಕ್ಸ್ಟ್ರಾ ಟರ್ಮ್ಸ್ ಏನು ಬರೋದಪ್ಪ ಇಲ್ಲಿ ಅಂದರೆ, ಒಂದು ಎಪಿಬ್ಲಾಸ್ಟ್, ಇನ್ನು ಕೊಲಿಯೋಪ್ಟೈಲ್ ಮತ್ತು ಕೊಲಿಯೋರೈಸಾ. ಈ ಕೊಲಿಯೋರೈಸಾ ಏನು ಅಂತ ಫಸ್ಟ್ ನೋಡೋಣ. ಎಲ್ಲಿದೆ ಕೊಲಿಯೋರೈಸಾ? ರ್ಯಾಡಿಕಲ್ ಕೆಳಗಡೆ ಇದೆ ಅಲ್ವಾ? ಸೊ ಕೊಲಿಯೋರೈಸಾ ಮತ್ತು ಕೊಲಿಯೋಪ್ಟಿಲ್ ಏನಂದರೆ, ಇಟ್ ಈಸ್ ಅ ಶೀತ್. ಇಟ್ಸ್ ದ ಶೀತ್ ಕವರಿಂಗ್. ಕೊಲಿಯೋಪ್ಟೈಲ್ ಇಸ್ ಅ ಶೀತ್ ದಟ್ ಇಸ್ ಕವರಿಂಗ್ ದ ಪ್ಲ್ಯೂಮ್ಯೂಲ್ or you can call it as epicotyle. Koleorhiza is the sheath that is covering radicle. Ashte. Okay, idondu extra structure that you get to see. Epiblast andre no. Epiblast is the remnant of cotyledon. Remnant of cotyledone ನಮ್ಮ ಎಪಿಬ್ಲಾಸ್ಟ್. ಸೊ ಏನು ಎಕ್ಸ್ಟ್ರಾ ಅಪ್ಪ ಇಲ್ಲಿ ಅಂದರೆ, ಕೊಲಿಯೋಪ್ಟೈಲ್, ಕೊಲಿಯೋರೈಸಾ, ಎಪಿಬ್ಲಾಸ್ಟ್. ರೆಸ್ಟ್ ಎಲ್ಲ ಸೇಮ್ ಡೆಫಿನೇಷನ್, ಸೇಮ್ ಮೀನಿಂಗ್. ಮತ್ತು ಸ್ಕ್ಯೂಟುಲಮ್ ಒಂದು, ದಟ್ಸ್ ನಥಿಂಗ್ ಬಟ್ ಕಾಟಿಲೆಡನ್ ಓನ್ಲಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೂವಿಂಗ್ ಫಾರ್ದರ್. ಓಕೆ, ಸರಿ, ಫರ್ಟಿಲೈಸೇಷನ್ ಆಯಿತು, ಎಂಬ್ರಿಯೋ ಆಯಿತು, ಎಂಡೋಸ್ಪರ್ಮ್ಸ್ ಹೇಗೆ ಯೂಸ್ ಆಗುತ್ತೆ ಅಂತ ನೋಡಿ ಆಯಿತು. ಸೊ ಏನಾಗಬೇಕು? ಒನ್ಸ್ ದ ಫರ್ಟಿಲೈಸೇಷನ್ ಇಸ್ ಕಂಪ್ಲೀಟೆಡ್, ಪೋಸ್ಟ್ ಫರ್ಟಿಲೈಸೇಷನಲ್ಲಿ ಏನು ನೋಡ್ತೀವಿ ನಾವು? ಓವರಿ ವಿಲ್ ಬಿ ಕನ್ವರ್ಟೆಡ್ ಇಂಟು, ಬರೆಯೋಣ, ಓವರಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಫ್ರೂಟ್ ಅಲ್ವಾ? ಓವ್ಯೂಲ್ಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸೀಡ್. ಈಗ ಸ್ವಲ್ಪ ಸೀಡ್ ಬಗ್ಗೆ ನೋಡೋಣ. ಓಕೆ, ಫರ್ಟಿಲೈಸ್ಡ್ ಸೀಡ್ ಬೈ ದ ಫರ್ಟಿಲೈಸ್ಡ್ ಓವ್ಯೂಲ್. ಹಾಂ, ಅಂದರೆ ಫರ್ಟಿಲೈಸೇಷನ್ ಆದಮೇಲೆ ಏನು ಓವ್ಯೂಲ್ ಆಗುತ್ತೆ, ಓವ್ಯೂಲ್ ಇದೆ, ಅದು ಸೀಡ್ ಆಗುತ್ತೆ. ಸೊ ಸ್ಟ್ರಕ್ಚರ್ ಆಫ್ ದ ಸೀಡ್ ಇಲ್ಲಿ ಇಮೇಜ್ ಕೊಟ್ಟಿದ್ದಾರೆ. ಸೀಡಿಗೆ ಏನೆಲ್ಲ ಇರುತ್ತೆ ಅಂದರೆ, ಸೀಡ್ ವುಡ್ ಬಿ ಹ್ಯಾವಿಂಗ್ ಸೀಡ್ ಕೋಟ್, ಔಟರ್ ಕವರಿಂಗ್. ಸೀಡ್ ಕೋಟ್ ಯಾವುದರಿಂದ ಆಗುತ್ತೆ ಮ್ಯಾಮ್? ಸೀಡ್ ಕೋಟ್ ಇಸ್ ಫ್ರಮ್ ಇಂಟೆಗ್ಯುಮೆಂಟ್. ಇದು ಎಂಬ್ರಿಯೋ ಸ್ಯಾಕ್ ಆದರೆ, ಇದು ಎಗ್ ಆದರೆ, ಇದು ನ್ಯೂಸೆಲಸ್. ನೆನಪಿದ್ಯಾ? ನ್ಯೂಸೆಲಸ್ ಇದು ಇಂಟೆಗ್ಯುಮೆಂಟ್ ಆಗಿತ್ತು, ಈ ಥರ ಔಟರ್ ಮತ್ತು ಇಂಟರ್ ಇಂಟೆಗ್ಯುಮೆಂಟ್ ಆಗಿತ್ತು. ನೆನಪಿದ್ಯಾ? ಕೆಳಗಡೆ ಚಲಾಜಲ್ ಎಂಡೋ. ಹಾಂ, ಇದು ಇಂಟೆಗ್ಯುಮೆಂಟ್. ಅರೆ 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 ಈ ಇಂಟೆಗ್ಯುಮೆಂಟೇ ಏನಿದೆ ಅದು ಸೀಡ್ ಕೊಟ್ಟಾಗಿ ಕನ್ವರ್ಟ್ ಆಗುವಂಥದ್ದು. ಓಕೆ, ನ್ಯೂಸಿಲಸ್ ಬಗ್ಗೆನೂ ಹೇಳ್ತೀನಿ ನಾನು ಮತ್ತೆ. ಎಗ್ ಗೊತ್ತಿದೆ, ವಿಲ್ ಬಿ ಕನ್ವರ್ಟೆಡ್ ಇಂಟು ಎಂಬ್ರಿಯೋ, ಝೈಗೋಟ್, ಎಂಬ್ರಿಯೋ ಅಲ್ವಾ? ಓಕೆ, ಫುಲ್ಲು ಓವರಿ ಏನು ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಟೆಗ್ಯುಮೆಂಟ್ ಏನು? ಕವರಿಂಗ್, ಸೀಡಿನ ಕೋಟ್ ಏನಿದೆ ಇದು ಸೀಡ್ ಅಲ್ವಾ? ಸೀಡಿನ ಕೋಟು, ಓವ್ಯೂಲಿನ ಕೋಟ್ ಏನಿದೆ ಅದು ಇಂಟೆಗ್ಯುಮೆಂಟ್ ಆಗಿರುತ್ತೆ. ಈಗ ಹಾಂ, ಅದಲ್ಲದೆ ಸೀಡ್ ಕೋಟ್ ಬಿಟ್ಟು ಬೇರೆ ಏನಿದೆ ಒಳಗಡೆ ಕಾಟಿಲೆಡನ್ ಇರುತ್ತೆ, ಮತ್ತು ಎಂಬ್ರಿಯಾನಲ್ ಆಕ್ಸಿಸ್. ಎಂಬ್ರಿಯೋ ಅದು ನಥಿಂಗ್ ಬಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎಂಬ್ರಿಯಾನಲ್ ಆಕ್ಸಿಸ್. ಈಗ ಸೊ ಕಾಟಿಲೆಡನ್ ಯಾವತ್ತು ಸ್ವೋಲನ್ ಆಗಿರುತ್ತೆ.
ನಾವು ಕಡಲೆಕಾಯಿ ಏನು ತಿಂತೀವಿ, ಆ ಟುಪ್ ಪಾರ್ಟ್ ಏನಿದೆ ಕಡಲೆಕಾಯಿದು, ಈ ಥರ ಸಿಪ್ಪೆ ತೆಗೆದ್ರೆ ಕಡಲೆಕಾಯಿ ಕೆಳಗೆ ಕೆಲವೊಮ್ಮೆ ಬಿದ್ದರೆ ಅದು ಒಡೆದು ಹೋಗಿ ಈ ಥರ ಆಗುತ್ತೆ, ಈ 2 ಪಾರ್ಟ್ ಆಗುತ್ತೆ ಅಲ್ವಾ. ಇದೇನಿದು ಕಾಟ್ಲೆಡನ್ಸ್ ಅಲ್ವಾ. ಸೊ ಈ ಕಾಟ್ಲೆಡನ್ ವಿಲ್ ಬಿ ಸ್ವೋಲನ್ ಬಿಕಾಸ್ ಆಫ್ ಸ್ಟೋರೇಜ್ ಆಫ್ ದ ಫುಡ್ ರಿಸರ್ವ್. ಅದು ಲೆಗ್ಯೂಮ್ ಅಲ್ಲಿ, ನಾನು ಕಡಲೆಕಾಯಿ ಮಾತಾಡ್ತಿರೋದು ಲೆಗ್ಯೂಮ್ ಇದಲ್ವಾ. ಸೊ ಫುಡ್ ರಿಸರ್ವ್ ಇರೋ ಕಾರಣ ಸ್ವೋಲನ್ ಆಗಿರುತ್ತೆ. ಬೇರೆ ಬೇರೆ ಟೈಪ್ಸ್ ಆಫ್ ಸೀಡ್ ಇರುತ್ತೆ ಬೇಸ್ಡ್ ಅಪಾನ್ ದ ಪ್ರೆಸೆನ್ಸ್ ಆಫ್ or absence of endosperm. So the first type is non-albuminous seeds. Non-albuminous andre nutrient illade iruantaddu, that is these are the seeds with no residual endosperm. Yake no residual endosperm? Because this particular seed would have already utilized completely ella endosperm anna consume ಮಾಡಿರುತ್ತೆ while the embryo is developing. ಅದಕ್ಕೆ ಎಂಡೋಸ್ಪರ್ಮ್ ಇರಲ್ಲ. ಸೊ ದೇ ಆರ್ ಕಾಲ್ಡ್ ಎಸ್ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್. ಹೆಚ್ಚಾಗಿ ಡೈಕಾಟ್ ಸೀಡ್ಸ್ ಎಲ್ಲ ಲೆಗ್ಯೂಮ್ ಇರ್ಬೋದು, ಎಲ್ಲ ಲೆಗ್ಯೂಮ್ ಸೀಡ್ಸ್ ನಾನ್ ಆಲ್ಬ್ಯುಮಿನಸ್ ಆಗಿರುತ್ತೆ. ಓಕೆ, ಎಂಡೋಸ್ಪರ್ಮ್ ಯಾವುದ್ರಲ್ಲಿರುತ್ತೆ? ಕೆಲವು ಒಂದೇ ಒಂದು ಡೈಕಾಟ್ ಕ್ಯಾಸ್ಟರ್ ಅಂತ ಹೇಳ್ಬೋದು. ಅದಲ್ಲದೆ ಎಲ್ಲ ಮೋನೋಕಾಟ್, ವೆಯ್ಟ್, ಮೇಜ್, ಇವನ್ ನಮ್ಮ ತೆಂಗಿನಕಾಯಿ ಇಲ್ಲೆಲ್ಲ ಎಂಡೋಸ್ಪರ್ಮ್ ಉಳಿದಿರುತ್ತೆ. ದೇ ಆರ್ ಕಾಲ್ಡ್ ಎಸ್ ಆಲ್ಬ್ಯುಮಿನಸ್ ಸೀಡ್ಸ್, which will be retain a part of endosperm as it is not completely utilized up during the embryo development. Simple alva. Mugitu seed ಬಗ್ಗೆ. Okay, moving further. So non-endosperm ಮತ್ತೆ endosperm seeds ಈ ತರ ಕಾಣಿಸಕ್ಕೆ ಸಿಗುತ್ತೆ. ಇದು endosperm. Okay, ಇಲ್ಲಿ endosperm ಇಲ್ಲ, ಕಾಣೆ. Okay, ಇದಾಯಿತು. ನೆಕ್ಸ್ಟ್ ನಾನು ನ್ಯೂಸೆಲ್ಲಸ್ ಬಗ್ಗೆ ಹೇಳಿದೆ ಅಲ್ವಾ. ವಾಟ್ ವಾಸ್ ನ್ಯೂಸೆಲ್ಲಸ್? ಎಗ್ ಅನ್ನ ಕವರ್ ಮಾಡ್ತಾ, ಎಗ್ ವಾಸ್ ಇನ್ ದ ಎಂಬ್ರಿಯೋ ಸ್ಯಾಕ್ ಅಲ್ವಾ, ಅದ್ರ ಜಸ್ಟ್ ಕವರ್ ಮಾಡ್ತಾ ಇದ್ದದ್ದು ಯಾವುದು? ನ್ಯೂಸೆಲ್ಲಸ್. ಈ ನ್ಯೂಸೆಲ್ಲಸ್ sometimes it will be remaining. Occasionally in some seeds nucellus will be persistent, okay, and they will be further developing into perisperm. ಎಲ್ಲಿರುತ್ತೆ ಇದು? ಬೀಟ್ರೂಟ್ ಅಲ್ಲಿರುತ್ತೆ ಮತ್ತು ನಮ್ಮ ಬ್ಲ್ಯಾಕ್ ಪೆಪ್ಪರಲ್ಲಿ ಕಾಣಿಸಕ್ಕೆ ಸಿಗುತ್ತೆ. ಸೊ ದೇ ವಿಲ್ ಬಿ ಪರ್ಸಿಸ್ಟೆಂಟ್. ಆ್ಯಸ್ ಯು ಕ್ಯಾನ್ ಸಿ ನ್ಯೂಸೆಲ್ಲಸ್ ಇರುವಂಥದ್ದು, ಸೀಡನ್ನು ಕವರ್ ಮಾಡೋ ನ್ಯೂಸೆಲ್ಲಸ್ ಇಸ್ ಸ್ಟಿಲ್ ಪರ್ಸಿಸ್ಟೆಂಟ್ ಅಲ್ವಾ. ಸೊ ದಿಸ್ ರೆಸಿಡ್ಯುವಲ್ ಏನು ಹೇಳೋದು, ದೇ ವಿಲ್ ಬಿ ರಿಮೈನಿಂಗ್ ಆ್ಯಂಡ್ ದೇ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಪೆರಿಸ್ಪರ್ಮ್. ಪೆರಿಸ್ಪರ್ಮ್ ಅಂದ್ರೇನು? ಪರ್ಸಿಸ್ಟಿಂಗ್ ನ್ಯೂಸೆಲ್ಲಸ್ ಇಸ್ ಕಾಲ್ಡ್ ಆಸ್ ಪೆರಿಸ್ಪರ್ಮ್. ಸಿಂಪಲ್, ಎಲ್ಲಿದೆ ಅಂತ ನೆನ್ಪಿಟ್ಕೊಳ್ಬೇಕು. ಮೂವಿಂಗ್ ಫರ್ದರ್. ಓಕೆ, ಸೊ ನಾವು ಕಮಿಂಗ್ ಟು ದ ಸೀಡ್ ಡೆವಲಪ್ಮೆಂಟ್. ಅಂದರೆ ಸೀಡಲ್ಲಿ ಏನೆಲ್ಲ ಪಾರ್ಟ್ ಎಲ್ಲ ಇದೆ ಅಂತ. ಒಂದು ಸೀಡಲ್ಲಿ ಹೇಳಿದಾಗೆ ಸೀಡ್ ಕೋಟ್ ಇರುತ್ತೆ, ಕಾಟ್ಲೆಡನ್ ಇರುತ್ತೆ, ಎಂಬ್ರಿಯೋನ್ ಲ್ಯಾಕ್ಸಸ್ ಇರುತ್ತೆ. ಅದ್ರ ಜೊತೆ ಹೊರಗಡೆ ನೀವು ಲೇಯರ್ ಸೀಡ್ ಕೋಟ್ನ ಹೊರಗಡೆ ನೋಡಿದ್ರೆ ಮೈಕ್ರೋಪೈಲ್ ವಿಲ್ ಬಿ ಸ್ಟಿಲ್ ಪರ್ಸಿಸ್ಟೆಂಟ್ ಇನ್ ದ ಫಾರ್ಮ್ ಆಫ್ ಅ ಪೋರ್. ಈ ಪೋರ್ ಏನಿದೆ ಮೈಕ್ರೋಪೈಲ್, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಜರ್ಮಿನೇಷನ್. ಅಂದರೆ ನೀವು ನೀರಲ್ಲಿ ಹಾಕಿದ್ಮೇಲೆ ಸೀಡ್ ಸ್ವಲ್ಪ ಸ್ವೆಲ್ ಎಲ್ಲ ಆಗಿ ಜರ್ಮಿನೇಟ್ ಆಗುತ್ತಲ್ಲ, ದಟ್ ಇಸ್ ಕಾಸ್ ಆಫ್ ದ ಮೈಕ್ರೋಪೈಲ್. ನಾಟ್ ಜಸ್ಟ್ ಫಾರ್ ದ ವಾಟರ್ ಬಟ್ ಆಲ್ಸೋ ಫಾರ್ ದ gaseous exchange. Micropyle is important. So micropyle remains as a small pore in the seed coat. This facilitates entry of oxygen and water into the seed during germination. ಅದೇ ನಾನೀಗಷ್ಟು ಈಗ ಅಂದೆ, as the seed matures water content reduced. ಈಗ ನೀವು ಒಂದು ಫ್ರೂಟ್, ಫಾರ್ ಎಕ್ಸಾಂಪಲ್ ಪಪಾಯ ತಗೊಳ್ಳಿ. ಫ್ರೂಟನ್ನು ತಿಂದು ಸೀಡನ್ನು ಹೊರಗಡೆ ತೆಗಿತೀರ ಅಲ್ವಾ. ಹೊರಗಡೆ ತೆಗೆದು ಸ್ವಲ್ಪ ಟೈಮಲ್ಲಿ ಸೀಡ್ ಮೆಚ್ಯೂರ್ ಆಗುತ್ತೆ ಅಲ್ವಾ. ಅಂದರೆ ದೇ ವಿಲ್ ಆ್ಯಕ್ಚುಲಿ ಲೂಸ್ ದಿ ವಾಟರ್. ಸೀಡ್ ಮೆಚುರೇಷನ್ ಅಂದ್ರೇನು? ಅದು ದೇ ಹ್ಯಾವ್ ಟು ಲೂಸ್ ದಿ ವಾಟರ್. ಯಾಕಪ್ಪ ಲೂಸ್ ಆಗಬೇಕು ವಾಟರನ್ನು ಅಂದರೆ, ಇಫ್ ದೇ ಸ್ಟಿಲ್ ಹ್ಯಾವ್ ದಿ ವಾಟರ್ ದೇ ವಿಲ್ ಬಿ ಡ್ಯಾಮೇಜ್ಡ್, ಹಾಳಾಗಿ ಹೋಗುತ್ತೆ ಸೀಡು. ಅದೇ ಥರ ವೆಟ್ ಆಗೇ ಇದ್ದರೆ, ಡ್ರೈ ಆದ ಕೂಡಲೇ ಇಟ್ ಕ್ಯಾನ್ ಬಿ kept for longer time alva. So basically as and when the seed is matured water content is reduced. ಎಷ್ಟು ಅಂದರೆ ಜಸ್ಟ್ 10 to 15% ಮಾತ್ರ ಇರುತ್ತೆ ಸೀಡ್ಸಲ್ಲಿ, ಉಳಿದದೆಲ್ಲ ಹೋಗುತ್ತೆ. ಓಕೆ, ಅದು ಅಲ್ಲದೆ ಮೆಟಬಾಲಿಕ್ ಆ್ಯಕ್ಟಿವಿಟಿ ಎಲ್ಲ ತುಂಬ ಸ್ಲೋ ಆಗುತ್ತೆ. ಯಾಕೆ ಅಂದರೆ ದೇ ಆರ್ ಆ್ಯಕ್ಚುಲಿ ವೇಟಿಂಗ್ ಫಾರ್ ಸುಟೇಬಲ್ ಕಂಡೀಷನ್. ಅಂದರೆ ಇಫ್ ದಿಸ್ ಸೀಡ್ಸ್ ಗೆಟ್ moistured soil then they germinate. ಇಲ್ಲಾಂದರೆ ಹೊರಗಡೆ ಹಾಗೆ ಇಟ್ಟಿದ್ದೀರಾ ಅಂದರೆ they have to lose the water, they have to also slow down their metabolic activity. Okay,
and they enter into dormancy. Dormancy ಅಂದ್ರೇನು? It is an inactiveness. Inactiveness is a dormancy. Okay, and in the favorable condition that is in the favorable ಅಂದರೆ ಆಕ್ಸಿಜನ್ ಮಾಯಿಶ್ಚರ್ ಟೆಂಪರೇಚರ್ ನಾರ್ಮಲ್ ಇರುವಾಗ ಅವುಗಳು ಜರ್ಮಿನೇಟ್ ಆಗುವಂಥದ್ದು. ಅಲ್ಲಿವರೆಗೆ ಡಾರ್ಮೆಂಟ್ ಸ್ಟೇಜಲ್ಲೇ ಇರುವಂಥದ್ದು. ಓಕೆ, ಸಿಂಪಲ್. ಸೊ ದಿಸ್ ಇಸ್ ಅಬೌಟ್ ದ ಸೀಡ್ ಮೆಚುರೇಷನ್. ಓಕೆ, ನಾವು ಕಮಿಂಗ್ ಟು ಫ್ರೂಟ್. ಸೊ ಸೀಡನ್ನು ಕವರ್ ಮಾಡಿರುವಂಥದ್ದು ಫ್ರೂಟ್ಸ್. ಸೀಡ್ ಬಗ್ಗೆ ನೋಡಿ ಆಯಿತು, ಏನು ಕವರಿಂಗ್ ಏನಿರುತ್ತೆ, ಟೈಪ್ಸ್ ಆಫ್ ಸೀಡ್ ಏನಿದೆ, ಯಾವಾಗ ಮೆಚೂರ್ ಆಗುವಂಥದ್ದು, ಆ ಥರ ಎಲ್ಲ. ಓಕೆ, ನಾವು ಕಮಿಂಗ್ ಟು ಫ್ರೂಟ್ಸ್. ಸೊ ಫ್ರೂಟ್ಸ್ ಆರ್ ಬೀನ್ ಟೇಕನ್ ಫ್ರಮ್ ಓವರಿ. ಓಕೆ, ಓವ್ಯೂಲ್ಸ್ ವಿಲ್ ಬಿ ಡೆವಲಪಿಂಗ್ ಇನ್ ಟು ಸೀಡ್ಸ್, ಮತ್ತು ಓವರಿ ವಿಲ್ ಬಿ ಡೆವಲಪ್ಡ್ ಇನ್ ಟು ಫ್ರೂಟ್. ಫ್ರೂಟ್ ಕವರಿಂಗ್ ಏನಿದೆ ಅದಕ್ಕೆ ನಾವು ಪೆರಿಕಾರ್ಪ್ ಅಂತ ಕರಿತೀವಿ. ಪೆರಿಸ್ಪಾಮ್ ಬೇರೆ, ಪೆರಿಕಾರ್ಪ್ ಬೇರೆ. ಓಕೆ, ಈಗ ಪೆರಿಕಾರ್ಪ್. ಕಾರ್ಪ್ ಅಂದರೆ ಇಟ್ಸ್ ಅ ಕವರಿಂಗ್ ಹಿಯರ್. ಪೆರಿಕಾರ್ಪ್, ಸಾರಿ, ಪೆರಿ ಮೀನ್ಸ್ ಕವರಿಂಗ್. ಅಲ್ಲಿ ಪೆರಿಸ್ಪಾಮ್ ಏನಾಗಿತ್ತು, ದಟ್ ವಾಸ್ ಅ ಕವರಿಂಗ್ ಆಫ್ ದ ಏನು ಹೇಳೋದು, ಸೀಡ್ ಆಗಿತ್ತು. ಓಕೆ, ಫ್ರೂಟ್ಸಲ್ಲಿ ಮೇಯ್ನಾಗಿ 2 ಟೈಪ್ಸ್ ಇದೆ. ಅಂದರೆ ಡಿಪೆಂಡಿಂಗ್ ಆನ್ ದ ಫ್ಲೆಶ್ ಆ್ಯಂಡ್ ಆಲ್, ವಿ ಕ್ಯಾನ್ ಪಲ್ಪ್, ಐ ಕ್ಯಾನ್ ಸೇ ದೇರ್ ಆರ್ ಫ್ಲೆಶಿ ಫ್ರೂಟ್ ಮತ್ತು ಡ್ರೈ ಫ್ರೂಟ್ಸ್. ಸೊ ಫ್ಲೆಶಿ ಅಂದ್ರೇನು, ದೇ ವಿಲ್ ಬಿ ಹ್ಯಾವಿಂಗ್ ಪಲ್ಪಿ ಈ ಥರ. ಮ್ಯಾಂಗೋ, ಪಪಾಯ, ಆರೆಂಜ್ ಇದೆಲ್ಲ ಫ್ಲೆಶಿ. ಡ್ರೈ ಅಂದರೆ ಆ್ಯಸ್ ಯು ಕ್ಯಾನ್ ಸಿ ಗ್ರೌಂಡ್ನಟ್, ಮಸ್ಟರ್ಡ್ ಎಲ್ಲ ಡ್ರೈ ಫ್ರೂಟ್ಸ್ ಮಾತ್ರ ಅಲ್ಲ. ಇದು ಏನು ಡಿಫ್ರೆನ್ಸ್ ಮ್ಯಾಮ್, ಇದು ಪಲ್ಪಿನೆಸ್ ಎಲ್ಲ ಅಲ್ಲ ಅಂದರೆ ಬೇರೆ ಏನು ಡಿಫ್ರೆನ್ಸ್ ಅಂದರೆ, ಇನ್ ದ ಕೇಸ್ ಆಫ್ ಫ್ಲೆಶಿ ಫ್ರೂಟ್, ಓಕೆ, ಪೆರಿಕಾರ್ಪ್ ಈಸ್ differentiated into mesocarp, endocarp ಮತ್ತು ಪೆರಿಕಾರ್ಪ್ ಅಂತೆಲ್ಲ, ಸಾರಿ, ಈ ಥರ 3 ಟೈಪ್ಸ್ ಇರುತ್ತೆ. ಓಕೆ, ಎಕ್ಟೋಕಾರ್ಪ್ ಅಂತೆಲ್ಲ. ಡ್ರೈ ಫ್ರೂಟ್ಸಲ್ಲಿ ಪೆರಿಕಾರ್ಪಿಸ್, ಹಾಂ ಇಲ್ಲಿದೆ ನೋಡಿ, ಪೆರಿಕಾರ್ಪಿಸ್ ನಾಟ್ ಡಿಫರೆನ್ಶಿಯೇಟೆಡ್. And it's not edible as well. Pericarp is not edible as well. Okay, so ಈ pericarp ಏನಿದೆ, this will be differentiated into 3: exocarp, endocarp, mesocarp. Okay, fine. Okay, so ಇದೆರಡು ಟೈಪ್ಸ್ ಬಿಟ್ಟು, ಡಿಪೆಂಡಿಂಗ್ ಆನ್ ದ ಪಲ್ಪಿನೆಸ್ ಆ್ಯಂಡ್ ಆಲ್, ಇದು ಟೈಪ್ಸ್ ಬಿಟ್ಟು ಬೇರೆ ಟೈಪ್ಸು ನಾವು ಡಿಫರೆನ್ಷಿಯೇಟ್ ಮಾಡ್ಬೋದು ಫ್ರೂಟ್ಸಲ್ಲಿ, ಡಿಪೆಂಡಿಂಗ್ ಆನ್ ಫ್ರಮ್ ವೇರ್ ದ ಫ್ರೂಟ್ ಹ್ಯಾಸ್ ಒರಿಜಿನೇಟೆಡ್. ಯೂಶ್ವಲ್ ಆಗಿ ಫ್ರೂಟ್ ಎಲ್ಲಿಂದ ಒರಿಜಿನೇಟ್ ಆಗಿರಬೇಕು, ಓವರಿಯಿಂದ ಒರಿಜಿನೇಟ್ ಆಗಿರಬೇಕು. ಸೊ ಅದಕ್ಕೆ ನಾವು ಟ್ರೂ ಫ್ರೂಟ್ಸ್ ಅಂತ ಕರಿತೀವಿ. ಟ್ರೂ ಫ್ರೂಟ್ಸ್ ಅಂದ್ರೇನು, ಇಫ್ ದ ಫ್ರೂಟ್ಸ್ ಆರ್ ಡೆವಲಪಿಂಗ್ ಫ್ರಮ್ ದಿ ಓವರಿ. ಇಫ್ ದ ಫ್ರೂಟ್ಸ್ ಆರ್ ಡೆವಲಪಿಂಗ್ ಅದರ್ ದ್ಯಾನ್ ಓವರಿ, ದೇ ಆರ್ ಕಾಲ್ಡ್ ಆಸ್ pseudocarp, or they are called as false fruits. I mean, sorry, not pseudocarp, they have pseudocarp, so they are called as false. And they are not a true fruit because they have originated from not ovary but other than ovary. Other than ovary andrenu, so most common example for other than ovary is thalamus. So if the fruit is developing from the thalamus, for example, apple, strawberry alla. ಸೊ ಥಲಾಮಸ್ ಅಂದರೆ ಗೊತ್ತಲ್ವಾ, ಸ್ಟಾಕ್ ಮತ್ತು ಫ್ಲವರನ್ನು ಕನೆಕ್ಟ್ ಮಾಡೋ ಒಂದು ಪಾರ್ಟ್. ಸೊ ಅದು, ಆ ಥಲಾಮಸ್ ಏನಾಗಿದೆ ಅದು ಡೆವಲಪ್ ಆಗಿ ಫ್ರೂಟ್ ಆಗಿರುವಂಥದ್ದು. ಸೊ ನಾವೇನು ಆ್ಯಪಲ್ ತಿಂತೀವಿ ಅದು ಥಲಾಮಸ್. ಒಳಗಡೆ ನಾವು ಸೀಡನ್ನು ತೆಗಿತೀವಲ್ಲ, ಆಗೊಂದು ಕಪ್ಪು ಏನೋ ಬ್ರೌನಿಷ್ ಏನಿದೆ, ಇದು ಫ್ರೂಟ್ ಆಗಿರುತ್ತೆ, ರಿಯಲ್ ಫ್ರೂಟ್ ಆಗಿರುತ್ತೆ. ಬಟ್ ನಾವು ತಿನ್ನೋದು ಯಾವುದು, ಇದರನ್ನು ಥಲಾಮಸನ್ನು ತಿನ್ನೋವಂಥದ್ದು. ಓಕೆ, ಇದೇ ಥರ ಸ್ಟ್ರಾಬೆರಿಯಲ್ಲೂ. ಸೊ ಈ ಏನು ಹೇಳೋದು, ಈ ಫಾಲ್ಸ್ ಫ್ರೂಟಿಗೆ ಸೂಡೋ ಕಾರ್ಪ್ ಇರುತ್ತೆ. ಅಂದರೆ ಇದರದ್ದು ಕವರಿಂಗ್ ಏನಿದೆ ಅದು ಟ್ರೂ ಕಾರ್ಪ್ ಅಲ್ಲ, ಇಟ್ಸ್ ಅ ಫಾಲ್ಸ್ ಕವರಿಂಗ್ ಆಫ್ ದ ಫ್ರೂಟ್, ದಟ್ ಈಸ್ ಕಾಲ್ಡ್ ಆಸ್ ಸೂಡೋ ಕಾರ್ಪ್. ಓಕೆ, ಸೊ ಎಕ್ಸಾಂಪಲ್ ಹೇಳಿದ್ದೀನಿ ಆಲ್ರೆಡಿ, ಕ್ಯಾಶ್ಯೂ ಫ್ರೂಟ್, ಸ್ಟ್ರಾಬೆರಿ, ಆ್ಯಪಲ್ ಎಲ್ಲ ಎಕ್ಸಾಂಪಲ್. ಮತ್ತು ನಮ್ಮ ಟ್ರೂ ಫ್ರೂಟ್ ಅಂತೂ ನಿಮಗೆಲ್ಲ ಗೊತ್ತೇ ಇದೆ, ಮ್ಯಾಂಗೋ ಮತ್ತು ಈ ಥರ ಜಾಸ್ತಿ ಎಕ್ಸಾಂಪಲ್ಸು ಇದೆ ಇದಕ್ಕೆ, ಬರೀ ಮ್ಯಾಂಗೋ ಅಲ್ಲ, ವಾಟರ್ಮೆಲನ್ ಇದೆಲ್ಲ ಟ್ರೂ ಫ್ರೂಟೇ ಆಗಿರುತ್ತೆ. ಐ ಮೀನ್ ಈ ಥರದ್ದೆಲ್ಲ. ಓಕೆ, ನೆಕ್ಸ್ಟ್ ಇದೆರಡು ಒಂದು ಮೇನ್ ಟೈಪ್.
ಇದಲ್ಲದೆ ಇನ್ನೊಂದು ಟರ್ಮ್ ನೀವು ಮುಂಚೆ ನೋಡಿದ್ದೀರಾ, ಅದು ಪಾರ್ಥೆನೋಕಾರ್ಪಿ. ಪಾರ್ಥೆನೋಕಾರ್ಪಿ ಅದೊಂದು ಟೈಪ್ ಆಫ್ ಫ್ರೂಟ್ ಪ್ರೊಡಕ್ಷನ್. ಫ್ರೂಟ್ ಆಗುತ್ತೆ ಬಟ್ ವಿದೌಟ್ ಫರ್ಟಿಲೈಸೇಷನ್ ಆಫ್ ದ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್. ಓಕೆ, ಸೊ ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ ಅಲ್ವಾ ಪಾರ್ಥೆನೋಕಾರ್ಪಿ ಬಗ್ಗೆ. ಸೊ ಫ್ರೂಟ್ ದಟ್ ಆರ್ ಪ್ರೊಡ್ಯೂಸ್ ವಿದೌಟ್ ಫರ್ಟಿಲೈಸೇಷನ್ ಇಸ್ ಕಾಲ್ಡ್ ಎಸ್ ಪಾರ್ಥೆನೋಕಾರ್ಪಿ. ಪಾರ್ಥೆನೋಜೆನೆಸಿಸ್ ಅಲ್ಲ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಆರ್ ಪಾರ್ಥೆನೋಕಾರ್ಪಿ. This Parthenocarpi can be induced as well. Can be induced. Natural Parthenocarpi seen in banana. ಅದಲ್ಲದೆ ಈಗ ಪಾರ್ಥೆನೋಕಾರ್ಪಿಯನ್ನು ಬೇರೆ ಫ್ರೂಟ್ಸಿಗೂ ಇಂಡ್ಯೂಸ್ ಮಾಡ್ತಾ ಇದ್ದಾರೆ ಟು ಅವಾಯ್ಡ್ ದ ಡಿಸ್ಟರ್ಬೆನ್ಸ್ ಆಫ್ ದ ಸೀಡ್ಸ್ ಅಲ್ಲ. ಸೊ ದಟ್ ಈಸ್ ಅಬೌಟ್ ಪಾರ್ಥೆನೋಕಾರ್ಪಿ. ಪಾರ್ಥೆನೋಜೆನೆಸಿಸ್ ಅಲ್ಲ. ಓಕೆ, ಟೈಪ್ಸ್ ಆಫ್ ಫ್ರೂಟ್ಸ್ based on the origin we have understood. Now coming to types of fruits based on the flower. Okay, iga starting from simple fruit. Simple fruit al enagutte andre the flower is syncarpus, multicarpellary. Multicarpellary condition andre they would be having many carpels, they would be having many reproductive structure, but they are fused. Okay, this will be giving rise to inta flowers ella simple fruit anna kodutte. Okay, syncarpus andre ella carpus ಎಷ್ಟು ಕಾರ್ಪಸ್ ಇದೆ ಎಲ್ಲ ಫ್ಯೂಸ್ ಆಗಿದ್ರೆ ಅಂತಹ ಫ್ರೂಟ್ ಏನಿದೆ ಅದು ಸಿಂಪಲ್ ಫ್ರೂಟ್ ಆಗಿರುತ್ತೆ. ಆದರೆ ಅದೇ ಥರ ಇಫ್ ದ ಕಾರ್ಪಲ್ಸ್ ಆರ್ ಫ್ರೀ ಅಂದರೆ ಎಪೋಕಾರ್ಪಸ್ ಆದರೆ, ಎಪೋಕಾರ್ಪಸ್ ನಾನು ಎಪೋ ಎಲ್ಲ ಡೆಫಿನೆಟ್ಲಿ ಮಲ್ಟಿಕಾರ್ಪಲ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು ಅಲ್ವಾ, ಸೊ ಪುನಃ ಬರೆಯಲ್ಲ. ಎಪೋಕಾರ್ಪಸ್ ಅಂದ್ರೇನು? ಫ್ರೀ ಕಾರ್ಪಲ್ಸ್ ಅಲ್ವಾ. ಸೊ ಫ್ರೀ ಆಗಿದ್ದಾಗ ಒಂದೇ ಫ್ಲವರ್, ರಿಮೆಂಬರ್ ಒನ್ ಫ್ಲವರ್ ಓನ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಹಿಯರ್. Here also one flower only. One flower, many carpel. One flower, many carpel, but this is free carpels. Okay. So such fruits are called as aggregate fruits. Example for syncarpus, but fuse, I mean syncarpus simple fruit are mango, matte mustard, pea, guava idella simple fruit ಆಗಿರುತ್ತೆ. ನೋಡಕ್ಕೂ ಸಿಂಪಲ್ ಆಗಿ ಒಂದು ಫ್ರೂಟ್ ಮುಗೀತು ಆ ಥರ. ಓಕೆ, ಸೊ ಮಾತ್ರ ಆ ಒಂದು ಫ್ಲವರ್, ದ ಫ್ಲವರ್ ಇಸ್ ಆ್ಯಕ್ಚುಲಿ ಸಿನ್ಕಾರ್ಪಸ್ ಆಗಿರುತ್ತೆ. ಓಕೆ, ಬಟ್ ಇಲ್ಲಿ ಎಪೋಕಾರ್ಪಸಲ್ಲಿ ಏನಂದರೆ ಫ್ರೀ ಆಗಿರೋ ಫ್ಲವರ್ಸು, ಸೊ ತುಂಬ ಫ್ರೂಟ್ಸ್ ಇರೋ ಥರ ಕಾಣಿಸುತ್ತೆ. ಮಾತ್ರ ಫ್ಲವರ್ ಒಂದೇ ಅದು ಫ್ಯೂಸ್ಡ್ ಆಗಿರುತ್ತೆ, ಫ್ಯೂಸ್ಡ್ ಕಾರ್ಪಲ್ಸ್ ಆಗಿರುತ್ತೆ ಫ್ಲವರಲ್ಲಿ. ಓಕೆ, ಸೊ ಎಕ್ಸಾಂಪಲ್ ಸ್ಟ್ರಾಬೆರಿ, ಕಸ್ಟರ್ಡ್ ಆ್ಯಪಲಲ್ಲಿ ನೋಡಿದ್ದೀರಾ? ಕಸ್ಟರ್ಡ್ ಆ್ಯಪಲ್ ತಿನ್ನೋವಾಗ ಪೀಸಸ್ ಸಿಗುತ್ತೆ ಅಲ್ವಾ ನಿಮಗೆ, ಅದೆಲ್ಲ fruit actually. Okay, they are actually free fruit because they are from the free carpel. Okay, now coming to composite fruit. Composite fruit alli ಏನಂದ್ರೆ also called as multiple fruit. Inflorescence is actually giving a fruit, entire inflorescence. Inflorescence ಅಂದ್ರೆ ಏನು? ತುಂಬಾ ಫ್ಲವರ್ಸ್ ಏನಿದೆ, they are involved, many flowers are involved in giving rise to one fruit. So each segment develops from the carpels of one flower. So ಇದೆಲ್ಲ ಒಂದೊಂದು ಫ್ಲವರ್ ಆಗಿರುತ್ತೆ. So many flower is actually giving rise to one fruit. Example jackfruit, mulberry, pineapple ಎಲ್ಲ examples for composite fruit. So this is about different types of fruits. Okay. ಸೊ ಫ್ರೂಟ್ಸ್ ಬಗ್ಗೆ ನೋಡಿದ್ವಿ, ಸೀಡ್ಸ್ ಬಗ್ಗೆ ನೋಡಿದ್ವಿ. ಕ್ವಿಕ್ ಆಗಿ ಅಡ್ವಾಂಟೇಜ್ ನೋಡೋಣ. ಸೀಡ್ಸ್ ಇದು ಫ್ರೂಟಿದ ಅಡ್ವಾಂಟೇಜ್ ಅಂತೂ ಎಲ್ಲರಿಗೂ ಗೊತ್ತಿದೆ. ಓಕೆ, ಸೀಡ್ಸ್ ಇನ್ ಯೂಸ್ ಏನು ಅದನ್ನು ಕ್ವಿಕ್ ಆಗಿ ನೋಡೋಣ. ಸ್ವಲ್ಪ ಪಾಯಿಂಟ್ಸ್ ಇದೆ ಅಷ್ಟೇ. ಸೊ ಹ್ಯಾವ್ ಬೆಟರ್ ಅಡಾಪ್ಟಿವ್ ಸ್ಟ್ರಾಟಜೀಸ್ ಫಾರ್ ಡಿಸ್ಪರ್ಸಲ್ ಇನ್ ದ ನ್ಯೂ ಲೊಕೇಶನ್. ಸೊ ಬೇಸಿಕಲಿ ಕಾಸ್ ಆಫ್ ದ ಸೀಡ್ಸ್, ಈಗ ನಾನು ಕರ್ನಾಟಕದಿಂದ ಸೀಡ್ಸನ್ನು ನಾನು ಹರಿಯಾಣಕ್ಕೆ ತೊಗೊಂಡು ಹೋಗಿ ನಾನು ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಲ್ವಾ. ದೇ ಆರ್ ಏಬಲ್ ಟು ಗೆಟ್ ಅಡಾಪ್ಟೆಡ್ ಇನ್ ದ ನ್ಯೂ ಹ್ಯಾಬಿಟ್. ಬಿಕಾಸ್ ನಾನು ಈ ಥರ ತೊಗೊಂಡು ಹೋಗೋ ಪ್ರೊಸೆಸ್ಸಲ್ಲಿ ಟ್ರೈನಲ್ಲಿ ಹೋಗುವಾಗಲೋ ಪ್ಲೇನಲ್ಲಿ ಹೋಗುವಾಗಲೋ
ಸೀಡ್ಸ್ಗೇನು ಆಗಲ್ಲ, ಕರೆಕ್ಟಾ? ಸೊ ಹ್ಯಾವ್ ಬೆಟರ್ ಅಡಾಪ್ಟಿವ್ ಸ್ಟ್ರಾಟಜೀಸ್ ಫಾರ್ ಡಿಸ್ಪರ್ಸಲ್ to a new habitats and provide variation. So since seeds are produced by sexual reproduction, they will definitely have variations, alva. As they have sufficient food reserve, seed olgade cotyledon irutte, they would be having sufficient food reserve. Okay, so the young seedling plant produce enagutte, avugalige up till photosynthesis they are able to survive. They are able to survive cause of this food reserve. That is another advantage of seed, because ಅದರಲ್ಲಿ ನ್ಯೂಟ್ರಿಷನ್ ಇರುತ್ತೆ. ವೇರಿಯೇಷನ್ ಮಾತ್ರ ಅಲ್ಲ, ಹ್ಯಾಬಿಟೇಟಿಗೆ ಅಡಾಪ್ಟ್ ಆಗೋ ನ್ಯೂ ಹ್ಯಾಬಿಟೇಟಿಗೆ ಅಡಾಪ್ಟ್ ಆಗೋ ಕೆಪಾಸಿಟಿನೂ ಅಲ್ಲ, ಅದು ಅಲ್ಲದೇನೆ ದೇ ಕ್ಯಾನ್ ಆಲ್ಸೋ ಹ್ಯಾವ್ ಅ ಫುಡ್ ರಿಸರ್ವ್ ಸೊ ದಟ್ ದೇ ಕ್ಯಾನ್ ಸಸ್ಟೈನ್ ಅಪ್ ಟಿಲ್ ಫೋಟೋಸಿಂಥಸಿಸ್ ಅಂತ. ಹಾರ್ಡ್ ಕೋಟ್ ಇರುತ್ತೆ. ಸೊ ಫಾರ್ ದ ಪ್ರೊಟೆಕ್ಷನ್ ದೇ ಆರ್ ಹ್ಯಾವಿಂಗ್ ಹಾರ್ಡ್ ಕೋಟ್, hard seed coat, and it's the basis of our agriculture. ಈಗಷ್ಟೇ ಅಂದರೆ ನಾನು ಸೌತ್ ಕರ್ನಾಟಕದವಳು, ಮಂಗಳೂರು ಹತ್ರ. ಎಷ್ಟೋ ಸೀಡ್ಸು ನಾರ್ತ್ ಕರ್ನಾಟಕದಿಂದ ತಗೊಂಡು ಬಂದು ಗ್ರೋ ಮಾಡ್ತೀವಿ ಅಲ್ವಾ? ಸೊ ಬೇಸಿಸ್ ಆಫ್ ಅಗ್ರಿಕಲ್ಚರ್ ಏನಿದೆ, ಮಳೆಗಾಲದಲ್ಲೆಲ್ಲ ವಿ ಬೈ ಸೀಡ್ಸ್ ಓನ್ಲಿ ಟು ಗ್ರೋ ದ ಏನೆಲ್ಲ ವೆಜಿಟೇಬಲ್ಸ್ ಬೇಕು ಅದೆಲ್ಲ ಗ್ರೋ ಮಾಡೋಕ್ಕೆ ಸೀಡ್ಸನ್ನೇ ನಾವು ಡಿಪೆಂಡ್ ಆಗ್ತೀವಿ. ಸೊ ಇಟ್ಸ್ ಅ ಬೇಸಿಸ್ ಫಾರ್ ಅಗ್ರಿಕಲ್ಚರ್. 4-5 ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕಾಯ್ತಾ ಇದ್ರ ಬಗ್ಗೆ. ಡಿಹೈಡ್ರೇಷನ್ ಆ್ಯಂಡ್ ಡಾರ್ಮೆನ್ಸಿ ಆಫ್ ದ ಮೆಚೂರ್ಡ್ ಸೀಡ್ಸ್ ಆರ್ ವೆರಿ ಕ್ರೂಷಿಯಲ್ ಫಾರ್ ಸ್ಟೋರೇಜ್. ಸೊ ಇಫ್ ಐ ಹ್ಯಾವ್ ಟು ಸ್ಟೋರ್ ದ ಫ್ರೂಟ್, ಇಟ್ಸ್ ನಾಟ್ ಪಾಸಿಬಲ್. ಆದರೆ ನಾನು ಸೀಡ್ಸನ್ನು ಎಷ್ಟು ವರ್ಷ ಬೇಕಾದರೂ ವಯಬಿಲಿಟಿ ಇರೋವರೆಗೂ ಸೀಡ್ಸನ್ನು ಯೂಸ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು, ಬಿಕಾಸ್ ಆಫ್ ಇಟ್ಸ್ ದ್ಯಾಟ್ ಎಬಿಲಿಟಿ ಟು ಲೂಸ್ ದ ವಾಟರ್ ಆ್ಯಂಡ್ ಡಾರ್ಮೆಂಟಿಗೆ ಹೋಗುತ್ತಲ್ಲ ಸೀಡ್ಸು, ಆ ರೀಸನಿಂದಾಗಿ ನಾವು ಸೀಡ್ಸನ್ನು ಸ್ಟೋರು ಮಾಡ್ಬೋದು. ಸೊ ದಿಸ್ ಇಸ್ ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ ದ ಸೀಡ್ಸ್. ನಾವು ಕಮಿಂಗ್ ಟು ಸೀಡ್ ವಯಬಿಲಿಟಿ, ನಾವು ಪೋಲನ್ ಗ್ರೀನ್ಸ್ ವಯಬಿಲಿಟಿ ಬಗ್ಗೆ ನೋಡಿದ್ದೀವಿ. ಅದೇ ಥರ ಕ್ವಿಕ್ಕಾಗಿ ಸೀಡ್ ವಯಬಿಲಿಟಿ ಬಗ್ಗೆನೂ ನೋಡೋಣ. ವಯಬಿಲಿಟಿ ಅಂದರೆ ಎಬಿಲಿಟಿ ಟು ಜರ್ಮಿನೇಟ್. ಓಕೆ, ಹಾಂ. ಸೊ ಮುಂಚೆನೇ ನೋಡಿದ್ದೀವಿ. ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ಸೀಡ್ ಅಂದರೆ ಅದೊಂದು ಆ್ಯನಿಮಲ್ನ ಸ್ಕಲ್ಲಲ್ಲೂ ನೋಡೋಕ್ಕೆ ಸಿಕ್ಕಿತ್ತು. ದ ಸೀಡ್ಸ್ ಆರ್ ಲುಪಿನಸ್ ಆರ್ಟಿಕಸ್ ಅಂತ. ಓಕೆ, ಸೊ ದೇ ಹ್ಯಾವ್ ಬೀನ್ ಎಕ್ಸ್ಕವೇಟೆಡ್, ಅಂದರೆ ದೇ ಹ್ಯಾವ್ ಗಾಟ್ ಇಟ್ ಫ್ರಮ್ ಆರ್ಕ್ಟಿಕ್ ಟಂಡ್ರಾ ರೀಜಿಯನ್. ಸೊ ಈ ಇಮೇಜ್ ಆ್ಯಕ್ಚುಲಿ NCERT ಇಲ್ಲ, ನಾನು ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಇರುವಾಗ ಗೊತ್ತಾಯಿತು. ದೇ ಆಲ್ಸೋ ಕುಡ್ ಫೌಂಡ್ ಇಟ್ ಇನ್ ದ ಸ್ಕಲ್ ಆಫ್ ಅನ್ ಆ್ಯನಿಮಲ್. ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಓಕೆ, ಸೊ ಇದ್ರದ್ದು ಎಷ್ಟು ವಯಬಲ್ ಏನು ಹೇಳೋದು ಎಸ್ಟಿಮೇಟೆಡ್ ವಯಬಿಲಿಟಿ ಅಪ್ರಾಕ್ಸಿಮೇಟ್ಲಿ 10,000. ಸೊ ಇಟ್ ವಾಸ್ ಏಬಲ್ ಟು ಫ್ಲವರ್ ಇವನ್ ಆಫ್ಟರ್ 10,000 years. ಓಕೆ, ಸೊ ದೇ ವೇರ್ ಏಬಲ್ ಟು ಗಿವ್ ದ ಫ್ಲವರ್ಸ್ ಇವನ್ ಆಫ್ಟರ್ 10,000 years. ಸೊ till now, according to NCERT, this is the oldest seed, the most viable anta helbodu. Okay, lupinous seeds. Next, which was the recent discovery anta helbodu, the 2,000 years viable seeds were found, which is of date palm agittu. Phoenix dactylifera andre adra scientific name. So this actually was discovered in the ಒನ್ ಆಫ್ ದ ಕಿಂಗ್ಸ್ ಪ್ಲೇಸ್. ಅಂದರೆ ಆರ್ಕಿಯಾಲಜಿಕಲ್ ಸ್ಟಡೀಸ್ ಏನು ಮಾಡ್ತಾರೆ, ಆಗ ಒಂದು ಕಿಂಗಿನ ಪ್ಯಾಲೇಸಲ್ಲಿ, ಹೆರಾಡ್ ಅಂತ ಹೇಳೋ ಕಿಂಗಿನ ಪ್ಯಾಲೇಸಲ್ಲಿ, ವಿಚ್ ವಾಸ್ ನಿಯರ್ ಟು ಡೆಡ್ ಸಿ, ದೇ ವರ್ ಏಬಲ್ ಟು ಗೆಟ್ ದ ಸೀಡ್ಸ್ ಆಫ್ ದ ಡೇಟ್ ಪಾಮ್ ವಿಚ್ ವಾಸ್ ಹ್ಯಾವಿಂಗ್ ದ ವಯಬಿಲಿಟಿ ಆಫ್ ಲೈಕ್ 2,000 years. ಓಕೆ, ನಾವು ಕಮಿಂಗ್ ಟು ಈ ಫ್ರೂಟ್ಸ್ ಎಲ್ಲ ಏನಿದೆ, ಎಷ್ಟು ಸೀಡ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು ಇದು? 1-2. They are able to produce many seeds. Example, Orobranche, fig, orchid ಇದೆಲ್ಲ ಎಕ್ಸಾಂಪಲ್ ಆಗಿರುತ್ತೆ. ಓಕೆ, ಸೊ ಇದು ಆ್ಯಕ್ಚುಲಿ NCERT ಆನ್ಸರ್ ಅಂತ ಬರ್ದಿಲ್ಲ, ಜಸ್ಟ್ ಎಕ್ಸ್ಪ್ಲನೇಷನ್ ಇದೆ ಅಷ್ಟೇ. ಒಂದು ಕ್ವೆಶನ್ ಥರ ಕೊಟ್ಟಿದ್ದಾರೆ ಅಬೌಟ್ ದ ನಂಬರ್ ಆಫ್ ಸೀಡ್ಸ್ ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್. ದಿ ಪ್ರೊಡ್ಯೂಸ್ ಲಾಟ್ ಆಫ್ ಸೀಡ್ಸ್ ಅಂತ, ಟೈನಿ ಲಿಟಲ್ ಸೀಡ್ಸ್ ಅಂತ. ಫೈಕಸ್, ಫಿಗ್ ಅಲ್ಲ, ಫೈಕಸ್ ಇದೆಲ್ಲ. ಓಕೆ, ಸೊ
ನಾವು ಏನು ಪಾರ್ಥೆನೋಕಾರ್ಪಿ ಬಗ್ಗೆ ನೋಡಿದ್ವಿ ಅಂದರೆ ಸೀಡ್ ಇರಲಿಲ್ಲ ಬಿಕಾಸ್ ಫರ್ಟಿಲೈಸೇಷನ್ ಆಗಲಿಲ್ಲ, ಬಟ್ ಫ್ರೂಟ್ ಇದೆ. ಅದೇ ಥರ ಇಲ್ಲಿ ಉಲ್ಟಾ ನೋಡ್ತೀವಿ, ಅಂದರೆ ಸೀಡ್ ಇದೆ, ದೇ ಆರ್ ಕಾಲ್ಡ್ ಆಸ್ ಎಪೋಮಿಕ್ಸಿಸ್ ಅಂತ. ಸೊ ವಾಟ್ ಎಕ್ಸಾಕ್ಟ್ಲಿ ಎಪೋಮಿಕ್ಸಿಸ್ ಈಸ್, seed would be there, seed development would be there, but without fertilization. ಅದು ಹೇಗೆ ಸಾಧ್ಯ ಮ್ಯಾಮ್? ಸೀಡ್ ಇಲ್ಲ ಬಿಕಾಸ್ ಫರ್ಟಿಲೈಸೇಷನ್ ಆಗಿಲ್ಲ, ಸರಿ. ಸೀಡ್ ಇದೆ ಬಟ್ ಫರ್ಟಿಲೈಸೇಷನ್ ಆಗಿಲ್ಲ. Isn't this ulta opposite of Parthenocarpi? Exactly. Okay. ಆ್ಯಕ್ಚುಲಿ ಇದು ಅಡ್ವಾಂಟೇಜಸ್ಸೇ ಸೀಡ್ ಇರೋ ಕಾರಣ. ಇವನ್ ನಾನು ಯಾಕೆ ಫಿಗ್ ಬಗ್ಗೆ ಎಲ್ಲ ಫೈಕಸ್ ಬಗ್ಗೆ ಯಾಕೆಲ್ಲ ಮಾತಾಡ್ತಾ ಇದ್ವಿ ನಾವು ಈಗ ಅಂದರೆ, ಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಲಾಟ್ ಆಫ್ ಸೀಡ್ಸ್, cause of presence of lot of seeds, they are actually having advantage. In advantage, more seed, more reproduction, more plants. Okay, but ಈ ಎಪೋಮಿಕ್ಸಿಸ್ ಅಲ್ಲಿ ಏನಾಗ್ತಾ ಇದೆ ಅಂದರೆ ಹೇಗೆ ಈ ಥರ ಸೀಡ್ ಇದ್ದು ಫರ್ಟಿಲೈಸೇಷನ್ ಆಗದೇ ಇರೋದು ಅಂತ ನೋಡೋಣ. ಸೊ ನ್ಯೂಸೆಲ್ಲಸ್ ಡೆವಲಪ್ ಇಂಟು ಎಂಬ್ರಿಯೋ, ಓವ್ಯೂಲ್ ಡೆವಲಪ್ ಇಂಟು ಸೀಡ್. ಸೊ ಆಸ್ ಯು ಕ್ಯಾನ್ ಸಿ ಇನ್ ದಿಸ್ ಇಮೇಜ್, ಒಂದಾ ನ್ಯೂಸೆಲಸ್, ಇದ್ರ ಬಗ್ಗೆ ಏನು ಸಿ ಆರ್ ಟಿ ಇಲ್ಲ ಆ್ಯಕ್ಚುಲಿ. ನ್ಯೂಸೆಲಸ್ ಐದರ್ ಡೆವಲಪ್ ಇಂಟು ಸೀಡ್, ಸಾರಿ ಇಟ್ ವಿಲ್ ಬಿ ಡೆವಲಪ್ಡ್ ಇಂಟು ಎಂಬ್ರಿಯೋ, ಆ್ಯಂಡ್ ಸೀಡ್ ಅಂತೂ ಇದೆ ಅದು ನಮ್ಮ ಓವ್ಯೂಲ್ ವಿಲ್ ಬಿ ಡೆವಲಪಿಂಗ್ ಇಂಟು ಸೀಡ್ ಅಲ್ವಾ. ಈಗ ಯಾಕೆ ಈ ಥರ ಆಗ್ತಾ ಇದೆ? ಸೊ ನಾರ್ಮಲ್ ಆಗಿ ನಮ್ಮ ಎಪೋಮಿಕ್ಸಿಸಲ್ಲಿ ಏನಂದರೆ, ಎನಿ ಡಿಪ್ಲಾಯ್ಡ್ cell, ಅಂದರೆ ಇಟ್ ಕ್ಯಾನ್ ಬಿ ಡಿಪ್ಲಾಯ್ಡ್ ಎಗ್, ಡಿಪ್ಲಾಯ್ಡ್ ಎಗ್ ಅಂತ ಅಂದರೆ ವಿಚ್ ಹ್ಯಾಸ್ ಪ್ರೊಡ್ಯೂಸ್ಡ್ ವಿದೌಟ್ ಸೆಲ್ ಡಿವಿಷನ್, ವಿದೌಟ್ ರಿಡಕ್ಷನ್ ಸೆಲ್ ಡಿವಿಷನ್. ಓಕೆ, ಸೊ ಮಿಯೋಸಿಸ್ ಆಗಿಲ್ಲ ಇಲ್ಲಿ, ಡಿಪ್ಲಾಯ್ಡ್ ಎಗ್ ಅಂದರೆ ಮಿಯೋಸಿಸ್ ಆಗಲಿಲ್ಲ. ಸೊ ಎನಿ ಡಿಪ್ಲಾಯ್ಡ್ ಸೆಲ್ ವಿಚ್ ಕ್ಯಾನ್ ಬಿ ಡಿಪ್ಲಾಯ್ಡ್ ಎಗ್ ಆರ್ nucellus, so they give rise to embryo. So ಒಂದು one fruit they will be having a seed as well, but fruit seed which has been produced without fertilization. Okay. So embryo ಆಗಿರುತ್ತೆ, so that's why we get to see seeds as well. So seeds ಇರುತ್ತೆ, embryo ಇರುತ್ತೆ, but embryo would have been produced by diploid cell like egg, diploid egg, or with the help of nucellus. Okay, this is apomixis. Example are some of the grasses and the plants that is belonging to Asteraceae family. Asteraceae andre sunflower family. Okay, these are some of the examples. Apomixis clear? Fertilization would be the seed. If I would have told fertilization, I'm so sorry. So seed would be there, but fertilization won't be there. ಪಾರ್ಥೆನೋಕಾರ್ಪಿ ಸೀಡ್ ಇಲ್ಲ ಬಿಕಾಸ್ ಫರ್ಟಿಲೈಸೇಷನು ಇಲ್ಲ. ಓಕೆ, ಸೀಡ್ ಇಲ್ಲ, ಇಲ್ಲರೆ ಸೀಡ್ ಇದೆ. ಓಕೆ, ಆದರೆ ಫರ್ಟಿಲೈಸೇಷನ್ ಆಗದೇ ಸೀಡ್ ಆಗಿರೋದು. ಈಗ ನ್ಯೂಸೆಲಸ್ ಏನಿದೆ ಇದು ಏನು, ಇದು ಡಿಪ್ಲಾಯ್ಡ್ ಅಲ್ವಾ, ಕರೆಕ್ಟಾ? ಇದಂತೂ ಹೇಗಿದ್ರು ಡಿಪ್ಲಾಯ್ಡ್ ಸೆಲ್ಲೇ, ಡಿಪ್ಲಾಯ್ಡ್ ಹೇಗಿದ್ರು ಡಿಪ್ಲಾಯ್ಡ್ ಅದು. ಈ ನ್ಯೂಸೆಲಸ್ ಏನಿದೆ ಇದು ಡಿಪ್ಲಾಯ್ಡ್ ಅಲ್ವಾ. ಸೊ ಇದೇ ಫರ್ದರ್ ಡಿವೈಡ್ ಆಗಿ ಎಂಬ್ರಿಯೋ ಕೊಡುವಂಥದ್ದು, ಅಥವಾ ಈ ಡಿಪ್ಲಾಯ್ಡ್ ಎಗ್ ಏನಿದೆ ಅದು ಡಿವೈಡ್ ಆಗಿ ಎಂಬ್ರಿಯೋ ಕೊಡುವಂಥದ್ದು. ಓಕೆ, ಸೊ ಫೈನ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್, ಇನ್ ದ ಕೇಸ್ ಆಫ್ ಮ್ಯಾಂಗೋ ಆ್ಯಂಡ್ ಸಮ್ ಸ್ಪೀಶೀಸ್ ಆಫ್ ಆರೆಂಜ್ ಏನಾಗುತ್ತಂದರೆ, ಇಲ್ಲಿನೂ ಇಫ್ ಯು ಜಸ್ಟ್ ಸಿ ದಿಸ್ ಇಮೇಜ್ ಇಟ್ ಇಸ್ ಗೋಯಿಂಗ್ ಟು ಬಿ ಬೆಟರ್. ಸೊ ತುಂಬ ಎಂಬ್ರಿಯೋ ಆಗುವಂಥದ್ದು, ಯಾಕಂದರೆ ಝೈಗೋಟ್, ನ್ಯೂಸೆಲ್ಲಸ್, ಇಂಟೆಗ್ಯುಮೆಂಟ್ ಎಲ್ಲ ಡಿಪ್ಲಾಯ್ಡ್, ಇದೆಲ್ಲ ಡಿಪ್ಲಾಯ್ಡ್ ಅಲ್ವಾ. ಇದೇ ಡಿಪ್ಲಾಯ್ಡ್ ಸೆಲ್ಸ್ ಏನಿದೆ ಇದೇ ಫರ್ದರ್ ಡಿವೈಡ್ ಆಗಿ ಎಂಬ್ರಿಯೋ ಕೊಡುವಂಥದ್ದು. ಓಕೆ, ಸೊ ಏನಾಗುತ್ತೆ ಇಲ್ಲಿ ಅಂದರೆ, ಅಕರೆನ್ಸ್ ಆಫ್ ಮೋರ್ ದೆನ್ ಒನ್ ಎಂಬ್ರಿಯೋ ಇನ್ ಅ ಸೀಡ್. ಬಿಫೋರ್ ವಾಟ್ ವಿ ಹ್ಯಾವ್ ಸೀನ್, ಒನ್ ಸೀಡ್ ಒನ್ ಎಂಬ್ರಿಯೋ ಅಲ್ವಾ, ಒನ್ ಸೀಡ್ ಒನ್ ಎಂಬ್ರಿಯೋ. ಓಕೆ, ಇಲ್ಲೇನಂದರೆ ಮೆನಿ ಎಂಬ್ರಿಯೋ ವಿತ್ ದ ಹೆಲ್ಪ್ ಆಫ್ ಒನ್ ಸೀಡ್. ಈ ಥರ ಒಂದು ಸೀಡ್ ಇದೆ, ಅದೇ ಸೀಡಿಂದ ತುಂಬ ಪ್ಲಾಂಟ್ಲೆಟ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ.
What is this called as? Many embryo ಅಲ್ವಾ? ಸೊ ಪಾಲಿ ಎಂಬ್ರಿಯಾನಿ. ಸಿಂಪಲ್. ಯಾವುದು ಈ ಎಂಬ್ರಿಯೋ ಕೊಡುವಂಥದ್ದು? ಇನ್ NCERT they have given the nucellus ಏನು ಕವರ್ ಆಗಿದೆ, that will be showing the continuous division. ಅಂದರೆ ಮೆನಿ ನ್ಯೂಸೆಲ್ಲಾರ್ ಸೆಲ್ಸ್ ಏನಿದೆ that will be giving rise to embryo ಅಂತ. ಅಂದರೆ ಮೆನಿ embryo is actually produced by ಮೆನಿ ನ್ಯೂಸೆಲ್ಲಾರ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಅದಲ್ಲದೆ ಇಂಟೆಗ್ಯುಮೆಂಟ್ಸ್ ಅಂದರೆ ಇದು NCERT ಈಗ ಹೇಳ್ತಾ ಇರುವಂಥದ್ದು. ಸೊ ಇಂಟೆಗ್ಯುಮೆಂಟ್ ಬೇರೆ ಡಿಪ್ಲಾಯ್ಡ್ ಸೆಲ್ಸ್ ಏನಿದೆ ಅದು ಈ ಥರ ತುಂಬ ಡಿವೈಡ್ ಆಗಿ ಎಂಬ್ರಿಯೋನ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅಕರೆನ್ಸ್ ಆಫ್ ಮೋರ್ ದೆನ್ ಒನ್ ಎಂಬ್ರಿಯೋ ಇನ್ ಸೀಡ್ ಇಸ್ ರೆಫರ್ಡ್ ಆಸ್ ಪಾಲಿ ಎಂಬ್ರಿಯಾನಿ. ಸೊ NCERTಯ ಪ್ರಕಾರ ಬರೀರಿ ಈ ಥರ. ಎಪೋಮಿಕ್ಸಿಸ್ ಅಂದರೆ ಎನಿ ಡಿಪ್ಲಾಯ್ಡ್ ಸೆಲ್ಸ್, ಸಮ್ ಡಿಪ್ಲಾಯ್ಡ್ ಸೆಲ್ಸ್, ಫಾರ್ ಎಕ್ಸಾಂಪಲ್ ಡಿಪ್ಲಾಯ್ಡ್ ಎಗ್ ಸೆಲ್ will be able to give rise to an embryo and ovule will be giving rise to seed. ಆದರೆ ಇಲ್ಲಿ ಪಾಲಿಎಂಬ್ರಿಯೋದಲ್ಲಿ many cells of nucellus will be giving rise to many embryo, that is polyembryony. Next coming to hybrid seed. ಸೊ ಏನಪ್ಪ ಇದು ಹೈಬ್ರಿಡ್ ಸೀಡ್ ಅಂದರೆ? ಗೊತ್ತು, ಹೈಬ್ರಿಡ್ ಅಂದರೆ ಮೀನಿಂಗ್ ಕ್ರಾಸ್ ಬ್ರೀಡಿಂಗ್ ಆಗಿ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಮೇನ್ಲಿ ಈ ಹೈಬ್ರಿಡ್ ಸೀಡ್ ಇದೆ ಅಲ್ವಾ, ಇದು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ದೇ ಆರ್ ಕ್ವೈಟ್ ಕಾಸ್ಟ್ಲಿ ಅಲ್ವಾ. And they have to be produced because of hybridization technique. Which is definitely costly. The artificial hybridization ಎಲ್ಲ ಮಾಡುವಂಥದ್ದು ಮತ್ತು ಆ ಥರ ಎಲ್ಲ. Okay, so since it's costly, it is not accessible for the agriculturist, ಅದಕ್ಕೆ ಏನು ಪ್ರಿಫರ್ ಮಾಡ್ತಾರಂದರೆ we can go for apomixis. Because apomixis ಅಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ನಮಗೆ ಬೇಕಾಗಿರೋ ಏನು ಸೀಡ್ ಏನು ಹೇಳೋದು ಹೈಬ್ರಿಡ್ ಆಗಿರೋವಂಥ ಪ್ಲ್ಯಾಂಟ್ ಏನಿದೆ ವಿಚ್ ಇಸ್ ಏಬಲ್ ಟು ಪ್ರೊಡ್ಯೂಸ್ ಮ್ಯಾಕ್ಸಿಮಮ್ ಫ್ರೂಟ್ ಆರ್ ಎನಿಥಿಂಗ್ ದ್ಯಾಟ್ ವಿ ವಾಂಟ್ ಆ್ಯಸ್ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಸೊ ಅದನ್ನು ಆ ಏನು ಪ್ಲ್ಯಾಂಟನ್ನು ಎಪೋಮಿಕ್ಸಿಸ್ ಮಾಡಿಕೊಂಡು ಯೂಸ್ ಆ ಥರ ಏನು ಹೇಳೋದು ಎಪೋಮಿಕ್ಸಿಸ್ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಸೀಡ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಆ ಸೀಡ್ಸನ್ನು ಪುನಃ ಯೂಸ್ ಮಾಡಿ ಜಾಸ್ತಿ ಪ್ಲ್ಯಾಂಟ್ಸನ್ನು ಮಾಡುವಂಥದ್ದು. ಓಕೆ, ಸೊ ಈ ಥರ ಮಾಡೋದ್ರಿಂದ ಎಪೋಮಿಕ್ಸಿಸ್ ಇಂದ ರಿಸಲ್ಟ್ ಆಗಿರೋ ಏನು ಪ್ಲ್ಯಾಂಟ್ ಏನಿರುತ್ತೆ ದ್ಯಾಟ್ ವಿಲ್ ಬಿ ಹ್ಯಾವಿಂಗ್ ಜೆನೆಟಿಕಲಿ ಸೇಮ್ ಕಂಪೋನೆಂಟ್ಸ್ ಆಫ್ ದೇರ್ ಪೇರೆಂಟ್ಸ್. ಅಂದರೆ ಒಂದು ಪ್ಲ್ಯಾಂಟನ್ನು ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಎಪೋಮಿಕ್ಸಿಸ್ ಟೆಕ್ನಿಕ್ಕಿಗೆ ಟು ಪ್ರೊಡ್ಯೂಸ್ ದ ಸೀಡ್ಸ್, ಆ ಪ್ಲ್ಯಾಂಟ್ ಮತ್ತು ಸೀಡಲ್ಲಿರೋ ಜೆನೆಟಿಕ್ ಕಾಂಬಿನೇಷನ್ಸ್ ಏನಿದೆ ಕಂಪೋನೆಂಟ್ಸ್ ಇಂದ ಅದು ಸೇಮ್ ಆಗಿರುತ್ತೆ. ಸೊ ಅವುಗಳ ಕ್ಯಾರೆಕ್ಟರ್ಸಸ್ ಸೇಮ್ ಆಗಿರುತ್ತೆ ಅಲ್ವಾ. ಅದು ಅಲ್ಲದೆ ಎಪೋಮಿಕ್ಸಿಸ್ ಮಾಡೋದ್ರಿಂದ ತುಂಬ ಮೆಟರ್ನಲ್ ಎನರ್ಜಿ, ಅಂದರೆ ಇಲ್ಲಿ ಫ್ಯೂಷನ್ ಆಫ್ ಏನು ಹೇಳೋದು ಮೆಟರ್ನಲ್ ಎನರ್ಜಿನೂ ತುಂಬ ಕನ್ಸರ್ವ್ ಆಗುತ್ತೆ ಇನ್ ಎಪೋಮಿಕ್ಸಿಸ್. ಸೊ ದೀಸ್ ಆರ್ ಸಮ್ ಆಫ್ ದ ಟೆಕ್ನಿಕ್ಸ್ ಟು ಏನು ಹೇಳೋದು ಇನ್ಸ್ಟೆಡ್ ಆಫ್ ಹೈಬ್ರಿಡ್ ಸೀಡ್ಸ್ ವಿ ಕ್ಯಾನ್ ಗೋ ಫಾರ್ apomixis because it's able to produce seeds and they can also produce genetically similar character that we are looking for in a particular plant. Okay, so quick ಆಗಿ ಕೆಲವು questions ಅನ್ನು ಡಿಸ್ಕಸ್ ಮಾಡೋಣ. This is of NEET 2017. Functional megaspore in an angiosperm develops into megaspore. ಮೆಗಾಸ್ಪೋರ್ ಎಗ್ಗನ್ನು ಕೊಡುತ್ತಾ? ಹೌದು. ಮಾತ್ರ ಮೆಗಾಸ್ಪೋರ್ ವುಡ್ ಬಿ ಗಿವಿಂಗ್ ರೈಸ್ ಟು ಏನು ಎಂಬ್ರಿಯೋ ಸ್ಯಾಕ್. ಅದ್ರ ಒಳಗಡೆ ಏನಿರುತ್ತೆ ಎಗ್ ಇರುವಂಥದ್ದು. ಓಕೆ, ಓವ್ಯೂಲ್ ಅಂದರೆ ಸೀಡ್, ಎಂಡೋಸ್ಪರ್ಮ್ ಅದು ಮತ್ತಿನ ಕತೆ ಅಲ್ವಾ. ಸೊ ಎಂಬ್ರಿಯೋ ಸ್ಯಾಕ್ ಇಸ್ ದ್ಯಾಟ್ ಸ್ಟ್ರಕ್ಚರ್ ವಿಚ್ ವುಡ್ ಬಿ ಹ್ಯಾವಿಂಗ್ embryo later. So megaspore would be able to later give rise to egg, but the functional megaspore in general they will be giving rise to an embryo sac which would be having all of these cells like egg, synergids, antipodals antella. Okay, next, attractants and rewards are required for yarig beku rewards
ಡೆಫಿನೆಟ್ಲಿ ಹೈಡ್ರೋಫಿಲಿ ಮತ್ತು ಆನಿಮೋಫಿಲಿ ದಟ್ಸ್ ಅ ನಾನ್ ಲಿವಿಂಗ್, ಇಟ್ಸ್ ಅನ್ ಎಬಯೋಟಿಕ್ ಫ್ಯಾಕ್ಟರ್. ಕ್ಲಿಸ್ಟೋಗ್ಯಾಮಿ ವಿಲ್ ಹ್ಯಾಪನ್ ಇನ್ ದ ಕ್ಲೋಸ್ಡ್ ಫ್ಲವರ್. ಸೊ ಡೆಫಿನೆಟ್ಲಿ ಫಾರ್ ಎಂಟಮೋಫಿಲಿ ದೇ ವಾಂಟ್ ರಿವಾರ್ಡ್ಸ್ ಅಲ್ವಾ. ನೆಕ್ಟರ್ ಎಲ್ಲ ಬೇಕಾಗೋದು ಇನ್ಸೆಕ್ಟ್ಸ್ಗೆ ಟು ಕಮ್ ಅಗೇನ್ ಆ್ಯಂಡ್ ಡೂ ದ ಪಾಲಿನೇಷನ್. ನೆಕ್ಸ್ಟ್ ಟೈಮ್ ಇನ್ ಮೆಜಾರಿಟಿ ಆಫ್ ದಿ ಆಂಜಿಯೋಸ್ಪರ್ಮ್ಸ್. ಇದು ಕ್ವೆಶನ್ ನಾನು ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ, ಅಂದರೆ ಯು ಹ್ಯಾವ್ ಟು ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ಲಾಸ್ಟ್ ಟೈಮ್ ನಾನು ಕಮೆಂಟನ್ನು ನೋಡುವಾಗ 3ರಿಂದ 4 ಜನ ಮಾತ್ರ ಎಕ್ಸಾಕ್ಟಾಗಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರು. ಲಾಸ್ಟ್ ಟೈಮಿನ ಕ್ವೆಶನ್ಸಿಗೆ 2 ಕ್ವೆಶನ್ಸಿಗೂ ಎ ರೈಟ್ ಆನ್ಸರ್ ಆಗಿತ್ತು. 3 ಜನ ಮಾತ್ರ ಕೊಟ್ಟಿದ್ರು, 3-4 ಜನ ಮಾತ್ರ. ಸೊ ಅದಕ್ಕೆ ನಾನು ಓದ್ತಾ ಇಲ್ಲ, ಜಾಸ್ತಿ ಜನ ಕಮೆಂಟ್ಸ್ ಕೊಡಬೇಕು, ಜಾಸ್ತಿ ಜನ ಆನ್ಸರ್ಸ್ ಮಾಡಬೇಕು. ದಟ್ಸ್ ವೈ ನೆಕ್ಸ್ಟ್ ಟೈಮ್ ಐಮ್ ಗೋನ್ ರೀಡ್ ಆಲ್ ಯುವರ್ ಕಮೆಂಟ್ಸ್, ಇನ್ ದ ಸೆನ್ಸ್ ಐಮ್ ಗೋನ್ ಕಾಲ್ ಔಟ್ ಯುವರ್ ನೇಮ್. ಮಾತ್ರ ಈ ಸಲ ನಾನೇ ಪರ್ಸನಲ್ ಆಗಿ ಆನ್ಸರ್ ಮಾಡ್ತಾ ಇದ್ದೀನಿ ಆ ಕಮೆಂಟ್ಸಿಗೆ. ಸೊ ಆನ್ಸರ್ ಮಾಡಿ ಕಮೆಂಟಲ್ಲಿ 2 ಕ್ವೆಶನ್ ರೈಟ್ ಆನ್ಸರ್ ಆಗಿರಬೇಕು, ಟ್ರೈ ಮಾಡಿ ಅಟ್ಲೀಸ್ಟ್. ಓಕೆ, ಇದು ಒಂದು ಹೋಮ್ವರ್ಕ್ ಕ್ವೆಶನ್, 2 ಕೊಡ್ತಾ ಇದ್ದೀನಿ ಇವತ್ತು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಇದೊಂದು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನಾಟ್ ಕರೆಕ್ಟ್ ಯಾವುದು? ಇನ್ಸೆಕ್ಟ್ಸ್ ದ್ಯಾಟ್ ಕನ್ಸ್ಯೂಮ್ ಪೋಲನ್ ಆರ್ ನೆಕ್ಟರ್ ವಿದೌಟ್ ಬ್ರಿಂಗಿಂಗ್ ಅಬೌಟ್ ಪಾಲಿನೇಷನ್ ಆರ್ ಕಾಲ್ಡ್ ಪೋಲನ್ ನೆಕ್ಟರ್ ರಾಬರ್ಸ್. Pollen germination and pollen tube growth are regulated by chemical components of pollen. This is correct alva. Pollen germination and pollen tube growth are regulated by chemical. Idu correct. Pollen grains of many species can germinate on the stigma of the flower, but only one pollen tube of the same species. Okay, the question is about not correct. Idu correct alva. Insects that consume pollen or nectar without bringing about pollination are called pollen nectar robber. Idu correct. ಅಲ್ವಾ, ನೆಕ್ಟರ್ ರಾಬರ್ ಅಂತ ನಾನು ಬರೆದಿದ್ದೆ, ಪೋಲನ್ ನೆಕ್ಟರ್ ರಾಬರ್ ಅಂತ ಅಲ್ವಾ. ಸೊ ಏನು ರಾಂಗು ಎಲಿಮಿನೇಷನ್ ಮಾಡಿ, ಇದು ರಾಂಗ್ ಆಗುತ್ತೆ. ಸೊ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಸೊ ಪೋಲನ್ ಗ್ರೇನ್ಸ್ ಆಫ್ ಮೆನಿ ಸ್ಪೆಷೀಸ್ ವೆನ್ ದೆ ಫಾಲ್ ಆನ್ ದ ಸ್ಟಿಗ್ಮಾ ದೆ ಕ್ಯಾನ್ ಪ್ರೊಡ್ಯೂಸ್ ಮೆನಿ ಪೋಲನ್ ಟ್ಯೂಬ್. ಒಂದು ಇಮೇಜ್ ಇತ್ತು, ಒಂದು ಚೆನ್ನಾಗಿರೋ ಇಮೇಜ್ ಇತ್ತು, ನೋಡ್ಬೋದು. ಅರೇ ಎಲ್ಲಿದೆ? ಅಯ್ಯಯ್ಯಯ್ಯೋ, ಇಲ್ಲಿದೆ ನೋಡಿ. ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಆಗ್ತಾ ಇದೆ ಸ್ಟಿಗ್ಮಾದಲ್ಲಿ, 2 ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಆ ಥರ ಏನಿಲ್ಲ, ಒಂದೇ ಪೋಲನ್ ಗ್ರೇನ್ ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಏನಿಲ್ಲ. ಮಾತ್ರ ಡೆಫಿನೆಟ್ಲಿ ಕೊನೆಗೆ ಎಗ್ ಫ್ಯೂಸ್ ಆಗುವಾಗ ಅದು ಒಂದು ಪೋಲನ್ ಟ್ಯೂಬ್ ಟ್ರಾನ್ಸ್ಪೋರ್ಟ್ ಮಾಡಿರೋ 2 ಮೇಲ್ ಗ್ಯಾಮೆಟನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ಓಕೆ, ಇದಾಯಿತು. ನೆಕ್ಸ್ಟ್, ಇನ್ ಆ್ಯಪಲ್ ದ ಕ್ರೋಮೋಸೋಮ್ ನಂಬರ್ ಆಫ್ ಗ್ಯಾಮೆಟ್ಸ್ ಇಸ್ 17. The question is about gametes. What is the chromosome number in its PEN, primary endosperm nucleus? PEN ಏನಾಗಿರುತ್ತೆ? ಟ್ರಿಪ್ಲಾಯ್ಡ್ ಆಗಿರುತ್ತೆ. KCET 2020 ನೀಟಲ್ಲೂ ಬರುತ್ತೆ ಟ್ರಿಪ್ಲಾಯ್ಡ್. ಇದು ಹ್ಯಾಪ್ಲಾಯ್ಡ್ ಅಲ್ವಾ. ಸೊ ಹೇಗೆ ಆನ್ಸರ್ ಮಾಡಬೇಕು? ದ ಕ್ವೆಶನ್ ಇಸ್ ಅಬೌಟ್ 3N ಅಲ್ಲಿ ಎಷ್ಟು ಅಂತ. ಸೊ ಸಿಂಪಲ್, 17 × 3 51. ಕರೆಕ್ಟಾ? ನೆಕ್ಸ್ಟ್ ಕ್ವೆಶನ್. ಯಾಕೆ 13 × 3 ಮಾಡಿದೆ ಗೊತ್ತಾಯ್ತಾ? N is 17 × 3 ಮಾಡಿದೆ. ಐಡೆಂಟಿಫೈ ದ ಮಿಸ್ ಮ್ಯಾಚ್. zygote is diploid, antipodal is haploid, PEN is triploid, synergid is diploid. ಸ್ವಲ್ಪ ಮುಂಚೆನೆ ಬರ್ದಿದ್ದೀನಿ synergid is haploid ಅಂತ. ಸೊ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದಿಸ್ ಬಿಕಾಸ್ ಇಟ್ಸ್ ಅ ಮಿಸ್ ಮ್ಯಾಚ್. synergid is haploid, not diploid. Next question. Identify the correct order of events in pollen pistil interaction from the. ಇದು ಸ್ವಲ್ಪ ಕಷ್ಟ ಕ್ವೆಶನ್. ಐ ವಾಂಟೆಡ್ ಟು ಗಿವ್ ದಿಸ್ ಹೋಮ್ವರ್ಕ್. ಕಷ್ಟ ಅಂದರೆ ಈಸಿನೇ, ತುಂಬ ಕಷ್ಟ ಏನಲ್ಲ, ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಯು ಹ್ಯಾವ್ ಟು ಆನ್ಸರ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಓ ಯಾ, ಸೊ 2 ಹೋಮ್ವರ್ಕ್ ಕ್ವೆಶನ್ ಕೊಟ್ಟಿದ್ದೀನಿ, ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್.